Ayan Pujari. ಒಂಬತ್ತು ಎಸೆತ ಕೇವಲ 7 ರನ್ ಅವಶ್ಯಕತೆ. ಸಿಕ್ಸರ್ಗಳು ದಾಖಲಿಸಿಕೊಂಡಿರತಕ್ಕಂಥ ಸುದ್ದಿ ಹಂತದಲ್ಲಿ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ ಕೂಡ. ಸುದ್ದಿಯ ನಿರ್ಗಮನದ ಬಳಿಕ ಪಂದ್ಯಾಟ ಮುಖ್ಯವಾಗಿ ಸಾಂಘಿಕ ಹೋರಾಟಕ್ಕಾಗಿ ದಕ್ಕಿರ್ತಕ್ಕಂಥ ಜಯವನ್ನು ಕಂಡುಕೊಳ್ತಾ ಇದೆ ತಂಡ ಆಯಾನ್ ಪೂಜಾರಿ ಕಾಶಿಪಟ್ಟ. ಈ ಪಂದ್ಯಾಟವನ್ನು ಜಯಿಸುವ ಮುಖಾಂತರವಾಗಿ ಮೇಲುಗಡೆ ಸಾಧಿಸಿಕೊಳ್ತಾ ಇದೆ ಕೂಡ. ಇದೀಗ ಲೀಗ್ ಹಂತದ ಕಡೆಯ ಪಂದ್ಯಾಟಕ್ಕಾಗಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗ್ತಾ ಇದೆ. ಪುದುವೆಟ್ಟು ದಿವ್ಯ ಜ್ಯೋತಿ ಬ್ರದರ್ಸ್ ವಿರುದ್ಧವಾಗಿ ಕನ್ಯಾಡಿ ಫ್ರೆಂಡ್ಸ್.
ದ್ವಿತೀಯವರ ಪ್ರಗತಿಯಾಗಿ ಹೊಸ ಎಸ್ತಕರನ್ನು ಬಳಸ್ತಾ ಇದೆ ತಂಡ. ದಿವ್ಯ ಜ್ಯೋತಿ ಪರವಾಗಿ ದಯವಿಟ್ಟು ಅಲ್ಲಿ ದಿವ್ಯ ಜ್ಯೋತಿ 12th ಪ್ಲೇಯರ್ ಕಳಿಸಿಕೊಡಿ. ಸಂದೀಪ್ರನ್ನು ಬಳಸ್ತಾರೆ. ಬಂದಿದ್ದಾರೆ. ಶಾರ್ಟ್ ಡೆಲಿವರಿ ಕಾವು ಕಾರ್ನರ್ ಡಿ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ. ಕೇವಲ ಒಂದು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ ಕೂಡ. ಒಂದು ಓಟದ ಎಚ್ಚರಿಕೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 3 ಅಂಕೆ ತಲುಪ್ತಾ ಇದೆ. 1 ಅಂಕೆ ಮೊತ್ತವನ್ನು ದಾಟಿದ್ದಕ್ಕಾಗಿ ಬಹಳಷ್ಟು ರನ್ ಬರವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ತಂಡ ಕನ್ಯಾಡಿ ಫ್ರೆಂಡ್ಸ್. ಈ ಬಾರಿ ವಿಶ್ವದ ಪ್ರಯತ್ನ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕೂಡ. ನಮ್ಮರ ಸಾಧನೆಗೆ ಕ್ಯಾಚ್ ಅವಕಾಶವನ್ನು ಮಾಡಿಕೊಂಡ್ರ ಮುಖಾಂತರವಾಗಿ ಆರಂಭಿಕ ಜೊತೆ ಆಟ ಮುರಿದು ಬೀಳುತ್ತಾ ಇದೆ. 3 ಅಂಕೆ 1. ಇದೇ ಬರುವಂತ ಮಾರ್ಚ್ ತಿಂಗಳ 8 ಹಾಗೂ 9ರಂದು ಕನ್ಯಾಡಿ ಶಾಲೆಯ ಮೈದಾನದಲ್ಲಿ ಒಂದು ದಾಖಲೆಯ ವ್ಯವಸ್ಥಿತ ಲೀಗ್ ಆಫ್ ನಾಕೌಟ್ ಮಾದರಿಯ ಬಲಿಷ್ಠ 10 ಫ್ರಾಂಚೈಸ್ಗಳ ಕನ್ಯಾಡಿ ಪ್ರೀಮಿಯರ್ ಲೀಗ್ ಜಾರಿಗೆ ಮಾಡಲಿಕ್ಕಿದೆ. ಸತತ 5ನೇ ಬಾರಿಗೆ ಆಯೋಜನೆಯನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಈ ಒಂದು ಪಂದ್ಯಾವಳಿ ಇದೇ ಬರುವಂತ ಮಾರ್ಚ್ 8 ಹಾಗೂ 9ರಂದು ಬಹಳಷ್ಟು ವ್ಯವಸ್ಥಿತವಾಗಿ ಹಗಲು ಮಾದರಿಯ ನಾಟುಚಂಡ ಸವರವಾಗಿ ಕನ್ಯಾಡಿ ಶಾಲಾ ಮೈದಾನದಲ್ಲಿ ಜರುಗಲಿಕ್ಕಿದೆ ಕೂಡ. ಮತ್ತೆ ಯಶಸ್ವಿಯಾಗಿ ಸ್ವಿಚ್ ಪ್ರಯತ್ನ ದಾಂಡ್ ಬಿಟ್ಟು ಬಹುಶಃ ಗೋಟಾಕ್ಷಕರ ಕೈ ಸೇರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿಸ್ತ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಪಡಿಕೊಡ್ತಾ ಇದೆ. ಈ ಪಂದ್ಯಾಟದ ತರುವಾಯದಲ್ಲಿ ಲೆಜೆಂಡ್ಸ್ ಕ್ರಿಕೆಟಿಗರಿಗಾಗಿ ಒಂದು ಪ್ರದರ್ಶನ ಪಂದ್ಯದ ರೂಪದಲ್ಲಿ ಮತ್ತೊಂದು ದಾಖಲೆಯ ಪಂದ್ಯಾಟ ಅಂಡರ್ ಆರ್ಮ್ ರೂಪದಲ್ಲಿ ಜರುಗಲಿಕ್ಕಿದೆ ಕೂಡ. ಸ್ವಂತ ಪ್ರಯತ್ನ ಮಿಡ್ ವಿಕೆಟ್ ಭಾಗದಲ್ಲಿ ಬಹುಶಃ ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಚ್ ಆಫ್ ದ ಟೂರ್ನಮೆಂಟ್. ದಿವ್ಯ ಜ್ಯೋತಿ ಪರವಾಗಿ ನಮ್ಮಲ ಸಾಧನೆಗೆ ಮತ್ತೊಂದು ಆಕಸ್ಮಿಕ ಬೇರೋಸಿನ ಕ್ಯಾಚ್ ಅವಕಾಶವನ್ನು ಮಾಡಿಕೊಳ್ತಾ ಇದ್ದಾರೆ ಕ್ಷೇತ್ರ ರಕ್ಷಕ ಸುಮಾನ್. ದಿನದ ಅತ್ಯುತ್ತಮ ಕ್ಯಾಚ್ ಆಗಿ ಗುರುತನ್ನು ಮಾಡಿಕೊಳ್ತಾ ಇದೆ ಕೂಡ. ಒಂದು ಅದ್ಭುತ ಕ್ಯಾಚ್.
ಅದೇ ರೀತಿಯಾಗಿ ನೌಕಾರರ ನಡುವಿನ ಒಂದು ದೊಡ್ಡ ಹೆಚ್ಚುವರಿಯನ್ನು ಪೂರೈಸಿಕೊಳ್ತಾ ಇದ್ದಾರೆ ಆಟಗಾರರು ಕೂಡ. 9-2 ಒಂದಾಕಿ ಮೊತ್ತದ ಅತಿ ದೊಡ್ಡ ಸಂಖ್ಯೆಯನ್ನು ತಲುಪ್ತಾ ಇದೆ. ಒಟ್ಟಾರೆ ಗಳಿಕೆ ಕೂಡ 9-2. ಮಧ್ಯೆ ನಿರೀಕ್ಷಿತ ನೆಗೆತವನ್ನು ಪಡೆದುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶಾರ್ಟ್ ಅಂಡ್ ಡೆಲಿವರಿ ಆದರೂ ಕೂಡ ಪಂದ್ಯಾಟದಲ್ಲಿ ಒಂದು ಅತ್ಯುತ್ತಮ ನಿರ್ವಹಣೆಯನ್ನು ಪಡ್ಕೊಳ್ತಾ ಇದ್ದಾರೆ ಎಸೆತಗಾರರು ಕೂಡ. 9-2 9-2. ಅತಿಕ್ರಮ ವೈಡ್ ಬಾಲ್ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕುಡಿಕೊಳ್ತಾ ಇದೆ. ಆರಂಭಿಕ ದಶಕವನ್ನು ಪೂರೈಸ್ತಾ ಇದೆ ತಂಡ. ಒಟ್ಟಾರೆಯಾಗಿ 10-2 10-2. ತೃತೀಯದ ಪ್ರಗತಿಯಲ್ಲಿ ಮತ್ತೊಂದು ಉಚಿತ ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ದಿವ್ಯ ಜ್ಯೋತಿ ಪರವಾಗಿ ಸುಮಾರ್. ಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ ಕೂಡ. ಒಟ್ಟಾರೆ ಗಳಿಕೆ 14-2. ಚತುರ್ಥವನ ಪ್ರಗತಿಯಲ್ಲಿ ಮತ್ತೆ ಬದಲಾದ ಪರಿಸರದಲ್ಲಿ ಎಸ್ತಗಾರಿಕೆಯಲ್ಲಿ ಹೊಸ ಎಸ್ತಗಾರನ್ನು ಬಳಸ್ತಾ ಇದೆ. ದೀಕ್ಷಿತನ್ನು ಪರಿಚಯಿಸ್ತಾ ಇದೆ ತಂಡ. ದೀಕ್ಷಿತ್ ಮೊದಲ ಚಂಡಿ ಮಾರಿ ಫ್ರೇಟ್ ಅವಕಾಶ ಅತಿಕ್ರಮ ಸೂಚನೆ ಮಾಡಿಕೊಳ್ತಾ ಇದೆ. ಮತ್ತೆ ಫ್ರೇಟ್ ಮುಂದುವರಿಕೆಯನ್ನು ಮಾಡಿಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಈಗ 15ಕ್ಕೆ ತಲುಪ್ತಾ ಇದೆ ಕೂಡ. ಬಹುಶಃ ಶಿವರಾತ್ರಿಯ ನೆಪದಲ್ಲಿ ಉಚಿತ ಓಟಗಳ ಕೊಡುಗೆಯನ್ನು ಮಾಡಿಕೊಡ್ತಾ ಇದೆ ದಿವ್ಯ ಜ್ಯೋತಿ ಬ್ರದರ್ಸ್. ಈ ತರವಾದ ಫ್ರೇಟ್ ಭಾಗದಲ್ಲಿ ಬೀಸುವ ಪ್ರಯತ್ನ ಬಹುತೇಕ ಸುಂದರದ ಕ್ಷೇತ್ರ ರಕ್ಷಣೆ ತೋರ್ಪಡಿಸಿದ್ರು. ಅದರ ಬದಲಾಗಿ ಅವಳಿ ಓಟಗಳು ಪೂರೈಕೆಯನ್ನು ಕಾಡುತ್ತಾ ಇದೆ. ಅವಳಿ ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ ಈಗ 17ಕ್ಕೆ ತಲುಪ್ತಾ ಇದೆ. 17-2. 4ನೇವರ ಪ್ರಗತಿಯಲ್ಲಿ ದಿವ್ಯ ಜ್ಯೋತಿ ಒಂದು ರೀತಿಯಲ್ಲಿ ಹಿಡಿತವನ್ನು ಸಂಪಾದಿಸ್ತಾ ಇದೆ ಕೂಡ.
ಸುಲಭ ರೂಪದ ರನ್ಔಟ್ ಅವಕಾಶವನ್ನು ಕೈ ಚೆಲ್ಲಿದ್ರು. ಈಗ ಉಚಿತ ರೂಪದಲ್ಲಿ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಕೂಡ. ಬಹುಶಃ ದಿವ್ಯ ಜೊತೆಗಳಿಗೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಬ್ಯಾಕ್ ಬೈ ಮುಖಾಂತರವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಂದೂಡಿದ ಹೆಚ್ಚುವರಿ ಮುಖಾಂತರವಾಗಿ ನಡೆದ ಒಟ್ಟಾರೆ ಗಳಿಕೆ 18ಕ್ಕೆ ತಲುಪ್ತಾ. ಮುಟ್ಟಿ ಓಡುವಂತ ಪ್ರಯತ್ನ ಕ್ಷಿಪ್ರ ಗತಿಯಲ್ಲಿ ಮುಟ್ಟಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಖಾಂತರವಾಗಿ ಹೆಚ್ಚುವರಿ ಮುಖಾಂತರವಾಗಿ 19ಕ್ಕೆ ತಲುಪ್ತಾ ಇದೆ ಒಟ್ಟಾರೆ ಗಳಿಕೆ. ಚತುರ್ಥ ಓವರ್ನ ಪ್ರಗತಿಯಲ್ಲೂ ಕೂಡ ಅತಿ ಕನಿಷ್ಠ ಮೊತ್ತವನ್ನು ಉಳಿಸಿಕೊಳ್ತಾ ಇದೆ ತಂಡ ಕನ್ಯಾಡಿ ಫ್ರೆಂಡ್ಸ್. ನವೀನ್ ಸುವರ್ಣ ಮಾಲೀಕತ್ವದ ಸಂಸ್ಥೆ ಮತ್ತೆ ಅತಿಕ್ರಮ ಸೂಚನೆ ಮುಖ್ಯವಾಗಿ ದ್ವಿತೀಯ ದಶಕವನ್ನು ಪೂರೈಸ್ತಾ ಇದೆ ತಂಡ 20 ಪರಿಸ್ಥಿತಿಯಲ್ಲಿ ಇದೀಗ ದೀಕ್ಷಿತ್ ಎಸ್ತಗಾರಿಕೆ ಗಮನವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಅತಿಕ್ರಮ ಮತ್ತೆ ವೈಡ್ ಬಾಲ್ ಉಚಿತ ಓಟಗಳ ಭರಪೂರ ಕೊಡುಗೆಯಲ್ಲಿ ಮುಂದುವರಿಕೆ ಮಾಡಿಕೊಳ್ತಾ ಇದೆ.
ಸುಮನ್ ಆರಂಭಿಕ ದಾಳಿಗಾರರಾಗಿ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ ದಿವ್ಯ ಜ್ಯೋತಿ ಬ್ರದರ್ಸ್ ಪರವಾಗಿ ಆರಂಭಿಕ ಅವರ ಪ್ರಗತಿಯಲ್ಲಿ ಸುಮನ್ ಮಾದರಿಯ ಚೆಂಡು ದಾಳಿಗಾರನ ವಂಚಿಸ್ತಾರೆ ಕೂಡ ಒಂದು ಅತ್ಯುತ್ತಮ ಗುಣಮಟ್ಟದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ ಕನ್ನಡ ಪರವಾಗಿ ಸೋಹನ್ ಸೋನು ಯಾನೆ ಸೋನ್ ಬಹುಶಃ ಸೋನೆ ಮತ್ತು ನಾಮಧೇಯ ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಬಹಳಷ್ಟು ಮೆಚ್ಚನ್ನು ಮಾಡಿಕೊಳ್ತಾರೆ. ಫ್ರೆಂಡ್ಸ್ ಬಡಬಿದ್ರಿಯ ಜೀವಾಳದ ಆಟಗಾರ ಇತ್ತೀಚಿನ ದಿನಗಳಲ್ಲಿ ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಕೆಳ ಕ್ರಮಾಂಕದ ಆಟಗಾರನಾಗಿ ಅಬ್ಬರದ ದಾಂಡನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ ಕೂಡ ಅತಿಕ್ರಮ ಸೂಚನೆ ಮುಖಾಂತರವಾಗಿ ವೈಡ್ ಬಾಲ್ ತಂಡದ ಖಾತೆಗೆ ಆರಂಭವನ್ನು ಮಾಡಿಕೊಳ್ತಾ ಇದೆ ಕೂಡ ಒಂದಕ್ಕೆ ತಲುಪ್ತಾ ಇದೆ. ಈ ತರ್ವಾದೆ ಬಹಳಷ್ಟು ಮರತೆ ಆಡುತ್ತಾ ಮಾರೆ ಕಾವಾಸ್ ಭಾಗದಲ್ಲಿ ಅತ್ಯಾಕರ್ಷಕ ಟೂರ್ನಮೆಂಟ್ ಬೇರೊಂದಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಬಹುಶಃ ಈ ರೀತಿಯ ಸಿಕ್ಸರ್ಗಳು ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಕಾಣಸಿಗುವುದು ಬಹಳಷ್ಟು ಅಪರೂಪ. ಈ ರೀತಿಯ ಹೊಡೆತಗಳನ್ನು ಬಹಳಷ್ಟು ಅಪರೂಪದ ದಾಖಲೆಗಾರರಾಗಿ ರಾಜ್ಯ ಟೆನ್ನಿಸ್ ಬಾಲ್ ನಲ್ಲಿ ಬಹಳಷ್ಟು ಯಥೋಚಿತವಾಗಿ ದಾಖಲಿಸ್ತಾ ಇರ್ತಕ್ಕಂಥವರದು ಗಿಳಿಯಾರು ನಾಗ, ಅದೇ ರೀತಿಯಾಗಿ ಮೈಟಿ ಮುರಳಿ. ಈಗಾಗಲೇ ನಮ್ಮ ಮತ್ತೋರ್ವ ಅತಿಥಿ ಗಣ್ಯರಲ್ಲಿ ನಮ್ಮದು ಪ್ರೀತಿಪೂರ್ವಕ ಗೌರವವನ್ನು ಸ್ವೀಕರಿಸಿಕೊಳ್ಳುವುದು ನಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದೆ. ಬಹುಶಃ ಆಗಮಿಸಿಕೊಳ್ಳದ ಪ್ರತಿಯೊರ್ವ ಅತಿಥಿಗಳಿಗೂ ಕೂಡ ಸಂಘಟಕರು ಇದೇ ಮೊಟ್ಟ ಮೊದಲ ಬಾರಿಗೆ ವಿಶೇಷವಾಗಿ
ಈ ತರವಾದ ತಂಡದ ಒಟ್ಟಾರೆ ಗಳಿಕೆ 16ಕ್ಕೆ ತಲುಪ್ತಾ ಇದೆ. ದ್ವಿತೀಯವಾದ ಪ್ರಗತಿಗಾಗಿ ಹೊಸ ಹೆಸರುಗಳನ್ನು ಬಳಸ್ತಾ ಇದೆ ತಂಡ. ಫ್ರೆಂಡ್ಸ್ ಕಲ್ಯಾಣಿ ಗಿರೀಶ್ ಬಳಸ್ತಾ ಇದೆ. ಈಗಾಗಲೇ ನಮ್ಮ ಮತ್ತೋರ್ವ ಅತಿಥಿಗಳು ಶ್ರೀಯುತ ರವಿ ಪೂಜಾರಿ ಗೋರಿಪಳ್ಳ ತಮ್ಮ ಗೌರವ ಉಪಸ್ಥಿತಿ ನಾವು ಈ ಭಾಗದಲ್ಲಿ ಕಂಡುಕೊಂಡವರಿಂದ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ ಕೂಡ ಆಗಮಿಸಿಕೊಂಡಿದ್ದ ನಮ್ಮೆಲ್ಲ ಅತಿಥಿಗಣ್ಯರ ಪರವಾಗಿ, ಸಂಘಟಕರ ಪರವಾಗಿ, ಆಟಗಾರರ ಪರವಾಗಿ, ಮಾಲೀಕರ ಪರವಾಗಿ ಪ್ರೀತಿಯ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಶ್ರೀಯುತ ಸೂರ್ಯಪ್ರಕಾಶ್ ಗೋರ್ನಳ್ಳಿ ತಮ್ಮನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಿದ್ದೇವೆ. ತಮ್ಮನ್ನು ಕೂಡ ಈ ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಧಾರವಾಗಿ ಬರಮಾಡಿಕೊಳ್ತಾ ಇದ್ದಾವೆ. ಇರುವರು ಅತಿಥಿಗಳಿಗೂ ಕೂಡ ಪ್ರೀತಿಯ ಶಾಲೋದಿಸುವ ಮುಖಾಂತರವಾಗಿ, ಪ್ರೀತಿಯ ದೋತಕವನ್ನು ನೀಡುವುದರ ಮುಖಾಂತರವಾಗಿ ವೇದಿಕೆಯಲ್ಲಿ ಗೌರವಿಸಿಕೊಳ್ಳುವಂತೆ ನಮ್ಮ ಸಂಘಟಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಈ ರೀತಿಯ ದೇಶ ವಾಕ್ಯವನ್ನು ಪಡ್ಕೊಂಡಿರ್ತಕ್ಕಂತಹ ನಾರಾಯಣ ಗುರುಗಳ ಸಮುದಾಯ ಬಂಧುಗಳಿಗಾಗಿ ಸಾಗ್ತಾ ಇರತಕ್ಕಂತಹ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಹಗಲು ಮಾದರಿಯ ಹೋರಾಟದ ಪಂದ್ಯಾಟ ಮುಂದುವರೆದ ಹೆಚ್ಚುವರಿ ಕಂಡುಕೊಡುತ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 17ಕ್ಕೆ ತಲುಪಲು ಇದು ಕೇವಲ 13 ಓಟದ ಅವಶ್ಯಕತೆ. 22 ಎಸೆತ 13ರ ಅವಶ್ಯಕತೆ ಎದುರಾಗ್ತಾ ಇದೆ. ಅಲ್ಲಿ ಲೆಜೆಂಡ್ಸ್ ತಂಡಗಳು ಸಿದ್ಧತೆ ಕಂಡುಕೊಳ್ಳಿ. ಈ ಬಾರಿ ಸ್ವಿಚಿಂಗ್ ಪ್ರಯತ್ನ ಬಹುತೇಕವಾಗಿ ಕವರ್ಸ್ ಈ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದರ ಬದಲಾಗಿ ಅವಳಿ ಓಟಗಳು ಹೆಚ್ಚುವರಾಗಿ ದಾಖಲಾತಿ ಕಂಡುಕೊಳ್ಳುವ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಈಗ 19ಕ್ಕೆ ತಲುಪ್ತಾ ಇದೆ ಕೂಡ. ಇದು ಕೇವಲ 11 ಓಟದ ಅವಶ್ಯಕತೆ ಎದುರಾಗ್ತಾ. 40+90ರ ದಶಕದ ದಿಗ್ಗಜ ಆಟಗಾರ ಎರಡು ತಂಡಗಳು ಕೂಡ ಟಾಸ್ಗೆ ಬನ್ನಿ ಮತ ಕರೆ ರವಾನಿಸ್ತಾ ಇದ್ದಾವೆ. ಈ ತರವಾದ ದಾಖಲಿಸಿದ ಪ್ರಯತ್ನ ಪಂದ್ಯಾಟವನ್ನು ಜಯಿಸಿಕೊಳ್ಳುತ್ತಾ ಇದೆ. ಕ್ಷಿಪ್ರಗತಿಯಲ್ಲಿ ಪಂದ್ಯಾಟದಲ್ಲಿ ಎರಡು ತಂಡದ ಆಟಗಾರರು ವೇದಿಕೆ ಮುಂಭಾಗದಿಂದ ಬಂದು ನಮ್ಮ ಲೈನ್ ಅಪ್ ಕಾರ್ಯ ನಿರ್ವಹಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತದೆ. ಒಂದು ಚಿಕ್ಕ ಫೋಟೋ ಶೂಟ್ ಇದೆ. ಉಜಿರೆ ಪರಿಸರದ ಬಲಾಢ್ಯ ತಂಡ ರವಿಕುಮಾರ್ ನೇತೃತ್ವದ ಸಂಸ್ಥೆ, ಅದೇ ರೀತಿಯಾಗಿ ಜನರ ನೇತೃತ್ವದ ಸಂಸ್ಥೆ. ದಯವಿಟ್ಟು 4 ತಂಡದ ಆಟಗಾರರು
ಒಂದು ಅಂಕಣದಲ್ಲಿ ಕಾಣುವಂತಹ ಒಂದು ಸೌಭಾಗ್ಯವನ್ನು ಪಡೆದಿದ್ದಕ್ಕೆಂದರೆ ಅದು ಶ್ರೀ ಗುರು ನಾರಾಯಣನವರ ಆಶೀರ್ವಾದವೇ ಸರಿ. ಆ ನಿಟ್ಟಿನಲ್ಲಿ ಆಗಮಿಸಿಕೊಂಡಿರ್ತಕ್ಕಂಥ 4 ತಂಡದ ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ಕೋಟಿ ಚೆನ್ನೈಯರು ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯ ನಿಟ್ಟಿನಲ್ಲಿ ನೀವು ಅಂದುಕೊಂಡಂತ ಇಷ್ಟಾರ್ಥವನ್ನು ನೆರವೇರಿಸಲು ಅಂದುಕೊಳ್ಳುತ್ತಾ ಈ ಮುಖ್ಯ ಅಂಕಣಕ್ಕೆ ಬರಮಾಡಿಕೊಡ್ತೇವೆ. ಪ್ರತಿಯೊಬ್ಬರಿಗೂ ಕೂಡ ಆಲ್ ದ ಬೆಸ್ಟ್. ವೆಲ್ಕಮ್ ಟು ದ ಗುರುನಾರಾಯಣ ಟ್ರೋಫಿ 2025. ದಯವಿಟ್ಟು 4 ಕ್ಯಾಪ್ಟನ್ಗಳು ಮಾತ್ರ ಬಂದು ಬನ್ನಿ. 4 ಜನ ಕ್ಯಾಪ್ಟನ್ ಮಾತ್ರ ತುಂಬಲ್ಲಿ ಯಾವ ಮಾಸ ತುಂಬಾರೆ ಕುಡಿರಬಹುದು. ಸರ್ ಆಲ್ ದ ಬೆಸ್ಟ್. ಫಸ್ಟ್ ಮ್ಯಾಚ್ ಕನ್ಯಾಡಿ ವರ್ಸಸ್ ಉಜಿರೆ. ಕನ್ಯಾಡಿ ಉಜಿರೆ ಎಸ್ ಟಾಸ್ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ನಮ್ಮ ಅತಿಥಿಗಳು ಎಸ್ ಕಿರಣ್ ಸರ್ ಬ್ರದರ್ಸ್ ವಿಜಯದ ಪ್ಲೇಯರ್ ಕೂಡ ಇವತ್ತು ಟಾಸ್ ಕಾರ್ಯಕ್ರಮವನ್ನು ಮಾತುಕೊಡುತ್ತಿದ್ದಾರೆ. ಶ್ರೀಯುತ ರವಿಕುಮಾರ್ ಅದೇ ರೀತಿಯಾಗಿ ಶ್ರೀಯುತ ಜನಾರ್ದನ್ ಸಿಂಧು ಲೆಟರ್ಸ್ನ ಪ್ರೊಪರೇಟರ್ಗಳು ಈ ಒಂದು ಟಾಸ್ ಕಾರ್ಯಕ್ರಮದಲ್ಲಿ ಕಂಡುಕೊಳ್ಳುವುದು ವಿನಂತಿಯನ್ನು ಮಾಡಿಕೊಡ್ತಾರೆ. ಎಸ್ 4 ವರ್ಷದ ಮಿತ್ರ ಪ್ರೇಮಿಗಳಿಗೆ ಟೆನ್ಷನ್ ಜಾಸ್ತಿ ಸರ್. ನಾನು ಒಂಚೂರು ಮೊಬೈಲಿಗೆ ಫ್ರೀ ಕೊಡಲೆ ಗೊಬ್ಬರದ ಹಂಚಿ ಬಂದೆ ಮಾಡಿ. ಎಸ್ ಟಾಸ್ ಕಾರ್ಯಕ್ರಮಕ್ಕಾಗಿ ಈಗ 200 ನಾಯಕರ ಜೊತೆಗಾಗಿ ಎಸ್ ಕಾಲ್ ಫಾರ್ ಕನ್ಯಾಡಿ. ಟಾಸ್ ವಿನ್ ಬೈ ಕನ್ಯಾಡಿ ಸರ್ ಅಂತ ಹಿಡಿಕೊಳ್ಳಬಲ್ಲೆ. ದಯವಿಟ್ಟು ಫಸ್ಟ್ ಮ್ಯಾಚ್ ಟಾಸ್ ವಿನ್ ಆದರೆ ಕನ್ನಡಿ ಸರ್ ನೀವು ಡಿಸಿಷನ್ ಬರೋಡಿದ್ದೇನೆ. ಎಸ್ ಬ್ಯಾಟ್ ಫಾಸ್ಟ್ ಎಂಬ ನಿರ್ಧಾರವನ್ನು ಮಾಡಿಕೊಡ್ತಾ ಇದೆ ಕನ್ಯಾಡಿ. ಎಸ್ ಟಾಸ್ ವಿನ್ ಬೈ ಟೀಮ್ ಪ್ರಶಾಂತ್ ಸರ್ ಡಿಸಿಷನ್. ಎಸ್ ಕೋಟಿ ಚೆನ್ನಯ್ಯ ಟಾಸ್ ವಿನ್ ಬೈ ಕೋಟಿ ಗೊತ್ತಾಗುತ್ತೆ ಡಿಸಿಷನ್ ಸರ್. ನೀವು ಡಿಸ್ಕಸ್ ಮಾಡೋ ಟೈಮ್ ಒಂದು ನೀವು ಡಿಸ್ಕಸ್ ಮಾಡಿ. ಎಸ್ ಆರಂಭಿಕ ಪಂದ್ಯಾಟಕ್ಕಾಗಿ ಈಗಾಗಲೇ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ಳುವ ವಿನಂತಿಯನ್ನು ಮಾಡಿಕೊಡ್ತೇವೆ. ಉಚಿತ ವಿರುದ್ಧವಾಗಿ ಫ್ರೆಂಡ್ಸ್ ಕನ್ಯಾಡಿ 2 ಬಲಾಢ್ಯ ತಂಡಗಳ ಸಮಾಗಮದ ಹೋರಾಟ ಅಂಡರ್ಆರ್ಮ್ ರೂಪದಲ್ಲಿ ಕ್ರಿಕೆಟ್ ಅಂಕಣದಲ್ಲಿ ಜರುಗಲಿಕ್ಕಿದೆ. ಇದೀಗ ಅಂಕಣದಲ್ಲಿ ಬರಮಾಡಿಕೊಡ್ತಾ ಇದ್ದೇವೆ. ಉಚಿತ ವಿರುದ್ಧವಾಗಿ ಕನ್ಯಾಡಿ. ಈ ಪಂದ್ಯಾಟದ ಮುಂದಿನ ಹಂತದ ವಿದ್ಯಮಾನದಲ್ಲಿ ನಮ್ಮೊಂದಿಗೆ ಕೂಡಿಕೊಳ್ಳುವರಿದ್ದಾರೆ ಕನ್ಯಾಡಿ ಪರಿಸರದಲ್ಲಿರ್ತಕ್ಕಂಥ ಮತ್ತೋರ್ವ ವೀಕ್ಷಕ ವಿವರಣೆಗಾರರು ಶ್ರೀಯುತ ಚೈತ್ರವನ್ನು ಬಳಸಿ ಮಾಡಿಕೊಡುತ್ತಾರೆ. ವರ್ಷಗಳ ಮೇಲ್ಪಟ್ಟ ಲೆಜೆಂಡ್ ತಾರೆಗಳ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ಭವ್ಯ ಕ್ರೀಡಾಂಗಣದಲ್ಲಿ ಸಾಗುವಲ್ಲಿದೆ. ಆರಂಭಿಕ ಪಂದ್ಯಾಟ ಕನ್ಯಾಡಿ ವಿರುದ್ಧವಾಗಿ ಉಜಿರೆಯ ಲೆಜೆಂಡ್ ತಾರೆಗಳ ನಡುವೆ ನಡೆಯಲಿದೆ. ಹಲವಾರು ವರ್ಷಗಳ ಬಳಿಕ ಮತ್ತೆ ಚೆಂಡು ಮತ್ತು ತನ್ನನ್ನು ಹಿಡಿದು ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿಕೊಂಡು ಆಟವನ್ನ ಆಡಲಿಕ್ಕಿದ್ದಾರೆ. ಬಿಲ್ಲವ ಸಮಾಜದ 40 ವರ್ಷ ಮೇಲ್ಪಟ್ಟಂತಹ ಅಂಡರ್ಆರ್ಮ್ ಕ್ರಿಕೆಟ್ ತಾರೆಗಳು
ಶ್ರೀ ಗುರುನಾರಾಯಣ ಟ್ರೋಫಿ 2025ರ ಈ ಒಂದು ಸುಂದರ ಕ್ಷಣದಲ್ಲಿ ಮತ್ತೆ 90-2000ದ ದಶಕಗಳಲ್ಲಿ ತನ್ನ ಕ್ರಿಕೆಟ್ನ ಛಾಪನ್ನ ಮೂಡಿಸಿರುವಂತಹ ಲೆಜೆಂಡ್ ತಾರೆಗಳ ಕ್ರಿಕೆಟ್ ಪಂದ್ಯಾಕೂಟ ಮತ್ತೆ 2025ರಲ್ಲಿ ಭವ್ಯ ಅಚ್ಚರಿಗಲ್ಲು ಮೈದಾನದಲ್ಲಿ ಸಾಗಿ ಬರಲಿಕ್ಕಿದೆ. ಅಂಡರ್ ಆರ್ಮ್ ಕ್ರಿಕೆಟ್ ಮಾದರಿಯಲ್ಲಿ ಈ ಪಂದ್ಯಗಳು ಸಾಗಿ ಬರಲಿಕ್ಕಿದೆ. 4 ಲೆಜೆಂಡ್ ತಾರೆಗಳ ಕ್ರಿಕೆಟ್ ತಂಡಗಳು ರಚನೆಯಾಗಿದ್ದು ಮೊದಲ ಪಂದ್ಯಾಟ ಕನ್ಯಾಡಿ ವಿರುದ್ಧವಾಗಿ ಉಸಿರೆ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಈಗಾಗಲೇ ನಾಣ್ಯ ಚಮಕೆಯನ್ನು ಗೆದ್ದುಕೊಂಡಿರುವಂತಹ ಕನ್ಯಾಡಿ ತಂಡ ದಾಂಡುಗಾರಿಕೆಯನ್ನ ಆಯ್ದುಕೊಂಡಿದೆ. ತೀರ್ಪುಗಾರರು ಆದಷ್ಟು ಬೇಗ ಪಂದ್ಯವನ್ನ ಮುಂದುವರಿಸಿ ಇನ್ನು ಕೂಡ ಓವರ್ ಆರ್ಮ್ ಮಾದರಿಯ 6 ಪಂದ್ಯಗಳು ಇಂದಿನ ಈ ಮೈದಾನದಲ್ಲಿ ಸಾಗಿ ಬರಬೇಕಿದೆ. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ, ಪಂದ್ಯವನ್ನು ಆರಂಭಗೊಳಿಸಿ. 3 ಓವರ್ಗಳಿಗೆ ಸೀಮಿತಗೊಂಡಿರುವಂತಹ ಪಂದ್ಯಾಟ ಅಂಡರ್ ಆರ್ಮ್ ಮಾದರಿಯಲ್ಲಿ ಪಂದ್ಯಗಳು ಸಾಗಿ ಬರಲಿಕ್ಕಿದೆ. ಈ ಪಂದ್ಯವನ್ನ ವೀಕ್ಷಣೆ ಮಾಡಲು ನಮ್ಮೊಂದಿಗೆ ಗೌರವ ಉಪಸ್ಥಿತಿಯನ್ನು ನೀಡಿಕೊಳ್ತಾ ಇದ್ದಾರೆ ಶ್ರೀಯುತ ದೇವಿ ಪ್ರಸಾದ್ ಗ್ರಾಫಿಕ್ಸ್ ಬೆಳ್ತಂಗಡಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. 4 ಓವರ್ಗಳ ಪಂದ್ಯಾಕೂಟ. ಎತ್ತರದ ಚೆಂಡುಗಳಿಗೆ ನೋ ಬಾಲ್ ಘೋಷಣೆಗಳಿರುವುದಿಲ್ಲ, ಕೇವಲ ಅಡ್ಡ ಚೆಂಡಿನ ಘೋಷಣೆಗಳು ಮಾತ್ರ ಇರ್ತವೆ. ಹಲವಾರು ವರ್ಷಗಳ ಬಳಿಕ ಮತ್ತೆ ದಂಡನ್ನ ಹಿಡಿದುಕೊಂಡು ಕನ್ಯಾಡಿಯ ಪರವಾಗಿ ದಾಂಡುಗಾರಿಕೆ ನಡೆಸಿಕೊಳ್ಳಲಿಕ್ಕಿದ್ದಾರೆ ಮಿಸ್ಟರ್ ಲೋಹಿತ್. ಅದೇ ರೀತಿ ಪುರುಷೋತ್ತಮ್. ಲೆಜೆಂಡ್ ತಾರೆಗಳ ಪಂದ್ಯಾಕೂಟ ಆರಂಭಿಕ ಪಂದ್ಯ ಈಗ ಸಾಗಿ ಬರ್ತಾ ಇದೆ. ಆರಂಭಿಕ ದಾಂಡಿಗರಾಗಿ ಕನ್ಯಾಡಿ ಪರವಾಗಿ ಪುರುಷೋತ್ತಮ್, ಅದೇ ರೀತಿ ಲೋಹಿತ್ ರವರು 3 ಓವರ್ಗಳ 3 ಓವರ್ಗಳ ಪಂದ್ಯಾಟ ನಡೆಯಲಿಕ್ಕಿದೆ. ಒಟ್ಟಾರೆಯಾಗಿ 4 ಲೆಜೆಂಡ್ ತಂಡಗಳು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಬೌಲರ್ ನೇಮ್ ಚಂದ್ರ. ಆರಂಭಿಕ ಓವರ್ಗಾಗಿ ಚಂದ್ರರವರ ಪರಿಚಯವಾಗ್ತಾ ಇದೆ. ಬಹುಶಃ ಹಳೆಯ ನೆನಪುಗಳನ್ನ ಮತ್ತೆ ಮೆಲುಕು ಹಾಕಿಕೊಂಡು ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸ್ತಾ ಇದ್ದಾರೆ. ಎಡಗೈ ದಾಂಡಿಗ ಸ್ಟ್ರೈಕ್ ಬದಿಯಲ್ಲಾದ್ರೆ ಬಲಗೈ ದಾಂಡಿಗ ಲೋಹಿತ್ ರವರು ನಾನ್ ಸ್ಟ್ರೈಕ್ ವಿಭಾಗದಲ್ಲಿ 3 ಓವರ್ಗಳಿಗೆ ಸೀಮಿತಗೊಂಡಿರುವಂತಹ ಪಂದ್ಯಾಟ. ತೀರ್ಪುಗಾರರ ಪೀಠದಲ್ಲಿ ಹತ್ತಿರ ಕಂಡಿನ ಮುಂದಿನ ತೀರ್ಪುಗಾರರು ಮಿಸ್ಟರ್ ಮನೀಶ್, ಅದೇ ರೀತಿ ಮಿಸ್ಟರ್ ಚಂದ್ರಶೇಖರ್ ಔಜಿರೆ. ಆರಂಭಿಕ ಚೆಂಡು ಸುಂದರತೆಯ ಚೆಂಡಾಗಿತ್ತು. ನಿಧಾನಗತಿಯ ಚೆಂಡು ದಂಡಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಸಮಯದ ಅವಕಾಶಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಮಿಸ್ಟರ್ ಪುರುಷೋತ್ತಮ. ಮತ್ತೆ ಬಾರಿಗೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ಗಾಳಿಯಲ್ಲಿ ತೇಲಿಕೊಂಡಂತಹ ಚೆಂಡು ಕ್ಯಾಚ್ ಅನ್ನ ಕೈ ಚೆಲ್ಲಿಕೊಂಡ್ರು. ಆರಂಭಿಕ ಬೌಂಡ್ರಿಗೆ ಕೂಡ ದಾಖಲಾಗ್ತಾ ಇದೆ. ಬಹುಶಃ ಪುರುಷೋತ್ತಮ್ ರವರು ತನ್ನ ಕ್ರಿಕೆಟ್ ಜೀವನದ
ನಿವೃತ್ತಿಯ ಬಳಿಕ ಲೆಜೆಂಡ್ ಪಂದ್ಯಾಟದಲ್ಲಿ ಮೊದಲನೇ ಬೌಂಡ್ರಿಯನ್ನು ಕೂಡ ಈ ಪಂದ್ಯಾಟದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಎರಡನೇ ಎಸೆತದಲ್ಲಿ ಒಂದು ಸುಂದರವಾದಂತಹ ಬೌಂಡ್ರಿಯನ್ನು ದಾಖಲಿಸಿಕೊಂಡ್ರ ಮೂಲಕ ಅದರ ಖಾತೆಯನ್ನು ಕೂಡ ಆರಂಭಗೊಳಿಸ್ತಾ ಇದ್ದಾರೆ. ಮೊತ್ತ 4
ಪ್ರದರ್ಶನವನ್ನು ಮುಂದುವರಿಸ್ತಾ ಕೈ ಹಾಕ್ತಾ ಇದ್ದಾರೆ. ಮತ್ತೆ ಸುಂದರತೆಯ ಚೆಂಡಾಗಿದ್ದು ಗೂಟ ರಕ್ಷಣೆಯಲ್ಲಿ ಸಂಪೂರ್ಣಗೊಳ್ತಾ ಅದರ ಮೊತ್ತ ಏರಿಕೆ ಆಗ್ತಾ ಇದೆ. 40 ಓಟಗಳು. ಮತ್ತೆ ಬಿರುಸಿನ ಆಟದ ಪ್ರಯತ್ನ ಈ ಓಟಗಳು ಕೂಡ ಜಮೆಗೊಳ್ತಾ ಇದೆ. ಕ್ಯಾಚ್ ನ ಅವಕಾಶಗಳಿದ್ದು ಬಹುಶಃ ಚೆಂಡಿನ ಗತಿಯನ್ನ ನಿರ್ಧರಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲತೆಯನ್ನು ಕಂಡುಕೊಂಡು ಅವಳಿ ಓಟಗಳನ್ನು ಕೂಡ ಬಿಟ್ಟು ಬರ್ತಾ ಇದ್ದಾರೆ. ಮತ್ತೆ ಸ್ಟೆಪ್ ಔಟ್ ಮಾಡಿ ದಂಡಿಸುವಂತಹ ಪ್ರಯತ್ನ. ಲಾಂಗ್ ಆಫ್ ವಿಭಾಗದಲ್ಲಿ ಓಟವನ್ನು ಗಳಿಸಿಕೊಳ್ತಾ ಮತ್ತೆ ಅವಳಿಯ ಪ್ರಯತ್ನ. ರನ್ಔಟ್ ನ ಪ್ರಯತ್ನಗಳಿತ್ತು. ಇದಾದ ಬಳಿಕ ಮಾಡಿಕೊಳ್ತಾ ಇದ್ದಾರೆ. ಹಂತದಲ್ಲಿ ಮೊದಲ ಹುದ್ದರಿಯನ್ನು ಕೂಡ ಪಡೆದುಕೊಳ್ತಾ ಇದೆ. ಮತ್ತೊಂದು ಲೆಜೆಂಡ್ ತಾರೆಗಳ ಪಂದ್ಯಾಟ ನಡೆಯುತ್ತಿದೆ. ಕಾಶಿಪಟ್ನ ವಿರುದ್ಧವಾಗಿ ಪುದುವೆಟ್ಟು ತಂಡಗಳ ನಡುವೆ ಮುಂದಿನ ಲೆಜೆಂಡ್ ಪಂದ್ಯಾಟ ನಡೆಯಲಿಕ್ಕಿದೆ. ಕನ್ನಡಿ ತಂಡ 46 ಓಟಗಳನ್ನ ಕಲೆ ಹಾಕಿಕೊಂಡು ಉಸಿರೆ ತಂಡಕ್ಕೆ ಮುಂದಿನ ಪಂದ್ಯಾಟಕ್ಕಾಗಿ ಕಾಶಿಪಟ್ನ ವಿರುದ್ಧವಾಗಿ ಪುದುವೆಟ್ಟು ಎರಡು
ಫೋನ್ ಮಾಡ್ತಿದ್ದಲ್ಲ ಅಣ್ಣ ಯಾರನ್ನ ಫೋನ್ ಮಾಡಿರ ನನಗೆ ಭಯ ಬೇರೆ. ಆಶೀಶ್ ಬೆಳಗಿನ ಜಾವ 4 ಗಂಟೆಗೆ ಫೋನ್ ಮಾಡಿದ್ದಾನೆ. ನಾನು ಸುಸ್ತಾಗಿ ಮಲಗಿದ್ದೆ ಮರೆ. ನಾನು ಮಾಂತೇಶ ಅಡ್ಜಸ್ಟ್ ಮಾಡ್ತೇನೆ ಅಂತ ಹೇಳಿದ್ದಕ್ಕೆ ನಾನು ಕಾಲೇ ಮಾಡಲಿಲ್ಲ. ಬಾಯ್ ಇದ್ದಿದ್ರೆ ಹೇಳ್ತಿದ್ರಂತೆ ಹುಡುಗರ ಇದೇನೋ ಕಂಪ್ಲೇಂಟ್ ಮೇಲ್ಗಡೆ ಹೋದ್ರೆ ಏನು ಮಾಡ್ಬೇಕಪ್ಪ ಮಗ ಇದು ನನಗೆ. ಹೌದಪ್ಪ ನೀನು ಆರಾಮ್ ಬಚ್ಚ ಹೋಗಿದ್ದೆ, ನೈಟ್ ಸೆಕ್ಯೂರಿಟಿ ನಾನಲ್ವೇ. ಅವ್ರು ಹೇಳೋರು ನನಗೆ ಇನ್ಫಾರ್ಮ್ ಮಾಡ್ದಲ್ಲ. ಯಾರಿಗೆ ಹೇಳಿದ್ದಪ್ಪ? ಬರೇ ಹೇಳೋದು ಹಿಂಗಾಯ್ತಲ್ಲ ನೀನು. ಯಾರಿಗೆ ಹೇಳಿದ್ದಪ್ಪ? ಅವ್ರೇನಂದ್ರೆ ತೊಂದರೆ ಇಲ್ಲ ಬಿಡು ಮಗ, ಆಯ್ತು ಹುಡುಗರು ಬಿಡು ಅಲ್ಲಿ ಅಂತ ಮತ್ತೆ ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ಬೇಡಪ್ಪ ಅಂತಂದ್ರು. ಇಲ್ಲ ನಾನು ಅವ್ನ ನಂಬಿಕೆ ನಾನು ಇಲ್ಲಾಂದ್ರೆ ಬರ್ತಿದ್ದೆ. ಸಂಜೆ 6 ಗಂಟೆ ಹೊರಟ್ರು 7, 8ವರೆಗೆ ನಾನು ಅಲ್ಲಿ ಇರ್ತಿದ್ದೆ. 2.5 ಗಂಟೆ ಜರ್ನಿ ಧರ್ಮಸ್ಥಳದಿಂದ. ಎಲ್ಲಿದ್ದೆ? ಎಲ್ಲಿ ಇದು ಇದ್ದಂತೆ ಎಲ್ಲಿ ತೀರ್ಥ ಇಲ್ಲ. ಎಲ್ಲಿ ಮಲಗಿದ್ದೆ? ಅಲ್ಲೇ ಮಲಗಿದ್ದೆ ಬೆಳಗ್ಗೆದಾಗ. ನಾವು ಸ್ವಿಚ್ ಆಫ್ ಮಾಡೇನೆ. ಇವನು ಏನಾಯ್ತು ದೂರ ಬಾರ ಬೇರೆ, ಇವನು ಏನು ಹೆಚ್ಚಿಗೆ ಮಾಡ್ಕೊಂಡು ಏನು ಕತೆ ಅಮ್ಮಂಗ ಆಯ್ತು ಮರೆ ನಮಗೆ. ಮತ್ತೆ ಇದು ಪವರ್ ಬ್ಯಾಂಕ್ ಇರಲಿಲ್ಲ, ತಗೊಂಡೋಗಿದ್ದೆ ಇಲ್ಲಿದ್ದ. ಏನಾಯ್ತು? 28ರ ಅವಶ್ಯಕತೆ. ಹೌದೇ? ಮತ್ತೆ ಹೆಂಗೆ ಮಾಡಿದೆ? ಹೌದು, 2 ಫೋನ್. ಇನ್ನೊಂದು ಫೋನ್ ಎಲ್ಲಿತ್ತಪ್ಪ? ಹೌದೇನು? ಇನ್ನೊಂದು ಫೋನ್ ತಂದೇನು? ವರ್ಕ್ ಆಗುತ್ತಾ? ಒಂದು ತಿಂಗಳು ಅಡ್ಜಸ್ಟ್ ಮಾಡಿ ಹೊಸ ಮೊಬೈಲ್ ತಗೊಂತಿ. ಸುಮ್ಮನೆ ಕ್ಯಾಶ್ ಕೊಡ್ತಾವಂತಿ. ಸರಿ ಇಲ್ಲನಪ್ಪ, ಜೋರಾಯ್ತಪ್ಪ. 2 ದಿನದಿಂದ ನಾ ಸುಸ್ತಾಗಿ ಹೋಗಿದ್ದು ಮನುಷ್ಯನಾಲೆ. ಸುಸ್ತು ಹೊಡ್ತೀನಿ. ಬಿಸಿಲು ಮಂಗಳೂರಿಗಿಂತ ಬಿಸಿಲು ಜಾಸ್ತಿ ಧರ್ಮಸ್ಥಳದಲ್ಲಿ. ಉಜಿರೆ ಗೊತ್ತಲ್ಲ?
ಆ ಕಡೆ ಕ್ಯಾಮ್ರಾದು ಕಲರ್ ಜಾಸ್ತಿ ಆಗಿದೆ, ಅದು ಓವರ್ ಆಗಿದೆ ಕಲರ್ ಅದು. ಅವರು ಓವರ್ ಆಗಿರೋದ್ರಿಂದ ಮತ್ತು ಇಂಟರ್ನ್ಯಾಷನಲ್ ಕ್ಯಾಮ್ರಾಮನ್ ಅಂತಲೇ ಅವ್ರು ಹೇಳ್ತಾರೆ ಅಲ್ಲಿ. ಅದು ಅಂಗಿ ರೆಡ್ ಇದ್ರೆ ಅವ್ರ ಅಂಗಿನೇ ಒಂದು, ಅವ್ರು ಕಾಣ್ತಿರೋದು ಒಂದೇ ಕಲರ್, ಬೇರೆ ಕಲರ್ ಅಂತಿದ್ದಾರೆ ಅವರು. ಯಾರ್ಯಾರು ಅಂತಲೇ ಗೊತ್ತಾಗೋದಿಲ್ವಲ್ಲ ಅಲ್ಲಿ ಅಂತಿದ್ದಾರೆ ಅಲ್ಲಿ. ಅವನು ಬಂದು ಸಖತ್ತು ಸಿಟ್ಟಲ್ಲಿ ಮಾತಾಡಿ ಹೋದ. ಅವನು ಯಾರು ಬೋಳಿ ಮಗ ಅಲ್ಲೆಲ್ಲ ಕೂತಿದ್ದಾನೆ ಅಂತ ಹೇಳೋದು ಅವರೇ. ಇವನು ಅದ್ಯಾರೋ ಇಲ್ಲಿ ಯಾರೋ ನಿಮ್ಮ ಓನರ್ನ ಬೈಕೊಂಡು ಹೋದ ಅವನು. ಅಲ್ಲೆಲ್ಲ ಜನನ ಕಳಿಸಿಲ್ಲ, ಎಂಥದೇ ಕಳಿಸಿಲ್ಲ ಅಂತ ಬೈಕೊಂಡು ಹೋದ ಅವನು. ಇದುವರೆಗೆ ಯುವಕರು ದಾಖಲಿಸಿಕೊಂಡಂತ ಸಿಕ್ಸರ್ಗಿಂತ ಚೆಂಡು ದೂರವಾಗಿ ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಆರೋಟಗಳು ಮತ್ತೆ ಅಂಕಪಟ್ಟಿಯನ್ನು ಸೇರಿಕೊಂಡಾಗ ಅದರ ಮತ್ತೆ ಏರಿಕೆ ಆಗುತ್ತಾ 17 ತಲುಪಿದಾಗ ಮಿಸ್ಟರ್ ಪ್ರದೀಪ್ ರವರ ದಾಂಡುಗಾರಿಕೆ ಮತ್ತೆ ಬಲವಾಗಿ ದಂಡಿಸುವಂತ ಪ್ರಯತ್ನ.
ಇವರ ಸೇವೆಯನ್ನು ಅಲಂಕಾರ ವಿಭಾಗದಲ್ಲಿ ಒಂದೋಟವನ್ನು ಗಳಿಸಿಕೊಳ್ತಾ ಭಗವಂತ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಮೂವತ್ತ ಇವರಿಗೆ ಸಂಘಟಕರ ಪರವಾಗಿ ನೆರೆದಿರುವಂತಹ ಸರ್ವರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಇವರಿಗೆ ಪ್ರಸಾದವರ ಮೇಲೂ ಶಾಲು ಹೊದಿಸಿ ಸ್ಮರಣಿಕೆಯನ್ನು ಗೌರವಿಸಬೇಕು. ಅದೇ ರೀತಿ ಶ್ರೀ ಸಂತೋಷ್ ಕಡಂಬು ಇವರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೂ ಕೂಡ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆರಂಭಿಕ ಇನ್ನಿಂಗ್ಸ್ ಮೊದಲ 2 ಓವರ್ಗಳ ಮುಕ್ತಾಯ 6 ಚೆಂಡುಗಳು ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬಾಕಿ ಪರಿಚಯವಾಗ್ತಾ ಇದೆ. ಅಶೋಕ್ ಪುದುವೆಟ್ಟು ರೆಡಿ ಮಾಡ್ತೀನಿ. ಮುಖಾಂತರವಾಗಿ ಒಂದೋಟಗಳು ಕೂಟಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ.
ಮೇಲ್ಪಟ್ಟ ಮೈದಾನ ಅಧಿಕಾರಿಗಳ ಕ್ರೀಡಾಪಟುಗಳ ಅಸಮಾಗಮವು 48 ಊಟದ ಅವಶ್ಯಕತೆ ಇದೆ. ಗರಿಷ್ಠ ಮೊತ್ತದತ್ತ ಅಧ್ಯಾಪಕ ನೀಡಬೇಕಾಗಿದೆ. ಅರುವ ವಾರಿಯರ್ಸ್ ತಂಡ ಬಹಳಷ್ಟು ದಾಂಡುಗಾರಿಕೆ ಭಾಗವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಇದೀಗ 47 ಓಟವನ್ನು ಕಲೆ ಹಾಕಿ ಆಟಗಾರರು ಬಹಳ ಅದ್ಭುತ ರೀತಿಯ ಆಟಗಾರಿಕೆ ಅಫ್ಸೈಡ್ ಭಾಗದಲ್ಲಿ ಕೂಟಗಳ ಸೇರ್ಪಡೆಗೊಳ್ತಾ ಇದೆ. ಅದ್ಭುತ ರೀತಿ
ಗುಣ ಮಾಡಲಿಕ್ಕಿದ್ದೇವೆ. ಆ ನಿಟ್ಟಿನಲ್ಲಿ ಪ್ರಥಮ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಿಕೊಂಡು ಮಾಡಿಕೊಳ್ತಾ ಇದ್ದಾರೆ. ದ್ವಿತೀಯ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ಈ ಪ್ರಶಸ್ತಿಯನ್ನು ಶ್ರೀಯುತ ಹರೀಶ್ ರವರು ನೀಡಿಕೊಂಡು ಗೌರವಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಂದೀಪ್ ಮಾಯ್ಕ್ಯಾರ್ ಪಂಚಮ ಬಾರಿಗೆ ಅದ್ಭುತ ರೀತಿಯ ಸ್ಥಗಾರಿಕೆ ಪ್ರಥಮ ಓವರಿನ ಪಂಚಮ ಶೆಡ್ ಮುಕ್ತಾಯದ ಬಳಿಕ ಅಂತಿಮ ಬಾರಿಗೆ ಸೇರಬೇಕಾಗಿದೆ. ಹಳದಂಗಡಿ ಪರಿಸರದ ಆಟಗಾರರು ಬಹಳ ಅದ್ಭುತ ರೀತಿಯ ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಮೂರನೇ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ ಮಿಸ್ಟರ್ ರಚನ್ ಆರ್ ಅಯಾನ್ ಪೂಜಾರಿ ದ್ವಿತೀಯ ಓವರಿನ ಪ್ರಥಮ ಚೆಂಡು ಬಹಳ ತಾವುಗಳು ವೇದಿಕೆಗೆ ಒಂದು ಪ್ರಶಸ್ತಿಯನ್ನ ಪಡೆದುಕೊಳ್ಳಿ. ದೊಡ್ಡ ಹೊಡೆ ಚೆಂಡು ಪ್ರಮಾದ ಮಾಡಬೇಕು. ಕಡೆಗೆ ತಾವುಗಳು ದಯವಿಟ್ಟು ವೇದಿಕೆ ಒಂಟಿ ಬಿಡು
ಅಳದಂಗಡಿ. ಕೂಡ ವೇದಿಕೆಗೆ ಬರಬೇಕು. ಈ ದಿನದ ಮೊದಲ ಪಂದ್ಯಾಟದ ಪಂದ್ಯಶ್ರೇಷ್ಠ ಪಡೆದುಕೊಳ್ಳಿ. Last one ball to go. ಅಂತಿಮ ಒಂದು ಚೆಂಡಿನಾಟ.
ಈ ಬಾರಿ ಫೈನಲ್ ಲೈನ್ ಭಾಗದಲ್ಲಿ ಬೇಸುವಂತ ಪ್ರಯತ್ನ, ದಾಂಡು ಚೆನ್ನಿಡುವ ಸಂಪರ್ಕಗಳು ಸಾಧ್ಯವಾಗ್ತಾ ಇಲ್ಲ. ಬಹುಶಃ ಕನೆಕ್ಟಿವಿಟಿ ಕೊರತೆ ಎದುರಾಗ್ತಾ ಇದೆ. ಈ ಪಂದ್ಯಾಟವನ್ನು ಉಳಿಸುವಂತ ಲೆಕ್ಕಾಚಾರ ಅತ್ಯುತ್ತಮ ದಾಂಡಿಗೆ ತನ್ನನ್ನು ತೋರ್ಪಡಿಸಬೇಕಾದ ಅನಿವಾರ್ಯತೆಯಲ್ಲಿ ಮನೀಶ್ ಅಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ ಕೂಡ. ಫ್ಯಾನ್ಸ್ಗಳನ್ನು ಕಟ್ಟಿ ಹಾಕಬೇಕಾದ್ರೆ ಸರಿಸುಮಾರ 5 ಓವರ್ಗಳ ಪಂದ್ಯಾಟದಲ್ಲಿ 35ರಿಂದ 40 ಓಟವನ್ನು ಕನಿಷ್ಠವಾಗಿ ಆದರೂ ದಾಖಲಿಸಲೇಬೇಕು. ಈ ತರ್ಮದೆ ಬೇಯಿಸುವಂತ ಪ್ರಯತ್ನಗಳಿಗೆ ಒಳ ತಿರುವಿನ ಎಸೆತಗಳು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಖಿಲ ಸ್ಪಷ್ಟವಾಗಿ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ ಕೂಡ. ಲಕ್ಷ್ಮೀ ಪೆರ್ಲಾ ಈ ಹಂತದಲ್ಲಿ ಅಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಈ ತರ್ಮದೆ ಮತ್ತೆ ಅತಿಕ್ರಮ ವೈಡ್ ಬಾಲ್, ಉಚಿತ ಓಟದ ಹೆಚ್ಚುವರಿ ಕೊಡುಗೆ. ಈಗ ಅಂಕಿಅಂಶ ಮಟ್ಟಿಗೆ ಕೊಡಿಕೊಡ್ತಾ ಇದೆ. ತಂಡದ ಗಳಿಕೆ 2ಕ್ಕೆ ತಲುಪ್ತಾ ಇದೆ ಕೂಡ. ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜರುಗ್ತಾ ಇರ್ತಕ್ಕಂತಹ ಗುರುನಾರಾಯಣ ಟ್ರೋಫಿ ಬಿಲ್ಲವ ಸಮಾಜ ಬಾಂಧವರಿಗಾಗಿ ಜರುಗ್ತಾ ಇದೆ. ಬಹುಶಃ ಬಿಲ್ಲವ ಸಮಾಜ ಕೂಡ ರಾಜ್ಯ ಟೆನಿಸ್ ಬಾಲ್ ಕ್ರಿಕೆಟ್ಗೆ ಬಹಳಷ್ಟು ಆಟಗಾರರನ್ನು ಕೂಡ ಮಾಡಿರ್ತಕ್ಕಂಥ ಒಂದು ಸಮಾಜ. ಕಾಲಾಂಚಿನ ಎಸೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪವರ್ ಪ್ಲೇ ಹಂತದಲ್ಲಿ ಒಂದು ಕಟ್ಟುನಿಟ್ಟಿನ ಉರಿದಾಳಿಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ ಎಸೆತಗಾರರು. ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಫ್ಯಾಂಟಸಿ. ಅಖಿಲನ ಹಸ್ತಗಾರಿಕೆಯಲ್ಲಿ ಆರಂಭಿಕ 5 ಎಸೆತಗಳು ಡಾಟೆಡ್. ಕೇವಲ 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅಲ್ಪ ಮಟ್ಟಿಗೆ ಮರ್ಮಲ್ಗೆ ಬೇಜಾರಾಗ್ತದೆ. ಎರಡನೇ ಎಸೆತ ಕೂಡ ಡಾಟ್ ಬಾಲ್. ಒಳ ತಿರುವು ಹೊರ ತಿರುವು ಸರಾಗವಾಗಿ ದಾಂಡಿಗರನ್ನು ವಂಚಿಸುವಲ್ಲಿ ಪ್ರಮುಖ ಘಟ್ಟದ ಕಾರ್ಯನಿರ್ವಹಣೆಯನ್ನು ಮಾಡಿಕೊಡ್ತಾ ಇದೆ. ಬಹುಶಃ ಅನಿಲ್ ಒಂದು ತರ್ಕವಾದ ಎಸೆತವನ್ನು ತೋರ್ಪಡಿಸ್ತಾ ಇದ್ದಾರೆ. ಲಯವಾದ ದಾಳಿಯನ್ನು ನಡೆಸಿಕೊಡ್ತಾ ಇದ್ದಾರೆ ಕೂಡ. 3ನೇ ಪ್ರಯತ್ನ ಮಾಡಿ ಕಿಶೋರ್ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಶೂನ್ಯದ ಕಿರೀಟವನ್ನು ಧರಿಸುವ ಮುಖಾಂತರವಾಗಿ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾದ್ರೆ ಇವಾರೆ ಮಾರ್ಮಾಲ್ ಕುಮಾರಿ ನಿಶಿಕಾ ಅಲ್ಪ ಮಟ್ಟಿಗೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ.
ಚೆಂಡು ಈ ಬಾರಿ ಓಟಗಳಿಗೆ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ ಅನಿಲ್. ಬಹಳಷ್ಟು ಉತ್ತಮ ರೀತಿಯ ಸಂಘಟಿತ ವರ್ಗವನ್ನು ದಾಖಲಿಸಿಕೊಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸ್ಟ್ರೈಕ್ ರೊಟೇಟ್ ಬೆಂಗಳೂರಿನ ಪ್ರಮುಖ ಮಧ್ಯಮ ಕ್ರಮಾಂಕದ ಆಧಾರ ಸ್ತಂಭ ಕೂಡ ಬಿಲ್ಲವ ಸಮ. ಅದೇ ರೀತಿಯಾಗಿ ಕೆರಿಬಿಯನ್ ಶೈಲಿ ಆಟಗಾರ ಕೂಡ ಮನೀಷ. ನಿರ್ಣಯ ದಿನದಲ್ಲಿ ಮತ್ತೊಂದು ಮನಸ್ಸು ನಡೆದ ದಾಖಲಿಸಿದ್ರು. ಮುಖಾಂತರವಾಗಿ ಕಾರ್ನರ್ ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ರವಾನೆ ಕಾಡ್ತಾ ಇದೆ. ಬಹುಶಃ ಆರ್ಸಿಬಿಯ ಋತುವೊಂದಕ್ಕೆ ವಿರಾಟ್ ಕೊಡಮಾಡುವಂತ ನಗದು ಪುರಸ್ಕಾರದ ಮೊತ್ತ 20.8 ಕೋಟಿ. ಅಲ್ಲ ಅದು ಇದು ಬಾಲ್ ನನ್ನ ಕಡೆಗೆ ಬಂತು. ಅದು ಔಟ್ ಮಾಡಿದೆ. ಆದ್ರೂ ಅದು ಇವತ್ತಿನ ದಿನಮಾನದಲ್ಲಿ ಭಾರತೀಯ ಬಿಸಿಸಿಐ ಸಂಸ್ಥೆ ಐಸಿಸಿಯನ್ನು ಕೊಂಡುಕೊಳ್ಳುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಮಧ್ಯೆ ಬೇಯಿಸುವಂತ ಪ್ರಯತ್ನಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಾಂಡು ಬಿಟ್ಟು ಬ್ಯಾಡಿಗೆ ಲಭಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಆರಂಭಿಕ ಎಸೆತ ಸಿಕ್ಸರ್, ಬಳಿಕ ಮತ್ತೆ ಸಿಕ್ಸರ್. ಇದೀಗ ಡಾಟ್ ಬಾಲ್. ಇದೇ ವಿಚಾರ ಇದೀಗ ಜೀವದಾನದ ರೂಪವನ್ನು ಮಾಡಿಕೊಳ್ಳುತ್ತದೆ. ಪ್ರತಿಯೊಂದು ಕ್ಯಾಚ್ಗಳು ಪಂದ್ಯಾಟದಲ್ಲಿ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಉದಾಹರಣೆಗೆ 2023ರಲ್ಲಿ ಜರುಗಿರ್ತಕ್ಕಂಥ T20 ವರ್ಲ್ಡ್ ಕಪ್ ನ ಪಂದ್ಯಾಟದಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಅವರು ಪಡೆದಿರ್ತಕ್ಕಂಥ ಒಂದು ಕ್ಯಾಚ್ ಭಾರತ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೆ ಕೊಂಡೊಯ್ದಂತ ಉದಾಹರಣೆ ಕೂಡ ಇದೆ.
ನಡೆದ ಗಳಿಕೆ 19ಕ್ಕೆ ತಲುಪ್ತಾರೆ. ಈ ತರವಾದ ಮಿಡ್ ವಿಕೆಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಂದು ಹೆಚ್ಚುವರಿ ಕೂಡ ನಡೆದ ಗಳಿಕೆ ಇದೆ. ಮತ್ತೊಮ್ಮೆ ಸ್ಪೀಡ್ ದುಬಾರಿ ಆಗ್ತದೆ. ಓವರ್ ಮುಖ್ಯವಾಗಿ ಓಟಗಳು ಪೂರೈಕೆಯನ್ನು ಕಾಣ್ತಾ ಇದೆ. ಮತ್ತ ತನ್ನ ಚೆಂಡಿ ಮಾರಿ ಮಿಡ್ ವಿಕೆಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಪ್ರಯತ್ನ ಐದನೇ ಬಾರಿಗೆ ಹಿಡಿತವನ್ನು
ಒಂದು ವರ್ಷಗಳನ್ನು ಪೂರೈಸುತ್ತ ಪ್ರಯತ್ನ ಮತ್ತೊಂದು ರನ್ಔಟ್ ಪ್ರಕರಣ ದಾಖಲಾತಿ ಕಾಣ್ತಾ ಇದೆ. ಮುಖಾಂತರವಾಗಿ 29-3 ಹೊಸ ದಾಂಡಿಗ ಶರಣ ಅಂಕಣ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. ಅಂಕಣದ ಒಳಭಾಗದಲ್ಲಿ ಸಹೋದರ ಮನೀಶ್, ಅದೇ ರೀತಿಯಾಗಿ ಶರಣ್ ಗಿರೀಶ್ನ ಒಳಭಾಗದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಬಹುಶಃ ಫ್ಲವರ್ ಸಹೋದರರು ಜಿಂಬಾಬ್ವೆ ತಂಡದ ಭಾಗವಾಗಿ ಗುರುತನ್ನು ಮಾಡಿಕೊಂಡ ಉದಾಹರಣೆ. ಡಾಟ್ ಬಾಲ್ ಹೆಚ್ಚುವರಿ ಮನೀಶ್ ಕೂಡ ಇನ್ನಿಂಗ್ಸ್ ಸಾಧ್ಯವನ್ನು ಕಾಣಬೇಕಾಗ್ತಾ. ಮನೀಶ್ ನಿರ್ಗಮನದ ಬಳಿಕವಾಗಿ ಬೆಳ್ಳೆ ಕಡೆ 6 ಎಸೆತಗಳಲ್ಲಿ 5 ಓಟವನ್ನು ದಾಖಲಿಸಬೇಕಾದ ಪರಿಸ್ಥಿತಿಯಲ್ಲಿ ಸತತ 5 ಎಸೆತಗಳು ಡಾಟ್ ಬಾಲ್ ಬಳಿಕವಾಗಿ 6ನೇ ಚೆಂಡನ್ನು ಸಿಕ್ಸರ್ಗೆ ಹತ್ತಿದಂತ ಉದಾಹರಣೆ ಮುಖಾಂತರವಾಗಿ ರಾಕರ್ಸ್ ಅನ್ನು ಮೊದಲ ತಂಡವಾಗಿ ಫೈನಲ್ಗೆ ಕೊಂಡೊಯ್ದಂತ ಉದಾಹರಣೆ ಇದೆ. ಈ ತರವಾಗಿ ಬೇಸುವಂತ ಪ್ರಯತ್ನ, ಒಂದರ ಆವರಿಸಿಕೊಂಡು ಬೇಸುವ ಪ್ರಯತ್ನ, ಶಂಕರ್ ಹೆಚ್ಚುವರಿ ಸಿಕ್ಸರ್. ಬಹುಶಃ 30 ಎಸೆತ 43ರ ಟಾರ್ಗೆಟ್ ಅದಾವ ರೀತಿಯಲ್ಲಿ ಪಂದ್ಯಾಟವನ್ನು ಉಳಿಸ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ತಂಡ. ಫ್ಯಾಂಟಸಿ ಗೆಲುವಿಗಾಗಿ 43 ರನ್ನವನ್ನು ದಾಖಲಿಸಬೇಕಂತ ಅನಿವಾರ್ಯತೆ ಇದೆ. ಬಹುಶಃ ನಿನ್ನೆ ದಿನದಲ್ಲಿ ಮುಕ್ತಾಯ ಕಂಡಿರ್ತಕ್ಕಂಥ ಮತ್ತೊಂದು ದಾಖಲೆಯ ಪಂದ್ಯಾಟ ಹಾಸನ ಜಿಲ್ಲೆಯ ವಿಜಯನಗರ ಪರಿಸರದಲ್ಲಿ ಜರುಗಿರ್ತಕ್ಕಂಥ ಪಂದ್ಯಾವಳಿ. 40 ಗಜಗಳ ರೂಪದಲ್ಲಿ ಜರುಗಿರ್ತಕ್ಕಂಥ ಪಂದ್ಯಾವಳಿಯಲ್ಲಿ ರಾಜ್ಯದ ಬಲಾಢ್ಯ ತಂಡಗಳು ಸಮಾಗಮವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಸೆಮಿಫೈನಲ್ ಹಂತದಲ್ಲಿ ಕರಾವಳಿಯ 2 ದೈತ್ಯ ತಂಡಗಳು ಬಹುತೇಕವಾಗಿ ಸೋಲನ್ನು ಒಪ್ಪಿಕೊಡ್ತದೆ. ಇತ್ತೀಚೆಗಷ್ಟೇ ಮುಕ್ತಾಯ ಕಂಡಿರುವ BSC ಟ್ರೋಫಿಯ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿರ್ತಕ್ಕಂತಹ ಪಾಂಚಜನ್ಯ ಕೋಟ, ಅದೇ ರೀತಿಯಾಗಿ NSC ಮಲ್ಪೆ ಸರಾಗವಾಗಿ JK ಬೆಂಗಳೂರು ವಿರುದ್ಧವಾಗಿ ಪಾಂಚಜನ್ಯ ಸೋಲನ್ನು ಒಪ್ಪಿಕೊಡ್ತದೆ. ಆ ಬಳಿಕವಾಗಿ 2ನೇ ಸೆಮಿಫೈನಲ್ ಹಂತದಲ್ಲಿ ಸಚಿನ್ 11 ಬೆಂಗಳೂರು ವಿರುದ್ಧವಾಗಿ NSC ಮಲ್ಪೆ ಸೋಲನ್ನು ಕಾಣುತ್ತದೆ.
ಬಳಿಕ ಎರಡು ತಂಡಗಳ ರೋಚಕ ಹಣಾಹಣಿಯ ಫೈನಲ್ ಪಂದ್ಯಾಟದಲ್ಲಿ 1 ಲಕ್ಷದ ನಗದು ಪುರಸ್ಕಾರಕ್ಕಾಗಿ ದಾಖಲೆ ಹೋರಾಟವನ್ನು ಕಾಣುವ ಮುಖಾಂತರವಾಗಿ ಸಚಿನ್ ಎಲೆವೆನ್ಸ್ ಬೆಂಗಳೂರಿನ ತಂಡ ಬಲಾಢ್ಯ ಅತ್ಯಂತ ಹಿರಿಯ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಒಂದಾಗಿರ್ತಕ್ಕಂಥ ಜೈ ಕರ್ನಾಟಕವನ್ನು ಸೋಲಿಸುವ ಮುಖಾಂತರವಾಗಿ ಚಾಂಪಿಯನ್ ಮಟ್ಟವನ್ನು ಅಲಂಕರಿಸುತ್ತದೆ ಕೂಡ. ಇವತ್ತಿನ ದಿನಮಾನದಲ್ಲಿ ರಾಜ್ಯದ ಪ್ರತಿಯೊಂದು ತಂಡಗಳು ಕೂಡ ಅರಸೀಕೆರೆಯ ಭಾಗದಲ್ಲಿ ದೌಡಾಯಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದೆ. ಸರಿಸುಮಾರು 2 ಲಕ್ಷ ರೂಪಾಯಿ ನಗದು ಪುರಸ್ಕಾರ ಒಳಗೊಂಡಿರ್ತಕ್ಕಂಥ 40 ಗಜಗಳ ಕ್ರಿಕೆಟ್ ಪಂದ್ಯಾಟದಲ್ಲಿ ರಾಜ್ಯದ ಪ್ರತಿಷ್ಠಿತ ತಂಡಗಳು ಹೋರಾಟವನ್ನು ಮಾಡಿಕೊಡ್ತಾ ಇದೆ ಕೂಡ. ಅದೇ ರೀತಿಯಾಗಿ ಇವತ್ತಿನ ದಿನಮಾನದಲ್ಲಿ ಫಲಿತಾಂಶವನ್ನು ಕಾಣಲಿರ್ತಕ್ಕಂಥ ಮತ್ತೊಂದು ದಾಖಲೆಯ ಪಂದ್ಯ ಬಹುಶಃ ಬ್ರಹ್ಮಾವರ ಪ್ರೀಮಿಯರ್ ಲೀಗ್ನ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಾಟಗಳು ಈಗ ಸಮಯದಲ್ಲಿ ಜರುಗ್ತಾ ಇದೆ. ಬಳಿಕವಾಗಿದೆ ಬರುವಂತಹ 7, 8, 9ರಂದು ರಾಷ್ಟ್ರ ಮಟ್ಟದ ಅಂತಾರಾಜ್ಯ ತಂಡಗಳು ಕೂಡಿ ಓಟಗಳಿಗೆ ಆಗಿರ್ತಕ್ಕಂಥ ತಂಡ ತಂಡ
ನಮ್ಮನ್ನು ಕೂಡಿಕೊಂಡವರಿದ್ದಾರೆ ಶ್ರೀಯುತ ಅರುಣ್ ಕುಮಾರ್ ನಮ್ಮ ಪೂಜಾರಿ ಸಾವ್ಯ ಭೇಟಿ ತಮ್ಮ ಗೌರವ ಉಪಸ್ಥಿತಿಯನ್ನು ನಾವು ಗುರುತಿಸಿಕೊಡ್ತಾ ಇದ್ದೇವೆ. ತಮಗೂ ಕೂಡ ಆತ್ಮೀಯ ಆದರದ ಸ್ವಾಗತವನ್ನು ಬಯಸಿಕೊಡ್ತಾ ಇದ್ದೇವೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮುಕ್ತಾಯ ಕಂಡಿರ್ತಕ್ಕಂಥ ದ್ವಿತೀಯ ಬಳಿಕವಾಗಿ ನಡೆದ ಒಟ್ಟಾರೆ ಗಳಿಕೆ 20ಕ್ಕೆ ತಲುಪ್ತಾ ಇದೆ. ಇನ್ನಿರ್ತಕ್ಕಂಥ 18 ಚೆಂಡು 23ರ ಅವಶ್ಯಕತೆ. 18ಕ್ಕೆ 23. ಬಹುಶಃ ನಿನ್ನೆ ದಿನದಲ್ಲೂ ಕೂಡ ಆರಂಭಿಕ ಲೀಗ್ ಪಂದ್ಯಾಟದಲ್ಲಿ ಫ್ರೆಂಡ್ಸ್ ಟ್ರೋಫಿಯಲ್ಲಿ ಬಲಾಢ್ಯ ತಂಡವೆನಿಸಿಕೊಂಡ ಜೀವ ಕ್ರಿಕೆಟರ್ಸ್ ತಂಡ ಬಲಾಢ್ಯ ಸಚಿನ್ 11 ವಿರುದ್ಧವಾಗಿ ಕಡೆಯ ಓವರ್ನಲ್ಲಿ 4 ಓಟವನ್ನು ಗತಿಸಬೇಕಾದ ಪರಿಸ್ಥಿತಿಯಲ್ಲಿ ಸೋಲು ಕಂಡಿರ್ತಕ್ಕಂಥ ಉದಾಹರಣೆ ಇದೆ. ಅದೇ ರೀತಿಯಲ್ಲಿ ಓವರ್-ಒಂದರಲ್ಲಿ 39 ಓಟವನ್ನು ದಾಖಲಿಸಬೇಕಾದ ಪರಿಸ್ಥಿತಿಯಲ್ಲಿ ಸ್ವಸ್ತಿಕ್ ನಾಗರಾಜ್ ಸತತ 6 ಸಿಕ್ಸರ್ಗಳು ಒಂದು ಬೌಂಡರಿಯನ್ನು ಓವರ್-ಒಂದರಲ್ಲಿ ದಾಖಲಿಸುವ ಮುಖಾಂತರವಾಗಿ ಪಂದ್ಯಾಟವನ್ನು ಜಯದತ್ತ ಕೊಂಡೊಯ್ದಂಥ ಉದಾಹರಣೆ ಕೂಡ ಇದೆ. ಕ್ರಿಕೆಟ್ನಲ್ಲಿ ಎಲ್ಲವೂ ಸಾಧ್ಯ ಅಂದುಕೊಂಡರೆ ಅಸಾಧ್ಯವೂ ಕೂಡ ಇದೆ. ನೇರೊಡೆತಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡೆದ ಹೆಚ್ಚುವರಿ ಕೂಡ ಸ್ಟ್ರೈಕ್ ರೊಟೇಷನ್ಸ್ ಆಗಿ ಬರ್ತಾ ಇದೆ. ತಂಡದ ಗಳಿಕೆ 21ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 17 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾ 22ರ ಅವಶ್ಯಕತೆ. ಸ್ಟೆಪ್ ಆಗಿ ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಈ ಬಾರಿ. ಮತ್ತೆ ಡಾಟ್ ಬಾಲ್. ಅಲ್ಲಿ ಲೆಜೆಂಡ್ಸ್ ಫೈನಲ್ ಪಂದ್ಯಾಟಕ್ಕೆ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಫ್ರೆಂಡ್ಸ್ ಕನ್ನಡಿ ವಿರುದ್ಧವಾಗಿ ಅದೇ ರೀತಿಯಾಗಿ ಅರ್ವ ವಾರಿಯರ್ಸ್ ತಟ್ಟಿ ಬಟ್ಟಿ ಓಡುವಂತ ಪ್ರಯತ್ನ. ಒಟ್ಟಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ದ್ವಿತೀಯ ಓಟವನ್ನು ಪೂರೈಸುವ ಪ್ರಯತ್ನವನ್ನು ಮಾಡಿಕೊಡ್ತಾ ಇಲ್ಲ. ಕೇವಲ ಒಟ್ಟಿ ಓಟದ ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ ಈಗ 22ಕ್ಕೆ ತಲುಪ್ತಾ ಇದೆ. 22. ಈ ತರವಾದ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮೇಡ ಭಾಗದಲ್ಲಿ ಸುಂದರತೆ ಓಟವನ್ನು ಪೂರೈಸಿದ್ರು. ಒಂದು ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 23ಕ್ಕೆ ತಲುಪ್ತಾ ಇದೆ. ಇಲ್ಲಿ ಕೇವಲ 20 ಓಟದ ಅವಶ್ಯಕತೆ ಹಂತದಲ್ಲಿ ಎದುರಾಗ್ತಾ ಇದೆ ಕೂಡ. ಕಡೆಯ 2 ಎಸೆತಗಳು ತೃತೀಯ ಓವರ್ನಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಮನೀಶ್ ಎಸೆಗಾರಿಕೆ 14ಕ್ಕೆ 20. ಪೂರ್ಣಾಂತರದ ಚೆಂಡು ಮತ್ತೆ ಕೌಕಾರನ ಭಾಗದಲ್ಲಿ ಬಹುಶಃ ಅದೃಷ್ಟದ ಬೌಂಡರಿ ಕೈ ಹಿಡಿತಾ ಇದೆ. 4 ಓಟದ ಹೆಚ್ಚುವರಿ ಪಂದ್ಯಾಟವನ್ನು ಉಳಿಸುವಂತ ಲೆಕ್ಕಾಚಾರದ ಬೌಂಡರಿ ಈಗ ದಾಖಲಿಸಿಕೊಂಡ್ರ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 27ಕ್ಕೆ ತಲುಪ್ತಾ ಇದೆ. ಕೇವಲ 16ರ ಅವಶ್ಯಕತೆ ಎದುರಾಗ್ತಾ ಇದೆ. 13ಕ್ಕೆ 16. ಭಾಗದಲ್ಲಿ ಸುಂದರತೆಯ ಅವಕಾಶದ ಮುಖ್ಯನ ಸಂಪಾದಿಸಿಕೊಂಡ್ರು ಪ್ರಶಾಂತ್. ಮತ್ತೊಂದು ಹೋದರೆ ನೆಲೆಕೊಳ್ಳುವುದರ ಮುಖಾಂತರವಾಗಿ 2ನೇ ಓದರಿ ಪಂದ್ಯದಲ್ಲಿ ತಡೆದ ಒಟ್ಟಾರೆ ಗಳಿಕೆ 3ನೇ ಓವರ್ ಮುಕ್ತಾಯದ ಹಂತದಲ್ಲಿ 27ಕ್ಕೆ 2. 27 ಲಾಸ್ ಆಫ್ 2. ಇನ್ನಿರ್ತಕ್ಕಂಥ 12 ಚೆಂಡು 16 ಓಟದ ಅವಶ್ಯಕತೆ. ಇಂತಹ ಪರಿಸ್ಥಿತಿಯಲ್ಲೂ ಬಹುಶಃ ಹರಿಹರೇಶ್ವರ ಟ್ರೋಫಿ ದಾವಣಗೆರೆಯಲ್ಲಿ ಜರುಗಿರ್ತಕ್ಕಂಥ ಪಂದ್ಯಾಟದಲ್ಲೂ ಕೂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ
ಪ್ರಭು ಲಬಸ್ ಬೆಂಗಳೂರು ವಿರುದ್ಧವಾಗಿ ಸೋಲನ್ನು ಕಂಡಂತಹ ಉದಾಹರಣೆ ಇದೆ. 12ಕ್ಕೆ 16 ಓಟವನ್ನು ದಾಖಲಿಸಬೇಕಂತ ಪರಿಸ್ಥಿತಿಯಲ್ಲಿ ದೈತ್ಯ ತಂಡಗಳು ಕೂಡ ಸೋಲನ್ನು ಕಂಡಿರತಕ್ಕಂಥ ಉದಾಹರಣೆಯ ನಡುವೆ ಇಲ್ಲಿರ್ತಕ್ಕಂಥ 12 ಚೆಂಡು 16 ಓಟವನ್ನು ಗತಿಸಬೇಕಂತ ಪರಿಸ್ಥಿತಿಯಲ್ಲಿ ಫ್ಯಾಂಟಸಿ ಅದ್ಯಾವ ರೀತಿಯಲ್ಲಿ ಗೆಲುವಿನ ದಡವನ್ನು ಕಂಡುಕೊಡುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕೂಡ. ಬಹುಶಃ ಇದೇ ವಿಚಾರ ತಲೆ ಕೆಳಗಾದಲ್ಲಿ ಪಂದ್ಯಾಟವನ್ನು ಜಯಿಸಲಿಕ್ಕಿದೆ ದಾಕ್ಸ್ವಿ ಪೆರ್ಲಾ. ಎಸ್ತಗಾರಿಕೆಯಲ್ಲಿ ಬದಲಾವಣೆ ವಹಿಸಿಕೊಳ್ತಾ ಇದೆ. ಹೊಸ ಎಸ್ತಗಾರನ್ನು ಬಳಸುವಂತ ಪ್ರಯತ್ನ ಮುಂದುವರಿಕೆ ಕಂಡುಕೊಳ್ತಾ ಇದೆ ತಂಡ. ಪ್ರಸನ್ನರನ್ನು ಬಳಸ್ತಾ ಇದೆ. ಬಹುಶಃ ಪ್ರಸನ್ನ ಬಸವರಾಜ KSPL ಅಂಕಣದ ಮತ್ತೋರ್ವ ಯಶಸ್ವಿ ಎಸೆತಗಾರ ಕೂಡ. ಆರಂಭಿಕ ಎಸೆತ ದಯವಿಟ್ಟು ಇದನ್ನು ತೆರವು ಮಾಡಿಕೊಡಿ. ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇವೆ. KA21 2682 ಆಕ್ಟಿವಾ ಫೋಕಸ್ ಅನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕ್ಯಾಮರಾಮ್ಯಾನ್ ಬಹುತೇಕವಾಗಿ ಬೌಂಡ್ರಿ 4 ಹೆಚ್ಚುವರಿ. ತಂಡದ ಒಟ್ಟಾರೆ ಗಳಿಕೆ ಈಗ 38ಕ್ಕೆ ತಲುಪ್ತಾ ಇದ್ರೆ. ಇನ್ನು ಕೇವಲ 5 ಓಟದ ಅವಶ್ಯಕತೆ ಎದುರಾಗ್ತದೆ.
ಮೇಯಿಸುವ ಪ್ರಯತ್ನ ಬಹುಶಃ ರನ್ಔಟ್ ಅವಕಾಶದ ಮುಖ್ಯವಾಗಿ ಮತ್ತೊಂದು ಉದ್ದರಿ ನೆಲೆ ಕೊಡ್ತಾ ಇದೆ ಕೂಡ ಗೂಡು ರಕ್ಷಕ ಭಾಗದಲ್ಲಿ ಅಲ್ಪ ಮಟ್ಟಿಗೆ ಆಯಿತು. ಒಬ್ಬರೊಬ್ಬರಲ್ಲಿ ಇದೆ. ನೇರವಾದ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ನೆಟ್ಟ ನೇರ ಹೊಡೆತಗಳಿಗೆ ರನ್ಔಟ್. ಚೆಂಡು ಮೇಯಿಸುವ ಪ್ರಯತ್ನ. ಫ್ಯಾಂಟಸಿ ಮುಂದಿನ ಹಂತಕ್ಕೆ ತೇರ್ಗಡೆ. ಈ ಪಂದ್ಯ ಕೂಡ ನಿರ್ಗಮನವನ್ನು ಕಂಡುಕೊಳ್ಬೇಕಾಗ್ತಾ. ನಮಸ್ತೆ. ಯುವ ವಾಹಿನಿ ಸಂಚಾಲನಾ ಸಮಿತಿ ಉಜಿರೆ ಇವರ ವತಿಯಿಂದ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟ ನಡೆಯಲಿದೆ. ಇದೇ ತಿಂಗಳು 22 ಮತ್ತು 23ನೇ ತಾರೀಕಿನಂದು ಈ ಪಂದ್ಯಾಟ ನಡೆಯಲಿದೆ. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಪಂದ್ಯಾಟ ಮಾಡ್ತಾ ಇದ್ದಾರೆ. ಮೇನಾಗಿ ಖುಷಿಯಾಗಿರೋದಂದರೆ ಗುರುಗಳ ಒಂದು ಮಂದಿರ ಕಟ್ಟಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಆ ಕ್ರಿಕೆಟ್ ಮ್ಯಾಚು ಒಳ್ಳೆಯ ರೀತಿಯಿಂದ ನಡೆದು ಸಕ್ಸಸ್ಫುಲ್ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಆದಷ್ಟು ಬೇಗ ಗುರು ಮಂದಿರನೂ ಆಗಲಿ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತೀನಿ. ಧನ್ಯವಾದ. ನಮಸ್ತೆ. ಯುವ ವಾಹಿನಿ ಸಂಚಾಲನಾ ಸಮಿತಿ ಉಜಿರೆ
ಇವರ ವತಿಯಿಂದ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟ ನಡೆಯಲಿದೆ. ಇದೇ ತಿಂಗಳು 22 ಮತ್ತು 23ನೇ ತಾರೀಕಿನಂದು ಈ ಪಂದ್ಯಾಟ ನಡೆಯಲಿದೆ. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಪಂದ್ಯಾಟ ಮಾಡ್ತಾ ಇದ್ದಾರೆ. ಮೇನಾಗಿ ಖುಷಿಯಾಗಿರೋದಂದರೆ ಗುರುಗಳ ಒಂದು ಮಂದಿರ ಕಟ್ಟಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಆ ಕ್ರಿಕೆಟ್ ಮ್ಯಾಚು ಒಳ್ಳೆಯ ರೀತಿಯಿಂದ ನಡೆದು ಸಕ್ಸಸ್ಫುಲ್ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಆದಷ್ಟು ಬೇಗ ಗುರು ಮಂದಿರನೂ ಆಗಲಿ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತೀನಿ. ಧನ್ಯವಾದ. ನಮಸ್ತೆ. ಯುವ ವಾಹಿನಿ ಸಂಚಲನ ಸಮಿತಿ ಉಜಿರೆ ಇವರ ವತಿಯಿಂದ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟ ನಡೆಯಲಿದೆ. ಇದೇ ತಿಂಗಳು 22 ಮತ್ತು 23ನೇ ತಾರೀಕಿನಂದು ಈ ಪಂದ್ಯಾಟ ನಡೆಯಲಿದೆ. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಪಂದ್ಯಾಟ ಮಾಡ್ತಾ ಇದ್ದಾರೆ. ಮೇನಾಗಿ ಖುಷಿಯಾಗಿರೋದಂದರೆ ಗುರುಗಳ ಒಂದು ಮಂದಿರ ಕಟ್ಟಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಆ ಕ್ರಿಕೆಟ್ ಮ್ಯಾಚು ಒಳ್ಳೆಯ ರೀತಿಯಿಂದ ನಡೆದು ಸಕ್ಸಸ್ಫುಲ್ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಆದಷ್ಟು ಬೇಗ ಗುರು ಮಂದಿರನೂ ಆಗಲಿ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತೀನಿ. ಧನ್ಯವಾದ.
ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಿಬುಟ ದಸ್ತಗಾರಿಕೆ ಕ್ಷೇತ್ರ ಅಂತಿಮ ಕ್ಷಣದಲ್ಲಿ ಉಮೇಶ್ ಭಾಗದಲ್ಲಿ ಮೂರು ವೇಗಭರಿತ ದಾಂಡುಗಾರ ನೇರವಾಗಿ ನಿರ್ಗಮನವನ್ನು ಕಾಣಬೇಕಾಗಿದೆ. ಪ್ರಥಮ ಹುದ್ರಿ ಆಘಾತ ನೇರವಾಗಿ ಕಲ್ಯಾಣಿ ಫ್ರೆಂಡ್ಸ್ ಕಡೆ. ಲಾಸ್ಟ್ ಒನ್ ಬಾಲ್ ಟು ಗೋ. ಫ್ರೆಂಡ್ಸ್ ಕಡೆಗೆ ರೈಟ್ ಹಾರ್ಮ್ ಹೊಡೆದ ಮಾದರಿಯಲ್ಲಿ ಅದ್ಭುತ ಎಸೆತಗಾರಿಕೆ. ಸೌದಾದಲ್ಲಿ ಎಸೆಲಿ ಬಯಸು ಮುಖೇನ 3 ಓಟದ ಸೇರ್ಪಡೆ. ಒಂದೊಮ್ಮೆ ಗಮನಿಸುವುದಾದಲ್ಲಿ ಹಿರಿಯ ಆಟಗಾರರು ಶೇಖರ ವಿಭಾಗದಲ್ಲಿ ಕಾಣಿಸಿಕೊಳ್ಳಬೇಕು. ಪ್ರಮೋದ್ ಸರ್ ತಮ್ಮ ಅದ್ಭುತ ಓಟಗಳು ಗಮನಿಸಿ ಎಸೆಲಿ 1 ಬಾಲ್ 2 ಬಾಲ್ಸ್ ಆವರ್ತನ ಬೌಂಡರಿ ಬಾಲ್ ಆಗ್ತಾ ಇದೆ. ಪ್ರಮೋದ್ ಹಿರಿಯ ಆಟಗಾರರು
ಆದಿದೈವ ಧೂಮವತಿ ಸಾಯಣ ವೈದ್ಯರ ಗುರುಪೀಠ ಬೈದೇತಿ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಕೆಚ್ಚಗಿರಿ ವಾರ್ಷಿಕ ಜಾತ್ರಾ ಮಹೋತ್ಸವದ ದಿನಾಂಕ 1/3/2025 ಶನಿವಾರದಿಂದ ತಾರೀಕು 5/3/2025 ಬುಧವಾರದವರೆಗೆ ಈ ಒಂದು ವಾರ್ಷಿಕ ವೇದಿಕೆಯತ್ತ ಕ್ಯಾಮರಾಮನ್ ಫೋಕಸ್ ಅನ್ನು ಮಾಡಬೇಕು. ಪತ್ರಿಕೆ ಬಿಡುಗಡೆಗೊಳ್ತಾ ಇದೆ. ಧನ್ಯವಾದಗಳು. ಎಸ್ಎಲ್ಇ ಅಂಕಿಅಂಶ ಪಟ್ಟಿಯನ್ನು ಗಮನಿಸೋದಾದಲ್ಲಿ 10 ಈ ಒಂದು ನಾವೆಲ್ಲರೂ ಕೂಡ ಆಯೋಜಕ ಲಾಂಗ್ ಆಫ್ ವಿಭಾಗದಲ್ಲಿ ಒಟ್ಟು ಸಂಪೂರ್ಣ ಬಳಿ ಒಟ್ಟಕ್ಕಾಗಿ ಅವಳಿ ಅದ್ಭುತ ದಾಟುಗಾರಿಕೆ ನೇರವಾಗಿ ದಾಖಲಿಸಿಕೊಳ್ಳುತ್ತಾ ಇದ್ದಾರೆ. ತಂಡನ್ನು ತಿರುಗಿಸಿ ಪ್ರಯೋಗ ಸಫಲತೆಗೊಳ್ತಾ ಇದೆ. ಜೆರ್ಸಿ ನಂಬರ್ 86ರಲ್ಲಿ ದಯವಿಟ್ಟು ತಮ್ಮ ಹೆಸರನ್ನ ನಾವು ಕೇಳಲೇಬೇಕಾಗಿದೆ. ಸುಭಾಷ್ ಅವರು ಬಾರಿಸಿದಂತ ಅದ್ಭುತ ಹೊಡೆತ. ಅಂಕಿಅಂಶ ಪಟ್ಟಿಯ ಸ್ಥಿತಿಗತಿಯ ಬದಲಾಗುವ ಸಂದರ್ಭ 20 ಅಂಕಿಅಂಶ ಪಟ್ಟಿ. ಔಟ್ಸೈಡ್ ದಿ ಲೆಗ್ ಸ್ಟಾಂಪ್ ಅತಿರಿಕ್ತತೆಯ ಮೊಟ್ಟಗಳು ಅಂಕಿಅಂಶ ಪಟ್ಟಿಯಲ್ಲಿ 21 3 ಚೆಂಡು ಮುಕ್ತಾಯ ಕಾಣುವಾಗ 4 ವೈಡ್ ಬಾಲ್ ಮತ್ತೆ ಅತಿರಿಕ್ತತೆಯ ಮೊಟ್ಟಗಳೊಂದಿಗೆ ಅದ್ಭುತ ಅವಳಿ ಓಟದ ಸೇರ್ಪಡೆಗೊಳ್ತಾ ಇದೆ. ಈ ಬಾರಿ ಶೇಖರ್ ಭಾಗದಲ್ಲಿ ಜನಾರ್ದನ್ ಶೇಖರ್ ಭಾಗದಲ್ಲಿ ಚತುರ್ಥ ಚೆಂಡಿಗಾಗಿ ಅದ್ಭುತ ರೀತಿಯ ಹೊಡೆತಗಾರಿಕೆ ಆಫ್ಸೈಡ್ ಭಾಗದಲ್ಲಿ ದಂಡಿಸಿದ್ರು. ಒಟ್ಟು ಸಂಪೂರ್ಣತೆ 4ನೇ ಚೆಂಡು
ಲಕ್ಷ್ಮಣ ಭಾಗಕ್ಕೆ ದಂಡಿ ಮೂವರು ಸಾಧ್ಯ
ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಅದ್ಭುತ ದಾಂಡುಗಾರಿಕೆ ವಿಭಾಗ ಶರವೇಗ ಭರಿತ ಚೆಂಡು ಗುರುತಿಸುವಲ್ಲಿ ವಿಫಲ ನೇರವಾಗಿ ಗುಡ್ಡ ಪಾಲಕರ ಭದ್ರ ಬಗ್ಗಿಸಿಯಲ್ಲಿ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಅದ್ಭುತ ರೀತಿಯ ದಾಂಡುಗಾರಿಕೆ ಎಲ್ಲಿ ಸಿಕ್ಸರ್ ದಾಖಲಿಸಿಕೊಳ್ಳುತ್ತಾ ಮಿಸ್ಟರ್ ಪ್ರದೀಪ್. ಅದ್ಭುತ ದಾಂಡುಗಾರಿಕೆ 6 ಓಟುಗಳನ್ನು ಕ್ರಮಿಸಿಕೊಳ್ತಾ ಇದೆ. ಪ್ರಥಮ ಸಿಕ್ಸರ್ ದಾಖಲಿಸಿಕೊಳ್ತಾ ಇದೆ ಅರುಮ ಒಮಾರಿ. 3 ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 7 ಓಟಗಳು ಚತುರ್ಥ ಬಾರಿಗೆ ಎಸೆಯಬೇಕಾಗಿದೆ. ರೀತಿಯ ಕ್ಷೇತ್ರ ರಕ್ಷಣೆ ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ 4ನೇ ಚೆಂಡು ಕೂಡ ಮುಕ್ತಾಯ ಕಾಣಸಿಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 8 ಓಟಗಳು. ಪಂಚಮ ಬಾರಿಗೆ ಒಂದು ವಿಕೆಟ್ ಮಾದರಿಯಲ್ಲಿ ರಿವರ್ಸ್ ಸ್ವೀಪ್ಗಾಗಿ ಪ್ರಯತ್ನ. ಪ್ರಯತ್ನ ಲೆಗ್ ಸೈಡ್ ವಿಭಾಗದಲ್ಲಿ ಈ ಬಾರಿಯಂತೂ ಅದ್ಭುತ ಕ್ಷೇತ್ರ ರಕ್ಷಣೆ ಬಲವಾದ ಬಲವೇ ಎಸ್ಎಲ್ ಪುರಸ್ಕಾರ ರನ್ ಔಟ್. ಪ್ರಥಮ ಹುತ್ತರಿ ಕೂಡ ಅಗತ್ಯಗೊಳ್ತಾ ಇದೆ. ದಯವಿಟ್ಟು ಮತ್ತೊಮ್ಮೆ ತಂಡಗಳ ಗಮನಕ್ಕೆ ಕಡ್ಯಾಡಿ ಫ್ರೆಂಡ್ಸ್ ವಿರುದ್ಧವಾಗಿ ಆರ್ವಿ ದೇಸಿಂಗೋಡಿ ತಮಗೆ ಅಂತಿಮ ಕರೆ. ದಯವಿಟ್ಟು ತಮ್ಮ ನಾಯಕರನ್ನ ಕಳುಹಿಸಿಕೊಡಿ. ಪಂದ್ಯಾಟದ ನಾಣ್ಯ ಚಿಮ್ಮಿಕೆ ನೆರವೇರಬೇಕಾಗಿದೆ. ದಯವಿಟ್ಟು ಬನ್ನಿ. ಸೇರ್ಪಡೆಯಲ್ಲಿ 11 ಪ್ರಥಮ ಚೆಂಡು ಮುಕ್ತಾಯ. ಈ ಬಾರಿಯಂತೂ ನೇರವಾಗಿ ಬೌಂಡರಿಯನ್ನು ಕ್ರಮಿಸಿಕೊಳ್ತಾ ಇದೆ. ಬೌಂಡರಿ ಎಸ್ಎಲ್ಇ 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. 15 ಅಂಕಿಅಂಶ ಪಟ್ಟಿಯಲ್ಲಿ ಫೈನಲ್ ಪಂದ್ಯಾಕೂಟ ಚಿತ್ತಾಚಿತ್ತಿನ ಹೋರಾಟ. ಅದ್ಭುತ ರೀತಿಯ ದಾಂಡುಗಾರಿಕೆ ಈ ಬಾರಿಯಂತೂ ಚತುರ್ಥ ಬಾರಿಗೆ ಅದ್ಭುತ ಹೊಡೆತಗಾರಿಕೆ ನೇರವಾಗಿ
ಪಂದ್ಯಾಟ ಇದೆ. 8 ಬಾಲಕರನ್ನು ಕೂಡಿಕೊಳ್ಳಿ. ದಯವಿಟ್ಟು ಬಾಲಕರು ತಮ್ಮನ್ನ ಕಾಯ್ತಾ ಇದ್ದಾರೆ. ಕಲ್ಯಾಣಿ ಫ್ರೆಂಡ್ಸ್ ಅದೇ ರೀತಿ ಆರ್ವಿ ದೇಸಿಂಗೋಳ ಎರಡು ತಂಡಗಳ ಎಲ್ಲ ಸದಸ್ಯರು ತಮ್ಮ ತಮ್ಮ ತಂಡಗಳನ್ನು ಕೂಡಿಕೊಳ್ಳಿ. ಮುಂದಿನ ಪಂದ್ಯಾಟದ ಈಗಾಗಲೇ ಊಟ ಕಲ್ಯಾಣಿ ಫ್ರೆಂಡ್ಸ್ ತಂಡ ಬಗ್ಗೆ ತಗೊಂಡಿದೆ. ತಮ್ಮ ಆಯ್ಕೆಗೆ ಅನುಸಾರವಾಗಿ ಮುಂದಿನ ಪಂದ್ಯಾಟಕ್ಕೆ ಎಲ್ಲ ಸಿದ್ಧತೆಯನ್ನು ಮುಗಿಸಿಕೊಳ್ಳಬೇಕಾಗಿದೆ. ಮಾಡಬಹುದು ಮ್ಯಾಚ್ ಆಗ್ಲಾ ಅಲ್ಲ ಕಂಟಿನ್ಯೂ ಮ್ಯಾಚ್ ಇದೆ ಇದಕ್ಕೆ ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. 8 ಒಟ್ಟುಗಳು ಬೇಕಾಗಿದೆ. 7 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಅದ್ಭುತ ರೀತಿಯ ದಾಂಡುಗಾರಿಕೆ ಭಾಗವನ್ನ ಮುನ್ನಡೆಸಿಕೊಂಡು ಬಂದಂತ ಸುಭಾಷ್ ಈ ಬಾರಿ ಅದ್ಭುತ ಎಸೆಗಾರಿಕೆ ಆಗಿದೆ. ಅಂತಿಮ ಬಾರಿಗೆ ದ್ವಿತೀಯ ಓವರಿನ ಪಂಚಮ ಚೆಂಡು ಮುಕ್ತಾಯ. Last one ball to go. Ah! 20 water. ಆರು ಒಟ್ಟುಗಳ ಅವಶ್ಯಕತೆ ಇದೆ. 6 balls 6 to go. ಆರು ಚೆಂಡು 6 ಒಟ್ಟದ ಅವಶ್ಯಕತೆ ಇದೆ. ಲೆಜೆಂಡ್ ಪಂದ್ಯಾಕೂಟದಲ್ಲಿ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಅಲಂಕರಿಸಿಕೊಳ್ಳುವ ಮರ್ಯಾದೆ ಗಮನಿಸಿಕೊಳ್ಳುವುದಾದರೆ ಎಸೆತಗಾರಿಕೆ ಭಾಗದಲ್ಲಿ ಗಮನಿಸಿಕೊಳ್ಳುವುದಾದರೆ ಜನಾರ್ದನ ಶಾಲೆಯಲ್ಲಿ ಮಾಂತ್ರಿಕತೆಯ ಎಸೆತಗಾರ ಮಿಸ್ಟರ್ ಮಂತ್ರವಾದಿ ರಿವರ್ಶಿಪ್ಗಾಗಿ ಪ್ರಯತ್ನ ಅದ್ಭುತ ಆಕ್ರಮಿಸಿಕೊಳ್ಳುತ್ತಾ ಇದೆ ಅರಿವಾ ವಾರಿಯರ್ಸ್. ಇನ್ನೇನು ಘೋಷಣೆ ಮಾತ್ರ 5
ಪುಟದಲ್ಲಿ ಬಟ್ಟವನ್ನು ಅಲಂಕರಿಸಿ
ಎರಡು ತರದ 12 ಆಟಗಾರರು ನಮಗೆ ಸಹಕರಿಸಬೇಕು, ಗಮನಿಸಿಕೊಳ್ಳಿ. ಈ ತರವಾದ ಆರಂಭಿಕ ಚೆಂಡು ಬಹುತೇಕವಾಗಿ ಬೌಂಡ್ರಿ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಬೌಂಡರಿಯ ಸ್ವಾಗತ. ಅನಿಲ್ ಎದುರಿಸಿದ ಮೊದಲ ಎಸೆತ. ಬಾರಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಬಹುತೇಕವಾಗಿ ಸುಂದರತೆಯ ಸಿಕ್ಸರ್ ದಾಖಲಾತಿ ಮಾಡಿಕೊಂಡು ಈಗಾಗಲೇ ಪಂದ್ಯಾಟವನ್ನು ಸೋತಿರ್ತಕ್ಕಂಥ ತಂಡಗಳು ದಯವಿಟ್ಟು ಲೈನ್ ಅಂಪೈರ್ ಕಾರ್ಯನಿರ್ವಹಿಸಿ. ಯಾಕಂದ್ರೆ ನಿಮ್ಮದೇ ಸಮಾಜದ ಪಂದ್ಯಾಟ, ನಿಮ್ಮದೇ ಬಂಧುಗಳು ನಡೆಸ್ತಾ ಇರ್ತಕ್ಕಂಥ ಪಂದ್ಯಾಟ, ನಿಮ್ಮಿಂದಲೇ ಆಯೋಜನೆ ಕಂಡಿರ್ತಕ್ಕಂಥ ಪಂದ್ಯಾಟ. ಈ ಪಂದ್ಯಾಟದ ಹೊರ ತಲುಪ್ತಾ आप साइड बॉल वार्ड में ಒಟ್ಟಾರೆಯಾಗಿ ತಂಡದ ಒಟ್ಟಾರೆ ಗಳಿಕೆ ಇದೀಗ 16ಕ್ಕೆ ತಲುಪ್ತಾ ಇದೆ. ಆರಂಭಿಕ 5 ಎಸೆತಗಳ ಪೈಕಿ ಆರಂಭಿಕ ಚೆಂಡು ಬೌಂಡ್ರಿ, ಆ ಬಳಿಕ ಡಾಟ್ ಬಾಲ್, ಆ ಬಳಿಕ ಮೂದಾರಿ, ಆ ಬಳಿಕ 2 ಎಸೆತಗಳು ಸತತವಾಗಿ ಸಿಕ್ಸರ್ಗೆ ಅಟ್ಟಣೆಯನ್ನು ಮಾಡಿಕೊಳ್ತಾ ಇದೆ. ಕೂಡ ಕೌಶಿಕ್ ದಾಂಡಿನ ಮುಖಾಂತರವಾಗಿ ಸೋಲು ದುಬಾರಿ ಆಗ್ತಾ ಇದೆ. ಇದೇ ಬರುವಂತ ಏಪ್ರಿಲ್ 18 ಹಾಗೂ 19ರಂದು ಪಡೆದಿದ್ದರೆ ಸೋನು ಇವರ ನೇತೃತ್ವದಲ್ಲಿ ಮತ್ತೊಂದು ರಾಷ್ಟ್ರ ಮಟ್ಟದ ದಾಖಲೆಯ ಪಂದ್ಯಾಟ ಜರುಗಿ ಬರಲಿಕ್ಕಿದೆ. ಅತಿಕ್ರಮ ಬಹುಶಃ ವೈಡ್ ಬಾಲ್ ಹೆಚ್ಚುವರಿಯಾಗಿ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಡ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ತರುವಂತೆ 17ಕ್ಕೆ ತಲುಪ್ತಾ ಇದೆ.
ಈ ಬಾರಿ ಶಾಟ್ ಡೆಲಿವರಿ ಬಹುತೇಕವಾಗಿ ಬುಕ್ಕಿ ಮಿಡ್ ವಿಕೆಟ್ ಸೀಮಾರ ಕ್ಯಾಚ್ನಲ್ಲಿ ಮತ್ತೊಂದು ಉದ್ಧಾರ ಕೂಡುತ್ತಾ ಇದೆ. 17ಕ್ಕೆ 2. ಲಾಸ್ ಆಫ್ 2. ಈ ಪಂದ್ಯ ಉಳಿಸಿಕೊಳ್ಳುವಂತಹ ನೇಚಾರತೆಯ 2 ಸಿಕ್ಸರ್ಗಳನ್ನು ದಾಖಲಿಸುವಂತಹ ಕೌಶಿಕ್ ಇದೀಗ ಪಂದ್ಯದ ವೀಕ್ಷಣೆಗೆ ತಳ್ಳಬೇಕಾದ್ರೆ ಹೊಸ ದಾಂಡಿಗ ಜಗ ಅಂಕಣದ ಒಳ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಒಂದು ಅತ್ಯುತ್ತಮ 2 ಸಿಕ್ಸರ್ಗಳನ್ನು ಸೌರ್ಯ ಎಸಗಾರಿಕೆಯಲ್ಲಿ ತೋರ್ಪಡಿಸಿದ್ರು. ಅದೇ ರೀತಿಯಲ್ಲಿ ಇದೇ ಬರುವಂತಹ ಏಪ್ರಿಲ್ 18 ಹಾಗೂ 19ರಂದು ಪಡುಬಿದ್ರೆಯ ಗಾಂಧಿ ಮೈದಾನದಲ್ಲಿ ಮತ್ತೊಂದು ದಾಖಲೆಯ ರಾಷ್ಟ್ರ ಮಟ್ಟದ ಪಂದ್ಯಾಟ ಸರಿಸುಮಾರು 3 ಲಕ್ಷ ರೂಪಾಯಿ ನಗದು ಪುರಸ್ಕಾರಕ್ಕಾಗಿ ಅಗಲಿದ ಯುವ ಮಿತ್ರರ ಸವಿ ನೆನಪಿಗಾಗಿ ಸೋನು ಪಡುಬಿದ್ರೆ ಇವರ ನೇತೃತ್ವದಲ್ಲಿ ಜರಗಲಿಕ್ಕಿದೆ. ರಾಜ್ಯದ ಬಲಾಢ್ಯ 10 ತಂಡಗಳು, ಹೊರ ರಾಜ್ಯದ 6 ತಂಡಗಳು, ಹೊರ ದೇಶದ 2 ತಂಡಗಳು ಭಾಗವಹಿಸಿದ ಮುಖ್ಯವಾಗಿ 18 ತಂಡಗಳ ಲೀಗ್ ನಾಕೌಟ್ ಮಾದರಿಯ ಒಂದು ಹೋರಾಟದ ಪಂದ್ಯಾಟ ಫ್ರೆಂಡ್ಸ್ ಪಡುಬಿದ್ರೆಯ ರೂಪದಲ್ಲಿ ಇದೇ ಬರುವಂತಹ ಏಪ್ರಿಲ್ 18 ಹಾಗೂ 19ರಂದು ಜರಗಲಿಕ್ಕಿದೆ. ಪೂರ್ಣಾಂತರ ಚೆಂಡು ಅತಿರೇಕ ಬಂದ ಸೂಚನೆ ನೋ ಬಾಲ್ ಬ್ಯಾಕ್ ಸಿಕ್ಸರ್. 7 ಹೆಚ್ಚುವರಿ ಮುಖಾಂತರ ತಂಡದ ಒಟ್ಟಾರೆ ಗಳಿಕೆ ಈಗ 24ಕ್ಕೆ ತಲುಪ್ತಾ ಇದೆ. ಒಂದು ಬೃಹತ್ ಮೊತ್ತವನ್ನು ದಾಖಲಿಸುವಂತ ತಂಡ ದಾಪುಗಾಲ ನೀಡುತ್ತಾ ಇದೆ ಕೂಡ. ಆರ್ಮಿ ದರ್ಶನ ಕೋಡಿ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ. ಒಂದು ಹೆಚ್ಚುವರಿ ಕೂಡ ವಯಸ್ಸು ಮಾಡಿ ಮಂಡೆ ತರುವಾಯ ಕಾವಾಡ್ ರಾಯ್ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದೆ. ಒಂದೊಂದು ಹೆಚ್ಚುವರಿ ಕೂಡ ಕ್ಷಿಪ್ರಗತಿಯಲ್ಲಿ ಓಟಗಳಿಗೆ ಅವಕಾಶಗಳು ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ ಕೂಡ. ತಂಡದ ಒಟ್ಟಾರೆ ಗಳಿಕೆ ಈಗ 26ಕ್ಕೆ ತಲುಪ್ತಾ ಇದೆ. 26 ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕುವಂತ ತಂಡ ದಾಪುಗಾಲ ನೀಡುತ್ತಾ ಇದೆ ಕೂಡ ಆರ್ವಿ. ಒಟ್ಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್ ಹೆಚ್ಚುವರಿಯಾಗಿ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಪಂದ್ಯಾಟ ಉಳಿಸುವಂತಹ ಲೆಕ್ಕಾಚಾರದಲ್ಲಿ ಆಟ ಮುಂದುವರಿಕೆಯನ್ನು ಮಾಡಿಕೊಡ್ತಾ ಇದೆ ಕೂಡ. ಈ ಪಂದ್ಯಾಟದ ತರುವಾಯದಲ್ಲಿ ಆರಂಭಿಕ ಕ್ವಾಲಿಫೈಯರ್ ಪಂದ್ಯಾಟ ಜರಗಲಿಕ್ಕಿದೆ. 2 ತಂಡದ ಕರ್ತರು ಟಾಸ್ಗೆ ಸಿದ್ಧತೆಯನ್ನು ಕಂಡುಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಲೋವರ್ ಫುಲ್ ಟಾಸ್ ಎಸೆತ ಬಹುತೇಕವಾಗಿ 1 ಬೌನ್ಸ್ ಬೌಂಡ್ರಿ ಎಂಬ ರೂಪದಲ್ಲಿ ಮೇಡ್ ವಿಕೆಟ್ ಬೌಂಡ್ರಿಯನ್ನು ಮಾಡಿಕೊಡುತ್ತದೆ. 4 ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಈಗ 30ಕ್ಕೆ ತಲುಪ್ತಾ ಇದೆ. ಅತ್ಯುತ್ತಮ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಮೂಲತಃ ಅಂಡರ್ ಕ್ರಿಕೆಟ್ ಆಟಗಾರ ಕೂಡ ಈಗ ಓವರ್ ಆಲ್ ಕ್ರಿಕೆಟ್ ಅಲ್ಲಿ ತನ್ನ ಉಪಸ್ಥಿತಿಯನ್ನು ತೋರ್ಪಡಿಸ್ತಾ ಕೆಳಭಾಗವನ್ನು ಕ್ರಮಿಸ್ತಾ ಇದೆ. ಚೆಂಡು ಸಿಕ್ಸರ್. ಮೂವತ್ತಾರಕ್ಕೆ ತಲುಪ್ತಾ ಇದೆ. 36 ತೃತೀಯ ಓವರ್ ಪ್ರಗತಿಯಲ್ಲಿ ಕಡೆಯ ಒಂದೇ ಸತವಾಗಿ ಉಳಿತಾರೆ. ಲಾಸ್ಟ್ 1 ಬಾಲ್ ರಿಮ್ಯಾನ್ಸ್.
ಪೂರ್ಣಾಂತರ ಚೆಂಡು ಪರ್ಫೆಕ್ಟ್ ಟಚ್ ಕೊಡ್ಬೋದಲ್ಲ, ಬಾರಿ ಮಿಸ್ಫೀಲ್ಡ್ ದುಬಾರಿ ಆಗ್ತಾ ಇದೆ. ಒಂದೊಂದುಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಒಂದೊಂದು ಎಚ್ಚರಿಕೆ ಮುಖಾಂತರವಾಗಿ ತಂಡ ಗಳಿಕೆ 37ಕ್ಕೆ ತಲುಪ್ತಾರೆ 12 ಸ್ಥಳ ಬಳಿಕವಾಗಿ. ಬೇರುಸಿನ ಮೊಡಕಗಳಿಗೆ ಮನ ಮಾಡಿಕೊಂಡು ಕೂಡ ಪೂರಕ ಆಟವನ್ನು ತೋರ್ಪಡಿಸ್ತಾ ಇಲ್ಲ. ಕೇವಲ ಒಂದೊಂದುಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಂಡರ ಮುಖಾಂತರವಾಗಿ 38ಕ್ಕೆ ತಲುಪ್ತಾ ಇದೆ ಒಟ್ಟುಗಳಿಗೆ. ತೃತೀಯವನ್ನು ಪ್ರಗತಿಯಾಗಿ ಹರ್ಷಿತನ್ನು ಬಳಸ್ತಾ ಇದೆ ತಂಡ. 38 ಲಾಸ್ ಆಫ್ 2. ಅತಿಕ್ರಮ ವೈಡ್ ಬಾಲ್ ಎಚ್ಚರಿಕೆಗೆ ಮತ್ತೆ ಅಂಕಿಅಂಶದಲ್ಲಿ ಉಚಿತ ಒಟ್ಟುಗಳ ಸೇರ್ಪಡೆ ಕಂಡು ಬರ್ತಾ ಇದೆ. ಒಂದೊಂದು ಎಚ್ಚರಿಕೆ ಮುಖಾಂತರವಾಗಿ ತಂಡ ಗಳಿಕೆ 39ಕ್ಕೆ ತಲುಪ್ತಾ ಇದೆ. ಈ ತನ್ಮಧ್ಯೆ ಬಹುತೇಕವಾಗಿ ನಿರ್ಧಾರದ ಭಾಗದಲ್ಲಿ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಓಟವನ್ನು ತೋರ್ಪಡಿಸಿದ್ರು. ಅವಳಿ ಓಟದ ಎಚ್ಚರಿಕೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಈಗ 41ಕ್ಕೆ ತಲುಪ್ತಾ ಇದೆ. 4ನೇ ದಶಕವನ್ನು ಪೂರೈಸ್ತಾ ಇದೆ ತಂಡ ಆರ್ವಿ. ಕೋಡಿ ಪರಿಸರದ ತಂಡ ಬಹಳಷ್ಟು ಉತ್ತಮ ಆಟವನ್ನು ತೋರ್ಪಡಿಸ್ತಾ ಇದೆ ಈ ಹಂತದಲ್ಲಿ. ಎಲ್ಲವ ಸಮಾಜ ಬಾಂಧವರಿಗಾಗಿ ಜರುಗುತ್ತಾ ಇರತಕ್ಕಂತಹ ಉಜಿರೆಯ ಅಚ್ಚರಕಲ್ಲು ಮೈದಾನದ ಒಂದು ಪ್ರತಿಷ್ಠೆಯ ಪಂದ್ಯಾಟ ಕೂಡ. ಈ ಬಾರಿ ಬಹುತೇಕವಾಗಿ ಕವರ್ಸ್ ಆಟವನ್ನು ತೋರ್ಪಡಿಸಿದ್ರು. ಕವರ್ಸ್ ಪಾಯಿಂಟ್ ಭಾಗದಲ್ಲಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಓಟದ ಹೆಚ್ಚಿನ ಮುಖಾಂತರವಾಗಿ 42ಕ್ಕೆ ತಲುಪ್ತಾ ಇದೆ. ತೃತೀಯವರ ಪ್ರಗತಿಯಲ್ಲಿ ಇದು ಕೂಡ 3 ಎಸೆತಗಳು ಬಾಕಿ ಉಳಿತಾವೆ. ದಾಖಲಿಸಿದ ಮುಖಾಂತರವಾಗಿ ವಿಕೆಟ್ ಸೀಮಾರಕ್ಕೆ ಕ್ರಮಿಸ್ತಾ ಇದೆ ಚೆಂಡು ಶಾಟ. ತಂಡದ ಒಟ್ಟಾರೆ ಗಳಿಕೆ ಈಗ 48ಕ್ಕೆ ತಲುಪ್ತಾ ಇದೆ. ಎರಡನೇ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಬಹುತೇಕವಾಗಿ ದೊಡ್ಡ ಮೊತ್ತವನ್ನು ಕಲೆ ಹಾಕುವಂತ ತಂಡ ಹೆಚ್ಚೇರಿಸ್ತಾ ಇದೆ. ಒಂದೊಂದು ಹೆಚ್ಚುವರಿ ಕೂಡ ಕೇವಲ 1 ಮಟ್ಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ. ಮುಖಾಂತರವಾಗಿ ತಂಡ ಗಳಿಕೆ 49ಕ್ಕೆ 2. 49 ಲಾಸ್ ಆಫ್ 2. ಇಳಿಸುವ ಪ್ರಯತ್ನ ಬಹುತೇಕವಾಗಿ ಸುಂದರತೆ ಅವಕಾಶವನ್ನು ಮಾಡಿಕೊಳ್ತಾ ಇದ್ದಾರೆ ಕೂಡ ಪ್ರವೀಣ್ ಮುಖಾಂತರವಾಗಿ ಮತ್ತೊಂದು ಹೋದ ರೂಪದಲ್ಲಿದೆ ಈಗ ಪಂದ್ಯ. ಅಶ್ವಿನ್ ಅಂಕಣ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಅಶ್ವಿನ್ ದಾವರತೆಯಾಗಿ ಜೊತೆ ಆಟವನ್ನು ಮುಂದುವರಿಸಲು ಮೊದಲು ಕಾದು ನೋಡಬೇಕಾಗಿದೆ ಕೂಡ. ಮೇಲ್ವರ ಬೆನ್ನು ಸಂಖ್ಯೆ ಕೂಡ 7. ಫುಟ್ಬಾಲ್ನ ದಿಗ್ಗಜ ಆಟಗಾರ. ಇವತ್ತಿನ ದಿನಮಾನದಲ್ಲಿ ಫುಟ್ಬಾಲ್ನ ಆಧಿಪತ್ಯವನ್ನು ಕಂಡಿರ್ತಕ್ಕಂಥ ಓರ್ವ ಶ್ರೇಷ್ಠ ಗುಣಮಟ್ಟದ ಸಾಕರ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಬೆನ್ನು ಸಂಖ್ಯೆ ಕೂಡ 7. ಚತುರ್ಥವನ್ನ ಪ್ರಯತ್ನಕ್ಕಾಗಿ ಎಸ್ತಗಾರಿಕೆ ಕಡವನ್ನು ಪಡೆದುಕೊಳ್ತಾರೆ. ಈ ತರ್ಮದ ಪ್ರಶ್ವಿನ್ ಎದುರಿಸಿರ್ತಕ್ಕಂಥ ಚತುರ್ಥವನ್ನು ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅವಳಿ ಓಟಗಳನ್ನು ಪೂರೈಸುವ ಪ್ರಯತ್ನಗಳಿಗೆ ಈಗ ಅವಕಾಶಗಳು ಬರ್ತಾ ಇಲ್ಲ. ಮುಖ್ಯವಾಗಿ ತಂಡದ ಒಟ್ಟಾರೆ ಗಳಿಕೆ ಈಗ 50ಕ್ಕೆ ತಲುಪ್ತಾ ಇದೆ. ಅರ್ಧಶತಕವನ್ನು ಒಟ್ಟಾರೆಯಾಗಿ ಪೂರೈಸ್ತಾ ಇದೆ ತಂಡ ಆರ್ವಿ.
ಎರಡನೇ ಬಾರಿದೀಗ ತಾರನಾಥ್ ಟು ಅಶ್ವಿನ್. ಪೂರ್ಣಾಂತರ ಚೆಂಡು ಓಟಗಳಿಗೆ ಅವಕಾಶ ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್ ಹೆಚ್ಚುವರಿಯಾಗಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಪಂದ್ಯಾಟ ಉಳಿಸುವಂತ ಲೆಕ್ಕಾಚಾರವನ್ನು ಮಾಡಿಕೊಳ್ತಾ ಇದ್ದಾರೆ ಎಸೆತಗಾರರು. ಕಡೆ ಕ್ಷಣದಲ್ಲಿ ಹೋರಾಟವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಅತಿಕ್ರಮ ವೈಡ್ ಬಾಲ್. ಉಚಿತ ಹೆಚ್ಚುವರಿ ಸೇರ್ಪಡೆಯ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 51ಕ್ಕೆ ತಲುಪ್ತಾರೆ. 51. ಚತುರ್ಥ ಓವರ್ ಪ್ರಗತಿ ಮುಂದುವರಿಕೆ ಕಾಣುತ್ತಾರೆ. ಪೂರ್ಣಾಂತರ ಚೆಂಡಿ ಬಾರಿ ಪುಲ್ ಮಾಡುವಂತ ಪ್ರಯತ್ನ. ಸ್ಕ್ವೇರ್ ಭಾಗದಲ್ಲಿ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಂದೂಡಿದ ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ ಈಗ 52ಕ್ಕೆ ತಲುಪ್ತಾ ಇದೆ. 52. ಸತತವಾಗಿ ವೈಡ್ ಬಾಲ್ ಹೆಚ್ಚುವರಿಯಾಗಿ ಅಂಕಿಅಂಶ ಪಟ್ಟಿಯನ್ನು ಕೊಡುತ್ತದೆ. ಒಟ್ಟಾರೆ ಗಳಿಕೆ 53ಕ್ಕೆ ತಲುಪ್ತಾ ಇದೆ. ಚತುರ್ಥ ಓವರ್ನಲ್ಲಿ ಕೂಡ ತಾರನಾಥ್ ದುಬಾರಿ ಎಸೆತಗಳನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಮತ್ತೆ ಅತಿರಿಕ್ತ ಬಾಲ್. ಪಂದ್ಯಾಟಕ್ಕೆ ಅನರ್ಹವಾದಂತ ಚೆಂಡು. ಮೂರು ಎಸೆತಗಳ ಬಳಿಕವಾಗಿ ಮತ್ತೆ ಎಸೆತಗಾರರ ಬದಲಾವಣೆ ಕಂಡುಕೊಳ್ಳುವಂತ ಪ್ರಯತ್ನದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಫ್ರೀ ಹಿಟ್ ಅವಕಾಶಗಳು ಮುಂದುವರಿತಾ ಇದೆ. ಚತುರ್ಥ ಓವರ್ ಪ್ರಗತಿಯನ್ನು ಮುಂದುವರಿಸಿಕೊಳ್ಳುವ ಮುಖಾಂತರವಾಗಿ ಈಗ ಪಂದ್ಯಾಟದಲ್ಲಿ ಎಸೆತಗಾರಿಕೆ ಕಣವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಯುವ ವಾಹಿನಿ ಸಂಚಲನ ಸಮಿತಿ ವತಿಯಿಂದ ರಾಷ್ಟ್ರದಲ್ಲಿ ಜರುಗುತ್ತಾ ಗುರುನಾರಾಯಣ ಟ್ರೋಫಿ 2025 ಇಳಿಸುವ ಪ್ರಯತ್ನಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಹೆಚ್ಚುವರಿಯಾಗಿ ದಾಖಲಾತಿ ಕೊಡ್ತಾ ಇದೆ. ಅಲ್ಪ ಮಟ್ಟಿಗೆ ಅಶ್ವಿನ್ ಅನ್ನು ಕಪ್ಪೆ ಹಾಕುವಂತ ಪ್ರಯತ್ನ ಇಲ್ಲಿ ಸಾಧಿಸ್ತಾ ಇದೆ. ಪ್ರಯತ್ನ ನಡುವೆ ಓದಾರಿಯನ್ನು ಬಿಟ್ಟುಕೊಡಬೇಕಾಗ್ತಾ ಇದೆ. ಮುಖಾಂತರವಾಗಿ ಚೆಂಡು
4-4. ಮಧ್ಯೆ ಸಾಗರ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾವೆ. ಬಹುಶಃ ಟೆನ್ನಿಸ್ ಕ್ರಿಕೆಟ್ ರಂಗದಲ್ಲಿ ಸಾಗರ ಎಂಬಂತಹ ನಾಮಧೇಯ ಯುವತಿಗೂ ಕೂಡ ಬಹಳಷ್ಟು ದೈತ್ಯ ನಾಮಧೇಯ ಗುರುತನ್ನು ಮಾಡಿಕೊಡುತ್ತದೆ. 40 ಗಜಗಳ ಕ್ರಿಕೆಟ್ ಸಾಗರ್ ಆಚಾರ್ಯರ ಮುಖಾಂತರವಾಗಿ 90 ಗಜಗಳ ಟೆನ್ನಿಸ್ ಕ್ರಿಕೆಟ್ ನಲ್ಲಿ ಅದು ಫ್ರೆಂಡ್ಸ್ ಬೆಂಗಳೂರಿನ ಆಧಾರ ಸ್ತಂಭ SRB ಪ್ರೋ ಮ್ಯಾಚ್ ನ ಸಾರಥಿ ಫ್ರೆಂಡ್ಸ್ ಕಪ್ 2023 ಹಾಗೂ 22ರ ಆಯೋಜನಾ ಸಮಿತಿಯ ಮುಖ್ಯಸ್ಥ ಸಾಗರ್ ಭಂಡಾರಿ. ಕಡೆಯ 6 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾರೆ. ಪ್ರಥಮಾರ್ಧದಲ್ಲಿ ಆರಂಭಿಕ 6 ಎಸೆತಗಳ ಪಂದ್ಯಾಟದ ಇನ್ನಿಂಗ್ಸ್ ಬಾಕಿ ಉಳಿತಾ ಇದೆ. ಅದೆಷ್ಟು ಮೊತ್ತವನ್ನು ಗತಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕೂಡ. ಐವತ್ತ 4-4. ಹೆಚ್ಚುವರಿ ಸಮಯಾವಕಾಶವನ್ನು ಬಳಸಿಕೊಂಡಾಗ ಇದೇ ರೀತಿಯಲ್ಲಿ ಓರ್ವ ಕ್ಷೇತ್ರ 30 ಗಜಗಳ ಒಳಭಾಗದಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಮಿಡ್ ವಿಕೆಟ್ ಸೀಮಾರಕ್ಕೆ ರಮಂಗವನ್ನು ಕಳುಹಿಸ್ತಾ ಇದೆ. ಚೆಂಡು ಸಿಕ್ಸರ್. 6 ಓಟದ ಹೆಚ್ಚುವರಿ ತನ್ನ ಒಟ್ಟಾರೆ ಗಳಿಕೆ 60ಕ್ಕೆ ತಲುಪ್ತಾರೆ. ಈಗಾಗಲೇ ಈ ಭಾಗದ ಮಾತರ್ವ ಪ್ರೋತ್ಸಾಹಕರು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮನ್ನು ಕಂಡುಕೊಳ್ಳಬೇಕಾದಂತಹ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರ್ತಕ್ಕಂಥ ಶ್ರೀರಾಮ್ ಅರ್ಥ ಮೂವರ್ಸ್ ಕನ್ಯಾಡಿಗರ ಮಾಲಕರು ಶ್ರೀಯುತ ಸುನೀಲ್ ಕುಮಾರ್ ತಮ್ಮ ಗೌರವ ಅತಿಥಿಗಳನ್ನು ಗುರುತಿಸಿಕೊಂಡಿರುವೆ. ತಮಗೆ ನಮ್ಮ ಪ್ರೀತಿಯ ಶಾನು ಹೊದಿಸುವ ಮುಖಾಂತರವಾಗಿ ಪ್ರೀತಿಯ ದೋತಕವನ್ನು ನೀಡಿ ಗೌರವಿಸಿಕೊಳ್ಳುತ್ತಾ ನಮ್ಮ ಸಂಘಟಕರಲ್ಲಿ ವಿನಂತಿಯನ್ನು ಮಾಡಿಕೊಡುತ್ತಾ ಇದ್ದಾವೆ. ಅದೇ ರೀತಿಯಾಗಿ ಬಂದವರು ಅತಿಥಿಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ಕೋಟರ್ ತಮ್ಮ ಗೌರವ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿರುತ್ತವೆ. ತಮ್ಮನ್ನು ಕೂಡ ಇವತ್ತು ವೇದಿಕೆಯಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದಾವೆ. ಓವರ್ ಆಗ್ತಾ ಇದೆ. ಮುಂದಿನ ಮೊದಲಿಗೆ ಅವಳಿ ಓಟಗಳು ಕ್ಷಿಪ್ರಗತಿಯಲ್ಲಿ ಪೂರೈಕೆ ಕಂಡುಕೊಳ್ಳುವ ಮುಖಾಂತರವಾಗಿ 63ಕ್ಕೆ ತಲುಪ್ತಾ ಇದೆ. ಶಾಟ್ ಡೆಲಿವರಿ ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇದೆ. ಮುಖಾಂತರವಾಗಿ ಸಿಕ್ಸರ್ ದಾಖಲಿಸಿಕೊಂಡ್ರು. ಬಹುತೇಕವಾಗಿ 4 ಓಟ್ 69ಕ್ಕೆ ತಲುಪ್ತಾ 69. ಓಟುಗಳಿಗೆ ಅವಕಾಶ ಬಿಟ್ಟುಕೊಳ್ತಾ ಇದೆ. ಮುಂದುವರೆದ ಹೆಚ್ಚುವರಿ ಅವಳಿ ಓಟುಗಳು ಕ್ಷಿಪ್ರಗತಿಯಲ್ಲಿ ಪೂರೈಕೆ ಕಾಣುತ್ತಾ ಇದೆ. ಆ ಮುಖಾಂತರವಾಗಿ ತನ್ನ ಒಟ್ಟಾರೆ ಗಳಿಕೆ ಈಗ ತೃತೀಯ ನಿರ್ಣಾಯಕರ ಗಮನವನ್ನು ಕಂಡುಕೊಳ್ಳದ ಪ್ರಯತ್ನ. ರನ್ಔಟ್ಗಾಗಿ ತೃತೀಯ ನೇತ್ರವನ್ನು ಪರಿಶೀಲನೆ ಕಳಿಸಿಕೊಡಲಾಗ್ತಾ ಇದೆ ಕೂಡ.
ಕಡೆ ಮಾಡಿ ಅತಿಕ್ರಮ ಎಪ್ಪತ್ತ 2ರಲ್ಲಿ ಸರತನ ಪಡ್ಕೊಳ್ತಾ ಇದೆ ಒಟ್ಟಾರೆ ಗಳಿಕೆ ಈ ಕೂಟದ 2ನೇ ಅತಿದೊಡ್ಡ ಮೊತ್ತವಾಗ್ತಾ ಇದೆ ಕೂಡ ಅತಿಕ್ರಮ 73ಕ್ಕೆ ತಲುಪ್ತಾ ಇದೆ. ಉಳಿಸುವಂತ ಪ್ರಯತ್ನಗಳಿಗೆ ಅವಕಾಶಗಳು ಮತ್ತೊಂದು ನಾಮಕಾತರವಾಗಿ ಡಾಟ್ ಬಾಲ್ ಮುಕ್ತಾಯ ಕಂಡಿರತಕ್ಕಂಥ 4ನೇ ಓವರ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 5 ಓವರ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 73 ಓಟಗಳು 74ರ ಟಾರ್ಗೆಟ್ ರುಜುವಾಗ್ತಾ ಇದೆ. ಜಂಟಿ ಅತಿದೊಡ್ಡ ಮೊತ್ತವನ್ನು ದಾಖಲಿಸ್ತಾ ಇದೆ ತಂಡ ಆರ್ಮಿ ಕೋಡಿ ಕೋಡಿ.
ದ್ವಿತೀಯಾರ್ಧದ ಪಂದ್ಯಾಟ ಆರಂಭಗೊಳ್ಳುತ್ತಾರೆ. ಆರಂಭಿಕ ಚೆಂಡು ಬಾರಿ ಸ್ಕ್ವೇರ್ ಲ್ಯಾಗ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ. ಮುಖಾಂತರವಾಗಿ ಬಹುತೇಕವಾಗಿ ಬೌಂಡ್ರಿ 4 ಹೆಚ್ಚುವರಿ. ಬಹುಶಃ ಆರಂಭಿಕ ಇನ್ನಿಂಗ್ಸ್ ಕೂಡ ಆರಂಭಿಕ ಸೈಡ್ಗೆ ಬೌಂಡರಿಯನ್ನು ದಾಖಲಿಸಿತ್ತು ತಂಡ. ಆರ್ವಿ ಇದೀಗ ಕನ್ಯಾಡಿ ಕೂಡ ಇದೇ ಹಾದಿಯನ್ನು ಕಳೆದುಕೊಳ್ಳುತ್ತಾ ಇದೆ. ಆರಂಭಿಕ ದಾಳಿಗ ಬಾಲ್ ಫಸ್ಟ್ ನಿರ್ಧಾರವನ್ನು ತೋರ್ಪಡಿಸ್ತಾ ಇದೆ ಅಯ್ಯನ್ ಪೂಜಾರಿ ಕಾಶಿಪಟ್ಟ. ಮೂರನೇ ಬಾರಿದೀಗ ದೇಶದ ಪ್ರಯತ್ನಗಳಿಗೆ ಅವಕಾಶಗಳು ಮಾಡ್ತಾರೆ. ಬಹಳಷ್ಟು ಲಯವಾದ ಉರಿದಾಳಿಯನ್ನು ತೋರ್ಪಡಿಸಿದ ಅಲ್ಪ ಮಟ್ಟಿಗೆ ಎಕ್ಸ್ಟ್ರಾ ಬೌನ್ಸ್ ರೂಪದಲ್ಲಿ ಕಾಣ್ತಾ ಇರ್ತದೆ. ಎಸೆತ ಗೂಡಿನ ಮುಖಾಂತರವಾಗಿ ಗೂಡು ರಕ್ಷಕರ ಕೈ ಸೇರ್ತಾ ಇದೆ. ಎಸಗಾರಿಕೆಯಲ್ಲಿ ಜಯಂತ ತನ್ನ ಕಚ್ಚಿನ 4ನೇ ಎಸೆತಕ್ಕಾಗಿ ದೇಶದ ಪ್ರಯತ್ನ ಟಾಪ್ ಕ್ಯಾಚ್ ಮಾಡಿ ಆರಂಭಿಕ ಕೊಂಡೆ ಕಳಿಸಿ ಬೀಳ್ತಾ ಇದೆ. ತನ್ನ ಭರವಸೆ ಕೊಂಡೆ ಕಳಿಸಿಕೊಳ್ತಾನೆ ಮುಖಾಂತರವಾಗಿ ಹರ್ಷಿತ್ ನಿರ್ಗಮನದ ಬಳಿಕವಾಗಿ ಹೊಸ ನಾಡಿಗ ಕಿರಣ್ ಆಕಳ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಬಹುಶಃ ನಿನ್ನೆ ದಿನದಲ್ಲಿ ಸಚಿನ್ 11 ಆಟಗಾರರು ಬಹುಶಃ ಹೊಸದೊಂದು ನಾಮಧೇಯವನ್ನು ತೋರ್ಪಡಿಸಿದ್ರು ಕೂಡ. ವಿಜಯ್ ಖಾತರ್ ರೂಪದಲ್ಲಿ, ವಿನಯ್ ಲೊಟ್ಟೆ ಆಗಿ, ಹರೀಶ ಕುರಿ ಆಗಿ, ಅದೇ ರೀತಿಯಾಗಿ ಮತ್ತೋರ್ವ ಅನುಭವಿ ಆಟಗಾರ ಪ್ರಸಾದ್ ಪಾಟು ಆಗಿ ಸಚಿನ್ 11 ಆಟಗಾರರಾಗಿ ಗುರುತನ್ನು ಮಾಡಿಕೊಂಡ್ರು ಕೂಡ. ರಾಜ್ಯ ಕಂಡಿರ್ತಕ್ಕಂಥ ಪ್ರಸ್ತುತ ದಿನಗಳ ಬಾಕ್ಸ್ ಕ್ರಿಕೆಟ್ ಅತ್ಯಂತ ಶ್ರೇಷ್ಠ ಮಟ್ಟದ ಆಟಗಾರರು ಕೂಡ. ಮೂಲತಃ ಬೆಂಗಳೂರು ಪರಿಸರದ ಆಟಗಾರ. ಅದ್ಭುತ ಕ್ಯಾಚ್ ಅವಕಾಶವನ್ನು ಸೀಮಾರ ಕ್ಯಾಚ್ನಲ್ಲಿ ಮಾಡಿಕೊಳ್ತಾ ಇದ್ದಾರೆ ಕೂಡ. ಬ್ಯಾಕ್ ಟು ಬ್ಯಾಕ್ 2 ಓದರಿಗಳು ನೆಲಕೊಡುತ್ತಾ ಇದೆ. ಕನ್ಯಾಡಿಗಳಿಗೆ ಗಾಯದ ಮೇಲೆ ಮತ್ತೊಂದು ಬರೆಯನ್ನು ಕಡಿಕೊಳ್ತಾ ಇದೆ ಕೂಡ. ಒಟ್ಟಾರೆ ಗಳಿಕೆ 5-2. ಆಬಿ ಯಾತ್ರದಲ್ಲಿ ಹೊಸ ನಾಡಿಗೆ ಆಕರ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ದಿನದ ಮೊದಲ ಹ್ಯಾಟ್ರಿಕ್ ದಾಂಡಿನ ಸೋಕರ ಕಡ ಮುಖಾಂತರವಾಗಿ ಕಾಟ್ಮೆಯಾರ್ದ ವಿಕೆಟ್ ರೂಪದಲ್ಲಿ ಉದ್ದರಿನೆಲ್ಲ ಕೊಡ್ತಾ ಇದೆ. ಹ್ಯಾಟ್ರಿಕ್ ರೂಪದ ಮೊದಲ ಉದ್ದರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಕೂಡ ಜಯಂತ. ಮುಕ್ತಾಯ ಕಂಡಿರತಕ್ಕಂಥ 6 ಎಸೆತ 5-3 ತಂಡದ ಒಟ್ಟಾರೆ ಗಳಿಕೆ. ಹೊಸ ದಾಂಡಿಗ ಶಿವ ಅಂಕಣ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಕನ್ಯಾಡಿ ಮೇಲಿಂದ ಮೇಲೆ ಮರ್ಮಾಘಾತವನ್ನು ಎದುರಿಸ್ತಾ ಇದೆ. ಬಹುಶಃ ಈಗಾಗಲೇ ಕ್ಷಣಗಳ ಬದಲಾಗಿ ಪಂದ್ಯಾಟ ಆರಂಭಕ್ಕೆ ಸನ್ನಿಹಿತವನ್ನು ಮಾಡಿಕೊಳ್ತಾ ಇದೆ ಕೂಡ.
ನಮ್ಮ ರಾಷ್ಟ್ರದ ಬದ್ಧ ಎದುರಾಳಿ ಪಾಕ್ ವಿರುದ್ಧವಾಗಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ತನ್ನ ಲೀಗ್ ಹಂತದ 2ನೇ ಪಂದ್ಯವನ್ನು ನಡೆಸಿಕೊಡ್ತಾ ಇದೆ ಭಾರತ. ಓಡಾಟದ ಚೆಂಡು ಹೆಚ್ಚುವರಿ ಒಟ್ಟಾರೆ ಗಳಿಕೆ 11ಕ್ಕೆ ತಲುಪ್ತಾ ಇದೆ. ಗಿರೀಶ್ ಆರಂಭಿಕ ಅವರ ಮೊದಲ ಎಸೆತಕ್ಕೆ ಬೌಂಡರಿಯ ಸ್ವಾಗತವನ್ನು ಮಾಡಿದ್ರೆ ಈಗ ದ್ವಿತೀಯವರ ಮೊದಲ ಎಸೆತ ಕೂಡ ಸೆಕ್ಸರಿಗೆ ಅಟ್ಟಾಯಿಸಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಾಗರ್ ಎಸೆತಗಾರಿಕೆ ಯಾರ್ಕರ್ ಮಾದರಿಯ ಚೆಂಡು ಓಟಗಳಿಗೆ ಅವಕಾಶ ಕಂಡುಕೊಡ್ತಾ ಇದೆ. ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡ್ತಾ ಇದೆ. ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ ಈಗ 12ಕ್ಕೆ ತಲುಪ್ತಾ ಇದೆ. 12ಕ್ಕೆ 3. ಟ್ವೆಲ್ವ್ ಆಫ್ 3. ಪ್ರಯತ್ನ ಬಹಳಷ್ಟು ಉತ್ತಮ ರೀತಿಯ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಬಹುತೇಕವಾಗಿ ಎಕ್ಸ್ಟ್ರಾ ಕವರ್ ಲಾಂಗ್ ಆಫ್ ರನ್ ಅತ್ಯುತ್ತಮ 1 ಬೌನ್ಸ್ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಗಿರಿ ಒಂದು ಅತ್ಯುತ್ತಮ ಪರಿಪಕ್ವತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಕ್ರಿಕೆಟ್ ಅಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ. ಬಹುಶಃ 2007ರಲ್ಲಿ ODI ಫಾರ್ಮೆಟ್ ಅಲ್ಲಿ ಜಗತ್ತಿಗೆ ನಿಬ್ಬೆರಗಾದಂತಹ ಒಂದು ಫಲಿತಾಂಶವನ್ನು ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಅಂದಿನ ದಿನಮಾನದಲ್ಲಿ ಆರಂಭಿಕ ಹಂತದಲ್ಲಿ ದಾಂಡಿಗತನವನ್ನು ತೋರ್ಪಡಿಸಿದ ಆಸ್ಟ್ರೇಲಿಯಾ ತಂಡ ನಿಗದಿತ 50 ಓವರ್ಗಳಲ್ಲಿ ಸರಿಸುಮಾರು 434 ಓಟವನ್ನು ದಾಖಲಿಸಿತ್ತು. ಏತರ ಮಧ್ಯೆ ಹೋದರೆ ನೆಲೆಗೊಳ್ಳುತ್ತಾ ಇದೆ. ಬಹುತೇಕವಾಗಿ ಆಸ್ಟ್ರೇಲಿಯಾ ರೂಪದಲ್ಲಿ ಗಿರೀಶ್ ನಿರ್ಗಮನವನ್ನು ಕಾಣಬೇಕಾಗ್ತದೆ. ಆಸ್ಟ್ರೇಲಿಯಾ 434 ವಿಶ್ವ ದಾಖಲೆಯ ಮೊತ್ತವನ್ನು ದಾಖಲಿಸುತ್ತದೆ. ಈ ಹಂತದಲ್ಲಿ ಹೆಮ್ಮೆಯನ್ನು ಪಟ್ಟುಕೊಳ್ಳುವ ಮುಖಾಂತರವಾಗಿ ಆಕಾರದ ಆಟವನ್ನು ತೋರ್ಪಡಿಸಿದ ಆಸ್ಟ್ರೇಲಿಯಾ ತಂಡ ಬಹುಶಃ 2ನೇ ಇನ್ನಿಂಗ್ಸ್ ನಲ್ಲಿ ದಾಂಡಿಗತನವನ್ನು ತೋರ್ಪಡಿಸಿಕೊಳ್ಳುತ್ತ ಸೌತ್ ಆಫ್ರಿಕಾ ತಂಡ ಅತಿ ಅಬ್ಬರದ ದಾಂಡಿಗತನ ವಿಭಾಗದಿಂದಾಗಿ ಕಡೆಯ ಎಸೆತದಲ್ಲಿ 438 ಓಟವನ್ನು ದಾಖಲಿಸುವ ಮುಖಾಂತರವಾಗಿ ವಿಶ್ವ ದಾಖಲೆಯಿಂದ ನಿರ್ಮಾಣ ಕಂಡಂತಹ 434ರ ವಿಶ್ವ ದಾಖಲೆಯ ಮೊತ್ತವನ್ನು ಕೆಲವು ಗಂಟೆಗಳಲ್ಲಿ ತನ್ನ ಹೆಸರಿಗೆ ನೋಂದಾಯಿಸಿಕೊಂಡಂತಹ ಉದಾಹರಣೆ ಕೂಡ ಇದೆ. ಇವತ್ತಿನ ದಿನದಲ್ಲೂ ಕೂಡ 73ರ ಬೃಹತ್ ಮೊತ್ತವನ್ನು ಟಾರ್ಗೆಟ್ ಮಾಡ್ತಾ ಇರತಕ್ಕಂಥ ಸದಸ್ಯರು ಕನ್ಯಾಡಿ ಈ ತರವಾದ ತಂಡದ ನಂಬಿಕೆಯ ದಾಂಡಿಗ ಬಹುಶಃ 2010ರಿಂದ 2020ರವರೆಗೂ ಕೂಡ ಕ್ರಿಕೆಟ್ ಈ ಭಾಗದ ಆಳ್ವಿಕೆಯ ರಾಜ ಎಂದು ಕರೆಯಲ್ಪಟ್ಟಂತಹ ಕನ್ಯಾಡಿ ಪರಿಸರದ ನವೀನ್ ಸುವರ್ಣಾಂಕಣ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. ಬಹುಶಃ ಇದು ಪಂದ್ಯಾಟದ ಯಶಸ್ಸಿಗಾಗಿ ಬಹಳಷ್ಟು ಮಂದಿ ನಮಗೆ ಸಹಕಾರ ನೀಡಿಕೊಟ್ಟವರಿದ್ದಾರೆ. ಅದೇ ರೀತಿಯಾಗಿ ತೃತೀಯ ಹಾಗೂ ಚತುರ್ಥ ಸ್ಥಾನದ ಬಹುಮಾನಗಳನ್ನು ನಮಗೆ ಕೊಡ ಮಾಡಿರ್ತಕ್ಕಂಥವರು ಶ್ರೀಯುತ ಸುನೀಲ್ ಕುಮಾರ್ ಶ್ರೀರಾಮಾರ್ಥ ಮೂವರ್ಸ್ ಕನ್ಯಾಡಿ. ತಮಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಸಚಿನ್ ಪ್ರಯತ್ನ ಬಾರಿ ಬಹುತೇಕವಾಗಿ ಪಾಯಿಂಟ್ ಭಾಗದಲ್ಲಿ ಸುಂದರತೆಯ ಬೌಂಡ್ರಿ 4 ಹೆಚ್ಚುವರಿ ತಂಡದ ಒಟ್ಟಾರೆ ಗಳಿಕೆ 21ಕ್ಕೆ ತಲುಪ್ತಾ ಇದೆ. 21. ದ್ವಿತೀಯವರ ಪ್ರಗತಿ ಜರುಗ್ತಾ ಇದೆ ಕೂಡ. ಒಟ್ಟಾರೆ ಗಳಿಕೆ 21ಕ್ಕೆ ತಲುಪ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕ 12ನೇ ಎಸೆತ ತಂಡದ ಒಟ್ಟಾರೆ ಗಳಿಕೆ 21. ಇನ್ನು ಕೂಡ 18 ಚೆಂಡುಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ಸರಿಸುಮಾರು 53 ರನ್ಗಳ ಅವಶ್ಯಕತೆ ಎದುರಾಗ್ತಾ ಇದೆ. ತೃತೀಯವರ ಪ್ರಗತಿ ನವೀನ್ ಎದುರಿಸಿದ ಚೆಂಡು ಔಟ್ ಜೋಡಣೆಗೆ ಅವಕಾಶಗಳು ಬರ್ತಾ ಇದೆ. ಮುಂದೂಡಿದ ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ
22ಕ್ಕೆ ತಲುಪ್ತಾ ಇದೆ. ಬಹುಶಃ ಯಾಕೆ ಶೇಖರ್ ಒಂದು ರೂಪದಲ್ಲಿ ಈ ಪಂದ್ಯಾಟಕ್ಕೆ ಅನುಕೂಲಕರ ವಾತಾವರಣ ಮಾಡಿಕೊಡ್ತಾ ಇದ್ರು ಕೂಡ ಯಾತ್ರೆ ಕೊನೆಯನ್ನು ಜಯ ದಾಖಲಿಸಿದ್ರು. ಬಹಳಷ್ಟು ಸುಂದರತೆ ಸ್ವಿಚ್ ಪ್ರಯತ್ನ ಮುಖಾಂತರವಾಗಿ ಮತ್ತೊಂದು ಬೌಂಡರಿ ಕೂಡ ದಾಖಲೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಮುಖಾಂತರವಾಗಿ ರಿವರ್ಸ್ ಯತ್ನಗಳಿದೆ. ಈಗ ಪರಿಪೂರ್ಣ ಪ್ರತಿಫಲವನ್ನು ಕಾಣುತ್ತಾ ಇದೆ. ರಾಜ್ಯ ಟೆನಿಸ್ ಬಾಲ್ ಕ್ರಿಕೆಟ್ ನ ಲಿವರ್ಶಿಪ್ ನ ಪಿತಾಮಹ ಎಂದು ಕರೆಯಲ್ಪಡುವಂತ ಆಟಗಾರ. ಬಹುಶಃ 2000ರಿಂದ 2008ರವರೆಗೂ ಕೂಡ ರಾಜ್ಯ ರಾಷ್ಟ್ರದ ಉದ್ದಗಲಕ್ಕೂ ಕೂಡ AK ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ದಾಳನ್ನು ಪಡೆದುಕೊಂಡಿರ್ತಕ್ಕಂಥವರು ಆಲ್ರೌಂಡರ್ ಆಟಗಾರ ದಿವಂಗತ AK ವಿಶ್ವನಾಥ್ ಫ್ರಮ್ ಕೋಚಕೋಳಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆಯಾಮದಲ್ಲಿ ಬಹಳಷ್ಟು ಯಶಸ್ಸನ್ನು ಸಾಧಿಸಿಕೊಂಡದ್ದು ಇವತ್ತಿಗೂ ಕೂಡ ಕ್ರಿಕೆಟ್ ಅತ್ಯದ್ಭುತ ಆಟಗಾರಿಕೆಯನ್ನು ತೋರ್ಪಡಿಸಬಲ್ಲ ಆಟಗಾರ. ಇತ್ತೀಚೆಗೆ ಮುಕ್ತಾಯ ಕಂಡಿರುವಂತಹ ಪುತ್ತೂರು ಪ್ರೀಮಿಯರ್ ಲೀಗ್ ನಲ್ಲಿ ಕೂಡ ಸರಣಿ ಪ್ರಶಸ್ತಿಗಾರರಾಗಿರ್ತಕ್ಕಂಥ ಆಟಗಾರ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಕೊಡಮಾಡಬಲ್ಲಂತಹ ದ್ವಿಚಕ್ರ ವಾಹನವನ್ನು ಸರಣಿ ಶ್ರೇಷ್ಠ ರೂಪದಲ್ಲಿ ಅತಿ ಹೆಚ್ಚು ಬಾರಿ ಮತ್ತೆ 7ನೇ ಬಾರಿ ಇತ್ತೀಚೆಗಷ್ಟೇ ಬ್ಯಾಟರಾಯನ ಪುರದಲ್ಲಿ ಪಡೆದುಕೊಂಡಿರ್ತಕ್ಕಂಥ ಸ್ವಸ್ತಿಕ್ ನಾಗರಾಜ್ ಕೂಡ ಸೇಮ್ ಆಟಗಾರ. ತಂಡದ ಒಟ್ಟಾರೆ ಗಳಿಕೆ 32ಕ್ಕೆ ತಲುಪ್ತಾ ಇದೆ. ಬಹುಶಃ ICC ಟೂರ್ನಮೆಂಟ್ ನ ಪಂದ್ಯಾಟ ಒಂದರಲ್ಲೂ ಕೂಡ ಇದೇ ರೀತಿಯಾಗಿ ಉತ್ತರೆಯನ್ನು ಕಳೆದುಕೊಂಡಂತಹ ಆಸ್ಟ್ರೇಲಿಯಾದ ದುಸ್ಥಿತಿಯ ನಡುವೆ ಪೂರ್ಣದಾಗಿರ್ತಕ್ಕಂಥ ಮ್ಯಾಕ್ಸ್ವೆಲ್ ಒಪ್ಪಂಟಿಯಾಗಿ ಪಂದ್ಯಾಟವನ್ನು ಜಯಿಸಿಕೊಂಡಂತ ಉದಾಹರಣೆ ಇದೆ. ಆಟಗಾರರು 36ಕ್ಕೆ ತಲುಪ್ತಾ ಇದೆ. ಒಟ್ಟಾರೆ ಆಗಿ ಈ ಪಂದ್ಯಾಟವನ್ನು ಉಳಿಸಿಕೊಳ್ಳುವ ಲೆಕ್ಕಾಚಾರದ ಆಟವಾಗಿದೆ. ಈಗ ಗಿರೀಶ್ ಅತ್ಯುತ್ತಮ ರೀತಿಯಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ತಂಡದ ಒಟ್ಟಾರೆ ಗಳಿಕೆ 36. ಕಳೆಯ ಚೆಂಡಿವಾರಿ ತೃತೀಯದ ಪ್ರಗತಿಯಲ್ಲಿ ಬಾಕಿ ಉಳಿತಾ ಇದೆ. ಹೊಸದೊಂದು ಯೋಜನೆಯನ್ನು ರೂಪಿಸುವಂತ ತವಕವನ್ನಿದೆ. ಈಗ ಅನಿಲ್ ಅದರ ಜೊತೆಗೆ ಎಸೆತಗಾರರ ನಡುವೆ ತೊಟ್ಟು ಸಮಯ ಸಾಗಿ ಮಾಡ್ತಾ ಇದೆ ಕೂಡ ರಾಜೇಶ್ ಕಡೆಯ ಎಸೆತಕ್ಕಾಗಿ ಪೂರ್ಣ ತರದ ಚೆಂಡು ಪ್ರಯತ್ನ ಬಹುತೇಕವಾಗಿ ನೇರವಾಗಿ ಸುಲಭ ಸಾಧ್ಯ ಹೋದಾರಿ ರೂಪದಲ್ಲಿ ನೆಲಕೊಡುತ್ತಾರೆ. ಮುಖಾಂತರವಾಗಿ ಗಿರೀಶ್ ನ ಅಬ್ಬರದ ಇನ್ನಿಂಗ್ಸ್ ಈ ಹಂತದಲ್ಲಿ ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. ಅತ್ಯುತ್ತಮ ಅವಕಾಶವನ್ನು ಪಡೆದುಕೊಂಡರು ಕೂಡ ಮುಖ್ಯವಾಗಿ ಗಿರಿಯ ಅಬ್ಬರದ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. ಗಿರಿ ನಿರ್ಗಮನದ ಬಳಿಕವಾಗಿ ಮುಕ್ತಾಯ ಕಂಡಿರ್ತಕ್ಕಂಥ ಆರಂಭಿಕ 18 ದಿನಗಳ ಪಂದ್ಯಾಟದಲ್ಲಿ ಒಟ್ಟಾರೆ ಗಳಿಕೆ 36 ದಾಖಲಿಸ್ತಾ ಇದೆ. ಈ ಮಧ್ಯೆ ತನ್ನ ವಯಸ್ಸು ಚಿಕ್ಕದಾದರೂ ಕೂಡ ಬಿಂದು ಸಂಖ್ಯೆಯಲ್ಲಿ ಮಲೆನಾಡಿನ ಹೆಬ್ಬಾಗಿಲ RTO ಪಾಸಿಂಗ್ ನಂಬರ್ ಕಂಡುಕೊಳ್ಳಬಲ್ಲ ಆಟಗಾರ. ಸೋನು ಅಂಕಣ ಪ್ರವೇಶ ಪಡೆದುಕೊಳ್ಳುತ್ತಾ ಇದ್ದಾರೆ ಕೂಡ. ಬಹುಶಃ ಸೋನು ಎಂಬತ್ತ ಹೆಸರು ಇವತ್ತಿನ ದಿನಮಾನದಲ್ಲಿ ಪ್ರಚಲಿತದಲ್ಲಿ ಕ್ರಿಕೆಟ್ ನಲ್ಲಿ ಪಡುಬಿದ್ರ ಪರಿಸರ ಕಂಡುಕೊಂಡ್ರೆ ಬಹುತೇಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಸೋನು ಗೌಡರ ನೆನಪನ್ನು ಮಾಡಿಕೊಡ್ತಾರೆ. ಉದಯ ಪರಿಸರದಲ್ಲೂ ಕೂಡ ಕ್ರಿಕೆಟ್ ನಲ್ಲಿ ಓರ್ವ ಸೋನು ತನ್ನದಾದಂತಹ ಉದಯೋನ್ಮುಖ ಪ್ರತಿಭೆಯಾಗಿ ಗುರುತನ್ನು ಮಾಡಿಕೊಡ್ತಾ ಇದ್ದಾರೆ ಕೂಡ. ಅವಕಾಶಗಳು ಬರ್ತಾ ಇದೆ. ಒಂದೊಂದು ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ 37ಕ್ಕೆ ತಲುಪ್ತಾರೆ. ಈ ಬಾರಿ ಸ್ವೀಕಾರ ಮಾಡುವಂತ ಪ್ರಯತ್ನ ಪೂರ್ಣಾಂತರದ ಎಸೆತ ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಡೆ ಕ್ಷಣದಲ್ಲಿ ಹೋರಾಟ ಮಾಡಿ ಕೈ ಬಿಡ್ತಾ ಇಲ್ಲ ತಂಡ ಕನ್ಯಾಡಿ ಫ್ರೆಂಡ್ಸ್.
ಒಂದು ಅತ್ಯುತ್ತಮ ಪ್ರತಿರೋಧವನ್ನು ತೋರ್ಪಡಿಸ್ತಾ ಇದೆ. ಬಹುಶಃ ಪ್ರಪಂಚದಲ್ಲಿ ಜೀವನ ಮರಣದ ಹೋರಾಟದಲ್ಲೂ ಕೂಡ ತನ್ನ ಜೀವ ಇನ್ನೇನು ಕಳೆದುಕೊಳ್ಳುತ್ತವೆ ಎನ್ನುವಾಗ ಅದಂತಹ ದೈತ್ಯ ಶಕ್ತಿ ಆದರೂ ಕೂಡ ಎದುರುಗೊಳ್ಳುವಂತಹ ಪ್ರಯತ್ನವನ್ನು ಪ್ರತಿಯೊಂದು ಜೀವನಗಳು ಕೂಡ ನಾವು ನೋಡುತ್ತೇವೆ. ಮತ್ತೊಂದು ಹೊದರಗೊಳ್ಳುತ್ತಾ ಇದೆ. ಮುಖ್ಯವಾಗಿ ಸೋನು ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾದರೆ ತಂಡದ ಮತ್ತೋರ್ವ ಅನುಭವಿ ಆಟಗಾರ ಪ್ರಕಾಶ್ ಆ ಕಡೆ ಪ್ರವೇಶ ಕೊಡ್ತಾ ಇದ್ದಾರೆ ಕೂಡ. ಆರನೇ ಹೋದಾರಿ ಬಳಿಕವಾಗಿ ಈಗ ಪ್ರಕಾಶ್ ಆ ಕಡೆ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ ಕೂಡ. ನಾಲ್ಕನೇ ಅವರ ಇನ್ನೂ ಕೂಡ 3 ಎಸೆತಗಳ ಬಾರಿ ಉಳಿತಾ ಇದೆ. ತಂಡದ ಗಳಿಕೆ 37, 37 ಲಾಸ್ ಆಫ್ 6, 9ಕ್ಕೆ 37. ಈ ತರವಾಗಿ ಬೇಯಿಸುವ ಪ್ರಯತ್ನ ಬಹುತೇಕವಾಗಿ ಲಾಂಗ್ ಆನ್ ಭಾಗದಲ್ಲಿ ಸುಂದರ ಕ್ಯಾಚ್ ಅವಕಾಶವನ್ನು ಮಾಡಿಕೊಳ್ತಾ ಇದ್ದಾರೆ ಕೂಡ. ಸತತವಾಗಿ ಒಂದನೇ ಪೆರಡ್ ಅನ್ನು ನಡೆಸಿಕೊಡ್ತಾ ಇದೆ ತಂಡ ಕಾನ್ಯಾ ಡಿಫೆನ್ಸ್. ನೃತ್ಯ ಎಲಿಮಿನೇಟರ್ ಕೂಡ ಬಹುತೇಕವಾಗಿ ಪರಿಗಣನೆಯನ್ನು ಕಂಡುಕೊಳ್ಳುತ್ತಾ ಇದೆ. ಇನ್ನಿರ್ತಕ್ಕಂಥ 8 ಎಸೆತ 37 ಗುಡಿ. ಈ ಒಂದು ಪ್ರಯತ್ನಗಳಿಗೆ ಅವಕಾಶಗಳು ಬರ್ತಾ ಇದೆ. ಡಾಟ್ ಬಾಲ್ಸ್ ಹೆಚ್ಚುವರಿಯಾಗಿ ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ. ಡಾಟ್ ಬಾಲ್ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಚತುರ್ಥ ಅವರ ಬಳಿಕವಾಗಿ ನಡೆದ ಒಟ್ಟಾರೆ ಗಳಿಕೆ 37ಕ್ಕೆ 7. ಕಡೆಯ 6 ಎಸೆತ 37 ಅವಶ್ಯಕ. ಬಹುಶಃ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಓವರ್ ಒಂದರಲ್ಲಿ ಸರಿಸುಮಾರು 39 ಓಟವನ್ನು ದಾಖಲಿಸಿರ್ತಕ್ಕಂಥ ಉದಾಹರಣೆ ಸ್ವಸ್ತಿ ನಾಗರಾಜ್ ಅವರ ಹೆಸರಲ್ಲಿದೆ. ಅದೇ ರೀತಿಯಾಗಿ ಓವರ್ ಒಂದರಲ್ಲಿ 6 ಎಸೆತಗಳಿಗೆ 6 ಸಿಕ್ಸರ್ಗಳನ್ನು ದಾಖಲಿಸಿದ ಕೀರ್ತಿ 2002 ನಡೆದಿದೆ ಆಶಸ್ ಟ್ರೋಫಿಯಲ್ಲಿ ಕೂಡ ಇದೆ. ಅಂದಿನ ದಿನಮಾನದಲ್ಲಿ ಏಕೆ ವಿಶ್ವ ಸರಿಸುಮಾರು ರಿವರ್ಸ್ ಮುಖಾಂತರವಾಗಿ 6 ಎಸೆತಗಳಿಗೆ 6 ಸಿಕ್ಸರ್ಗಳನ್ನು ದಾಖಲಿಸಿದ ಉದಾಹರಣೆ ಇದೆ. ಆ ಬಳಿಕವಾಗಿ ಓವರ್ ಒಂದರಲ್ಲಿ 41 ಓಟವನ್ನು ಲೆದರ್ ಬಾಲ್ ಕ್ರಿಕೆಟ್ ಲೇಸ್ತಿ ರೂಪದಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಗಾಯಿಸಿದ ದಾಖಲೆ ಕೂಡ ಇವತ್ತು ಕಂಡೆದೊರಗಿದೆ. ಯಾವುದು ಕೂಡ ಕ್ರಿಕೆಟ್ ನಲ್ಲಿ ಸಾಧ್ಯವಲ್ಲ. ಪ್ರಯತ್ನ ಎಂಬಂತಹ ಕುದುರೆಯನ್ನು ಏರಿದರೆ ಯಶಸ್ಸು ಎಂಬಂತಹ ಪ್ರತಿಫಲ ಕಟ್ಟಿಟ್ಟ ಬುದ್ಧಿ. ಅಲ್ಲಿ ಶುಕ್ರಗತಿಯಲ್ಲಿ ಅಂಕಣ ಪ್ರವೇಶ ಕಾಣಬೇಕು ತಂಡ. ಗಮನಿಸಿಕೊಳ್ಳಿ. ಅದೇ ರೀತಿಯಾಗಿ ಕಾಸಿಪಟ್ಟ ಕ್ಲೀನ್ ಬೌಂಡ್. ಇದೀಗ ನವೀನ್ ಇನ್ನಿಂಗ್ಸ್ ಕೂಡ ಅಂತ್ಯವಾಗ್ತಾ ಇದೆ. ಕೂಡ ಉಮನಾಥ್ ಕೋಟ್ಯಾನ್ ಬೆಲಾಲ್ ತಮ್ಮ ಗೌರವ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿರುವ ತಾವು ಮುಖ್ಯ ವೇದಿಕೆಗೆ ಆಗಮಿಸುವಂತ ವಿನಂತಿ ಮಾಡಿಕೊಡುತ್ತಾ ಇದ್ದಾವೆ. ನವೀನ್ ನಿರ್ಗಮನದ ಬಳಿಕವಾಗಿ ಹೊಸ ದಾಂಡಿಗೆ ಅಂಕಣ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಕಾರಣ ಅಲ್ಪ ಮಟ್ಟಿಗೆ ಮುನ್ನಡೆಯಾಗಿರ್ತಕ್ಕಂಥ ಆಟಗಾರ ಕೂಡ. ಬಹುಶಃ ಇತ್ತೀಚೆಗಷ್ಟೇ ಕಳೆದ ಬಾರಿ ಕ್ರಿಕೆಟ್ ಅನ್ನು ಬಹಳಷ್ಟು ರೋಚಕ ಅಂಚನೊಳಗೆ ಕೊಂಡೊಯ್ದಂತಹ ಒಂದು ಘಟನೆ ಮಡಿಕೇರಿ ಪರಿಸರ ಮುಸ್ಲಿಂ ಕಪ್ ನಲ್ಲಿ ಜರುಗುತ್ತದೆ. ಅದು ಮುಸ್ಲಿಂ ಕಪ್ ನ ಆರಂಭೋತ್ಸವಕ್ಕಾಗಿ ಬ್ಯಾನರ್ ಕಟ್ಟಲು ಬಂದಂತಹ ಯುವಕರು ಕರೆಂಟ್ ಶಾಕ್ಗೆ ತಗುಲಿ ಜೀವವನ್ನು ಬಿಟ್ಟಂತಹ ಉದಾಹರಣೆ ಇದೆ. ಈ ಬಾರಿ 2ನೇ ಪ್ರಯತ್ನದಲ್ಲಿ ಮುಸ್ಲಿಂ ಕಪ್ ಬಹಳಷ್ಟು ಯಶಸ್ವಿಯಾಗಿ ಮಡಿಕೇರಿ ಪರಿಸರ ಯಶಸ್ಸನ್ನು ಕಂಡಿದೆ ಕೂಡ.
ಮತ್ತೆ ಅತಿಕ್ರಮ ಸೂಚನೆ ವೈಡ್ ಬಾಲ್ ಹೆಚ್ಚುವರಿಯಾಗಿ ಅಂಕಿಅಂಶ ಪಟ್ಟಿಯನ್ನು ಪಡೆದುಕೊಳ್ಳುತ್ತಾ ತಂಡದ ಒಟ್ಟಾರೆ ಗಳಿಕೆ 38ಕ್ಕೆ ತಲುಪ್ತಾ ಇದೆ 38. ಬೇಯಿಸುವಂತ ಪ್ರಯತ್ನ ಎಷ್ಟ ಕಾಮರ್ಸ್ ಭಾಗದಲ್ಲಿ ಒನ್ ಬಾಲ್ ಸ್ಟ್ರೋಕ್ ಬೌಂಡ್ರಿ 4 ಹೊಡೆದ ಹೆಚ್ಚುವರಿ ತಂಡದ ಒಟ್ಟಾರೆ ಗಳಿಕೆ ಈಗ 42ಕ್ಕೆ ತಲುಪ್ತಾ ಇದೆ. ಕಡೆಯ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮಾನ್ಸ್. ಅತಿಕ್ರಮ ವೈಡ್ ಬಾಲ್ 43ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 31 ಅವಶ್ಯಕತೆ. ಪ್ರಯತ್ನಗಳ ನಡುವೆ ಅಲ್ಪ ಮಟ್ಟಿಗೆ ಹೆಜ್ಜೆಯಲ್ಲಿ ಹಿಡಿತವನ್ನು ಮಾಡ್ಕೊಳ್ತಾ ಇಲ್ಲ ಎಸೆತಗಾರರು ಕೂಡ. ನಿತಿನ್ ಇನ್ನಿಂಗ್ಸ್ನ ಕಡೆಯ ಚೆಂಡು ಬಹುತೇಕವಾಗಿ ಪಂದ್ಯಾಟವನ್ನು ಅಧಿಕೃತವಾಗಿ ಜಯಿಸಲಿಕ್ಕೆ ಬೇಕಾಗಿದೆ ಕೂಡ. ಒಂದು ಎಸೆತ ಬಾಕಿ ಉಳಿತಾ ಇದೆ. ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ ತಂಡ. ದ್ವಿತೀಯ ಎಲಿಮಿನೇಟರ್ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಆರ್ಮಿ ದರ್ಶನಕುಡಿ ತೃತೀಯ ಎಲಿಮಿನೇಟರ್ಗೆ ಅರ್ಹತೆ ಸಂಪಾದಿಸ್ತಾ ಇದೆ. ಈಗ ಮೊದಲ ಕ್ವಾಲಿಫೈಯರ್ ಪಂದ್ಯಾಟ ಜಾರಿಗೆ ಮಾಡಲಿಕ್ಕಿದೆ. ಈ ಪಂದ್ಯಾಟವನ್ನು ಜಯಿಸುವಂತ ತಂಡ ನೇರ ಫೈನಲ್ಗೆ ಅರ್ಹತೆ ಸಂಪಾದಿಸಿಕೊಳ್ಳಲಿಕ್ಕಿದೆ. ಅದೇ ರೀತಿಯಾಗಿ ಈ ಪಂದ್ಯಾಟವನ್ನು ಕೈಚೆಲ್ಲುವಂತ ತಂಡ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಎಲಿಮಿನೇಟರ್ 3ರ ವಿಜಯ ತಂಡವನ್ನು ಎದುರಿಸಿಕೊಳ್ಳಬೇಕಾಗ್ತದೆ, ಗಮನಿಸಿಕೊಳ್ಳಿ. ಮುಂದಿನ ಹಂತದ ವಿದ್ಯಮಾನದಲ್ಲೂ ಕೂಡ ಇಂಥ ಬದಲಾವಣೆ
ದಯವಿಟ್ಟು ದಿವ್ಯ ಜ್ಯೋತಿ ಪುದುವೆಟ್ಟು ತಂಡದ 12ನೇ ಆಟಗಾರ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ, ಇನ್ನು ಮುಂದೆ ನಡೆಯುವಂತಹ ಎಲ್ಲ ಪ್ರತಿ ಪಂದ್ಯಾಟದಲ್ಲೂ ಕೂಡ ಪ್ರತಿ ಆಟಗಾರನ ಪರಿಚಯವನ್ನು ಖಂಡಿತವಾಗಿ ನಮ್ಮೊಂದಿಗೆ ನೀಡಬೇಕಾಗಿದೆ. ವೈಯಕ್ತಿಕ ಬಹುಮಾನಗಳು ನೀಡಲು ಪ್ರಮುಖ ಪಾತ್ರರಾಗಿ ಬರಬೇಕಾದಂತಹ ಆಟಗಾರರು. ದಯವಿಟ್ಟು ದಿವ್ಯ ಜ್ಯೋತಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಆಯನ್ ಪೂಜಾರಿ ಕಾಶಿಪಟ್ಟಣ ತಂಡದ ಮಾಲಕರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ದಿವ್ಯ ಜ್ಯೋತಿ ಬ್ರದರ್ಸ್ ತಂಡದ 12ನೇ ಆಟಗಾರ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕು. ಈಸ್ಟಗಾರಿಕೆ ವಿಭಾಗದಲ್ಲಿ ಆಯಾನ್ ಪೂಜಾರಿ ಕಾಶಿಪಟ್ಟಣ ಪರವಾಗಿ ಪ್ರಥಮ ಭೂಪರಿಣ ಪೂರ್ವ ವಿಭಾಗದ ಪ್ರಥಮ ಈಸ್ಟಗಾರಿಕೆ ವಿಭಾಗದಲ್ಲಿ 5 ಓವರ್ಗಳ ಪಂದ್ಯಾಟ ಸಾಗಿ ಬರಬೇಕಾಗಿದೆ. ರೋಚಕ ಸ್ಥಿತಿಗತಿಯತ್ತ ಸಾಗಿ ಬರಬಹುದು. ನೇರವಾಗಿ ಫೈನಲ್ ಹಂತವನ್ನು ತಲುಪುವಂತ ಎಲ್ಲ ಅವಕಾಶ ಈ ಪಂದ್ಯಾಟಕ್ಕಿದೆ. ಇಲ್ಲಿ ಪಂದ್ಯಾಟ ಪ್ರಾರಂಭವಾಗಿದೆ. ಪ್ರಥಮ ಓವರಿನ ಪ್ರಥಮ ಚೆಂಡು ಅದ್ಭುತ ರೀತಿಯ ಮೈಯ ಪರಿತ ಚೆಂಡು ಔಟ್ಸೈಡ್ ದಿ ಆಫ್ ಸ್ಟಂಪ್. ಅತಿರಿಕ್ತತೆಯ ಮೊಟ್ಟಗಳೊಂದಿಗೆ ಖಾತೆಯನ್ನು ಶುಭಾರಂಭಿಸಿಕೊಳ್ಳುತ್ತಾ ಇದೆ ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು. ದ್ವಿತೀಯ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಅದ್ಭುತ ರೀತಿ ಶರವೇಗ ಭರಿತ ಚೆಂಡು ಗುರುತಿಸುವಲ್ಲಿ ವಿಫಲತೆಯನ್ನು ಕಾಣಿಸಿಕೊಳ್ತಾ ಇದ್ದಾರೆ ದಾಂಡುಗಳ. ಚೆಂಡು ಚುಕ್ಕಿಯಾಗಿ ಪರಿಣಮಿಸಿದೆ. ಪ್ರಥಮ ಚೆಂಡು ಕೂಡ ಇಲ್ಲಿ ಚುಕ್ಕಿಯಾಗಿ ಅಗತ್ಯಗೊಳ್ಳುವ ಮಾಡಿಕೊಂಡು ಬಾಲಮುಗಿಸಿ ಗೌರವದ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಲೆಗ್ ಸೈಡ್ ವಿಭಾಗಕ್ಕೆ ಮತ್ತೊಂದು ಅತಿರಿಕ್ತತೆ ಮೊಟ್ಟಗಳೊಂದಿಗೆ ಮೈಂಡ್ ಬಾಲ್ ಮುಖೇನ ಅಂಕಿಅಂಶ ಪಟ್ಟಿ ಗೋಚರಿಸಿಕೊಳ್ಳುವಾಗ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ 2 ಗುಡ್ಡೆಗಳು. ದ್ವಿತೀಯ ಬಾರಿಗೆ ಎಸೆತಗಾರ ಮತ್ತೆ ಅದೇ ತಪ್ಪು. ಲೆಗ್ ಸೈಡ್ ತೀರ ಹೊರಭಾಗದಲ್ಲಿ ಮತ್ತೆ ಮಾಡುವ ಸತತವಾಗಿ 3 ಫೀಲ್ಡ್ಗಳನ್ನ ಬಿಟ್ಟುಕೊಡುವಲ್ಲಿ ಅಂಕಿಅಂಶ ಪಟ್ಟಿ ಅಂತ ಸುಲಭ ರೀತಿಯಲ್ಲಿ 3 ಓಟವನ್ನು ಕಸಿಕೊಳ್ತಾರೆ. ದ್ವಿತೀಯ ಬಾರಿಗೆ ಆಪ್ಷನ್ ಜಯರಾಜಿವರ ಜತೆಯಾಟ ಅದ್ಭುತ ಕ್ಷೇತ್ರಪಾಲ ವಿಭಾಗದಲ್ಲಿ ದ್ವಿತೀಯ ಚೆಂಡು ಮುಕ್ತಾಯ ಕಾಣ ಸಿಗುವಾಗ ಅಂಕಿಅಂಶ ಪಟ್ಟಿ 5. ಮತ್ತೆ ಸ್ಥಾನಿಕ ಭಾಗದಲ್ಲಿ ಅದ್ಭುತ ಶರವೇಗ ಭರಿತ ಚೆಂಡು ಎಲ್ಲಿ ನೇರವಾಗಿ ತೀರ್ಪುಗಾರರ ಪುರಸ್ಕಾರವಿದೆ. ಉತ್ತರಿಯತ್ತ ಪತನಗೊಳ್ತಾ ಇದೆ. ನೇರವಾಗಿ ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ಪರವಾಗಿದೆ. ಪ್ರಥಮ ಹಂತದಲ್ಲಿ ಆಗಮಿಸಿಕೊಂಡಂತ ಸಂದೀಪ್ ಪ್ರಥಮ ಹುದ್ದರಿ ಆಘಾತದೊಂದಿಗೆ ನೇರವಾಗಿ ಪಂದ್ಯಾಟದ ವೀಕ್ಷಣೆಯತ್ತ ಬರಬೇಕಾಗಿದೆ. ಒನ್ ಕ್ರಮಾಂಕದಲ್ಲಿ ರಾಜೇಶ್ ಜರ್ಸಿ ನಂಬರ್ 1 ಕ್ರಮಾಂಕದಲ್ಲಿ ಆಗಮಿಸಿಕೊಳ್ತಾ ಇದ್ದಾರೆ. ಒನ್ ಕ್ರಮಾಂಕದ ಆಟಗಾರ ಹರಿಶಂಕರ್ ಭಾಗದಲ್ಲಿ ಕಾಣಿಸಿಕೊಳ್ಳಿ. ಅದ್ಭುತ ರೀತಿಯ ಎಸೆತಗಾರಿಕೆ. ಲೆಫ್ಟ್ ಕ್ರಮಾಂಕದ ಎಸೆತಗಾರ ಮಿಸ್ಟರ್ ಭರತ್ ಅತಿರಿಕ್ತತೆಯ 3 ಬೈಡ್ಗಳನ್ನು ಬಿಟ್ಟುಕೊಂಡ ನಂತರ ಆಮಂಡಿ ಬೋಟಗಳ ನಂತರ ಅಂತಿಮ ಕ್ಷಣದಲ್ಲಿ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೆ ಶರವೇಗರಿತ ಎಸೆತಗಾರಿಕೆ. ಅದ್ಭುತ ರೀತಿಯ ಚೆಂಡು. ನಿಖರತೆಯ ಸಂಪರ್ಕಗಳು ಕಾಣ ಸಿಗ್ತಾ ಇಲ್ಲ. ಚೆಂಡು ಡಾಟ್. 4 ಚೆಂಡು ಮುಕ್ತಾಯ ಕಾಣ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಪಂಚಮ ಬಾರಿಗೆ ಚಾಲ್ತಿಯಾಗಬೇಕಾಗಿದೆ. ಅದ್ಭುತ ರೀತಿಯ ಎಸೆತಗಾರ ಮಿಸ್ಟರ್ ಭರತ್ ಲೆಫ್ಟ್ ಆರ್ಮ್ ರಫ್ತು ವಿಕೆಟ್ ಮಾತ್ರದಲ್ಲಿ ಉಲ್ಟಾ ದಂಡಿನ ಪ್ರಯೋಗ ಔಟ್ಸೈಡ್ ದಿ ಆಫ್ ಸ್ಟಾಪ್ ವೈಡ್ ಬಾಲ್.
ಮತ್ತೆ ಅತಿರಿಕ್ತತೆಯ ಓಟಗಳು ಸರಿಸಮಾನವಾಗಿ ನೀಡಬಲ್ಲ ಸುಲಭ ರೀತಿಯಲ್ಲಿ ಅಂಕವನ್ನು ಗಳಿಸುವ ಎಲ್ಲ ಅವಕಾಶಗಳು ದಿವ್ಯ ಜ್ಯೋತಿ ಬ್ರದರ್ಸ್ ತಂಡಕ್ಕಿದೆ. 4 ವೈಡ್ಗಳ ಜೊತೆಗೆ ಅವಳಿ ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಸಿಕೊಳ್ಳುವಾಗ 6 ಓಟಗಳು ಪಂಚಮ ಚೆಂಡು ಮತ್ತೆ ಚಾಲ್ತಿಯಾಗಬೇಕಾಗಿದೆ. ಈ ಬಾರಿಯಂತೂ ಸುಂದರತೆಗಾರಿಗೆ ಡಿಫೆನ್ಸ್ ಒಂಟಿ ಓಟವನ್ನು ಗಮನಿಸಿಕೊಳ್ಳುವಂತೆಲ್ಲ ಪ್ರಯತ್ನ. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 7 ಆನ್ ದಿ ಬೋರ್ಡ್. ಪ್ರಥಮ ಓವರ್ ವಿಭಾಗದ ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂತಿಮ ಬಾರಿಗೆ ಸೇರಬೇಕಾಗಿದೆ ವಿಶ್ವಭರ. ಜೊತೆಗೆ ಬಹಳ ಕಠಿಣ ಪರಿಶ್ರಮದ ಜೊತೆಗೆ ಈ ಬಾರಿಯಂತೂ ಆಕ್ರಮಕಾರಿ ಎಸೆತಗಾರಿಕೆ ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಉಚಿತ ಹೊಡೆತದ ಅವಕಾಶವಿದೆ. ಅಂಕಿಅಂಶ ಪಟ್ಟಿಯಲ್ಲಿ 8 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈ ಬಾರಿಯಂತೂ ಅಂತಿಮ 1 ಚೆಂಡಿನ ಮಧ್ಯೆ ಇಲ್ಲಿ ಫ್ರೀ ಹಿಟ್ ಕೂಡ ಘೋಷಣೆಯಾಗಿದೆ. ಉಚಿತದ ಹೊಡೆತ ನೇರವಾಗಿ ದಂಡಿಸಲು ಪ್ರಯತ್ನವನ್ನು ಪಡಲೇಬೇಕಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಂಡ ಈ ಆಟಗಾರ ಸುಮನ್. ಪ್ರಥಮ ಚೆಂಡು ಭವನ್ ಕೈಗೆತ್ತಿಕೊಳ್ಳುವಾಗ ಶರವೇಗದ ಎಸೆತಗಾರಿಕೆ. ಚೆಂಡಿಗೂ ದಂಡಿಗೂ ನಿಖರತೆಯ ಸಂಪರ್ಕಗಳು ಕಾಣಸಿಗ್ತಾ ಇಲ್ಲ. ಚೆಂಡು ಚುಕ್ಕಿಯಾಗಿ ಬೆರಳಿಸ್ತದೆ. ಅದ್ಭುತ ಎಸೆತಗಾರಿಕೆ ನೇರವಾಗಿ ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ ಮತ್ತೆ ಭವನ್. ಕಳೆದ ಕೆಪಿಎಲ್ ಪಂದ್ಯಾಕೂಟದಲ್ಲಿ 1 ಲಕ್ಷ ರೂಪಾಯಿಗಳ ಪಂದ್ಯಾಕೂಟದಲ್ಲಿ ಆರೆಂಜ್ ಕ್ಯಾಪ್ ಪ್ರಶಸ್ತಿಗೆ ಭಾಜನರಾದಂತ ಈ ಪವನ್ ಎಸೆತಗಾರಿಕಾ ವಿಭಾಗದಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ. ಅಂಡರ್ ಆರ್ಮ್ ಜಗತ್ತಿನ ದಾಂಡುಗಾರ ಈ ಬಾರಿ ಓವರ್ ಆರ್ಮ್ ಪಂದ್ಯಾಕೂಟದಲ್ಲಿ ಎಸೆತಗಾರ. ದ್ವಿತೀಯ ಚೆಂಡು ಕೂಡ ಅದ್ಭುತ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ದ್ವಿತೀಯ ಚೆಂಡು ಕೂಡ ಸರಾಸರಿಯಾಗಿ ಪರಿಣಮಿಸ್ತಾ ಇದೆ. ತೃತೀಯ ಬಾರಿಗೆ ಸೇರಬೇಕಾಗಿದೆ ಪವನ್. ಅದ್ಭುತ ರೀತಿಯ ಡಿಫೆನ್ಸ್ ಆಫ್ ಸೈಡ್ ಭಾಗಕ್ಕೆ ದಂಡಿಸುವಂತೆಲ್ಲ ಪ್ರಯತ್ನ. ಒಟ್ಟಿಸುವ ಅವಳಿ ಒಟ್ಟಕ್ಕಾಗಿ ಕರೆ ಅವಳಿ ಕೂಡ ಸಂಪೂರ್ಣತೆ ಕಾಣಸಿಗ್ತಾ ಇದೆ. ತೃತೀಯ ಚೆಂಡು ಮುಕ್ತಾಯ ಕಾಣಿಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 16 ಓಟಗಳು 16 ಫಾರ್ ಲಾಸ್ ಆಫ್ 1 ವಿಕೆಟ್. ಚತುರ್ಥ ಬಾರಿಗೆ ಮತ್ತೆ ಪವನ್ ಎಸೆತಗಾರಿಕೆ ವಿಭಾಗದಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ. ರಾಜೇಶ್ ಅದ್ಭುತ ಮಿಸ್ಟರ್ ಜಯರಾಜ್ ಅವಳಿ ಓಟವನ್ನ ಸರಿಸುಲಾಭವಾಗಿ ವೇಗಭರಿತ ಓಟಗಳೊಂದಿಗೆ ನಾಲ್ಕು ಚೆಂಡು ಮುಕ್ತಾಯ ಕಾಣಿಸುತ್ತಾ ಇದೆ. ಪಂಚಮ ಬಾರಿಗೆ ಸೇರಬೇಕಾಗಿದೆ ಪವನ್. ಅದ್ಭುತ ರೀತಿಯ ತಾಂಡುಗಾರಿಕೆ ನೇರವಾಗಿ ಕ್ಷೇತ್ರ ಪಾಲಕನ ಪತ್ರ ಮುಗಸೆಯಲ್ಲಿ ಕಾಣಬೇಕಾಗಿದೆ. ಚೆಂಡು ಕಾರಣ ಇಲ್ಲಿ ರಾಜೇಶ್ ರವರ ಹುದ್ದರಿ ಪತ್ರ.
ತೃತೀಯ ಓವರ್ ಕೂಡ ಅದ್ಭುತ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಪಂದ್ಯಾಕೂಟವನ್ನು ಗಮನಿಸಿದೆ ಆದಲ್ಲಿ ಬಹಳಷ್ಟು ಸ್ಪಷ್ಟತೆಯ ವೇಗದ ದಾಳಿ ಮಿಸ್ಟರ್ ಪವನ್. ಈಗ ಮಾದರಿಯ ಹಂತದಿಂದ ಹಿಡಿದು ಇದುವರೆಗೂ ಕೂಡ ತನ್ನ ಓವರಿನಲ್ಲಿ ಗರಿಷ್ಠ ಮೊತ್ತವನ್ನ ನೀಡದೆ ಬಹಳಷ್ಟು ವಿಕೆಟ್ಗಳನ್ನು ಪಡೆಯುವಂತ ಸಾಮರ್ಥ್ಯ ಮಿಸ್ಟರ್ ಪವನ್. ಲಾಸ್ಟ್ ಒನ್ ಬಾಲ್ ಟು ಗೋ. ಅಂತಿಮ ಒಂದು ಚೆಂಡು ಎಸೆಯಬೇಕಾಗಿದೆ, ಎದುರಿಸಬೇಕಾಗಿದೆ. ಶೇಖರ್ ವಿಭಾಗದಲ್ಲಿ ಶ್ರೀಕಾಂತ್ ಗಮನವಾಗಿ ಶ್ರೀಕಾಂತ್ ಲಾಸ್ಟ್ ಒನ್ ಬಾಲ್ ಟು ಗೋ. ಅಂತಿಮ ಒಂದು ಚೆಂಡನ್ನು ಎದುರಿಸಬೇಕಾಗಿದೆ. ರೀತಿಯಗಾರಿಕೆ ಆಫ್ಸೈಡ್ ಭಾಗದಲ್ಲಿ ಒಟ್ಟಿಗೊಂಡ ಸಂಪೂರ್ಣ ಕಾಣಸಿಗ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 19 19 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ತೃತೀಯ ಅಪಾಡಿಗೆ ಸೇರಬೇಕಾಗಿದೆ. ಮೂರನೇ ಓವರ್ ಕೂಡ ಚಾಲ್ತಿಯಾಗಬೇಕಾಗಿದೆ. ರಚನ್ ಕಾಪಿ ನಡಕ, ರಚನ್ ಅಳದಂಗಡಿ ಅದ್ಭುತ ರೀತಿಯ ಸ್ತಗಾರ. ಲೀಗ್ ಮಾದರಿಯ ಪಂದ್ಯಾಕೂಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ ಇಟ್ಟ ಆಟಗಾರ. ಎಸೆತಗಾರಿಕೆ ವಿಭಾಗದಲ್ಲಿ ರೈಟ್ ಓವರ್ ವಿಕೆಟ್ ಮಾದರಿಯಲ್ಲಿ ಕ್ಷಮಿಸಿ ರೈಟ್ ಆರ್ಮ್ ರೌಂಡ್ ವಿಕೆಟ್ ಮಾದರಿಯಲ್ಲಿ ಎಸೆಯುವ ಪ್ರಯತ್ನ. ಪ್ರಥಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಶೇಖರ್ ಭಾಗದಲ್ಲಿ ಶ್ರೀಕಾಂತ್ ಔಟ್ಸೈಡ್ ಆಪ್ಷನ್ ವೈಡ್ ಬಾಲ್ ಅತಿರಿಕ್ತತೆಯ ಒಟ್ಟುಗಳೊಂದಿಗೆ ಪ್ರಥಮ ಹಂತದಲ್ಲಿ ವೈಡ್ ವಿಭಾಗವನ್ನ ಹೊಂದಿಕೊಂಡಂತ ಈ ದಾಳಿಗಾರ ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಸಿಕೊಳ್ಳುವಾಗ 20 ದಶಕ 24 ಲಾಸ್ ಆಫ್ 2 ವಿಕೆಟ್. 20 ಅಂಕಿಅಂಶ ಪಟ್ಟಿಯಲ್ಲಿ ಕಾಣಿಸಿಗಬೇಕಾಗಿದೆ. ಪ್ರಥಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಇಲ್ಲಿ ತೃತೀಯ ಓವರ್ ಚಾಲ್ತಿ. ಈ ಬಾರಿ ಅಂತೂ ಅದ್ಭುತ ಎಸೆತಕ್ಕೆ ಅದ್ಭುತ ಹೊಡೆತ ನೇರವಾಗಿ ಕ್ಷೇತ್ರ ಪಾಲಕರ ಮಧ್ಯಭಾಗದಲ್ಲಿ ಕ್ಯಾಚ್ ಔಟ್ ಮೂಲಕ ನೇರವಾಗಿ ಶ್ರೀಕಾಂತ್ ಅವರ ಸ್ಥಾನವನ್ನು ತುಂಬಲು ದೀಕ್ಷಿತ್ ಜರ್ಸಿ ನಂಬರ್ 5ರಲ್ಲಿ ಆಗಮಿಸಿಕೊಳ್ತಾ ಇದ್ದಾರೆ. ತೃತೀಯ ಓವರ್ ಕೂಡ ದುಬಾರಿ ಖಂಡಿತ ಅದ್ಭುತ ರೀತಿಯ ಎಸೆತಗಾರಿಕೆ. ಎಸೆದಂತ ಪ್ರಥಮ ಚೆಂಡು ವೈಡ್ಗಳಾದರೂ ದ್ವಿತೀಯ ಚೆಂಡಿನಲ್ಲಿ ಅಂದರೆ ಎಸೆದಂತ ಪ್ರಥಮ ಚೆಂಡಿನಲ್ಲಿ ಪ್ರಥಮ ಹುದ್ದರಿಯನ್ನು ಪಡೆದುಕೊಳ್ತಾ ಇದ್ದಾರೆ ಮಿಸ್ಟರ್ ರಚಾನ್. ದಾಂಡುಗಾರಿಕೆ ಭಾಗದಲ್ಲಿ ದೀಕ್ಷಿತ್ ಶೇಖರ್ ಭಾಗದಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ. ದ್ವಿತೀಯ ಚಾಲ್ತಿಯಲ್ಲಿದೆ. ತೃತೀಯ ಓವರ್ ರಚನ್ ಟು ದೀಕ್ಷಿತ್. ಶರವೇಗ ಭರಿತ ಚೆಂಡು. ಚೆಂಡಿಗೂ ದಂಡಿಗೂ ನಿಖರತೆಯ ಸಂಪರ್ಕಗಳು ಕಾಣಸಿಗ್ತಾ ಇಲ್ಲ. ಮತ್ತೆ ದ್ವಿತೀಯ ಚೆಂಡು ಕೂಡ ಚುಕ್ಕಿಯಾಗಿ ಪರಿಣಮಿಸಾಗಿದೆ. ರಚನ್ ದಾಳಿಗಾರಿಕೆ ವಿಭಾಗ ಸಂಘಟಿತ ದಾಳಿಯನ್ನು ಸಮರ್ಪಕವಾಗಿ ಬಳಸಿಕೊಂಡಲ್ಲಿ ನಡೆಸುವಂತ ಪ್ರಯತ್ನ ಸುಕೇಶ್. ಇಲ್ಲಿ ಕ್ಯಾಚ್ ಅನ್ನು ಪಡೆಯಬಹುದಾದ ಎಲ್ಲ ಅವಕಾಶವಿತ್ತು. ರನ್ ಔಟ್ಗಾಗಿ ಬರುವಂತ ಮನವಿ. ರನ್ ಔಟ್. ಅದ್ಭುತ ತೀರ್ಪುಗಾರಿಕೆ. ನೋ ಬಾಲ್. ಅವಳಿ ಮೊಟ್ಟದ ಮನವಲ್ಲದ ನಿರ್ಧಾರ ನೇರವಾಗಿ ಹುದ್ದೆಯಾಗತಕ್ಕಂಥ ಸಂಭವ. ದಿವ್ಯ ಜೊತೆ ಪುದುವೆಟ್ಟು ಪರವಾಗಿದೆ. ದ್ವಿತೀಯ ಚೆಂಡು ಮುಕ್ತಾಯ ಕಾಣುವಾಗ ತೃತೀಯ ಬಾರಿಗೆ ಸೇರಬೇಕಾಗಿದೆ ಮಿಸ್ಟರ್ ರಚನ್. ಅಂಕಿಅಂಶ ಪಟ್ಟಿಯಲ್ಲಿ 22 ಲಾಸ್ ಆಫ್ 4 ವಿಕೆಟ್ಸ್. ರಚನ್
ದಾಳಿಗಾರಿಕೆ ವಿಭಾಗದಲ್ಲಿ ರಚನ್, ದಾಂಡುಗಾರಿಕೆ ಭಾಗದಲ್ಲಿ ಗಿರೀಶ್. ಫ್ರೀ ಹಿಟ್ ಸಮರ್ಪಕವಾಗಿ ಬಳಸಿಕೊಳ್ಳಬಲ್ಲಂತ ಚೆನ್ನಾಗಿತ್ತು. ಇಲ್ಲಿ ಗಮನಿಸಿಕೊಳ್ಳುವುದಾದರೆ ಇಂತಹ ಸಂದರ್ಭ ಟಾಪರ್ ಹಂತದ ಪಂದ್ಯಾಕೂಟದಲ್ಲಿ ಪ್ರತಿ ಆಟಗಾರನ ಆಟ ಸಮರ್ಪಕವಾಗಿ ಬಳಸಿಕೊಳ್ಳಲೇಬೇಕಾದಂತ ಸಂದರ್ಭ. ಈ ಬಾರಿ 5 ಓಟಗಳು ಉಚಿತದ ರೂಪದಲ್ಲಿ ದಿವ್ಯ ಜ್ಯೋತಿ ಬ್ರದರ್ಸ್ ತಂಡಕ್ಕೆ ಗಳಿಸಿಕೊಳ್ಳುವಂತಹ ಸುಲಭದ ಅವಕಾಶ ಇಲ್ಲಿ ಎಸೆತಗಾರರ ಬಾರಿ. 28 ಗಮನಿಸಿಕೊಳ್ಳುವುದಾದರೆ ತೃತೀಯ ಚೆಂಡಿನ ಮುಕ್ತಾಯದ ಬಳಿಕ ಚತುರ್ಥ ಬಾರಿಗೆ ಸೇರಬೇಕಾಗಿದೆ. ನಾಲ್ಕರ ಚೆಂಡು ಚಾಲ್ತಿಯಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ಸುಮನ್ ಅದ್ಭುತ ರೀತಿಯ ಸ್ಥಗಾರಿಕೆ. ಸುಮನ್ ಎನ್ನುವಂತ ಬಲಿಷ್ಠ ದಾಂಡುಗಾರರನ್ನ ಕಟ್ಟಿ ಹಾಕುವಂತ ಕೆಲಸ ಸುಲಭದ ಕೆಲಸವಲ್ಲ. ನಾಲ್ಕು ಚೆಂಡು ಮುಕ್ತಾಯದ ಬಳಿಕ ತೃತೀಯ ಓವರ್ ಚಾಲ್ತಿಯಾಗಬೇಕಾಗಿದೆ. ತೃತೀಯ ಓವರಿನ 4 ಚೆಂಡು ಮುಕ್ತಾಯ ಕಾಣುವ ಅಂಕಿಅಂಶ ಪಟ್ಟಿಯಲ್ಲಿ 28. ಪಂಚಮ ಬಾರಿಗೆ ಅದ್ಭುತ ರೀತಿಯ ಹುಟ್ಟುಗಾರಿಕೆ. ಸುಮನ್ ತೃತೀಯ ಓವರ್ ಪಂಚಮ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 34 ಓಟಗಳು ದಾಖಲಿಸಿಕೊಳ್ತಾ ಇದೆ ದಿವ್ಯ ಜ್ಯೋತಿ ಪುದುವೆಟ್ಟಿ. ಲಾಸ್ಟ್ ಬಾಲ್ ಶೋ ಅಂತಿಮ ಒಂದು ಚೆಂಡು ಅದ್ಭುತ ರೀತಿಯ ಯಾರ್ಕರ್ ಮಾದರಿಯ ಎಸೆತಗಾರಿಕೆ. ಅಂತಿಮ ಕ್ಷಣದಲ್ಲಿ ತೃತೀಯ ಓವರ್ ಕೂಡ ಮುಕ್ತಾಯ ಕಾಣಿಸುತ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ ಗೋಚರಿಸುವುದಾದಲ್ಲಿ 35 4 ಹುದ್ದರಿ ಪತನದೊಂದಿಗೆ ಎಸೆತಗಾರಿಕೆ ಭಾಗದಲ್ಲಿ ಸುದೇಶ್, ಆಯಾನ್ ಪೂಜಾರಿ ಕಾಶಿಪಟ್ಟ ಪರವಾಗಿ 4ನೇ ಸೇಲು ಸುದೇಶ್. ಈ ಬಾರಿ 35 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿದೆ. ಪ್ರಥಮ ಚೆಂಡು ಅದ್ಭುತ ರೀತಿಯ ಸ್ಥಗಾರಿಕೆ. ಚೆಂಡು ಚುಕ್ಕಿಯಾಗಿ ಪರಿಣಮಿಸುವಾಗ ದ್ವಿತೀಯ ಬಾರಿಗೆ ಸಿಗಬೇಕಾಗಿದೆ ಸುರೇಶ್. ಶೇಖರ್ ಭಾಗದಲ್ಲಿ 6 ಎಸೆದ ಸುಮನ್. ಅದ್ಭುತ ರೀತಿಯ ಒಂದು ಕಾಲದಲ್ಲಿ ಭಾರತ ತಂಡದಲ್ಲಿ ಇರ್ಫಾನ್ ಪಠಾಣ್ ಪಟ್ಟಿಯಲ್ಲಿ 35 ಚತುರ್ಥ ಓವರ್ ತೃತೀಯ ಚೆಂಡು ಚಾಲ್ತಿ. ಥರ್ಡ್ ಬಾಲ್ ಟು ಗೋ. once again magical delivery. ಅದ್ಭುತ ಎಸೆತಗಾರಿಕೆ. ಕ್ಲೀನ್ ಬೌಂಡ್. ಇಲ್ಲಿ ನೇರವಾಗಿ ಬಂದಿದ್ದ ಆಟದ ವೀಕ್ಷಣೆ.
ಕಿರಣ್ ರವರ ಆಗಮನವಾಗಿದೆ. ದಾಂಡುಗಾರಿಕೆ ಭಾಗದಲ್ಲಿ ಅದ್ಭುತ ರೀತಿಯ ಸ್ತಗಾರಿಕೆ. ಒಟ್ಟಿ ಒಟ್ಟ ಸಿಲಮಾವಳಿ ಒಟ್ಟಕ್ಕಾಗಿ ಕರೆ ಆವಳಿ ಒಟ್ಟ ಕೂಡ ಸಮ ರೀತಿಯಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಸುವುದಾದಲ್ಲಿ 37 ಒಟ್ಟಗಳು 37 ಆನ್ ದಿ ಬೋರ್ಡ್. ಅದ್ಭುತ ರೀತಿಯ ಸ್ತಗಾರಿಕೆ. ಲಯವನ್ನ ಪಡೆದುಕೊಂಡು ಲೈನ್ ಅಂಡ್ ಲೆಂತ್ ಯಾರ್ ಕನ್ನಡಲವರಿ ನೇರವಾಗಿ ಎಲ್ಲ ಹೋರಾಡುವ ವಿಭಾಗದ ವಿಜ್ಞಾನ ಅರಿತುಕೊಂಡು ಎಸೆಯುವಂತ ಪ್ರಯತ್ನ ಮಿಸ್ಟರ್ ಸುದಿ. ಅದ್ಭುತ ರೀತಿಯ ಭಾಗದಲ್ಲಿ ದಂಡಿಸುವಂತ ಪ್ರಯತ್ನ ಪ್ರಯತ್ನವಂತ ಬಿಟ್ಟರು. ಒಟ್ಟಿ ಒಟ್ಟ ಸುಲಭ ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 38 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. ಮುಂದೆ ಬಿಟ್ಟು ಪಂಚಮ ಬಾರಿ ಚೆಂಡು ಮುಕ್ತಾಯದ ಬಳಿಕ ಅಂತಿಮ ಬಾರಿಗೆ ಸೇರಬೇಕಾಗಿದೆ. 4ನೇ ಓವರಿನ ಅಂತಿಮ ಚೆಂಡು ಸುದೀಶ್ ನೇರವಾಗಿ ಭಾಗದಲ್ಲಿ ಗಿರೀಶ್ ಚೆಂಡು ನೇರವಾಗಿ ಊಟವನ್ನು ಸ್ಪರ್ಶಿಸುವ ಮುಖೇನ ಚತುರ್ಥ ಓವರಿನ ಅಂತಿಮ ಚೆಂಡು ಈ ಸುದೀಶ್ ಮುಂಡ ಅದ್ಭುತ ರೀತಿಯ ಸ್ತಗಾರಿಕೆ. ತನ್ನ ತಂಡಕ್ಕೆ ಖಂಡಿತವಾಗಿಯೂ ವರದಾನವಾಗಿ ನೀಡಿದಂತಹ ಎಸೆದಂತ 6 ಚೆಂಡುಗಳಲ್ಲಿ 3 ಭಾಗದಲ್ಲಿ ಸುಕೇಶ್ ಅಂತಿಮ ಓವರ್ ಚಾಲ್ತಿಯಾಗಬೇಕಾಗಿದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರ್, ಲಾಸ್ಟ್ ಓವರಿನ ಪ್ರಥಮ ಚೆಂಡು ಚಟಿಯಲ್ಲಿ ಅದ್ಭುತ ರೀತಿಯ ಔಟ್ಸೈಡ್ ದಿ ಆಫ್ ಸ್ಟಾಪ್ ವೈಲ್ಡ್ ಬಾಲ್. ಅತಿರಿಕ್ತತೆಯ ಒಟ್ಟಗಳು ಜೋಡಣೆಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಸಿಕೊಳ್ತಾ ಇದೆ 39 39 ಆನ್ ದಿ ಬೋರ್ಡ್. ಪ್ರಥಮ ಚೆಂಡು ಮತ್ತೆ ಚಾಲ್ತಿಯಾಗಬೇಕಾಗಿದೆ. ಇಲ್ಲಿ ಬಾಲ್ ಸ್ಟಾಪ್. ಅಂತಿಮ ಓವರಿನ ಪ್ರಥಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಪ್ರಥಮ ಎಸೆದ ಅತಿರಿಕ್ತ ಒಟ್ಟಗಳೊಂದಿಗೆ ಅದ್ಭುತ ರೀತಿಯ ಡಿಫೆನ್ಸ್ ಪ್ರದರ್ಶನ. ಒಟ್ಟಿ ಒಟ್ಟದ ಸೇರ್ಪಡೆಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 40ರ ದಶಕವನ್ನ ಸಮೀಪಿಸಿಕೊಳ್ತಾ ಇದೆ. 40 for loss of 6 wickets. 40 ಅಂಕಿಅಂಶ ಪಟ್ಟಿಯಲ್ಲಿ 6 ಹುದ್ದರಿಗಳು ನಷ್ಟವಿರುವಾಗ ದ್ವಿತೀಯ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಇಲ್ಲಿ ಪಂಚಮ ಓವರ್ ಚಾಲ್ತಿಯಲ್ಲಿ ಲೆಫ್ಟ್ ಕ್ರಮಾಂಕದ ಆಟಗಾರ ವಿಶ್ವನಾಥ್ ಭಾಗದಲ್ಲಿ ದೊಡ್ಡ ಹೊಡೆತಕ್ಕೆ ಸಾಕ್ಷಿ. ಈ ವಿಶ್ವನಾಥ್ ತನ್ನ ತಂಡದ ಸ್ಥಿತಿಗತಿಯನ್ನು ಬದಲಿಸಬಲ್ಲರೆ ಎಲ್ಲವೂ ಕಾದುಕೊಳ್ಳಬೇಕಾಗಿದೆ. 5 ಚೆಂಡುಗಳು ಬಾಕಿ ಇದೆ. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಮಾತ್ರ ಪ್ರಾರಂಭವಾಗಿದೆ. ದ್ವಿತೀಯ ಚೆಂಡು ನೇರವಾಗಿ ವಿಶ್ವನಾಥ್ ಅದ್ಭುತ ರೀತಿ ಸರ್ವೇಗ ಬರಿತ ಚೆಂಡು ಡಾಟ್ ಬಾಲ್. ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಎಸೆತ द्वितीय ಬಾರಿಗೆ ವಿಶ್ವನಾಥ್ ಅದ್ಭುತ ರೀತಿ ಸ್ತಗಾರಿಕೆ. ಸತತವಾಗಿ ಚೆಂಡುಗಳು ಡಾಟ್ ಬಾಲ್. ಚೆಂಡುಗಳು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಇಲ್ಲಿ ದಾಂಡುಗಾರರನ್ನ ಕಟ್ಟಿ ಹಾಕುವಂತ ಎಲ್ಲಾ ಕೆಲಸಗಳನ್ನ ಎಸೆತಗಾರರು ಮಾಡುವಂತಹ ಅವಕಾಶ. 3 ಚೆಂಡು ಮುಕ್ತಾಯ. ಚತುರ್ಥ ಬಾರಿಗೆ ಸೇರಬೇಕಾಗಿದೆ. ಮತ್ತೆ ಸುಕೇಶ್ ಆಯಾನ ಪೂಜಾರಿ ಕಾಶಿಮಠ ಪರವಾಗಿ ಎಸೆತಗಾರಿಕೆ ವಿಭಾಗವನ್ನು ಆಯ್ದುಕೊಂಡಂತ ಜೆರ್ಸಿ ನಂಬರ್ 12 ಆಟಗಾರ ಅಂತಿಮ ಓವರಿನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವಂತ ಎಲ್ಲ ಅವಕಾಶ ದಂಡಿಸುವಂತ ಪ್ರಯತ್ನ.
ಅದ್ಭುತ ಕ್ಷೇತ್ರ ರಕ್ಷಣೆ ಸುದೇಶ್ 4 ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 41 ಲಾಸ್ ಆಫ್ 6 ವಿಕೆಟ್ 41 6 ಹುದ್ದರಿಗಳು ನಷ್ಟವನ್ನು ಕಾಣುವಾಗ ಪಂಚಮ ಬಾರಿಗೆ ಸೇರಬೇಕಾಗಿದ್ದು ಸುರೇಶ್ ಲಯ ಪದ್ಧತಿಯ ಎಸೆತಗಾರಿಕೆ ಎಸೆದಂತ 4 ಚೆಂಡುಗಳ ಮುಂದೆ 3 ಓಟವನ್ನು ಬಿಟ್ಟುಕೊಟ್ಟು ಪಂಚಮ ಬಾರಿಗೆ ಸೇರಬೇಕಾಗಿದೆ ಮತ್ತೆ ಸುರೇಶ್ ಶೇಖರ್ ಭಾಗದಲ್ಲಿ ಕಿರಣ್ ಅದ್ಭುತ ರೀತಿ ಆಫ್ ಸೈಡ್ ಭಾಗದಲ್ಲಿ ದಂಡಿಸುವಂತ ಪ್ರಯತ್ನ ನೇರವಾಗಿ ಅದ್ಭುತ ಕಾರ್ನರ್ ವಿಭಾಗದಲ್ಲಿ ಬಲಿಷ್ಠತೆಯ ಹೊಡೆತಗಾರಿಕೆ 4 ಓಟವನ್ನು ಸಮೀಪಿಸಿಕೊಳ್ತಾ ಇದೆ ಈಗಾಗಲೇ ನಮ್ಮ ಪ್ರೋತ್ಸಾಹಕರಲ್ಲಿ ಈ ಪಂದ್ಯಾಕೂಟದ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತ ನಿತೀಶ್ ಎಚ್ ಕೋಟ್ಯಾರ್ ನಮ್ಮ ಈ ಒಂದು ಪ್ರೀತಿಯ ಶಾಲಾ ಉದ್ದೇಶಗಳ ಜೊತೆಗಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಡುವುದು ತಮಗೆ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾದರು 45 ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಸಿಕೊಳ್ಳುವಾಗ ಅಯ್ಯಾನ್ ಪೂಜಾರಿ ಕಾಶಿಪಟ್ಟ ತಂಡಕ್ಕೆ 5 ಓವರ್ಗಳ ಮಧ್ಯೆ 46 ಓಟದ ಅವಶ್ಯಕತೆ ಇದೆ ಪ್ರಥಮ ಹಂತದಲ್ಲಿ ಗರಿಷ್ಠ ಮೊತ್ತದತ್ತ ದಾಪುಗಾಲನ್ನಿಟ್ಟಂತ ದಿವ್ಯ ಜ್ಯೋತಿ ಬ್ರದರ್ಸ್ ಮುದುಬೆಟ್ಟು ತಂಡ ಅಂತಿಮ ಕ್ಷಣದಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಎಸೆತಗಾರರು ಬಹಳಷ್ಟು ಪರಿಶ್ರಮದೊಂದಿಗೆ ತಾಂಡುಗಾರರನ್ನ ಕಟ್ಟಿ ಹಾಕುವಂತ ಇಲ್ಲ ಸಂದರ್ಭಕ್ಕೆ ಅನುಸಾರವಾಗಿ ಅಂತಿಮ ಕ್ಷಣದಲ್ಲಿ ನಿಧಾನಗತಿಯ ಕನಿಷ್ಠ ಮೊತ್ತದ ದಾಪುಗಳನ್ನು ಇಟ್ಟುಕೊಂಡು ಇದೀಗ 45 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಶ್ರೀಯುತ ಸಂತೋಷ್ ಉಪ್ಪಾರ್ ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಸಂತೋಷ್ ಉಪ್ಪಾರ್ ಮಾಜಿ ಅಧ್ಯಕ್ಷರು ಶಿವ ಬಿಲ್ಲವ ವೇದಿಕೆ ಬೆಳ್ತಂಗಡಿ ಇವರು ಆಗಮಿಸಿರುತ್ತಾರೆ ಸರ್ ತಮ್ಮನ್ನ ಆತ್ಮೀಯವಾಗಿ ನಮ್ಮ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಸಂಘಟಕರು ಇವರ ಶಾಲು ಹೊದಿಸಿ ಗೌರವದ ಸ್ಮರಣಿಕೆ ನೀಡುವುದರೊಂದಿಗೆ ಇವರ ಗೌರವದಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಅಭಿಷೇಕ್ ಶೇಖರ್ ಭಾಗದಲ್ಲಿ ಜಯರಾಜ್ ರಾಜಶೇಖರ್ ಭಾಗದಲ್ಲಿ ಅಭಿಷೇಕ್ ಎಸ್ತಗಾರಿಕೆ ಭಾಗದಲ್ಲಿ ರಾಜೇಶ್ ಅದ್ಭುತ ರೀತಿಯ ಎಸ್ತಗಾರ ಕಳೆದ ಲೀಗ್ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ವಿಕೆಟ್ಗಳನ್ನ ಪಡೆಯುವಂತ ಅದೇ ರೀತಿ ಆಟಗಾರರನ್ನ ನಿಲ್ಲಿಸುವಂತ ಎಸೆತಗಾರಿಕೆ ಮಿಸ್ಟರ್ ರಾಜೇಶ್ ಪವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಅನ್ನು ಕೈಗೆತ್ತಿಕೊಳ್ಳುವ ಮುಖೇನ ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭವಾಗಬೇಕಾಗಿದೆ 46 ಓಟ ಬೇಕಾಗಿದೆ 30 ಚೆಂಡುಗಳಿದೆ ದಂಡಿಸುವರೆ ಅಥವಾ ನಿಲ್ಲಿಸುವರೆ ಎಲ್ಲವೂ ಪ್ರಶ್ನಾರ್ಥಕವಾಗಿದೆ ಪವರ್ ಪ್ಲೇ ವಿಭಾಗದ ಪ್ರಥಮ ಚೆಂಡು ಚಾತಿಯಾಗಬೇಕಾಗಿದೆ ರಾಜೇಶ್ ರೈಟ್ ಆರ್ಮ್ ರೌಂಡ್ ವಿಕೆಟ್ ಮಾದರಿಯಲ್ಲಿ ಎಸೆತಗಾರ ನೇರವಾಗಿ ಜಯರಾಜ್ ಅವರಿಗೆ ಸೇರಬೇಕಾಗಿದೆ ಜಯರಾಜ್ ಅದ್ಭುತ ರೀತಿಯ ಆಟಗಾರಿಕೆ ಎದುರಿಸಿದಂತ ಪ್ರಥಮ ಚೆಂಡಿಗೆ ಬಿದ್ದಿದೆ ಬಾಸೋಟ ಅದ್ಭುತ ರೀತಿಯ ಸೌಮ್ಯ ಸಾಚೆ ಹೊಡೆತ ನೇರವಾಗಿ ಶುಭಾರಂಭ ನೇರವಾಗಿ 6 ಓಟಗಳದ್ದು
ಮತ್ತೆ ದ್ವಿತೀಯ ಬಾರಿಗೆ ಆಲ್ಮೋಸ್ಟ್ ಬೌಂಡ್ರಿ ದ್ವಿತೀಯ ಬಾರಿಗೆ ಅಂಶಪಟ್ಟಿಯಲ್ಲಿ 10 ಮಟ್ಟಗಳು ತೃತೀಯ ಬಾರಿಗೆ ಸೇರ್ಬೇಕಾಗಿದೆ ರಾಜೇಶ್ ಶಿಖರ ಭಾಗದಲ್ಲಿ ಮತ್ತೆ ಜಯರಾಜ್ ಬೌಂಡರಿ ಸಿಕ್ಸರ್ ವೀರ ಅದ್ಭುತ ರೀತಿಯಲ್ಲಿ ಕೈ ಮಾಡಿತ್ತು ವೇಗವಾಗಿ ಚತುರ್ಥ ಬಾರಿಗೆ ಮತ್ತೆ ರಾಜೇಶ್ ಮತ್ತೆ ಬೌಂಡರಿ ಹ್ಯಾಟ್ರಿಕ್ ಬೌಂಡರಿ ದಾಖಲಾಗುತ್ತಾ ಇದೆ. ವೈಯಕ್ತಿಕ ಮೊತ್ತ 18 ಜಯರಾಜ್ ಈ ಬಾರಿ ತಾಂಡು ದುಬಾರಿ ಆಗ್ತಾ ಇದೆ 26 ಚೆಂಡು 28 ಮೊಟ್ಟಗಳ ಅವಶ್ಯಕತೆ ಇದೆ ಪಂಚಮ ಚೆಂಡು ಚಾಲ್ತಿಯಾಗಬೇಕಾಗಿದೆ ದೊಡ್ಡ ಹೊಡೆದಾದ ಪ್ರಯತ್ನ ಈ ಬಾರಿ 10 ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ ಪಂಚಮ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿತ ಪಟ್ಟಿಯಲ್ಲಿ 18 ಫಾರ್ ಆಲ್ ಲಾಸ್ಟ್ ಒನ್ ಬಾಲ್ ಪವರ್ ಪ್ಲೇ ಭಾಗದ ಅಂತಿಮ ಒಂದು ಚೆಂಡು ಚಾಲ್ತಿಯಾಗಬೇಕಾಗಿದೆ ಚಿತ್ರಿಸಬೇಕಾಗಿದೆ ಮತ್ತೆ ಜಯರಾಜ್ ಮತ್ತೆ ದೊಡ್ಡ ಹೊಡೆತದ ಪ್ರಯತ್ನ ಅದ್ಭುತ ರೀತಿಯ ನೇರವಾಗಿ ಊಟವನ್ನು ಘೋಷಿಸ್ತಾ ಇದೆ ಯಾವುದೇ ಪುರಸ್ಕಾರವಿಲ್ಲ ರನ್ ಔಟ್ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 18 ಪ್ರಥಮ ಹುದ್ದೆಗೆ ಪತನವಾಗಿದೆ ಒನ್ ಕ್ರಮಾಂಕದ ಆಟಗಾರ ಸುದರ್ಶನ್ ರವರ ಆಗಮನವಾಗಿದೆ ಅಂಡರ್ ಇತಿಹಾಸದಲ್ಲಿ ಅಂಡರ್ ಪಂದ್ಯಾಕೂಟದಲ್ಲಿ ಬಹಳಷ್ಟು ಅವಳಿ ತ್ರಿವಳಿ ಓಟಗಳನ್ನ ಸರಿ ಸಮಾನವಾಗಿ ಬಾರಿಸಬಲ್ಲಂತ ದಾಂಡಿಸಬಲ್ಲಂತ ಈ ಆಟಗಾರ ಶೇಖರ್ ಭಾಗದಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಈ ಬಾರಿ ಸುಮನ್ ಎಸ್ ಭಾಗದಲ್ಲಿ ದ್ವಿತೀಯ ಪ್ರಥಮ ಚೆಂಡು ಅದ್ಭುತ ರೀತಿಯ ಆಟಗಾರಿಗೆ ಆಫ್ಸೈಡ್ ಭಾಗಕ್ಕೆ ದಂಡಿಸುವಂತ ಎಲ್ಲ ಪ್ರಯತ್ನ ಒಂಟಿದ ತೃಪ್ತಿಯೊಂದಿಗೆ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 19 ಸುಮನ್ ಆಲ್ರೌಂಡರ್ ಆಟಗಾರ ಅದ್ಭುತ ರೀತಿಯ ಆಟಗಾರ ಈ ಭಾಗದ ಪಂದ್ಯಾಕೂಟದಲ್ಲಿ 2 ಸೀಸನ್ಗಳ ಪಂದ್ಯಾಟ ಕೂಡ ನಡೆದಿತ್ತು ಆ 2 ಪಂದ್ಯಾಟದಲ್ಲೂ ಕೂಡ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಹಂಚಿಕೊಂಡಂತೆ ಈ ಸುಮನ್ ಎಸ್ತಗಾರಕವಾಗಿತ್ತು ಅದ್ಭುತ ಡಿಫೆನ್ಸ್ ಆಟದ ಪ್ರದರ್ಶನ ಮತ್ತೆ ಇಲ್ಲಿ ಚಿರತೆಯ ಓಟಗಳು ಕಾಣಸಿಗ್ತಾ ಇದೆ ಶರವೇಗ ಭರಿತ ಓಟಗಳು ಪಾಯಿಂಟ್ ಭಾಗದಲ್ಲಿ ಅವಳಿ ಓಟವನ್ನು ಕಸಿಯಬಲ್ಲಂತ ಈ ಆಟಗಾರರು ಅದ್ಭುತ ಜೊತೆಯಾಟ ಕಾಣಸಿಗಬೇಕಾಗಿದೆ ಜಯರಾಜ್ ಮತ್ತು ಶೇಖರ್ ಭಾಗದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 21 ಫಾರ್ ಆಫ್ ವಿಕೆಟ್ ದ್ವಿತೀಯ ಚೆಂಡು ಮುಕ್ತಾಯ ಕಾಣಿಸಿಗುವಾಗ ತೃತೀಯ ಬಾರಿಗೆ ಫುಲ್ ಟಾಸ್ ಹೋದರೆ ಚೆಂಡು ಲೆಗ್ ಸೈಡ್ ಭಾಗದಲ್ಲಿ ಆಲ್ಮೋಸ್ಟ್ 2 balls out of the boundary. That is a fantastic shot by ಜಯರಾಜ್ ತಂಡಕ್ಕೆ ಆಸರೆಯಾಗುವಂತ ಎಲ್ಲಾ ಸೂಚನೆಗಳು
ಗೋಚರಿಸುವ ಎಲ್ಲ ಲಕ್ಷಣಗಳು. ತೃತೀಯ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 25 ಚತುರ್ಥ ಬಾರಿಗೆ ಸಿಗಬೇಕಾಗಿದ್ದ ಸುಮನ್. ಅದ್ಭುತ ರೀತಿಯಲ್ಲಿ ಪ್ರದರ್ಶನ. ಒಟ್ಟು ಸುಲಭ ಒಟ್ಟಕ್ಕಾಗಿ ಯಾವುದೇ ಕರೆಗಳು ಲಭಿಸ್ತಾ ಇಲ್ಲ. ಒಟ್ಟಕ್ಕೆ ಮಾತ್ರ ತೃಪ್ತಿಗೊಳ್ಳುವಾಗ ಚತುರ್ಥ ಎಸೆತ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 26. 26 ಬಾಲ್ಸ್ ಆಫ್ 1 ವಿಕೆಟ್. 4 ಚೆಂಡು ಮುಕ್ತಾಯವಾಗಿದೆ. ಪಂಚಮ ಬಾರಿಗೆ ಸಿಗಬೇಕಾಗಿದೆ ಸುಮನ್. ಶೇಖರ್ ಭಾಗದಲ್ಲಿ ಸುದರ್ಶನ್. 20 ಚೆಂಡುಗಳ ಮುಂದೆ 20 ಬೇಕಾದಂತ ಸಂದರ್ಭ. ಸಮಯಗಮನಿತ ಒಟ್ಟುಗಳು. ಪಂಚಮ ಚೆಂಡು ಮುಕ್ತಾಯ ಕಾಣುವಾಗ ಒಟ್ಟಿ ಒಟ್ಟುಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 27. ಲಾಸ್ಟ್ ಬಾಲ್ ಟು ಗೋ ಸುಮನ್. ಸುಮನ್ ಟು ಜಯರಾಜ್. ಅದ್ಭುತ ರೀತಿಯ ಆಟಗಾರಿಕೆ ನೇರವಾಗಿ ಈ ಬಾರಿಯಂತೂ ಕ್ಯಾಚ್ ಅಲ್ಲ. ಕೈ ಚೆಲ್ಲಿ ತಪ್ಪು ಮಾಡಬೇಡಿ, ಕಾರಣ ಇದು ದುಬಾರಿ ಆಟಗಾರ. ಅನುಭವಿಸಲೇಬೇಕಾಗುತ್ತದೆ. ಜಯರಾಜ್ ಅದ್ಭುತ ರೀತಿಯ ಆಟಗಾರ. ಸಿಕ್ಸರ್ಗಳು, ಬೌಂಡರಿಗಳು, ನಿಧಾನಗತಿಯ ಒಟ್ಟುಗಳು, ಅದ್ಭುತ ರೀತಿಯ ಆಟ. ಮೈದಾನದ ಮೂಲೆ ಮೂಲೆಗೂ ಹೊಡೆತಗಳನ್ನು ಬಾರಿಸಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರ ಮಿಸ್ಟರ್ ಜಯರಾಜ್. ದ್ವಿತೀಯ ಓವರ್ ಚಾಚಿಯಾಗಬೇಕಾಗಿದೆ. ದ್ವಿತೀಯ ಓವರ್ ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 28. ತೃತೀಯ ಓವರಿನ ಪ್ರಥಮ ಚೆಂಡು ಮಿಸ್ಟರ್ ಶ್ರೀಕಾಂತ್. ಅದ್ಭುತ ರೀತಿಯಾಗಿ ಒಂಟಿ ಓಟವನ್ನು ಗಳಿಸಿಕೊಳ್ಳುವಂತಿಲ್ಲ ಅವಕಾಶ. ಬಯಸುವಿಕೆಯನ್ನು ಒಂಟಿ ಓಟದ ಸೇರ್ಪಡೆಗೊಳ್ತಾ ಇದೆ. ತೃತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 29. 29 ಫಾರ್ 4 ವಿಕೆಟ್. ಸರಿ ಸಮಾನವಾಗಿ 17 ಎಸೆತಗಳ ಮುಂದೆ 17 ಓಟವನ್ನು ಗಳಿಸಬೇಕಾಗಿದೆ ಅಯಾನ್ ಪೂಜಾರಿ ಕಾಶಿಪಟ್ನ. 17 ಬಾಲ್ 17 ರನ್ಸ್. ಲೆಗ್ ಸೈಡ್ ಭಾಗದಲ್ಲಿ ದಂಡಿಸುವಂತೆ ಎಲ್ಲ ಪ್ರಯತ್ನ. ಮತ್ತೆ ಈ ಬಾರಿ ಬಯಸುವಿಕೆಯ ಒಂಟಿ ಓಟದ ಸೇರ್ಪಡೆಗೊಳ್ತಾ ಇದೆ. ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 30ರ ದಶಕವನ್ನು ಸಮೀಪಿಸ್ತಾ ಇದೆ. 30 ಫಾರ್ ಲಾಸ್ ಆಫ್ 1 ವಿಕೆಟ್. 30 ತೃತೀಯ ಬಾರಿಗೆ ಸಿಗಬೇಕಾಗಿದೆ ಶ್ರೀಕಾಂತ್. ಅದ್ಭುತ ರೀತಿಯ ಸ್ಥಗಾರಿಕೆ. ತೀರಾ ಲೆಗ್ ಸೈಡ್ ಹೊರಭಾಗದಲ್ಲಿ ವೈಲ್ಡ್ ಬಾಲ್. ಅತಿರಿಕ್ತತೆಯ ಒಟ್ಟುಗಳು ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ಳುವಾಗ 31. 2 ಚೆಂಡು ಮಾತ್ರ ಮುಕ್ತಾಯ ಕಾಣ ಸಿಗ್ತಾ ಇದೆ. ತೃತೀಯ ಬಾರಿಗೆ ಸೇರಬೇಕಾಗಿದೆ ಶ್ರೀಕಾಂತ್. ಶೃಂಗರ ಭಾಗದಲ್ಲಿ ಜಯರಾಜ್. ಈ ಬಾರಿ 10 ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 3 ಚೆಂಡು ಮುಕ್ತಾಯವಾಗಿದೆ. ಚತುರ್ಥ ಬಾರಿಗೆ ಮತ್ತೆ ಸೇರಬೇಕಾಗಿದೆ ಶ್ರೀಕಾಂತ್. ಲಯ ಪದ್ಧತಿಯ ದಾಳಿಗಾರಿಕೆಯನ್ನ ಸಮರ್ಪಕವಾಗಿ ಬಳಸಿಕೊಂಡಿದ್ದೆ ಆದಲ್ಲಿ ಪಂದ್ಯಾಟ ಎಲ್ಲೋ ಒಂದು ಕಡೆ ತಿರುವನ್ನ ಕಾಣಿಸಬಹುದು. ಚತುರ್ಥ ಬಾರಿಗೆ ಶ್ರೀಕಾಂತ್. ಅದ್ಭುತ ರೀತಿಯ ಹೊಡೆತ. ನಾಲ್ಕು ಓಟಗಳು. ಅದ್ಭುತ ರೀತಿಯ ನಾಲ್ಕು ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿ ಗೋಚರಿಸುವುದಾದಲ್ಲಿ 35 ಒಟ್ಟುಗಳು. ಇದು ಟಾಪರ್ ಹಂತದ ಪಂದ್ಯಾಟವಾಗಿದೆ. ಗೆದ್ದರೆ ನೇರವಾಗಿ ಫೈನಲ್ ಹಂತವನ್ನ ತಲುಪುವಂತೆಲ್ಲ ಅವಕಾಶವಿದೆ. ಮತ್ತೆ ಅದ್ಭುತ ರೀತಿಯ ಸ್ಥಗಾರಿಕೆ. ಈ ಬಾರಿ ಮತ್ತೆ ವೈಲ್ಡ್ ಬಾಲ್. ಅತಿರಿಕ್ತತೆಯ ಒಟ್ಟುಗಳು ಜೋಡಣೆಗೊಳ್ಳುವಾಗ 36 ಅಂಕಿಅಂಶ ಪಟ್ಟಿಯಲ್ಲಿ. ಅದ್ಭುತ ರೀತಿಯ ಎಸೆತ. ಅದ್ಭುತ ರೀತಿಯ ಎಸೆತ. ಈ ಬಾರಿ ರನ್ಔಟ್ಗಾಗಿ ಸುಲಭ ರೀತಿಯ ಅವಕಾಶವಿತ್ತು. ವಂಚಿತರಾಗಿದ್ದಾರೆ ನೇರವಾಗಿ ಜಯರಾಜ್ ಅವರು. ಸೇಫ್. ಒಂಟಿ ಒಟ್ಟುಗಳೊಂದಿಗೆ ಮತ್ತೆ ಶ್ರೀಕಾಂತ್ ಸುದರ್ಶನ್. ಶೇಖರ್ ಭಾಗದಲ್ಲಿ ಪ್ರಯತ್ನ. Oh my goodness! That is fantastic!
ಓವರ್ಗಳು ಕೂಡ ಮುಕ್ತಾಯ ಸಿಗ್ತಾ ಇದೆ. 3 ಓವರ್ಗಳ ಮುಕ್ತಾಯ ಕಾಲ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 43 ಗಳಿಸಬೇಕಾಗಿದೆ. ಕೇವಲ 12 ಚೆಂಡು 3 ಓಟಗಳು ಮಾತ್ರ. ದಯವಿಟ್ಟು ಎಲಿಮಿನೇಟರ್ ಪಂದ್ಯಾಟಕ್ಕಾಗಿ ದಯವಿಟ್ಟು ಆಗಮಿಸಿಕೊಳ್ಳಿ. ನಾನು ಬೇಕಾಗಿದೆ. ಫ್ಯಾಂಟಸಿ ಕ್ರಿಕೆಟರ್ಸ್ ವಿರುದ್ಧವಾಗಿ ಆರ್ವಿ ದಯಸಿಂಕೋಡಿ. ದಯವಿಟ್ಟು 2 ತಂಡದ ನಾಯಕರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ವೇದಿಕೆಯಲ್ಲಿರುವಂತಹ ಶ್ರೀಯುತ ನಿತೇಶ್ ಅವರು ಈ ಪಂದ್ಯಾಕೂಟದ ನಾಣಿಸುವಿಕೆಯನ್ನು ನಡೆಸಿಕೊಡಬೇಕಾಗಿ ನಮ್ಮ ವೇದಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದ್ಭುತ ರೀತಿಯ ಗೂಟಗಳ ಮಧ್ಯೆ ಇಲ್ಲಿ ರನ್ ಔಟ್ಗಾಗಿ ಬಲವಾದ ಮನವಿ. ತೃತೀಯ ಅಂಪೈರ್ಗಾಗಿ ನೇರವಾಗಿ ಘೋಷಣೆ ಮಾಡಲಾಗಿದೆ. ರನ್ ಔಟ್ಗಾಗಿ ಬಲವಾದ ಮನವಿ ಇದೆ. ಈ ಪುರಸ್ಕಾರದ ಹೊಸ್ತಿಲಲ್ಲಿ ನೇರವಾಗಿ ಥರ್ಡ್ ಅಂಪೈರ್ ಘೋಷಣೆ ಮಾಡಲಾಗಿದೆ. ದಯವಿಟ್ಟು ನೇರವಾಗಿ ತೃತೀಯ ಅಂಪೈರ್ಗಾಗಿ ಮೊರೆ ಹೋರಬೇಕಾಗಿದೆ. ನಾಣಿಸುವಿಕೆಯನ್ನ ಗೆದ್ದುಕೊಳ್ತಾ ಇದೆ. ಹದಿನಾಲ್ಕು ಚೆಂಡುಗಳಲ್ಲಿ 32 ಓಟವನ್ನ ವೈಯಕ್ತಿಕವಾಗಿ ತನ್ನ ತಂಡಕ್ಕೆ ಆಸರೆಯಾಗಿ ನೀಡಿದಂತೆ ಜಯರಾಜ್ ಅದ್ಭುತ ರೀತಿಯ ಪ್ರದರ್ಶನ. ಅಂತಿಮ ಕ್ಷಣದಲ್ಲಿ ನೇರವಾಗಿ ಮೊರೆ ಹೋಗಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್ ಇಸ್ ಔಟ್. ಎಸ್ಎಲ್ಇ ರನ್ ಔಟ್ ಮುಖೇನ ನೇರವಾಗಿ ಪಂದ್ಯಾಟದಿಂದ ನಿರ್ಗಮನ ಕಾಣಬೇಕಾಗಿದೆ ಮಿಸ್ಟರ್ ಜಯರಾಜ್. ಅದ್ಭುತ ಆಟದ ಪ್ರದರ್ಶನ. ಈ ಬಾರಿಯಂತೂ ಇವರ ಸ್ಥಿರವಾದ ಸ್ಥಾನವನ್ನು ತುಂಬಲು ಆಗಮಿಸಿಕೊಳ್ತಾ ಇದ್ದಾರೆ. ಜರ್ಸಿ ನಂಬರ್ 6ರಲ್ಲಿ ಬ್ಯಾಟ್ಸ್ಮನ್ ನೇಮ್ ಸುದೇಶ್ ಅವರ ಆಗಮನವಾಗಿದೆ. 3 ಓಟಗಳ ಅವಶ್ಯಕತೆ ಇದೆ. 11 ಚೆಂಡು 3 ಓಟದ ಅವಶ್ಯಕತೆ. ಅದ್ಭುತ ಎತ್ತಗಾರಿಕೆ. ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 10 ಚೆಂಡು 3 ಓಟದ ಅವಶ್ಯಕತೆ. 10 balls 3 to get. ಅದ್ಭುತ ರೀತಿಯ ಭಾಗದಲ್ಲಿ ದಂಡಿಸುವ ಪ್ರಯತ್ನ. ಒಂಟಿ ಓಟದ ತೃಪ್ತಿಗೊಂಡಿಗೆ ಈ ಬಾರಿ ಅಂಕಿಅಂಶ ಪಟ್ಟಿಗೆ ಗೋಚರಿಸಿಕೊಳ್ಳುವಾಗ 44 44 ಆಗಿದೆ. ಅಂತಿಮ 2 ಓಟದ ಅವಶ್ಯಕತೆ ಇದೆ. ಇನ್ನು ಕೂಡ 9 ಚೆಂಡುಗಳು ಬಾಕಿ ಇದೆ. 9 ರನ್ ಬೇಕಾಗಿದೆ. 2 ಆ ಕಡೆ ಈ ಕಡೆ ಅದು 2 ಕವರ್ ಮಾಡಕ್ ಕಷ್ಟ ಆಗುತ್ತೆ ಮರೆ. ಇವತ್ತು ನೋಡು ಈ ಕಡೆ ಹೋದಾಗ ಈ ಕಡೆ ನೇರವಾಗಿ ಸಿಕ್ಸರ್ ದಾಖಲಿಸಿಕೊಳ್ಳುವಂತೆ ಪಂದ್ಯಾಟವನ್ನು ತಂಡದಾಗಿಸಿಕೊಳ್ತಾ ಇದೆ. ಬಿಲ್ಲವ ಸ್ಟೋಪಿ ಗುರುನಾರಾಯಣ ಡೋಬಿ ಬಿಲ್ಲವ ಸಮಾಜ ಬಾಂಧವರ ಓವರ್ ಪಂದ್ಯಾಕೂಟದಲ್ಲಿ ಮೊದಲ ಫೈನಲ್ ಹಂತವನ್ನು ತಲುಪಿಕೊಳ್ತಾ ಇದೆ. ಆಯಾನ್ ಪೂಜಾರಿ ಕಾಶಿಪಟ್ಟಣ ತಂಡ ಆಡಿದಂತ 2 ತಂಡಗಳಿಗೂ ಧನ್ಯವಾದಗಳು ಸಮರ್ಪಿಸಿಕೊಳ್ತಾ ಇದ್ದೇವೆ. ನನಗೆ ಬೇಜಾರ ಮಾರೆ. ಹೌದು 600 ರೂಪಾಯಿ ಬೆಳಗ್ಗೆ ಇದ್ದ ಮರೆ. ಮುಂದಿನ ವೀಕ್ಷಕ ವಿದ್ಯಮಾನದಲ್ಲಿ ಸಂದೀಪ್ ಕುಂದರಿವರಣ ಮುಂದಿನ ವೀಕ್ಷಕ ವಿದ್ಯಮಾನದಲ್ಲಿ ನಮ್ಮೊಂದಿಗೆ ಮುಂದುವರಿಯಲಿದ್ದಾರೆ ಮಿಸ್ಟರ್ ಸಂದೀಪ್ ಕುಂದರ್. ಅದ್ಭುತ ವೀಕ್ಷಕ ವಿವರಣೆಗಾರರು, ಸ್ಪಷ್ಟ ಕನ್ನಡ ಅದ್ಭುತ ತೀರ್ಪುಗಾರರು.
ಎಸ್ ಈಗಾಗಲೇ ನಮ್ಮ ಈ ಭಾಗದ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ ಬೆಳ್ತಂಗಡಿ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀ ಜಯ ವಿಕ್ರಮ್ ಕಲ್ಲಾಪು, ಅದೇ ರೀತಿಯಾಗಿ ಯುವ ಬಿಲ್ಲವ ವೇದಿಕೆ ಬೆಳ್ತಂಗಡಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಎಂ.ಕೆ. ಪ್ರಸಾದ್ ಸರ್ ಅವರ ಗೌರವ ಉಪಸ್ಥಿತಿಯನ್ನು ನಾವು ಗುರುತಿಸಿಕೊಂಡವರಿದ್ದೇವೆ. ತಮ್ಮನ್ನು ಮುಖ್ಯ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಶ್ರೀ ಹರೀಶ್ ಅವರು ಈ ಇರುವರು ಗಣ್ಯರನ್ನು ಕೂಡ ಗೌರವಯುತವಾಗಿ ಬರಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ನಮ್ಮ ವೇದಿಕೆಯ ಗೌರವಯುತವಾಗಿ ಪ್ರೀತಿಯ ಶಾಲನ್ನು ಹೊಂದಿಸುವ ಜೊತೆಗಾಗಿ ನಮ್ಮ ಪ್ರೀತಿಯ ದೌತಕವನ್ನು ನೀಡಿ ಗೌರವಿಸಿಕೊಡುವಂತೆ ಸಂಘಟಕರ ಮುಖ್ಯವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಆರಂಭಿಕ ದಾಡಿಗರಾಗಿ ಅನಿಲ್, ಅದೇ ರೀತಿಯಾಗಿ ಪ್ರಾಶ್ವಿನ್ ಮೊದಲ ಚೇಡಿ ಬಾರಿ ಸ್ಟೆಪ್ ಔಟ್ ಆಗಿ ಬೀಸುವಂತ ಪ್ರಯತ್ನ, ಫ್ರೀಟ ಅವಕಾಶವನ್ನು ಈಗ ಸದುಪಯೋಗ ಪಡಿಸಿಕೊಳ್ತಾ ಇಲ್ಲ. ಮುಖಾಂತರವಾಗಿ ಡಾಟ್ ಬಾಲ್ ಅಂಕಿಅಂಶವನ್ನು ಸೇರಿಕೊಳ್ತಾ ಇದೆ. ಒಂದರಲ್ಲಿ ಸ್ಥಿರತೆಯನ್ನು ಪಡೆದುಕೊಳ್ತಾ ಇದೆ ಒಟ್ಟಾರೆಗಳಿಗೆ. ಈ ಪಂದ್ಯಾಟವನ್ನು ಜಯಿಸುವ ತಂಡ ನೇರ ದ್ವಿತೀಯ ಕ್ವಾಲಿಫೈಯರ್ಗೆ ಅರ್ಹತೆಯನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಕೂಡ ಕನಿಷ್ಠ ತೃತೀಯ ಸ್ಥಾನ ಮತ್ತು ಮಾತ್ರ. ತಂಡದ ಭರವಸೆ ಆಟಗಾರ ಪ್ರಮುಖ ಒತ್ತಡಕ್ಕೆ ನೆಲ ಕೊಡ್ತಾ ಇದೆ. ಅನಿಲ್ ಬ್ಯಾಕ್ ಟು ದ ಪೆವಿಲಿಯನ್. ಸರಿ ಆಯ್ತು. ತಂಡದ ಪ್ರಮುಖ ಆಟಗಾರ ಅನಿಲ್ ಈ ಹಂತದಲ್ಲಿ ಪಂದ್ಯದ ವೀಕ್ಷಣೆಗೆ ತೆರಳಬೇಕಾದ್ರೆ ತಂಡದ ಒಟ್ಟಾರೆ ಗಳಿಕೆ 1-1. ಈತನ ಮಧ್ಯೆ ಕೌಶಿಕ್ ಅಂಕಣ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜಾತಿವಾರಿ ಅತ್ಯಂತ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಜರುಗುತ್ತಾ ಇದೆ. ಯುವ ಮಾಹಿತಿ ಸಂಚಲನ ಸಮಿತಿ ಉಜಿರೆ ಇವರ ಆಶ್ರಯದಲ್ಲಿ ಜರುಗುತ್ತಾ ಇರತಕ್ಕಂತಹ ಬೆಳ್ತಂಗಡಿ ಇತಿಹಾಸದ ಚೊಚ್ಚಲ ಬಿಲ್ಲವ ಸಮಾಜ ಬಾಂಧವರ ಪಂದ್ಯಾಕೂಟ ಶ್ರೀ ಗುರುನಾರಾಯಣ ಟ್ರೋಫಿ 25. ತೃತೀಯ ಎಸೆತ ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಹೆಚ್ಚಾಗಿ ಅಂಕಿಅಂಶವನ್ನು ಪಡೆದುಕೊಳ್ತಾ ಇದೆ. ಕೂಡ ಒಂದು ಕಟ್ಟುನಿಟ್ಟಿನ ವ್ಯವಸ್ಥಿತ ದಾಳಿಯನ್ನು ತೋರ್ಪಡಿಸಿಕೊಳ್ತಾ ಇದೆ ಅಖಿಲ್. ಫ್ಯಾಂಟಸಿ ಪರವಾಗಿ ಒಂದು ಅತ್ಯುತ್ತಮ ದಾಳಿಯನ್ನು ತೋರ್ಪಡಿಸ್ತಾ ಇದೆ. ಚಂಡಿ ಬಾರಿ ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ 2ಕ್ಕೆ ತಲುಪ್ತಾ ಇದೆ. ಮತ್ತೆ ಡಾಟ್ ಬಾಲ್ ಹೆಚ್ಚಾಗಿ ಅಂಕಿಅಂಶವನ್ನು ಪಡೆದುಕೊಳ್ಳುತ್ತದೆ. ಕಡೆಯ ಜೂನ್ ಸಿದ್ಧವಾಗಿ ಉಳಿತಾ ಇದೆ. ಆರಂಭಿಕ ಅವರ ಪ್ರಗತಿಯಲ್ಲಿ ಪ್ರಮುಖ ಮೊದಲ ತಂಡದ ಗಳಿಕೆ 2. ಬಾರಿ 1+1 ಆವಳಿ ಓಟಗಳಿಗೆ ಅವಕಾಶವನ್ನು ಬಿಟ್ಟುಕೊಡ್ತಾ ಮುಖಾಂತರವಾಗಿ ತಂಡ ಒಟ್ಟಾರೆಗಳಿಗೆ 4ಕ್ಕೆ ತಲುಪ್ತಾ ಇದೆ. ಈ ರೀತಿಯ ಉಚಿತ ಓಟಗಳು ಕಡೆಯ ಕ್ಷಣದಲ್ಲಿ ಪಂದ್ಯಾಟದ ಫಲಿತಾಂಶವನ್ನು ಕಲಿಸಿಕೊಡುತ್ತದೆ, ಗಮನಿಸಿಕೊಳ್ಳಬೇಕಾಗುತ್ತದೆ. ಕಡೆಯ ಒಂದು ಸಿದ್ಧವಾಗಿ ಉಳಿತಾ ಇದೆ. ಬಹುತೇಕವಾಗಿ ಫೈನಲ್ ಅರ್ಹತೆಯನ್ನು ಸಂಪಾದಿಸಿಕೊಂಡಿರ್ತಕ್ಕಂಥ ತಂಡ ಅಯಾನ್ ಪೂಜಾರಿ ಈಗಾಗಲೇ ಅಂಕಣದ ಸುತ್ತ ತನ್ನ ನಡುಗೆಯ ಸ್ಪಷ್ಟ ನಿದರ್ಶನವನ್ನು ತೋರ್ಪಡಿಸುತ್ತಾರೆ. ಶ್ರೀಯುತ ರಾಧಾಕೃಷ್ಣ ಅಧ್ಯಕ್ಷರು ಪಂಜರಾಡ್ಕ ದೇವಸ್ಥಾನದ ಆಡಳಿತ ಮಂಡಳಿ ಆ ನಿಟ್ಟಿನಲ್ಲಿ ಈಗಾಗಲೇ ಆಗಮಿಸಿಕೊಂಡವರಿದ್ದಾರೆ. ನಮ್ಮ ಕೋರಿಕೆಯ ಮೇರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸುವ ನಿಲುವಿನಲ್ಲಿ ಪ್ರೋತ್ಸಾಹಕರಾಗಿ, ಸಹಾಯ ಹಸ್ತರಾಗಿ, ಕೊಡುಗೆದಾರಿಗಳಾಗಿ
ನಮ್ಮೊಂದಿಗೆ ಸದಾ ಮಾರ್ಗದರ್ಶನ ನೀಡಿಕೊಂಡು ಬಂದಿರತಕ್ಕಂಥ ಶ್ರೋತರನ್ನು ಗೌರವಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮ. ತಾವುಗಳು ಮುಖ್ಯ ವೇದಿಕೆಯಲ್ಲಿ ಇದ್ದು ನಮ್ಮ ಒಂದು ಪ್ರೀತಿಪೂರ್ವಕ ಗೌರವವನ್ನು ಸ್ವೀಕರಿಸುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಅನಿಲ ದ್ವಿತೀಯವಾದ ಪ್ರಗತಿಗಾಗಿ ಅನಿಲನ್ನು ಬಳಸ್ತಾ ಇದೆ. ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ಸ್ಪಷ್ಟವಾದ ನಿದರ್ಶನದ ತಿರುವನ್ನು ಸ್ಪಷ್ಟವಾಗಿ ದಾಖಲಿಸಬಲ್ಲಂತವರುವ ಕ್ಷಮತೆಯ ಎಸೆತಗಾರ ಕೂಡ ಈ ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಹೋರಾಟದ ಹಾದಿಯನ್ನು ತೋರ್ಪಡಿಸಬಲ್ಲಂತಹ ನಿರೀಕ್ಷಿತ ಎಸೆತಗಳನ್ನು ತೋರ್ಪಡಿಸುತ್ತಾರೆ. ಎರಡನೇ ಬಾರಿ ಶಾರ್ಟ್ ಅಂಡ್ ಡೆಲಿವರಿ ಹೆಚ್ಚುವರಿ ಒಟ್ಟಾರೆಗಳಿಗೆ ಹತ್ತಕ್ಕೆ ತಲುಪ್ತಾರೆ. ಇದೀಗ ಮೂರನೇ ಹೆಸರಿಗಾಗಿ ಅನಿಲ್ ಟು ರಶ್ಮಿ ಈ ಸೊಂದ ಪ್ರಯತ್ನಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಯವಿಟ್ಟು ಬ್ಯಾಟಿಗೆ ಲಭಿಸಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾರೆ. ಮತ್ತೆ ಡಾಟ್ ಬಾಲ್ ಹೆಚ್ಚುವರಿಯಾಗಿ ಅಂಕಿಅಂಶವನ್ನು ಕೂಡಿಕೊಳ್ತಾ ಇದೆ. ಓಟಗಳಿಗೆ 10-1 10 ಲಾಸ್ ಆಫ್ 1. ಮತ್ತೆ ಸೇಫ್ ಶಾಟ್ ದಾಖಲಿಸುವಂತಹ ಈಗ ಹೊಡೆತವನ್ನು ದಾಖಲಿಸಿದ್ರು ಕೂಡ ಪರಿಪಕ್ವ ಸಂಪರ್ಕವನ್ನು ಮಾಡಿಕೊಡ್ತಾ ಇದೆ ದಾಂಡು ಚೆಂಡು. ಮತ್ತೆ ಡಾಟ್ ಬಾಲ್ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೂಡಿಕೊಳ್ಳುತ್ತಾರೆ. ಕ್ರಮಿಸ್ತಾ ಇದೆ ಚೆಂಡು ಶಾಟ್ 6 ಹೊಡೆದ ಹೆಚ್ಚುವರಿ. ಈಗ 16ಕ್ಕೆ ತಲುಪ್ತಾರೆ. ಈ ಬಾರಿ 3ನೇ ಸಿಕ್ಸರ್. ಓವರ್ ಅದರಲ್ಲಿ 3 ಎಸೆತಗಳು ಡಾಟ್ ಬಾಲ್ ಬಳಿಕ 3 ಎಸೆತಗಳು. ಎರಡು ತಂಡದ ಸದಸ್ಯರಿದ್ದಾರೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ ಲೈನ್ ಅಂಪೈರ್ ಕಾರ್ಯವನ್ನು ನಿರ್ವಹಿಸಿ. ಯಾಕಂದ್ರೆ ಪ್ರಸಾದ ಮುಖ ನಮಗೆ ನೋಡ್ಲಿಕ್ಕೆ ಆಗ್ತದೆ. ಎಲ್ಲಿಗಂತ ಓಡಾಡೋದು ಮತ್ತು ಮುಖಭಾವ ಅವರಲ್ಲಿ ನಮ್ಮೊಂದಿಗೆ ಕಂಡು ಬರ್ತಾ ಇದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಪ್ರತಿಯೊಬ್ಬರು ಕೂಡ ಲೈನ್ ಅಂಪೈರ್ ಕಾರ್ಯ ನಿರ್ವಹಿಸಿ. ಬಹುಶಃ ಗಣೇಶ್ ಅವರು ಹೇಳಿದ ತಕ್ಷಣವೇ ಹೊರಟಿದ್ದಾರೆ. ಬಾರ್ಡ್ರಿಗಲ್ಲ ಬೌಂಡ್ರಿ, ಬಹುಶಃ ಸ್ಮೈಲ್ ಬೌಂಡ್ರಿ ಹತ್ರ ಈಗಾಗಲೇ ಬಾಲ್ ಬಾಯ್ಸ್ ಕಾರ್ಯನಿರ್ವಹಿಸುವ ಸಲುವಾಗಿ ಲೈನ್ ಅಂಪೈರ್ ಕಾರ್ಯನಿರ್ವಹಿಸುವ ಸಲುವಾಗಿ ಹೋಗ್ತಾ ಇದ್ದಾರೆ. ನಮಗೂ ಕೂಡ ಆತ್ಮೀಯ ಅಭಿನಂದನೆ ಸಲ್ಲಿಸ್ತಾರೆ. ಗಳಿಕೆ 23. ಈ ತನ್ಮಧ್ಯೆ ತಟ್ಟಿಬಿಟ್ಟು ಓಡುವ ಪ್ರಯತ್ನ ಮಿಡ್ ವಿಕೆಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆಗಳಿಗೆ 24ಕ್ಕೆ ತಲುಪ್ತಾರೆ. ತೃತೀಯವಾದ ಪ್ರಗತಿಯಲ್ಲಿ ಆರಂಭಿಕ ಎಸೆತ ವೈಡ್ ಬಾಲ್. ಇದೀಗ ಒಟ್ಟಿ ಮೊತ್ತದ ಸೇರ್ಪಡೆ ಕೂಡ. ಈ ಪಂದ್ಯಾಟದ ಬಳಿಕವಾಗಿ ಕ್ವಾಲಿಫೈಯರ್ 2 ಪಂದ್ಯಾಟ ಚಿತ್ರದಲ್ಲಿ ಮತ್ತೆ ಬಹುತೇಕವಾಗಿ ಲಾಗ್ ಆನ್. ಅದೇ ರೀತಿಯಾಗಿ ಕೌಕಾರ್ ನಡುವಣ ಮತ್ತೊಂದು ಬೇರುಸಿನ ಸಿಕ್ಸರ್ ರವಾನೆಯನ್ನು ಕಂಡುಕೊಳ್ತಾರೆ. 6 ಹೊಡೆದ
ಆರಂಭಿಕ ಕ್ವಾಲಿಫೈಯರ್ 1 ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಜಯರಾಜ್ ಡಾನ್ ಜಯರಾಜ್ ಮುಖ್ಯ ವೇದಿಕೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ನಮ್ಮ ಅತಿಥಿ ಗಣ್ಯರ ಮುಖ್ಯವಾಗಿ ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗುವ ವಿನಂತಿಯನ್ನು ಮಾಡಿಕೊಳ್ತಾರೆ. ಆಯನ್ ಪೂಜಾರಿಗಳ ಜಯರಾಜ್ ದಯವಿಟ್ಟು ಅಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಳ್ತಾರೆ. ಇದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಶ್ರೀಯುತ ಜಯವಿಕ್ರಮ್ ಕಲ್ಲಾಪು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಅಧ್ಯಕ್ಷರು ಕೂಡ ತಾವುಗಳು ಗುಣ ಮಾಡುವಂತೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಜಯರಾಜ ಬಹುಶಃ ಬೆಂಗಳೂರಿನ ಭೂಗತ ಜಗತ್ತನ್ನು ಆಳಿರ್ತಕ್ಕಂತಹ ಸಾರ್ವಕಾಲಿಕ ಶ್ರೇಷ್ಠ ಓರ್ವ ರೌಡಿ ಶೀಟರ್ ಜಯರಾಜನ ಹೆಸರು ನೆನಪಿಸಿಕೊಳ್ಬೇಕಾಗ್ತದೆ. ಆದ್ರೆ ಇಲ್ಲಿ ಕ್ರಿಕೆಟ್ ಆಗಂತುಕ ಆಟಗಾರ ಅತಿರಿಕ್ತ ಪ್ಲಸ್ ಶಾಟ 7 ಹೆಚ್ಚುವರಿ ಕಳೆದ ಒಟ್ಟಾರೆ ಗಳಿಕೆದೀಗ 41ಕ್ಕೆ ತಲುಪ್ತಾ ಇದೆ. 4ರ ದಶಕವನ್ನು ಪೂರೈಸುತ್ತಾರೆ. ಬಹುಶಃ ಈ ಕೂಟದಲ್ಲಿ ಅತಿ ದೊಡ್ಡ ಮೊತ್ತವಾಗಿ 73 ಓಟವನ್ನು 2 ತಂಡಗಳು ಜಂಟಿಯಾಗಿ ದಾಖಲಿಸಿದ್ದು ಪ್ರತ್ಯುತ್ತರವಾಗಿ ಜಯವನ್ನು ಕೂಡ ಮಾಡಿಕೊಂಡಿದ್ದಂತ ಉದಾಹರಣೆ ಇದೆ. ಕೂಡ ಬೇರೋಸಿನ ಆರಂಭಿಸುವ ಪ್ರಶ್ನೆ ತೋರ್ಪಡಿಸ್ತಾ ಇದ್ದಾರೆ. ಕ್ಕೆ ತಲುಪ್ತಾ ಇದೆ. ಬಹುಶಃ ತೃತೀಯ ಓವರ್ ಅದರಲ್ಲಿ 25 ಓಟವನ್ನು ಬಿಟ್ಟುಕೊಡುವ ಮುಖಾಂತರವಾಗಿ ರಚಿತ್ ದುಬಾರಿ ಎಸೆತಗಾರರಾಗಿ ತೋರ್ಪಡಿಕೆಯನ್ನು ಕಂಡುಕೊಂಡರು ಕೂಡ ಬಹುಶಃ ಓವರ್ ಒಂದರಲ್ಲಿ 41 ಓಟವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ದಾಖಲೆ ಇದೆ. 25 ಎನ್ನುವಂಥದ್ದು ಈ ಪಂದ್ಯಾಟದ ಅತಿ ದೊಡ್ಡ ಮೊತ್ತವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ದಾಖಲೆ ಕೂಡ. ಬಹುಶಃ ಆತ ಚಾಂಪಿಯನ್ಸ್ ಟ್ರೋಫಿಯಾಗಿ ದುಬೈ ಅಂಕಣದಲ್ಲಿ ಜರುಗ್ತಾ ಇರತಕ್ಕಂತಹ ಹೈ ವೋಲ್ಟೇಜ್ ಇಂಡೋ ಪಾಕ್ ಕದನದಲ್ಲಿ ಕೂಡ 71ಕ್ಕೆ 2 ಉದ್ದರಿನ ಕಳ್ಕೊಂಡಿರ್ತಕ್ಕಂಥ ಪಾಕಿಸ್ತಾನ ಒಂದು ರೀತಿಯಲ್ಲಿ ಸುಭದ್ರ ಸ್ಥಿತಿಯಲ್ಲಿದೆ. 71 loss of 2. ಈ తర్వాత ಅತಿಕ್ರಮ ಸೂಚನೆ 4ನೇ ಓವರ್ನ ಆರಂಭಿಕ ಚೆಂಡು ವೈಡ್ ಬಾಲ್. ಸುಮಿತ್ ಮೊದಲ ವೈಡ್ ಬಾಲ್. ಈ తర్వాత ಅವಕಾಶ ಮಾಡ್ತಾ ಇದೆ. ಚಿಕ್ಕತೆಯಲ್ಲಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 1 ಹೆಚ್ಚುವರಿ ಕೂಡ 1 ಹೆಚ್ಚುವರಿ ಮುಖಾಂತರ ತಂಡದ ಗಳಿಕೆ 49ಕ್ಕೆ 1. 49 loss of 1. ಮಾಡುವ ಪ್ರಯತ್ನ ಒಟ್ಟರಿಗೆ ಅವಕಾಶ ಮಾಡ್ತಾರೆ. ಬಾರಿ ಫಸ್ಟ್ ಪಾಯಿಂಟ್ ಫೀಲ್ಡರ್ ಕೈ ಸೇರ್ತಾ ಇದೆ. ಚೆಂಡು ಒಟ್ಟುಗಳಿಗೆ ಅವಕಾಶವನ್ನು ಕಂಡುಕೊಳ್ತಾರೆ ಮುಖಾಂತರವಾಗಿ ಡಾಟ್ ಬಾಲ್. ಅತಿಕ್ರಮ 50 ಪೂರೈಸ್ತಾ ಇದೆ ಒಟ್ಟಾರೆ ಆಗಿ ತಂಡ. ಅತಿರಿಕ್ತ ಪಂದ್ಯಾಟಕ್ಕೆ ಅನರ್ಹವಾದಂತ ಚೆಂಡಿ ಬಾರಿ ನೋ ಬಾಲ್ ಸೂಚನೆ ರವಾನೆಯನ್ನು ಕಾಡುತ್ತಾ ಇದೆ. ಬಹುಶಃ ಕ್ರಿಕೆಟ್ ನಲ್ಲಿ ಈವರೆಗೂ ಕೂಡ ಎಸೆತಗಾರಿಕೆಯಲ್ಲಿ ಒಂದೇ ಒಂದು ನೋ ಬಾಲ್ ಅನ್ನು ಹಾಕದಂತ ಕೆಲವು ಆಟಗಾರರಿದ್ದಾರೆ. ಬಹುಶಃ 1983ರಲ್ಲಿ ಮೊದಲಕ್ಕೆ ವಿಶ್ವಕಪ್ ಅನ್ನು ಜಯಿಸಿಕೊಂಡಿದ್ದ ಕಪಿಲ್ ದೇವ್ ಅವರು ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಈವರೆಗೂ ಕೂಡ ಒಂದೇ ಒಂದು ನೋ ಬಾಲ್ ಅನ್ನು ಕೂಡ ದಾಖಲಿಸಿದಂತ ಓರ್ವ ಅಪರೂಪ ಆಟಗಾರ. ಬೌಂಡರಿ ಸುಂದರತೆಯ ಬೌಂಡರಿಯನ್ನು ದಾಖಲಿಸಿಕೊಂಡು ದುಬಾರಿ ಆಗ್ತಾ ಇದೆ. 4 ಹೆಚ್ಚುವರಿ 55ಕ್ಕೆ ತಲುಪ್ತಾ ಇದೆ ಒಟ್ಟಾರೆ ಗಳಿಕೆ. 55 loss of 1.
ಪೂರ್ಣಾಂತರದ ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ. ಗೂಢರಕ್ಷಕರ ವೈಫಲ್ಯದ ಮುಖ್ಯವಾಗಿ ಮತ್ತೊಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಂದೂಡಿದ ಹೆಚ್ಚುವರಿ ಪೂರ್ಣಾಂತರದ ಚೆಂಡು ಮಿಡ್ ವಿಕೆಟ್ ಶಿವಾರ ಕೆಳಭಾಗವನ್ನು ಕ್ರಮಿಸ್ತಾ ಇದೆ. ಚೆಂಡು ಶಾರ್ಟ್ 6 ರನ್ಗಳ ಹೆಚ್ಚುವರಿ ತಂಡದ ಒಟ್ಟಾರೆ ಗಳಿಕೆಗೆ ಈಗ 60 4ನೇ ಓವರ್ ಪ್ರಗತಿಯಲ್ಲಿ ಬೇರೋಸಿನ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಆಟಗಾರರು. ತೃತೀಯ ವಿಕೆಟ್ ಜೊತೆ ಆಟದಲ್ಲಿ ಸರಿಸುಮಾರು 62 ರನ್ಗಳನ್ನು ದಾಖಲಿಸ್ತಾರೆ. ಶಾರ್ಟ್ ಡೆಲಿವರಿ ಬ್ಯಾಕ್ ಟು ಬ್ಯಾಕ್ ಕಬಡ್ಡಿ ಸಿಕ್ಸರ್ಗಳು ದಾಖಲಾತಿಯನ್ನು ಕೊಂಡುಕೊಳ್ತಾ ಇದೆ. ಕೂಡ ನಮ್ಮಲ ಸಾಧ್ಯತೆಯಲ್ಲಿ ರನ್ ಪಡ್ಕೊಳ್ತಾ ಇದೆ. ಒಟ್ಟಾರೆ ಗಳಿಕೆ 68ಕ್ಕೆ ತಲುಪ್ತಾ ಇದೆ. ಒಂದು ಬೃಹತ್ ಮೊತ್ತ ಪಂದ್ಯಾಟವನ್ನು ಗೆಲ್ಲುವಂತ ತಂಡ ಕನಿಷ್ಠ ತೃತೀಯ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತದೆ. ಸೋಲುವಂತ ತಂಡ 4ನೇ ಸ್ಥಾನಕ್ಕೆ ತೃಪ್ತಿ ಮಾಡಿಕೊಳ್ಳಬೇಕಾಗ್ತದೆ. ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಂದೆ ಹೆಚ್ಚುವರಿ ಕೂಡ ಮಿಸ್ಫೀಲ್ಡ್ ದುಬಾರಿ ಆಗ್ತಾ ಇದೆ. ಅವಳಿ ಓಟಗಳು ಪೂರೈಕೆಯನ್ನು ಕಾಡುತ್ತಾ ಇದೆ. ಅವಳಿ ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 70ಕ್ಕೆ ತಲುಪ್ತಾ ಇದೆ. ಈಗಾಗಲೇ 23 ಓಟವನ್ನು ಬಿಟ್ಟುಕೊಳ್ಳುವ ಮುಖಾಂತರವಾಗಿ 4ನೇ ಓವರ್ನಲ್ಲಿ ದುಬಾರಿ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಆ ಮುಖಾಂತರವಾಗಿ ಇನ್ನು ಕೂಡ ಕಡೆಯ 6 ಎಸೆತಗಳು ಬಾಕಿ ಉಳಿತಾ ಇದೆ. ಈವರೆಗೂ ಕೂಡ ಅತಿ ದೊಡ್ಡ ಮೊತ್ತ 73 ಓಟಗಳು 2 ತಂಡಗಳು ಇನ್ನಿಂಗ್ಸ್ ಒಂದರಲ್ಲಿ ದಾಖಲಿಸಿದಂತಹ ಜಂಟಿ ದಾಖಲೆ ಇನ್ನು ಕೂಡ ಜೀವಂತವಾಗಿದೆ. ಬಹುಶಃ ಈ ದಾಖಲೆಯನ್ನು ಭೇಟಿ ಮಾಡುವಂತಹ ಸದಾವಕಾಶ ಈಗ RV ದೇವಸಿಂಗೋಡಿಗೆ ಲಭಿಸ್ತಾ ಇದೆ ಕೂಡ. ದಾಖಲಿಸಿದ ಸ್ಟ್ರೈಕ್ ಲಾಗ್ ಬೌಂಡ್ರಿ. ಆ ಮುಖ್ಯವಾಗಿ ಪ್ರಾಸೇರ್ ವೈಯಕ್ತಿಕವಾಗಿ ಇನ್ನು ಕೂಡ 5 ಸಲ ಪಂದ್ಯಾಟ ಬಾಕಿ ಉಳಿದಿದೆ. 72ಕ್ಕೆ ತಲುಪ್ತಾ ಇದೆ. ಬೆಳೆಸುವಂತ ಪ್ರಯತ್ನ ಭಾಗದಲ್ಲಿ ಒಂಟಿ ಓಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ. ಮುಂದೂಡಿದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 75ಕ್ಕೆ ತಲುಪ್ತಾ ಇದೆ. 75. ಇತರ ಮಂದಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹುಶಃ ರನ್ಔಟ್ ನೀಡಿಕೆಯನ್ನು ಕರ್ಕೊಡ್ತಾ ಬಹುಶಃ ಸ್ಟ್ರೈಕ್ ಔಟ್ ಮಾಡುವಂತ ಪ್ರಯತ್ನದಲ್ಲಿ ಸ್ವಯಂಕೃತವಾಗಿ ಉದಾಹರಣೆಯನ್ನು ತ್ಯಾಗ ಮಾಡಿಕೊಳ್ತಾ ಇರ್ತಕ್ಕಂಥ ರನ್ಔಟ್ ಅವಕಾಶ ಬಹುತೇಕವಾಗಿ ಪೂರೈಕೆಯನ್ನು ಕಾಣ್ತಾ ಇಲ್ಲ. ಇದೀಗ ಪ್ರಶ್ವಿನ್ ಇಂದಿನ 2ನೇ ಶತಕವನ್ನು ದಾಖಲಿಸ್ತಾ ಇದ್ದಾರೆ ಕೂಡ ವೈಯಕ್ತಿಕ ನೆಲೆಯಲ್ಲಿ. ಪ್ರಯತ್ನ ಬಹುತೇಕವಾಗಿ ಷಟ್ಕ 6 ರನ್ಗಳ ಹೆಚ್ಚುವರಿ. ಲಾಂಗ್ ಪುಷ್ ಬಲವಾಗಿ ಬೇರೂಸಿನ ಆಟವನ್ನು ತೋರ್ಪಡಿಸಿ ಬೇರೂಸಿನ ಷಟ್ಕ 89ಕ್ಕೆ
ಮೊತ್ತದ ಟಾರ್ಗೆಟ್ ಅನ್ನು ಕೊಂಡಾಡ್ತಾ ಇದೆ ಆರ್ವೆ ರಸಿಕೋಡಿ. ಬಹುಶಃ ಇದೇ ರೀತಿಯಲ್ಲಿ ಅತಿ ದೊಡ್ಡ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಮೊಟ್ಟ ಮೊದಲ ತಂಡ ಎಂಬತ್ತ ನಾರಾಯಣಗುರು ಟ್ರೋಫಿಯ ಪಂದ್ಯಾಟದಲ್ಲಿ ಗುರುತನ್ನು ಕಂಡುಕೊಳ್ತಾ ಇದೆ ಆರ್ವಿ ರಸಿಕೋಡಿ. ಬಹುಶಃ 2007ರ ಕ್ರಿಕೆಟ್ ಪಂದ್ಯಾಟವನ್ನು ನೆನಪಿಸಿಕೊಳ್ಳಬೇಕಾಗ್ತದೆ. ಅವತ್ತಿನ ದಿನಮಾನದಲ್ಲಿ ವಿಶ್ವದ ಬಲಾಢ್ಯ ತಂಡ ಎಂಬ ಹೆಗ್ಗಳಿಕೆಯನ್ನು ಪಡ್ಕೊಂಡಂತ ಆಸ್ಟ್ರೇಲಿಯಾ ತಂಡ ಆಫ್ರಿಕಾ ವಿರುದ್ಧವಾಗಿ ODI ಫಾರ್ಮ್ಯಾಟ್ ಅಲ್ಲಿ 434 ಓಟವನ್ನು ಆಸ್ಟ್ರೇಲಿಯಾ ತಂಡದ ಹೆಸರಿನಲ್ಲಿದೆ. ಇವತ್ತಿನ ದಿನದಲ್ಲೂ ಕೂಡ 89 ಓಟವನ್ನು ವೈಯಕ್ತಿಕ ಹಂತದಲ್ಲಿ ದಾಖಲೆಯ ರೂಪದಲ್ಲಿ ನಾರಾಯಣಗುರು ಟ್ರೋಫಿಯಲ್ಲಿ ದಾಖಲಿಸಿರ್ತಕ್ಕಂಥ ತಂಡ ಅದು ಆರ್ವಿ ನರಸಿಂಹಕೋಡಿ. ಬಹುಶಃ ಇನ್ನು ಕೆಲವು ನಿಮಿಷಗಳಲ್ಲಿ ಆ ದಾಖಲೆ ಒಂದೊಮ್ಮೆ ಬದಲಾದರೂ ಅಚ್ಚರಿ ಇಲ್ಲ. ತೊಂಬತ್ತರ ಗೋರಿ ಕ್ರಿಕೆಟ್ ಅಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ, ಅದೇ ರೀತಿ ಯಾವುದು ಕೂಡ ಸುಲಭ ಸಾಧ್ಯವೂ ಅಲ್ಲ. ಕ್ರಿಕೆಟ್ ಎಂಬುದು ಅದೃಷ್ಟ ಆತವೆಂದರೆ ಅದು ತಪ್ಪು. ಕ್ರಿಕೆಟ್ ಎಂಬುದು ಪರಿಶ್ರಮದ ಜೊತೆಗೆ ಅದೃಷ್ಟದ ಬೆನ್ನರಿ ಕುಳಿತಾಗ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಎಂಬಂತ ಅದೆಷ್ಟು ನೈಜ ತಾಜಾ ಉದಾಹರಣೆಗಳಿವೆ. ಅಲ್ಪ ಮಟ್ಟಿಗೆ ಸಂದೀಪ್ ಸ್ಕೋರಿಂಗ್ ನಲ್ಲಿ ಹೇಳುತ್ತಾ ಇದ್ದಾರೆ. ಈ ತನ್ಮಧ್ಯ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮಧ್ಯೆ ಬೇಯಿಸುವ ಪ್ರಯತ್ನಗಳಿಗೆ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ ಹೆಸರುಗಾರಿಕೆಯಲ್ಲಿ ಜಯಂತ. ಒಂದು ಅತ್ಯುತ್ತಮ ದಾಳಿಯನ್ನು ತೋರ್ಪಡಿಸಬಲ್ಲಂತ ಕನ್ಯಾಡಿಯ ಪೌರ. ಸ್ವಂತ ಪ್ರಯತ್ನ ಅವಕಾಶಗಳು ಬರ್ತಾ ಇದೆ. ಮುಖಾಂತರವಾಗಿ ತಂಡ ಒಟ್ಟಾರೆ ಗಳಿಕೆ ಈಗ 2ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 88ರ ಅವಶ್ಯಕತೆ. ಈಗಾಗಲೇ ಮತ್ತೋರ್ವ ಪ್ರೋತ್ಸಾಹಕರು ಶ್ರೀತಾ ಭರತ್ ಗುರಿಪಳರ ಗೌರವ ಉಪಸ್ಥಿತರಿಸಿಕೊಳ್ಳಲು ಕೂಡ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸಿಕೊಡುತ್ತಾ ಇದ್ದಾರೆ.
ಏತನ್ಮಧ್ಯೆ ಸಿಕ್ಸರ್ ಆಗಮನವನ್ನು ಕಂಡುಕೊಳ್ತಾ ಇದೆ ನಾರೋಡದ ಹೆಚ್ಚುವರಿ ಒಂದು ಅತ್ಯುತ್ತಮ ಸಿಕ್ಸರ್ ದಾಖಲಿಸಿರುವ ತಂಡಗಳಿಗೆ 8ಕ್ಕೆ ತಲುಪ್ತಾ ಇದೆ ಅನಿಲ್ ದಾಂಗನ ಮುಖಾಂತರವಾಗಿ. ಪ್ರಯತ್ನ ಕೌಕಾರರ ಭಾಗದಲ್ಲಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಕೇವಲ ಅವಕಾಶಗಳಿದೆ. ಈಗ ಅವಳಿ ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ ಕೂಡ ಆರಂಭಿಕ ದಶಕವನ್ನು ಪೂರೈಸ್ತಾ ಇದೆ ತಂಡ. ಗಣಿಯ ಮುಂದೆ ಸಿದ್ಧವಾಗಿ ಉಳಿತಾರೆ ಆರಂಭಿಕ ಪ್ರಗತಿಯಲ್ಲಿ. ಪೂರ್ಣಾಂತರ ಚೆಂಡೆ ಬಾರಿ ಪವರ್ ಪ್ಲೇ ಲಾಭ ಅವರ ವಾಕ್ಯದ ಬಹುತೇಕವಾಗಿ ಸುಂದರತೆಯ ಕ್ಷೇತ್ರಕ್ಷಣೆಯನ್ನು ತೋರ್ಪಡಿಸಿದ್ರು. ಅವಳಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅವಳಿ ಓಟದ ಹೆಚ್ಚುವರಿ ಮಾರ್ಚ್ ತಿಂಗಳ 8 ಮತ್ತು 9ರಂದು ಕನ್ನಡಿ ಫ್ರೆಂಡ್ಸ್ ಕೆಎಫ್ಸಿ ಆಶ್ರಯದಲ್ಲಿ ಕನ್ನಡಿ ಭಾಗದ 10 ಫ್ರಾಂಚೈಸಿಗಳ ಲೀಗ್ ಕಪ್ ನಾಕೌಟ್ ಮಾದರಿಯ ಒಂದು ಪ್ರತಿಷ್ಠೆಯ ಲೀಗ್ ಕಪ್ ನಾಕೌಟ್ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿ ಜಾರಿಗಳಿದೆ. ಇದೇ ಒಂದು ಪಂದ್ಯಾವಳಿಯ ನಡುವಣದಲ್ಲಿ ಅಫಿಷಿಯಲ್ಸ್ ಗಳಿಗಾಗಿ ಒಂದು ಅಫಿಷಿಯಲ್ಸ್ ಪಂದ್ಯಾವಳಿ ಕೂಡ ಜಾರಿಗಿದೆ. ಕೊಡ್ತಾ ಇಲ್ಲ ಟಾಪಿಚ್ ಸುಲಭ ಸಾಧನೆ ಕಾತುರಬಹುದು ಜಯಂತ್ ಅಖಿಲ್ ಪಂದ್ಯದ ವೀಕ್ಷಣೆಗೆ ತರಬೇಕಾಗ್ತಾ ಇದೆ. ವಿನೋದ್ ಸಾಲ್ಯಾನ್ ಈ ತರವಾದ ಅಕ್ಕರ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಬಹುಶಃ ಮ್ಯೂಜಿಯಂ ಅಂಕಣದಲ್ಲೂ ಕೂಡ ಕೆರಿಬಿಯನ್ ಆಟವನ್ನು ತೋರ್ಪಡಿಸಬಲ್ಲಂತಹ ಮಾರ್ಲನ್ ಸ್ಯಾಮ್ಯುಯಲ್ಸ್ ನ ಅಪ್ಪಟ ಅಭಿಮಾನಿ ಕೂಡ. ಪ್ರಯತ್ನಗಳಿಗೆ ಆರಂಭಿಕ ಅವಕಾಶ ಮಾಡಿಕೊಡ್ತಾರೆ. ಬಾರಿ ಡಾಟ್ ಬಾಲ್ ಎರಡನೇ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಚುಕ್ಕೆಸ್ತವಾಗಿ ದಾಖಲಾತಿಯನ್ನು ಮಾಡಿಕೊಡುತ್ತಾರೆ. ಅವಕಾಶಗಳು ಬರ್ತಾರೆ. ಈ ಪಂದ್ಯಾಟವನ್ನು ಜಯಿಸುವಂತ ತಂಡ ಕ್ಷಿಪ್ರಗತಿಯಲ್ಲಿ ಮತ್ತೊಂದು ಪಂದ್ಯಾಟಕ್ಕೆ ಅನುವನ್ನು ಕಂಡುಕೊಳ್ಳಬೇಕಾಗ್ತದೆ. ಗಮನಿಸಿಕೊಳ್ಳಿ, ಯಾವುದೇ ಸಮಯಾವಕಾಶ ಹೆಚ್ಚುವರಿಯಾಗಿರುವುದಿಲ್ಲ. ಏಕೆಂದರೆ ಪಂದ್ಯಾಟ ಮುಗಿಯಬೇಕಾದ್ರೆ ನೀವು ಸರಾಗವಾಗಿ ಪಂದ್ಯಾಟವನ್ನು ಆಡಲೇಬೇಕು. ಈ ಪಂದ್ಯಾಟ ಜಯಿಸಿಕೊಂಡೇ ಕ್ವಾಲಿಫೈಯರ್ 1ರಲ್ಲಿ ಅಪಜಯವನ್ನು ಕಂಡಿರ್ತಕ್ಕಂಥ ತಂಡದ ವಿರುದ್ಧವಾಗಿ ಕ್ವಾಲಿಫೈಯರ್ 2ರ ಪಂದ್ಯಾಟವನ್ನು ನಡೆಸಿಕೊಡಬೇಕಾಗಿ ಮತ್ತೆ ಫೈನಲ್ ಟಾರ್ಗೆಟ್ ಆಗ್ತಾ ಇದೆ. ಬಹುತೇಕವಾಗಿ ಸುಲಭ ಸಾಧ್ಯ ಕ್ಷೇತ್ರ ಸಾಗಿರುವಂತಹ ಮುಖಾಂತರವಾಗಿ ತಂಡದ ಗಳಿಕೆ 14ಕ್ಕೆ ತಲುಪ್ತಾರೆ. 15ಕ್ಕೆ ತಲುಪ್ತಾರೆ. 14ಕ್ಕೆ ತಲುಪ್ತಾರೆ. ಚೆಂಡು ಪರ್ಫೆಕ್ಟ್ ಟಚ್ ಮಾಡಿಕೊಡ್ತಾ ಇಲ್ಲ. ಸೂಚನೆ ಕೂಡ ವೈಡ್ ಬಾಲ್. ಓಟರ್ಗಳಿಗೆ 15ಕ್ಕೆ ತಲುಪ್ತಾ ಇದೆ. ಅವಕಾಶ ಮಾಡ್ತಾರೆ. ಡಾಟ್ ಬಾಲ್ ಹೆಚ್ಚಾಗಿ ಕೊಡ್ತಾ ಇದೆ ಕೂಡ.
ಅತಿಕ್ರಮ ವೈಟ್ ಬಾಲ್ ಹೆಚ್ಚಾಗಿ ಮಾತ್ರ ದಾಖಲಾತಿ ಮಾಡಿಕೊಳ್ತಾರೆ. ತಂಡದ ಉತ್ತರಗಳಿಗೆ 14ಕ್ಕೆ ತಲುಪ್ತಾರೆ. 19ರ ಮುಂದೆ 74ರ ಟಾರ್ಗೆಟ್. ಆ ಕಡೆ ಕವರ್ ಮಾಡೋಣ, ಈ ಕಡೆ ಯಾವ ಕ್ಯಾಮ್ರಾ ಮ್ಯಾನ್ಗಾಗಲಿ ಎರಡು ಒಂದೇ ಸಲ ಮಾಡಕ್ ಹೆಂಗ್ ಮಾಡ್ತೀಯ? ಅಂಕಣದ ಒಳ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. ಒಂದೇ ಸಲ ಬಾಲ್ಗೆ ಜೂಮ್ ಔಟ್ ಆದಾಗ ಅದು ಪುನಃ ಇನ್ನೊಂದು ಕಡೆ ಹೋದಾಗ ಇಮಿಡಿಯೇಟ್ಲಿ ಔಟ್ ಆಗಲ್ಲ ಅಲ್ಲಿ. ಸ್ಟೆಂಪಲ್ಲಿ ಇದ್ದಿದ್ರೆ ಅದು ಒಳ್ಳೆ ಬರುವಂತಹ ಕ್ಲೀನಾಗಿ ಕಾಣ್ತದೆ. ಮಾರ್ಚ್ 1ರಿಂದ ಸತತ 5 ದಿನಗಳ ಕಾಲಾವಧಿಯಲ್ಲಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಇದರ ವಾರ್ಷಿಕ ಜಾತ್ರಾ ಮಹೋತ್ಸವ ಜರಗಲಿಕ್ಕಿದೆ. ತಾಯಿ ದೇವಿ ವೈದ್ಯತೆಯಾಗಿ ಕೋಟಿ ಚೆನ್ನೈಯರ ಮೂಲ ಸ್ಥಾನವಾಗಿರತಕ್ಕಂತಹ ಆದಿದೈವ ಧೂಮಾವತಿ ಹಾಗೂ ಸಾಯಿನ ವೈದ್ಯರ ಗುರುಪೀಠವಾಗಿರತಕ್ಕಂಥ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಸಮಸ್ತ ಬಿಲ್ಲವ ಸಮಾಜ ಬಾಂಧವರ ಜೊತೆಗಾಗಿ ನಾಡಿನ ಸಮಸ್ತ ಜನರನ್ನು ಬರಮಾಡಿಕೊಳ್ಳುತ್ತಾ ಇದೆ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ. ಹೌದು ಮರ ನೀನು ಮಾಡೋದಕ್ಕೆ ನನ್ನ ಕೈ ಆಡಲ್ಲ ಹಂಗೆ ದೇವಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಖ್ಯವಾಗಿ ಬೌಂಡ್ರಿ 4 ಹೊಡೆದ ಹೆಚ್ಚುವರಿ ನಡೆದ ಒಟ್ಟಾರೆ ಗಳಿಕೆ 26ಕ್ಕೆ ತಲುಪ್ತಾ ಇದೆ. ಡಾಟ್ ಬಾಲ್ ಹೆಚ್ಚುವರಿಯಾಗಿ ಅಂಕಿಅಂಶವನ್ನು ಪಡೆದುಕೊಳ್ಳುತ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಾಖಲಿಸುವ ಪ್ರಯತ್ನ ಬಹುತೇಕವಾಗಿ ಸುಲಭ ಸಾಧ್ಯ ರೂಪದಲ್ಲಿ ಸಿಕ್ಸರ್ ಅವಕಾಶದಲ್ಲಿ ಕ್ಯಾಚ್ ಮಾಡಿಕೊಂಡ್ರು ಕೂಡ 6 ಹೊಡೆದ ಹೆಚ್ಚುವರಿ ಮತ್ತು ಸೂಚನೆ ರವಾನೆ. ಈಗಾಗಲೇ ನಮ್ಮ ಕಣ್ಣಿನಲ್ಲಿ ಓರ್ವರಾಗಿರ್ತಕ್ಕಂತಹ ಸಚಿನ್ ಏಕರ್ ಅವರ ಗೌರವ ಉಪಸ್ಥಿತಿಯನ್ನು ಗುರುತಿಸಿಕೊಳ್ಳಲು ಒಟ್ಟಾರೆಗಳಿಗೆ 38 ತಲುಪುತ್ತದೆ. ಮತ್ತೊಂದು ಬೇರೆಸನ ಸಿಕ್ಸರ್ ಮುಖಾಂತರವಾಗಿ ಸತತ 2 ಸಿಕ್ಸರ್ಗಳು ಅಂಕಿಅಂಶ ಪಟ್ಟಿಯನ್ನು ಮಾಡಿಕೊಡುತ್ತಾರೆ. ಬಹುಶಃ ದಿನದ 2ನೇ ಹ್ಯಾಟ್ರಿಕ್ ಸಿಕ್ಸರ್ ಈಗ ದಾಖಲಾತಿ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಮತ್ತೊಂದು ಓವರೊಂದರಲ್ಲಿ 28 ಮಟ್ಟವನ್ನು ಬಿಟ್ಟುಕೊಳ್ಳುವ ಮುಖಾಂತರವಾಗಿ ದುಮಾರಿ ಎಸಗಾರಿಕೆಯನ್ನು ತೋರ್ಪಡಿಸಿದ್ರು ರಂಜಿತ್. ಬಹುಶಃ ಈ ಪಂದ್ಯಾಟವನ್ನು ನಡೆಸ್ತಾ ಇರತಕ್ಕಂಥ ಪ್ರಮುಖ ಉದ್ದೇಶ ಶ್ರೀ ಗುರು ನಾರಾಯಣರವರ ಒಂದು ಭವ್ಯ ಸಾನ್ನಿಧ್ಯವನ್ನು ಬೆಳ್ತಂಗಡಿ ಭಾಗದಲ್ಲಿ ನಾವು ಕಂಡುಕೊಳ್ಳಬೇಕು. ದೈನಂದಿನ ಪೂಜೆಯಲ್ಲಿ ಗುರು ನಾರಾಯಣರನ್ನು ವಂದಿಸಬೇಕೆಂಬಂತಹ ಮಹೋನ್ನತ ಉದ್ದೇಶವನ್ನು ಕಂಡಿರತಕ್ಕಂಥ ಬಿಲ್ಲವ ಸಮಾಜ ಬಾಂಧವರಿಗಾಗಿ ಈ ದೇವಸ್ಥಾನವನ್ನು ಕಟ್ಟಲು ಬೇಕಾಗಿರ್ತಕ್ಕಂತಹ ಸ್ಥಳಾವಕಾಶವನ್ನು ಪ್ರಾಯೋಜಿಸಿದವರು
ಶ್ರೀಯುತ ಸಚಿನ್ ಇಂಚರರವರು ಈ ಒಂದು ಸುಸಂದರ್ಭದಲ್ಲಿ ತಮ್ಮ ಕಾರ್ಯವನ್ನು ನಾವು ಸಾಗಿಸಿಕೊಂಡವರಿದ್ದೇವೆ. ತಾಯಿ ದೇವಿ ವೈದ್ಯತೆ ಅದೇ ರೀತಿಯಾಗಿ ಕೋಟಿ ಜನರ ಕೃಪಾಶೀರ್ವಾದ ನಮಗಿರಲಿ. ನಿಮ್ಮ ಆರೋಗ್ಯ ಅದೇ ರೀತಿಯಾಗಿ ಐಶ್ವರ್ಯ ನೆಮ್ಮದಿಯಿಂದ ಕೂಡಿರಲಿ ಎಂದು ಭಾಗವಹಿಸಿಕೊಳ್ತಾ ನಾವು ಶ್ರೀ ದೇವರಲ್ಲಿ ಕೂಡ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. 11:45 ಲಭಿಸ್ತಾ ಇದೆ ಚೆಂಡು. ಒಂಟಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಲೈಟ್ ಬಾಯ್ ಮುಖಾಂತರವಾಗಿ. ಒಂದು ಹೆಚ್ಚುವರಿ ಅದೇ ರೀತಿಯಾಗಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದಕ್ಕೂ ಕೂಡ ಇವತ್ತಿನ ದಿನದಲ್ಲಿ ಬೇರುವ ಸಮಾಜವನ್ನು ಒಗ್ಗೂಡಿಸುವಂತ ಪ್ರಯತ್ನದಲ್ಲಿ ಪ್ರಮುಖರಾಗಿ ಗುರುತನ್ನು ಕಂಡುಕೊಳ್ಳಬಲ್ಲಂತ ಓರ್ವ ದೂರದೃಷ್ಟಿಯ ನಾಯಕ, ತುಳುನಾಡ ಬೆರುವೇರ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಶ್ರೀಯುತ ಲೋಕೇಶ್ ಕೋಡಿಕೆರೆ ಅವರ ಗೌರವ ಉಪಸ್ಥಿತಿ ನಾವು ಗುರುತಿಸಿಕೊಂಡಿರುತ್ತೇವೆ. ನಮ್ಮೆಲ್ಲರ ಪ್ರೀತಿಗೆ ಕರೆಗೆ ಹೋಗ್ಬಿಟ್ಟು ತಮ್ಮ ಸಮಯಾವಕಾಶವನ್ನು ನಮ್ಮೊಂದಿಗೆ ಇರಿಸಿಕೊಳ್ಳುವ ಪ್ರಯತ್ನದಲ್ಲಿ ಆಗಮಿಸಿಕೊಂಡಿರುವ ಶ್ರೀಯುತರಿಗೆ ನಾವು ನಮ್ಮ ಸಂಘಟಕರ ಪರವಾಗಿ ಆಗಮಿಸಿಕೊಂಡಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಹೃದಯಾತ್ರದ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಸಚಿನ್ ಇಂಚರರು ಕೂಡ ನಮ್ಮೊಂದಿಗೆ ಗುರುತನ್ನು ಕೊಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಶ್ರೀಯುತರನ್ನು ಗೌರವಿಸಿಕೊಳ್ಳಲು ಶ್ರೀಯುತ ಸಚಿನ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಪ್ರೀತಿಗೆ ಕರೆಗೊಟ್ಟು ಈ ಭಾಗದ ಆಗಮಿಸಿಕೊಂಡಂತಹ ಶ್ರೀಯುತರನ್ನು ಗೌರವಿಸಿಕೊಳ್ಳುವಂತಹ ಮಹೋನ್ನತ ಕಾರ್ಯವನ್ನು ನಡೆಸಿಕೊಂಡಿರುತ್ತೇವೆ. ತುಳುನಾಡ ಬೆರುವೇರ ಸ್ಥಾಪಕ ಅಧ್ಯಕ್ಷರು ಕೂಡ ಶ್ರೀಯುತ ಲೋಕೇಶ್ ಕೋಡಿಕೆರೆ. ಒಟ್ಟಾರೆ ಗಳಿಕೆ ಈಗ 55ಕ್ಕೆ ಕ್ರಿಕೆಟ್ ಎನ್ನುವುದು ಯಾವತ್ತು ಕೂಡ ತಾತ್ಸಾರದ ಆಟವಲ್ಲ, ಪರಿಶ್ರಮಕ್ಕೆ ಖಂಡಿತ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ಕೂಡ 7 ಎಸೆತಗಳು ಬಾಕಿ ಉಳಿತಾ ಇದೆ. 35 ಓಟದ ಅವಶ್ಯಕತೆ ಎದುರಾಗ್ತಾ ಇದೆ. ಬೆಳ್ತಂಗಡ ಅಧ್ಯಕ್ಷರು ಕೂಡ ಬಹುಶಃ ಈ ಭಾಗದ ಅಭಿವೃದ್ಧಿಯ ದೂರದೃಷ್ಟಿಯನ್ನು ಕಂಡಿರ್ತಕ್ಕಂಥ ನಮ್ಮೆಲ್ಲರ ಯುವ ನಾಯಕರು, ಭವಿಷ್ಯದಲ್ಲಿ ಬೆಳ್ತಂಗಡಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕೆಂಬ ಕನಸು ಕಂಡಿರ್ತಕ್ಕಂಥವರು ಪ್ರಮುಖ ಮುಖಂಡರು ಕೂಡ ಬೆಸ್ಟ್ ಫೌಂಡೇಶನ್ ಸಂಸ್ಥೆಯ ಮೂಲಕ ಸಮಾಜ ಸೇವೆಯ ಇರಾದೆಯೊಂದಿಗೆ ತಾಲೂಕಿನ ಮೂಲೆ ಮೂಲೆಯಲ್ಲಿ ಸಂಚರಿಸಿ ಬಡಜನರ ಅಶಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸುತ್ತಾ ತನ್ನಿಂದ ಆದಂತಹ ಸಹಾಯ ಹಸ್ತವನ್ನು ನೀಡಿಕೊಂಡು ಬರುತ್ತಿರುವಂತಹ ಯುವ ನಾಯಕರು. ಇವರು ತಾಲೂಕಿನ ವೇಣೂರು ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ನಿವೇಶನದ ಅಂತಿಮ ಹಂತದಲ್ಲಿ ಸರ್ಕಾರಿ ಮಟ್ಟದಲ್ಲಿ ಆಗಬೇಕಿದ್ದಂತಹ ಕೆಲಸವನ್ನು ಮಾಡುವಲ್ಲಿ ಸಹಕರಿಸಿ ಇತ್ತೀಚೆಗೆ ಮನವೊತ್ತಿಗೆ ಮಿತವಾಗಿರುವ ಗ್ರಾಮದಲ್ಲಿ ನಿರ್ಮಾಣಗೊಂಡಂತಹ ಗುರುಮಂದಿರಕ್ಕೆ ಸರ್ಕಾರದಿಂದ 5 ಲಕ್ಷ ಅನುದಾನವನ್ನು ಒದಗಿಸಿರುತ್ತಾರೆ. ತಾಲೂಕಿನ ಅನೇಕ ಗುರುಮಂದಿರಗಳಿಗೆ ಬ್ರಹ್ಮವೈದರ್ಕಳ ಗರಡಿ ಕ್ಷೇತ್ರಗಳಿಗೆ ವಿವಿಧ ರೀತಿಯಲ್ಲಿ ಸಹಕಾರ ನೀಡಿದ ನಮ್ಮ ಉದ್ದೇಶದ ಗುರುಮಂದಿರಕ್ಕೆ ದೊಡ್ಡ ಮೊತ್ತದ ಕೊಡುಗೆಯನ್ನು ನೀಡಲಿರತಕ್ಕಂತಹ ಶ್ರೀಯುತ ರಕ್ಷಿತ್ ಶಿವರಾಮ್ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಹೃದಯಾಂತರದಿಂದ ನಮ್ಮೆಲ್ಲ ಸಂಘಟಕರ ಪರವಾಗಿ, ನಮ್ಮೆಲ್ಲ ಆಟಗಾರರ ಪರವಾಗಿ, ಈ ಭಾಗದ ಉಜಿರೆಯ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿ ಆತ್ಮೀಯ ಆದರದ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಡುತ್ತಾ ಮುಖ್ಯ ವೇದಿಕೆಯಲ್ಲಿ ಶಾಲೆಯನ್ನು ಓದಿಸುವ ಮುಖಾಂತರವಾಗಿ ಗೌರವಿಸಿಕೊಡುವಂತೆ ಸಂಘಟಕರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದಾರೆ. ಮುಖಾಂತರವಾಗಿ ಈ ತರವಾದ ನೆಟ್ಟರೆ ಹೊಡೆತಗಳಿಗೆ ದಾಖಲೆಗಳನ್ನು ಬೇಡಿಕೊಳ್ಳುವ ಮುಖಾಂತರವಾಗಿ ಉದಾಹರಣೆ ಕೊಡುತ್ತಾ ಇದೆ ಕೂಡ ಈಗ 60ಕ್ಕೆ 4
ಶ್ರೀಯುತ ರಕ್ಷಿತ್ ಶಿವರಾಮನವರನ್ನು ಗೌರವಿಸಿಕೊಡುವಂತಹ ಕಾರ್ಯದಲ್ಲಿ ಮುಂದೂಡಿಗೆ ಕಂಡುಕೊಂಡವರಿಂದ ನಮ್ಮೆಲ್ಲ ಸಂಘಟಕರು ಆ ನಿಟ್ಟಿನಲ್ಲಿ ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಿಕೊಂಡಂತಹ ತಮಗೂ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸಿಕೊಡ್ತಾರೆ. ಅದೆಷ್ಟೇ ಕಾರ್ಯದ ಒತ್ತಡವಿರಿದ್ದರೂ ಕೂಡ ಈ ಪಂದ್ಯದ ಯಶಸ್ಸಿಗಾಗಿ ನಮ್ಮೊಂದಿಗೆ ಕೂಡಿಕೊಂಡು ಬಂದಿರತಕ್ಕಂಥ ಶ್ರೀಯುತ ರಕ್ಷಿತ್ ಶಿವರಾಮ್ ಸರ್ ಅವರಿಗೂ ಕೂಡ ನಮ್ಮೆಲ್ಲ ಸಂಘಟಕರ ಪರವಾಗಿ ಮತ್ತೊಮ್ಮೆ ಹೊಸದಾಡಿಗ ಪೂರ್ಣ ಶಾಖರ ಪ್ರವೇಶವನ್ನು ಬರ್ಕೊಳ್ತಾ ಇದ್ದಾರೆ ಕೂಡ ಈ ತರ ಮಧ್ಯೆ ಮತ್ತೆ ಬೇಯಿಸುವಂತ ಪ್ರಯತ್ನಗಳು ಬಹುಶಃ ಮಿಡ್ ವಿಕೆಟ್ ಭಾಗದಲ್ಲಿ ಅವಕಾಶಗಳನ್ನು ಬರ್ತಾ ಇದೆ. ಮುಂದೂಡಿದ ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ ಈಗ 62ಕ್ಕೆ ತಲುಪ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂತಹ ಪಂದ್ಯದಲ್ಲಿ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ. ಕ್ವಾಲಿಫೈಯರ್ ಹಂತಕ್ಕೆ ತೇರ್ಗಡೆಯನ್ನು ಕಂಡುಕೊಳ್ತಾ ಇದೆ ತಂಡ ಆರ್ಮಿ ಜಯಸಿ ಕೋಡಿ. ಅಲ್ಲಿ ಕ್ಷಿಪ್ರಗತಿಯ ಟಾಸ್ ಬನ್ನಿ ಕ್ವಾಲಿಫೈಯರ್ 2 ಗಾಗಿ ಅಣ್ಣ ಆರ್ಮಿ ಅದೇ ರೀತಿಯಾಗಿ ದಿವ್ಯ ಜ್ಯೋತಿ ಟಾಸ್ ಬನ್ನಿ. ಈಗಾಗಲೇ ಟಾಸ್ ಆಗಮಿಸಿಕೊಂಡವರಿದ್ದಾರೆ. ಟಾಸ್ ನಡೆಸಿಕೊಳ್ಳುವುದನ್ನ ತೀರ್ಮಾನಿಕೊಳ್ತಾ ಇದ್ದಾರೆ ಕೂಡ. ಮುಂದಿನ ಹಂತದ ಬದಲಾವಣೆಯನ್ನು ವಹಿಸಿಕೊಳ್ತಾ ವಿದ್ಯಮಾನದಲ್ಲಿ ಕೂಡ ಇವಾಗ ಕಾಫಿ ಆಡುವ ಪರಿಸರದ ಒತ್ತಡ
ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ. ಲಕ್ಷ ಅನುದಾನವನ್ನು ಒದಗಿಸಿದ್ದಾರೆ. ತಾಲೂಕಿನ ಅನೇಕ ಗುರುಮಂದಿರಗಳಿಗೆ, ಬ್ರಹ್ಮ ವೈದ್ಯರಿಕಲ ಗರಡಿ ಕ್ಷೇತ್ರಗಳಿಗೆ ವಿವಿಧ ರೀತಿಯಲ್ಲಿ ಸಹಕಾರ ನೀಡುತ್ತಾ ಪ್ರಸ್ತುತ ನಮ್ಮ ಉದ್ದೇಶಿತ ಗುರುಮಂದಿರಕ್ಕೆ ದೊಡ್ಡ ಮೊತ್ತದ ಕೊಡುಗೆ ನೀಡಲಿದ್ದಾರೆ. ದಯವಿಟ್ಟು ನಿಮ್ಮ ಈ ಒಂದು ಕೊಡುಗೆ ಖಂಡಿತ ನಮಗೆ ಸಹಕಾರದ ಜೊತೆಗೆ ತಮ್ಮ ಪ್ರೀತಿ ಕೂಡ ಇದೆ. ಪಂದ್ಯಾಟದ ಗಮನಿಸಿಕೊಳ್ಳುವಾಗ ಪ್ರಥಮ ಹಂತದಲ್ಲಿ ಪ್ರಥಮ ಓವರಿನ ಪ್ರಥಮ ಚೆಂಡು ಚಾಲನೆಯಾಗಬೇಕಿದೆ. ಅದ್ಭುತ ರೀತಿಯ ದಂಡುಗಾರಿಕೆ, ಅವಳಿ ಒಟ್ಟು ಸಂಪೂರ್ಣ ದಿವಾಳಿಗಾಗಿ ತೊರೆಯನ್ನು ಕೊಡುವಲ್ಲಿ ಮತ ಬೆಲ್ಲದ ಓಟಕ್ಕೆ ತಪ್ಪು ನಿರ್ಧಾರ.
ಹುತ್ತರಿ ಆಘಾತಗೊಳ್ತಾ ಇದೆ. ಪ್ರಥಮ ಹುತ್ತರಿ ಪತನ ನೇರವಾಗಿ ತ್ರಿವಳಿ ಮೊಟ್ಟಕ್ಕಾಗಿ ಮನವಿಯನ್ನ ಇಟ್ಟುಕೊಳ್ಳುತ್ತಾ ಅಂತಿಮ ಕ್ಷಣದಲ್ಲಿ ತುಡುಕಿನ ನಿರ್ಧಾರದೊಂದಿಗೆ ಪ್ರಥಮ ಹುತ್ತರಿ ಕೂಡ ಆಘಾತಗೊಳ್ತಾ ಇದೆ. ಅನಿಲ್ ರವರು ನೇರವಾಗಿ ನಿರ್ಗಮನವನ್ನು ಕಾಣಬೇಕಾಗಿದೆ. ಪ್ರಥಮ ಚೆಂಡಿನಲ್ಲಿ ಕೂಡ 2 ಓಟಗಳು ಕಾಣಿಸಿದರೂ ಕೂಡ ಪ್ರಥಮ ಹುತ್ತರಿ ಆಘಾತಗೊಳ್ತಾ ಇದೆ. ಆರ್ವಿ ದೇಸಿಂಗೋಡಿ ಪರವಾಗಿ ಆ ಕಡೆ ವಿಕೆಟ್ ಎಂತ ಗೊತ್ತಾ, ವಿಕೆಟ್ ಎಂತ ಗೊತ್ತಾ ಕಾಣೋದಿಲ್ಲ. ಈ ಕಡೆ ಸ್ವಲ್ಪ ಪರವಾಗಿಲ್ಲ, ವಿಕೆಟ್ ಕಾಣುತ್ತೆ. ಆ ಕಡೆ ವಿಕೆಟ್ ಕ್ಯಾಮ್ರಕ್ಕೆಲ್ಲ ಆ ಕಡೆ ಫುಲ್ ಮಣ್ಣಾಗ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಯಶೋಧರ ಚಾರ್ಮಾಡಿ ಅಧ್ಯಕ್ಷರು, ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಚಾರ್ಮಾಡಿ ತಮಗೆ ಆದರದ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇವೆ. ಸಂಘಟಕರು ಮಾಡಿಕೊಳ್ತಾ ಇದ್ದಾರೆ. ಬೆಳ್ಳ ವೈಟ್ಗೆ ಹಂಗೆ ಸೇರ್ಪಡೆಯೊಂದಿಗೆ ದ್ವಿತೀಯ ಚೆಂಡು ಮುಕ್ತಾಯ ಕಾಣಿಸಿರುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಶೇಖರ್ ವಿಭಾಗದಲ್ಲಿ ಕೌಶಿಕ್, ಪ್ರಥಮ ಹಂತದಲ್ಲಿ ಅನಿಲ್ ರವರ ಹುತ್ತರಿಯ ಪತನ ನಂತರ ಫುಲ್ಡೌನ್ ಕ್ರಮಾಂಕದಲ್ಲಿ ಕೌಶಿಕ್ ರವರ ಆಗಮನವಾಗಿದೆ. ಪ್ರಥಮ ಓವರ್ ಪ್ಲೇ ವಿಭಾಗದ ಓವರ್ ಅನ್ನ ಪರಿಪೂರ್ಣತೆ ಲಾಭವನ್ನು ಪಡೆದುಕೊಳ್ಳಲೇಬೇಕಾಗಿದೆ. ದಯವಿಟ್ಟು ಮೈದಾನದ ಹೊರಭಾಗದಲ್ಲಿ ಮೈದಾನವನ್ನ ತೊರೆದುಕೊಳ್ಳಬೇಕಾಗಿ ಆಟಗಾರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ತೃತೀಯ ಚೆಂಡು ಅದ್ಭುತ ಶೈಲಿಗಾರಿಕೆ ಡಿಫೆನ್ಸ್ ಮಾಡುವ ಮುಖ್ಯ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಶರವೇಗ ಭರಿತ ಚೆಂಡು ದಾಳಿಗಾರಿಕೆ ಭಾಗದಲ್ಲಿ ಚತುರ್ಥ ಬಾರಿಗೆ ಮತ್ತೆ ಶಿಕ್ಷಕರ ಭಾಗದಲ್ಲಿ ಕೌಶಿಕ್ ದಂಡಿಸುವ ಪ್ರಯತ್ನ. ಈ ಬಾರಿಯಂತೂ ಒಂಟಿ ಮೊಟ್ಟ ಸಂಪೂರ್ಣ ಕೈ. ಚತುರ್ಥ ಚೆಂಡು ಮುಕ್ತಾಯ ಕಾಣಿಸಿರುವಾಗ ಸರಾಸರಿ 4 ಚೆಂಡುಗಳ ಮುಕ್ತಾಯ ಕಾಣುವಾಗ 4. ಪಂಚಮ ಬಾರಿಗೆ ಸೇರಬೇಕಾಗಿದೆ ರಾಜೇಶ್. ಶೇಖರ್ ವಿಭಾಗದಲ್ಲಿ ಕಳೆದ ಪಂದ್ಯಾಟದ ಹೀರೋ, ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಮಾಚಿಕೊಂಡ ಅಶ್ವಿನ್. ವ್ಯಕ್ತಿಗತ 63 ಕಳೆದ ಪಂದ್ಯಾಟದಲ್ಲಿ ಈ ಬಾರಿಯಂತೂ ಅಂತಿಮ 1 ಚೆಂಡನ್ನು ಎದುರಿಸಬೇಕಾಗಿದೆ. ಅಸಲಿ ಪ್ರಥಮ ಓವರಿನ ಅಂತಿಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಸಿಕೊಳ್ತಾ ಇದೆ 4. ಪ್ರಥಮ ಹುತ್ತರಿ ನಷ್ಟದೊಂದಿಗೆ ಅದ್ಭುತ ರೀತಿಯ ಜೊತೆಯಾಟ ಕಾಣಬೇಕಾಗಿದೆ. ದಾಂಡುಗಾರರನ್ನ ಕಟ್ಟಿ ಹಾಕುವಂತ ಎಲ್ಲ ಸಂಪೂರ್ಣ ರೀತಿಯ ಲಾಭವನ್ನು ಪಡೆದುಕೊಳ್ತಾ ಇದರಲ್ಲಿ ರಾಜೇಶ್. ಪ್ರಥಮ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ ಅಶ್ವಿನ್ ಅದ್ಭುತ ರೀತಿಯ ಭಾಗಕ್ಕೆ ದಂಡಿಸುವಂತ ಪ್ರಯತ್ನ. ಚೆಂಡು ಅದ್ಭುತ ರೀತಿಯ ಸಮಯ ಸಾಚಿಸಿದಗಾರಿಕೆ. ಓವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 4. ಪ್ರಥಮ ಹುತ್ತರಿ ಪತನವಾಗಿತ್ತು. ದ್ವಿತೀಯ ಓವರನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಜೆರ್ಸಿ ನಂಬರ್ 17ರಲ್ಲಿ. ದಯವಿಟ್ಟು 12 ಆಟಗಾರರ ನಮ್ಮೊಂದಿಗೆ ಸಹಕಾರವನ್ನು ನೀಡಿ. ಆಟಗಾರರ ಪರಿಚಯ ನಮಗೆ ಖಂಡಿತವಾಗಿಯೂ ನೀಡಲೇಬೇಕಾಗಿದೆ, ಕಾರಣ ಇದು ಅಂತಿಮ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟ. ಸಂದೀಪ್ ಎಸ್ತುಗಾರಿಕೆ ಭಾಗದಲ್ಲಿ ಸಂದೀಪ್. ದಿವ್ಯ ಸೌತಿ ಬುದ್ಧಿಬೆಟ್ಟ ಪರವಾಗಿ ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಶೇಖರ್ ಭಾಗದಲ್ಲಿ ಕೌಶಿಕ್ ರವಿ ಈ ಬಾರಿ ಪ್ರಥಮ ಚೆಂಡನ್ನು ಎದುರಿಸಬೇಕಾಗಿದೆ. ಅದ್ಭುತ ರೀತಿಯ ಎಸ್ತುಗಾರಿಕೆ, ಒಂಟಿ ಮುಟ್ಟದ ಪ್ರಯತ್ನ. ಇಲ್ಲಿ ಒಂಟಿ ಮುಟ್ಟ ಸಂಖ್ಯೆಯೊಂದಿಗೆ ಖಾತೆಯಲ್ಲಿ 5 ಮೊಟ್ಟೆಗಳು ಜೊತೆಯಾಗಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯ ಕಾಣುವ ದ್ವಿತೀಯ ಬಾರಿಗೆ ಮತ್ತೆ ಸಂದೇಹ. ಶೇಖರ್ ಭಾಗದಲ್ಲಿ ಅಶ್ವಿನ್ ದ್ವಿತೀಯ ಬಾರಿಗೆ ಅದ್ಭುತ ರೀತಿಯ ದಾಂಡುಗಾರಿಕೆ ಭಾಗವಾಗಿ ಪ್ರಥಮ 6 ರನ್ ದಾಖಲಿಸಿಕೊಳ್ಳುತ್ತಾ ಇದ್ದಾರೆ ಮಿಸ್ಟರ್ ಅಶ್ವಿನ್.
ಪ್ರಶ್ವಿನ್ ರವರ ದಾಂಡುಗಾರಿಕೆ ವಿಭಾಗ ಇಲ್ಲಿ ಪ್ರಾರಂಭಿಸಿಕೊಳ್ಳಲಾಗಿದೆ. ದ್ವಿತೀಯ ಚೆಂಡಿನ ಮುಕ್ತಾಯದ ಬಳಿಕ ತೃತೀಯ ಬಾರಿಗೆ ಅದ್ಭುತ ಹೊಡೆತ. ಈ ಬಾರಿಯಂತೂ ದುಡುಕಿನ ಹೊಡೆತಗಾರಿಕೆ ನೇರವಾಗಿ ಕ್ಯಾಚ್ ಅನ್ನು ಕೈಸಿ ಸೆಳೆತಾ ಇದ್ದಾರೆ. ದೊಡ್ಡ ಮೊತ್ತದ ಹುದ್ದರಿಯನ್ನ ಪಡೆದುಕೊಳ್ಳಬಹುದಾಗಿತ್ತು. ಖಂಡಿತ ಕ್ಷೇತ್ರ ಪಾಲಕ ಮಾಡಿದ ಒಂದು ತಪ್ಪು. ಯಾವ ರೀತಿ ದೊಡ್ಡ ಮಟ್ಟದ ಹುದ್ದರಿ ಪ್ರಶ್ವಿನ್ ಈ ಬಾರಿ ಮತ್ತೆ ಒಂಟಿ ಹೊಡೆದ ಪ್ರಯತ್ನದೊಂದಿಗೆ ಕೌಶಿಕ ಭಾಗದಲ್ಲಿ ಈ ಬಾರಿ ಕೌಶಿಕ ಅದ್ಭುತ ಅದ್ಭುತ ರೀತಿಯ ದಾಂಡುಗಾರಿಕೆ ವಿಭಾಗದಲ್ಲಿ ಪಂಚಮ ಬಾರಿಗೆ ಸೇವೆಯಾಗಿದೆ ಸಂಧಿ. ಅದ್ಭುತ ರೀತಿಯ ಸಗಾರಿಕೆ, ಅದ್ಭುತ ರೀತಿಯ ದಾಂಡುಗಾರಿಕೆ. ಕೆಲಸದ ಭಾಗದಲ್ಲಿ ಒಂಟಿ ಓಟವ ಸಂಪೂರ್ಣ ಪಂಚಮ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 19 ಓಟಗಳು ದಾಖಲಾಗಿದೆ. ದ್ವಿತೀಯ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ ಸಂದೀಪ್ ಪ್ರಶ್ವಿನ್ ಈ ಬಾರಿ ಘರ್ಷಣೆಯನ್ನ ಕಾಣಿಸಿಕೊಳ್ತಾ ಇದ್ದಾರೆ. ಯಾವುದೇ ಹೆಸರುಗಳಿಲ್ಲದೆ 7 ಓಟವನ್ನ ಸುಲಭ ರೀತಿಯ 6 ಅಂಕಿಅಂಶ ಪಟ್ಟಿಯಲ್ಲಿ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಫ್ರೀ ಹಿಟ್ ಕೂಡ ಚಾಲ್ತಿಯಲ್ಲಿದೆ. ಎಸೆದಂತ 5 ಚೆಂಡುಗಳ ಮುಂದೆ ವೈಯಕ್ತಿಕವಾಗಿ ಸಂದೀಪ್ 22 ಓಟವನ್ನು ಬಿಟ್ಟುಕೊಂಡಿದ್ದಾರೆ. ದುಬಾರಿ ಎಸೆತಗಾರಿಕೆ ವಿಭಾಗದಲ್ಲಿ ಸಂದೀಪ್. ಲಾಸ್ಟ್ ಒನ್ ಬಾಲ್ ಟು ಗೋ. ಶೇಖರ್ ವಿಭಾಗದಲ್ಲಿ ಪ್ರಶ್ವಿನ್. That is huge one. ಅದ್ಭುತ ರೀತಿಯ ಸಾಗಾರಿಕೆ. ದಂಡನ ಸ್ಥಿತಿಗತಿಯೇ ಬದಲಾಗುವ ಸಂದರ್ಭ. ಕ್ಯಾಚ್ ಅನ್ನ ಎಂಟು ಓಟವನ್ನು ಬಿಟ್ಟುಕೊಂಡಿದ್ದಾರೆ. ದ್ವಿತೀಯ ಓವರಿನಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿರಾದಲ್ಲಿ 2 ಓವರ್ಗಳು ಮಾತ್ರ ಮುಕ್ತಾಯ ಕಾಣಸಿಗ್ತಾ ಇದೆ. 12 ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿ 32. ಪ್ರಥಮ ಹಂತದಲ್ಲಿ ಪ್ರಥಮ ಓವರಿನಲ್ಲಿ ಕೇವಲ 4 ಓಟವನ್ನು ಬಿಟ್ಟುಕೊಟ್ಟು ಒಂದು ಹುದ್ದೆಯನ್ನು ಪಡೆದುಕೊಂಡರು ರಾಜೇಶ್. ನಂತರದ ಸಂದೀಪ್ ಎಸೆತಗಾರಿಕೆ ಭಾಗದಲ್ಲಿ 28 ಓಟಗಳು ದಾಖಲಾಗಿದೆ. ತೃತೀಯ ಓವರ್ ಎಸೆತಗಾರಿಕೆ ಭಾಗದಲ್ಲಿ ಸುಮನ್ ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ದಾಂಡುಗಾರಿಕೆ ವಿಭಾಗದಲ್ಲಿ ಕೌಶಿಕ್ ನಾರಾಯಣ್ ಒಂದು ಸಿಕ್ಸರ್ ನೇರವಾಗಿ ಶೇಖರ್ ವಿಭಾಗದಲ್ಲಿ ಕಾಣಿಸಿಕೊಂಡ್ರೆ ಅದ್ಭುತ ಎಸೆತಗಾರ ತಾಲೂಕು ಮಟ್ಟದ ಸುಮನ್. ತೃತೀಯ ಓವರ್ನ ಪ್ರಥಮ ಚೆಂಡು ಅದ್ಭುತ ಚೆಂಡು. ಬಲವಾದ ಮನವಿ ತಿರಸ್ಕಾರ. ಪ್ರಥಮ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ಎಸೆತಗಾರಿಕೆ ಮಿಸ್ಟರ್ ಸುಮನ್. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ ಸುಮನ್. ಪ್ರಥಮ ಚೆಂಡು ಚುಕ್ಕಿಯಾಗುವಾಗ ದ್ವಿತೀಯ ಬಾರಿಗೆ ದ್ವಿತೀಯ ಚೆಂಡು ಈ ಬಾರಿ ಕೌಶಿಕ್ ರವರ ಹುದ್ದರಿ ಪತನವಾಗುವಂತೆಲ್ಲ ಸಂದರ್ಭ. ನೇರವಾಗಿ ನಿರ್ಗಮನವನ್ನು ಕಾಣಬೇಕಾಗಿದೆ. ಪಂದ್ಯಾಟ ವೀಕ್ಷಣೆ ನೇರವಾಗಿ ಕೌಶಿಕ್ ದ್ವಿತೀಯ ಹುದ್ದರಿ ಆಘಾತಗೊಳ್ತಾ ಇದೆ.
ದ್ವಿತೀಯ ಚೆಂಡು ಕೂಡ ಅದ್ಭುತ ರೀತಿಯಲ್ಲಿತ್ತು. ಸುಮನ್ ತನ್ನ ತಂಡಕ್ಕೆ ಆಶ್ರಯಾಗಬಲ್ಲಂತ ವ್ಯಕ್ತಿ, ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ ಮಿಸ್ಟರ್ ದೀಕ್ಷಿತ್. ಕೌಶಿಕ್ ರವರ ನಿರ್ಗಮನ ಕಾರಣವಾಗ ಜರ್ಸಿ ನಂಬರ್ 7ರಲ್ಲಿ ಸಾಗರ್ ಅವರ ಆಗಮನವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 32. ತೃತೀಯ ಓವರಿನ ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ತೃತೀಯ ಬಾರಿಗೆ ಸೇರಬೇಕಾಗಿದೆ ಸುಮನ್. ಸುಮನ್ ಟು ಸಾಗರ್. ಸಾಗರ್ ಎದುರಿಸಬೇಕಾಗಿದೆ ಪ್ರಥಮ ಚೆಂಡು. ತೃತೀಯ ಬಾರಿಗೆ ಬೇಕಾಗಿದೆ ಅದ್ಭುತ ರೀತಿಯ ದಾಂಡುಗಾರಿಕೆ. ಭಾಗಕ್ಕೆ ಒಂಟಿ ಮೊಟ್ಟದ ಸೇರ್ಪಡೆ ಕಾಣಸಿಗ್ತಾ ಇದೆ. 33 ಅಂಕಿಅಂಶ ಪಟ್ಟಿಯಲ್ಲಿ 3 ಚೆಂಡು ಮುಕ್ತಾಯ ಕಾಣಿಸಿರುವ ಶೇಖರ್ ಭಾಗದಲ್ಲಿ ಪ್ರಶ್ವೇನ್ ಗರಿಷ್ಠ ಮೊತ್ತದತ್ತ ಕಾಪುಗಾಲನ್ನ ಇಡುವಂತ ಎಲ್ಲ ಅವಕಾಶ ಪ್ರಶ್ವೇನ್ ರವರಿಗೆ ಈ ಬಾರಿ ಹೇಳಿದ ತಕ್ಷಣ ಬಾರಿಸಿದ್ದಾರೆ. ಅದ್ಭುತ ಕ್ಷೇತ್ರ ರಕ್ಷಣೆ. ಹುದ್ದರಿಯತ್ತು ಆಘಾತಗೊಳ್ತಾ ಇದೆ ಅದ್ಭುತ ಕ್ಷೇತ್ರ ರಕ್ಷಕ. ಉತ್ತಮ ರೀತಿಯ ಸುತ್ತಗಾರಿಕೆ, ಶ್ರೇಷ್ಠ ಮಟ್ಟದ ಹೊಡೆತ. ಅಂತಿಮ ಕ್ಷಣದಲ್ಲಿ ಬೌಂಡರಿಯ ಸಮೀಪ ಚೆಂಡು ನೇರವಾಗಿ ಕ್ಷೇತ್ರ ಬಾಲಕನ ಮಧ್ಯ ಮುಗಸಿಯಲ್ಲಿ ಪಂದ್ಯಾಟದ ವೀಕ್ಷಣೆಯತ್ತ ಮರಳಬೇಕಾಗಿದೆ ಪ್ರಶ್ವಿನ್. ಅದ್ಭುತ ಸುತ್ತಗಾರಿಕೆ ಸುಮನ್ ಎಸೆದಂತ 4 ಚೆಂಡುಗಳಲ್ಲಿ ಕೇವಲ ಒಂಟಿ ಓಟವನ್ನು ಬಿಟ್ಟುಕೊಡುತ್ತಾ 2 ಹುದ್ದೆಯನ್ನು ತನ್ನ ಮಡಿಲಿಗೆ ಎಸೆತಗಾರಿಕೆ ಭಾಗದಲ್ಲಿ ಸುಮನ್. ತೃತೀಯ ಅಂಪೈರ್ಗಾಗಿ ಮೊರೆ ಹೋಗಬೇಕಾಗಿದೆ. ಅಂತಿಮ ಕ್ಷಣದಲ್ಲಿ ಅದ್ಭುತ ಕ್ಷೇತ್ರ ರಕ್ಷಕ ಸುಮಂತ್. ತೃತೀಯ ಅಂಪೈರ್ಗಾಗಿ ಬಲವಾದ ಮನವಿ. ಎಲ್ಲಿ ಘೋಷಣೆ ಆಗಿದೆ. ಇಲ್ಲಿ ಪ್ರಶ್ವಿನ್ ರವರು ನೇರವಾಗಿ ನಿರ್ಗಮನವನ್ನು ಕಾಣಬೇಕಾಗಿದೆ. ಅದ್ಭುತ ಕ್ಷೇತ್ರ ರಕ್ಷಣೆ ಹುದ್ದರಿಯನ್ನು ಪತನಗೊಳ್ತಾ ಇದೆ. ಸುಮನ್ ಎಸೆತಗಾರಿಕೆ ಅದ್ಭುತ ರೀತಿಯಲ್ಲಿ ಬರ್ತಾ ಇದೆ. ತೃತೀಯ ಓವರಿನ 4 ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 33. 33 ಆನ್ ದಿ ಬೋರ್ಡ್. ಲಾಸ್ ಆಫ್ 3 ವಿಕೆಟ್ಸ್. ದಯವಿಟ್ಟು ಲೈನ್ ಅಂಪೈರ್ ಅನ್ನು ನಿಲ್ಲಿಸಿ ಸಹಕಾರವನ್ನ ಮಾಡಿ ಆಯೋಜಕರೇ. ಅಂತಿಮ ಕ್ಷಣದ ಪಂದ್ಯಾಟ ಯಾವುದೇ ಕ್ಷಣದಲ್ಲೂ ಕೂಡ ಎಲ್ಲಿಯೂ ಕೂಡ ನಮ್ಮ ಸಮಸ್ಯೆ ಕಾಣಬಾರದು. ಪಶ್ಚಿಮ ಚೆಂಡು ಶರವೇಗ ಭರಿತ ಚೆಂಡು ಬಯಸು ಮುಖೇನ ಒಂಟಿ ಓಟದ ಸೇರ್ಪಡೆ ಕಾಣಸಿಗ್ತಾ ಇದೆ. 34 ಅಂಕಿಅಂಶ ಪಟ್ಟಿಯಲ್ಲಿ ಪಂಚಮ ಚೆಂಡು ಮುಕ್ತಾಯ ಕಾಣಸಿಗುವಾಗ ಲಾಸ್ಟ್ 1 ಬಾಲ್ ಟು ಗೋ. ದಾಂಡುಗಾರಿಕೆ ಭಾಗದಲ್ಲಿ
ಜಯಂತ್ ಸಾಗರ್ ಶೇಖರ್ ವಿಭಾಗದಲ್ಲಿ ಅಂತಿಮ ಚೆಂಡನ್ನು ಎದುರಿಸಬೇಕಾಗಿದೆ. ಸುಮನ್ ಶರವೇಗಭರಿತ ಚೆಂಡು ಗುರುತಿಸಲು ವಿಫಲತೆ. ಚೆಂಡಿಗೂ ದಂಡಿಗೂ ನಿಖರತೆಯ ಸಂಪರ್ಕಗಳು ಕಾಣ ಸಿಗ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಈ ಬಾರಿ ಅಂತೂ ಅಂತಿಮ 2 ಓವರ್ಗಳು ಬಾಕಿ ಇದೆ. ತೃತೀಯ ಓವರ್ ಅನ್ನು ಗಮನಿಸಿದಾಗ ಎಸೆತಗಾರಿಕೆ ವಿಭಾಗದಲ್ಲಿ ಸುಮನ್ 6 ಚೆಂಡುಗಳಲ್ಲಿ ಕೇವಲ 2 ಓಟವನ್ನು ಬಿಟ್ಟುಕೊಟ್ಟು ಅದ್ಭುತ 2 ಹುದ್ದರಿಯನ್ನು ಪಡೆದುಕೊಳ್ಳುವ ಮುಖ್ಯ ಅದ್ಭುತ ರೀತಿಯ ಎಸೆತಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಸುಮನ್. ಮೂವತ್ತ 4 ಅಂಕಿಅಂಶ ಪಟ್ಟಿಯಲ್ಲಿ ಚತುರ್ಥ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ ಶ್ರೀಕಾಂತ್ ಜರ್ಸಿ ನಂಬರ್ 6ರಲ್ಲಿ 4ನೇ ಓವರಿನ ಪ್ರಥಮ ಚೆಂಡು ಎಸೆತಗಾರಿಕೆಯಾಗಿದೆ. ಅದ್ಭುತ ರೀತಿಸಿದ ದಾಂಡುಗಾರಿಕೆ ವಿಭಾಗ ಎದುರಿಸಿದ ಪ್ರಥಮ ಚೆಂಡು ಬೌಂಡರಿ ದಾಖಲಾಗ್ತಾ ಇದೆ. ಚಕ್ರು ಜಯಂತ್ ಅದ್ಭುತ ರೀತಿಯ ದಾಂಡುಗಾರಿಕೆ ಎದುರಿಸಿದ ಪ್ರಥಮ ಚೆಂಡು ನೇರವಾಗಿ ಬೌಂಡರಿ ಗಟ್ಟಿಸುವ ಮೂಲಕ ಅದ್ಭುತ ದಾಂಡುಗಾರಿಕೆ ವಿಭಾಗದಲ್ಲಿ ಗರ್ಜಿಸಬಲ್ಲ. ದ್ವಿತೀಯ ಬಾರಿಗೆ ಶ್ರೀಕಾಂತ್ ಅದ್ಭುತ ರೀತಿಯ ಎಸೆತಗಾರಿಕೆ ಅದ್ಭುತ ರೀತಿಯ ಒಟ್ಟಿ ಮಟ್ಟದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಸಿಕೊಳ್ಳುವಾಗ 39 ಆದವು. ಚತುರ್ಥ ಓವರ್ನ ದ್ವಿತೀಯ ಚೆಂಡು ಮುಕ್ತಾಯ. ತೃತೀಯ ಬಾರಿಗೆ ಸೇಬೇಕಾಗಿದೆ ಶ್ರೀಕಾಂತ್. ಅದ್ಭುತ ಎಸೆತ ನೇರವಾಗಿ ಅದ್ಭುತ ಕ್ಯಾಚ್. ಪಾಯಿಂಟ್ ವಿಭಾಗದಲ್ಲಿ ಜರ್ಸಿ ನಂಬರ್ 20 ಪಟ್ಟಿಯಲ್ಲಿ 39 ಚತುರ್ಥ ಓವರಿನ 3 ಚೆಂಡು ಮುಕ್ತಾಯದ ಬಳಿಕ ಅಂಡರಾನು ಕ್ರಿಕೆಟ್ ಜಗತ್ತಿನಲ್ಲಿ ರಾಹುಲ್ ದ್ರಾವಿಡ್ ಎನ್ನುವಂತ ಆಟಗಾರನ ಆಗಮನವಾಗಿದೆ. ಮಿಸ್ಟರ್ ಅಶ್ವಿನ್ ಅದ್ಭುತ ರೀತಿಯ ಆಟಗಾರ ಶೇಖರ್ ವಿಭಾಗದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಶ್ರೀಕಾಂತ್ ಎಸೆತಗಾರಿಕೆ ವಿಭಾಗದಲ್ಲಿ ಅದ್ಭುತ ರೀತಿಯ ಎಸೆದಂತ 3 ಚೆಂಡುಗಳು ಕೂಡ ಅದ್ಭುತ ರೀತಿಯಲ್ಲಿ ಸಾಗಿ ಬಂದಿದೆ. 4ನೇ ಬಾರಿಗೆ ಎಸೆಯಬೇಕಾಗಿದೆ ಶ್ರೀಕಾಂತ್. ಅದ್ಭುತ ರೀತಿಯ ಎಸೆತಗಾರಿಕೆ ಈ ಬಾರಿಯಂತೂ ಮತ್ತೆ ಬಯಸು ಮುಖೇನ ಒಟ್ಟಿ ಮಟ್ಟದ ಸೇರ್ಪಡೆಗೊಳ್ಳುವಾಗ ಅಂಕಿಅಂಶ ಪಟ್ಟಿ 40 ದಶಕ 40 ಆಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಚೆಂಡು ಮುಕ್ತಾಯದ ಬಳಿಕ ಪಂಚಮ ಬಾರಿಗೆ ನೇರವಾಗಿ ಗೂಟವನ್ನು ಸ್ಪರ್ಶಿಸುವ ಮುಖೇನ ಹುದ್ದರಿ ಆಘಾತಗೊಳ್ತಾ ಇದೆ. ಐದು ಹುದ್ದರಿಗಳ ಪತನವಾಗಿದೆ. ಅಂತಿಮ ಬಾರಿಗೆ ಸೇಯಬೇಕಾಗಿದೆ ಮತ್ತೆ ಶ್ರೀಕಾಂತ್. ಜಯಂತ್ರವರ ಸ್ಥಾನವನ್ನು ತುಂಬಲು ಜರ್ಸಿ ನಂಬರ್ 8ರಲ್ಲಿ ಆಗಮಿಸಿಕೊಳ್ತಾ ಇದ್ದಾರೆ ನಿತಿನ್. ದಾಂಡುಗಾರಿಕೆ ಭಾಗದಲ್ಲಿ ಶೇಖರ್ ವಿಭಾಗದಲ್ಲಿ ಲಾಸ್ಟ್ ಬಾಲ್ ಟು ಗೋ. ಚತುರ್ಥ ಓವರ್ ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂತಿಮ ಬಾರಿಗೆ ಸೇಯಬೇಕಾಗಿದೆ ಶ್ರೀಕಾಂತ್. ನಿತಿನ್ ಅದ್ಭುತ ರೀತಿಯ ಎಸೆತಗಾರಿಕೆ ಈ ಬಾರಿಯಂತೂ ಮತ್ತೆ ಬಲವಾದ ಮನವಿ ಪುರಸ್ಕಾರ ಹುದ್ದರಿ
ಹುದ್ದೆಯನ್ನು ತನ್ನದಾಗಿಸಿಕೊಳ್ತಾ ಇದ್ದಾರೆ. ಅದ್ಭುತ ಎಸೆತಗಾರಿಕೆ ಮಿಸ್ಟರ್ ಶೇಖರ್. ಪ್ರಥಮ ಇನ್ನಿಂಗ್ಸ್ ಅಂತಿಮ ವರ್ಷಾಂತ್ಯದಲ್ಲಿದೆ. ಲಾಸ್ಟ್ ಓವರ್ ಜರ್ಸಿ ನಂಬರ್ 5ರಲ್ಲಿ ದೀಕ್ಷಿತ್ ಪ್ರಥಮ ಚೆಂಡು ಎದುರಿಸಬೇಕಾಗಿ ಔಟ್ ಸೈಡ್ ಆಫ್ ಸ್ಟಂಪ್ ವೈಡ್ ಬಾಲ್. ಅತಿರಿಕ್ತತೆಯ ಮೊಟ್ಟೆಗಳು ಜೋಡಣೆಗೊಳ್ಳುವಾಗ 41 ಅಂಕಿಅಂಶ ಪಟ್ಟಿಯಲ್ಲಿ ಪ್ರಥಮ ಇನ್ನಿಂಗ್ಸ್ ಅಂತಿಮ ಓವರ್ನ ಪ್ರಥಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಶೇಖರ್ ಭಾಗದಲ್ಲಿ ಅಶ್ವಿನ್ ಪ್ರಥಮ ಹಂತದಲ್ಲಿ ಗರಿಷ್ಠ ಮೊತ್ತವನ್ನ ಸೇರಿಸುವ ಎಲ್ಲ ಲಕ್ಷಣವನ್ನು ಪಡೆದುಕೊಂಡಂತ ಆರ್ವಿ ದೇಸಿಕೋಳಿ ಅಂತಿಮ ಕ್ಷಣದಲ್ಲಿ 41 ಓಟಗಳಿಗೆ 6 ಹುದ್ದೆಯನ್ನು ಕಳೆದುಕೊಳ್ಳುತ್ತಾ ಸಂಕಷ್ಟ ಸ್ಥಿತಿಯಲ್ಲಿರುವಾಗ ಅಶ್ವಿನ್ ಹಾವಳಿ ಓಟಗಳ ಸೇರ್ಪಡೆಗೊಳ್ಳುತ್ತಾ ಇದೆ. ಅದ್ಭುತ ಓಟಗಳ ಮಧ್ಯೆ ಶೇಖರ್ ಭಾಗದಲ್ಲಿ ಅಶ್ವಿನ್ ಅದ್ಭುತ ಎಸೆತಗಾರಿಕೆ ಔಟ್ ಸೈಡ್ ಆಫ್ ಮತ್ತೆ ವೈಡ್ ಬಾಲ್. ಸತತವಾಗಿ ಇತರ ಓಟಗಳನ್ನ ನೀಡುವಲ್ಲಿ ಎರಡನೇ ಚೆಂಡು ಕೂಡ ಪ್ರಾರಂಭಿಸಬೇಕಾಗಿದೆ. ದೀಕ್ಷಿತ್ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಮತ್ತೆ ಅದೇ ರಾಗ ಅದೇ ತಾಣ ಮತ್ತೆ ವೈಡ್ ಬಾಲ್. ಸತತವಾಗಿ ಬ್ಯಾಕ್ ಟು ಬ್ಯಾಕ್ ವೈಡ್. ಅಂಕಿಅಂಶ ಪಟ್ಟಿಯಲ್ಲಿ 45 ಗೋಚರಿಸಿಕೊಳ್ಳುವಾಗ ಅಂತಿಮ ಓವರಿನಲ್ಲಿ 3 ವೈಡ್ಗಳನ್ನು ಬಿಟ್ಟುಕೊಡುತ್ತಾ ಕೇವಲ 1 ಎಸೆತ ಮಾತ್ರ ಮುಕ್ತಾಯವಾಗಿದೆ. ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ ದೀಕ್ಷಿತ್. ಐದು ಕಾಣುವಾಗ ಅದ್ಭುತ ರೀತಿಯ ತಾಂಡುಗಾರಿಕೆ. ನೆಕ್ಸ್ಟ್ ಭಾಗದಲ್ಲಿ ದಂಡಿಸುವಂತ ಪ್ರಯತ್ನ. ಅದ್ಭುತ ಕ್ಷೇತ್ರ ರಕ್ಷೆ. ದ್ವಿತೀಯ ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 46 46 ಆನ್ ದಿ ಬೋರ್ಡ್. ಥರ್ಡ್ ಬಾಲ್ ಟು ಗೋ. ಶೇಖರ್ ಭಾಗದಲ್ಲಿ ಮನು ಬಾರಿಸಿದ ಹೊಡೆತ ಅದ್ಭುತ ರೀತಿಯಲ್ಲಿತ್ತು. ಕ್ಷೇತ್ರ ಪಾಲಕ ಯಾವುದೇ ರೀತಿ ತಪ್ಪುಗಳನ್ನು ಮಾಡದೆ ನೇರವಾಗಿ ಈ ಬಾರಿ ಅಂತೂ ಮನೂರವರು ಕೂಡ ನಿರ್ಗಮನವನ್ನು ಕಾಣಬೇಕಾಗಿದೆ. 7ನೇ ಹುದ್ದರಿ ಕೂಡ ಇಲ್ಲಿ ಪತನಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 46 7 ಹುದ್ದರಿ ಪತನದೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿರುವಂತಹ ಸಂದರ್ಭ. ಅಂಕಿಅಂಶ ಪಟ್ಟಿಯಲ್ಲಿ 46 ಇರುವಂತಹ ಸಂದರ್ಭದಲ್ಲಿ ಜರ್ಸಿ ನಂಬರ್ 7ರಲ್ಲಿ ಆಗಮಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ರಂಜಿತ್. ಚತುರ್ಥ ಬಾರಿಗೆ ಸೇರಬೇಕಾಗಿದೆ ದೀಕ್ಷಿತ್. ರಂಜಿತ್ ಶೇಖರ್ ಭಾಗದಲ್ಲಿ ಅದ್ಭುತ ರೀತಿಯ ಎಸೆತಗಾರಿಕೆ. ಈ ಬಾರಿಯಂತೂ ಚತುರ್ ಚೆಂಡು ಮುಕ್ತಾಯ ಕಾಣಸಿಗುವಾಗ ಲೆಗ್ ಬೈಸ್ ಮುಖೇನ ಒಂಟಿ ಮಟ್ಟದ ಸೇರ್ಪಡೆ 47. ನಾಲ್ಕು ಚೆಂಡು ಮುಕ್ತಾಯ ಕಾಣುವಾಗ 47. ಪಶ್ಚಿಮ ಬಾರಿಗೆ ಸೇರಬೇಕಾಗಿದೆ ದೀಕ್ಷಿತ್. ಶೇಖರ್ ಭಾಗದಲ್ಲಿ ಅಶ್ವಿನ್. ಈ ಬಾರಿ ಅಂತೂ ಅದ್ಭುತ ರೀತಿಯ ದಾಳಿಗಾರಿಕೆ ದೀಕ್ಷಿತ್. ಪಂಚಮ ಚೆಂಡು ಮುಕ್ತಾಯ. ಪ್ರಥಮ ಇನ್ನಿಂಗ್ಸ್ ಕಾಣಸಿಗುವಾಗ ಅಂತಿಮ 1 ಚೆಂಡು ಮಾತ್ರ ಬಾಕಿ. ಲಾಸ್ಟ್ 1 ಬಾಲ್ ಟು ಗೋ. ಇನ್ನಿಂಗ್ಸ್ 1 ಚೆಂಡು ಮಾತ್ರ ಬಾಕಿ. ಎದುರಿಸಬೇಕಾಗಿದೆ ಅಶ್ವಿನ್. ಬಾರಿಸಬೇಕಾಗಿದೆ ದೊಡ್ಡ ಹೊಡೆತ. ಮತ್ತೆ ಎಲ್ಲಿ ದುಡುಕಿನ ನಿರ್ಧಾರ. ಒಟ್ಟಿ ಮೊಟ್ಟ ಸಂಪೂರ್ಣತೆ. ಅಂಕಿಅಂಶ ಪಟ್ಟಿಗೆ ಗಮನಿಸುವುದಾದಲ್ಲಿ 48 ಓಟಗಳು. ಅದ್ಭುತ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡು ಪ್ರಾರಂಭಿಸಿಕೊಂಡಂತ ಆರ್ವಿ ದೇಸಿಕೋಳಿ 48 ಓಟಗಳಿಗೆ 7 ಹುದ್ದೆಯನ್ನು ಕಳೆದುಕೊಂಡು 48 ಓಟವನ್ನು ಕಲೆ ಹಾಕ್ತಾ ಇದೆ. ದಿವ್ಯ ಜ್ಯೋತಿ ಬುದ್ಧವೆಟ್ಟು
ಭಾಗದ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಅದ್ಭುತ ಆಟಗಾರಿಕೆ ವಿಭಾಗ 1 ಬೌನ್ಸ್ 2 ಬೌನ್ಸ್ ಅದ್ಭುತ ರೀತಿಯ ರನ್ನಿಂಗ್ ವಿಭಾಗ ನೇರವಾಗಿ ಗಮನಿಸಿಕೊಳ್ಳಬೇಕಾಗಿದೆ ಅವಳಿ ಒಟ್ಟುಗಳ ಸೇರ್ಪಡೆ ಮಾತ್ರ ಅದ್ಭುತ ಕ್ಷೇತ್ರ ರಕ್ಷಣೆ ಒಂದು ಕ್ಷಣ ಬೌಂಡರಿ ಸಾಗಿತ್ತು ಎನ್ನುವ ಸಂದರ್ಭದಲ್ಲಿ ಕ್ಷೇತ್ರ ಪಾಲಕರಿರುವರು ಅದ್ಭುತ ರೀತಿಯಲ್ಲಿ 2 ಒಟ್ಟುಗಳನ್ನು ಸೇವ್ ಮಾಡುವ ಮುಖೇನ ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಸಂದೀಪ ಎದುರಿಸಿದ ಪ್ರಥಮ ಚೆಂಡಿಗೆ ಅವಳಿ ಒಟ್ಟುಗಳನ್ನು ಕಲೆ ಹಾಕುವಲ್ಲಿ ದ್ವಿತೀಯ ಬಾರಿಗೆ ಎದುರಿಸಬೇಕಾಗಿದೆ ಎಸ್ತಗಾರಿಕೆ ಭಾಗದಲ್ಲಿ ಜಯಂತ್ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಪವರ್ ಪ್ಲೇ ವಿಭಾಗ ಪರಿಪೂರ್ಣತೆಯ ಲಾಭವನ್ನು ಪಡೆದುಕೊಳ್ಳುವಂತೆಲ್ಲ ಅವಕಾಶಗಳು ಈ ಬಾರಿಯ ಚೆಂಡು ಡಾಟ್ ಬಾಲ್ ಅದ್ಭುತ ರೀತಿಯ ಎಸ್ತಗಾರಿಕೆ ದ್ವಿತೀಯ ಚೆಂಡು ಮುಕ್ತಾಯಿ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಶುಭಾರಂಭ ಅವಳಿ ಒಟ್ಟುಗಳು ತೃತೀಯ ಬಾರಿಗೆ ಜಯಂತ್ ಅದ್ಭುತ ಶ್ರಮವೇಗ ಭರಿತ ದಾಳಿಗಾರ ತೃತೀಯ ಬಾರಿಗೆ ಸೇರ್ಬೇಕಾಗಿದೆ ಶೇಖರ್ ವಿಭಾಗದಲ್ಲಿ ಅವಕಾಶವಿದೆ ಎಸ್ಎಲ್ಇ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳುತ್ತಾ ನೇರವಾಗಿ ಸಂದೀಪ್ ರವರು ದ್ವಿತೀಯ ಚೆಂಡು ಮುಕ್ತಾಯ ಕಾಣಸಿಗುವಾಗ ಪ್ರಥಮ ಹುದ್ದೆಗೆ ಆಘಾತಗೊಳ್ಳುತ್ತಾ ಸಂದೀಪ್ ಇವರ ತೆರವಾದ ಸ್ಥಾನವನ್ನು ತುಂಬಲು ರಾಜೇಶ್ ಅವರ ಆಗಮನವಾಗಿದೆ 49 ಓಟವನ್ನು ಬೆನ್ನಟ್ಟಬೇಕಾಗಿದೆ ಚತುರ್ಥ ಚೆಂಡು ಕೂಡ ಚಾಲ್ತಿಯಲ್ಲಿ ಜಯಂತ್ ಅದ್ಭುತ ಎಸ್ತಗಾರಿಕೆ ಲಯಬದ್ಧತೆಯ ದಾಳಿ ಅದ್ಭುತ ರೀತಿಯ ಎಸ್ತಗಾರಿಕೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ 4 ಚೆಂಡುಗಳ ಮುಕ್ತಾಯ ಕಾಣಸಿಗುವಾಗ ಅದ್ಭುತ ರೀತಿಯ ಎಸೆತಗಾರಿಕೆಯೊಂದಿಗೆ ಜಯಂತ್ ಕೇವಲ 2 ಓಟವನ್ನು ಬಿಟ್ಟುಕೊಳ್ಳುತ್ತಾ ಒಂದು ಹುದ್ದೆಗೆ ಪತನವಾಗಿತ್ತು ಪಶ್ಚಿಮ ಬಾರಿಗೆ ಮತ್ತೆ ಆದೇಶ ಇದೆ ಎಸೆತಗಾರಿಕೆ ಮತ್ತೆ ಚುಕ್ಕಿಯಾಗಿ ಪರಿಣಮಿಸಿಕೊಳ್ಳುತ್ತಾ ಇದೆ ಇಲ್ಲಂತೂ ಕನಿಷ್ಠ ಮೊತ್ತದ ದಾಖಲಾತಿಯಲ್ಲೇ ದಿವ್ಯ ಜ್ಯೋತಿ ಮುಂದುಬಿಟ್ಟು ಎದುರಿಸಿದ 5 ಚೆಂಡುಗಳ ಮುಂದೆ ಕೇವಲ 2 ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ ಅಂತಿಮ ಬಾರಿಗೆ ಸೇರಬೇಕಾಗಿದೆ ಜಯಂತ್ ರಾಜೇಶ್ ಅಂತಿಮ ಬಾರಿಗೆ ಎದುರಿಸಬೇಕಾಗಿದೆ ಲಾಸ್ಟ್ ಬಾಲ್ ಚೆಂಡು ಅದ್ಭುತ ಶ್ರಮವೇಗರಿತ ಚೆಂಡು ಮತ್ತೆ ಡಾಟ್ ಬಾಲ್ ಈ ಬಾರಿ ಅಂತೂ ಪ್ರಥಮ ಓವರ್ ಮುಕ್ತಾಯ ಕಾಣಸಿಗ್ತಾ ಇದೆ ಪವರ್ ಪ್ಲೇ ಭಾಗದ ಅದ್ಭುತ ರೀತಿಯ ಓವರ್ ಜಯಂತ್ ಎಸೆದಂತ 6 ಚೆಂಡುಗಳಲ್ಲಿ 2 ಓಟವನ್ನು ಬಿಟ್ಟುಕೊಡುತ್ತಾ ಒಂದು ಹುದ್ದೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅದ್ಭುತ ಎಸೆಗಾರಿಕೆ ಮಿಸ್ಟರ್ ಜಯಂತ್ ದ್ವಿತೀಯ ಓವರ್ನ ಪ್ರಥಮ ಚೆಂಡು ಅದ್ಭುತ ದಾಟುಗಾರಿಕೆ ಲೆಫ್ಟ್ ಭಾಗದಲ್ಲಿ ನೇರವಾಗಿ ಕ್ಷೇತ್ರ ಪಾಲಕರ ಭದ್ರ ಮನಸ್ಸಿಯಲ್ಲಿ ಆರ್ವಿ ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ಶ್ರಮಿಸಿ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 2 ದ್ವಿತೀಯ ಓವರ್ ಚಾಲ್ತಿಯಲ್ಲಿ ನೇರವಾಗಿ ಶ್ರೀಕಾಂತ್ ಅವರ ಜಾಗವನ್ನು ತುಂಬಲು ಆಗಮಿಸಿಕೊಳ್ತಾ ಇದ್ದಾರೆ ಬಲಿಷ್ಠ ದಾಟುಗಾರ ಸುಮನ್ 23 ಎಸೆತ 47 ಮಟ್ಟದ ಅವಶ್ಯಕತೆ ಇದೆ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಶೇಖರ್ ಭಾಗದಲ್ಲಿ ಸುಮನ್
ದ್ವಿತೀಯ ಚೆಂಡಿಗೆ ಸಿಕ್ಸರ್ ದಾಖಲಿಸಿಕೊಳ್ತಾ ಇದೆ. ದ್ವಿತೀಯ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 8 ಒಟ್ಟು ದಾಖಲಿಸಿಕೊಳ್ತಾ ಇದೆ. ದ್ವಿತೀಯ ಜ್ಯೋತಿ ದ್ವಿತೀಯ ಚೆಂಡು ಅದ್ಭುತ ಶೈಲಿಯ ಲೈನ್ ಡೆಲಿವರಿ. ಅದ್ಭುತ ಚೆಂಡು ದ್ವಿತೀಯ ಚೆಂಡು ಚುಕ್ಕಿಯಾಗಿ ಪರಿಣಮಿಸುವಾಗ ಅಂಕಿಅಂಶ ಪಟ್ಟಿಯಲ್ಲಿ 8 ಚತುರ್ಥ ಕೆಲಸದ ಚಾಲ್ತಿಯಾಗಬೇಕಾಗಿದೆ. ಚತುರ್ಥ ಎಸೆತ ನೇರವಾಗಿ ಸುಮನ್ ಕಡೆಗೆ. ಸುಮನ್ ಅದ್ಭುತ ರೀತಿಯ ಡಿಫೆನ್ಸ್ ಬೃಂದದ ಒಂಟಿ ಓಟವನ್ನ ಕಬಳಿಸುವ ಎಲ್ಲ ಅವಕಾಶ. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ 4 ಚೆಂಡುಗಳ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 20 ಚೆಂಡು 40 ಓಟದ ಅವಶ್ಯಕತೆ ಇದೆ. ದಂಡಿಸಬಲ್ಲರೆ ನಿಲ್ಲಿಸಬಲ್ಲರೆ ಎಲ್ಲವೂ ಪ್ರಶ್ನಾರ್ಥಕವಾಗಿದೆ. ಪಂಚಮ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ಸಾಗರ್ ಅದ್ಭುತ ರೀತಿಯ ಸಾರಿಗೆ ನೇರವಾಗಿ ಓಟವನ್ನು ಕ್ರಮಿಸಿಕೊಳ್ತಾ ಇದೆ. ಅದ್ಭುತ ದಾಂಡುಗಾರಿಕೆ. ಅಂಕಿಅಂಶ ಪಟ್ಟಿ ಗಮನಿಸುವುದಾದಲ್ಲಿ 13. ದ್ವಿತೀಯ ಓವರ ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂತಿಮ ಬಾರಿಗೆ ಸೇರಬೇಕಾಗಿದೆ. ಸಾಗಿ ಲಾಸ್ಟ್ ಒನ್ ಬಾಲ್ ಟು ಗೋ. ಮತ್ತು ಶೇಖರ್ ಭಾಗದಲ್ಲಿ ರಾಜೇಶ್ ಅಂತಿಮ ಬಾರಿಗೆ ಎದುರಿಸಬೇಕಾಗಿದೆ. ಮತ್ತು ದೊಡ್ಡ ಪ್ರಯತ್ನ. ಅದ್ಭುತ ರೀತಿಯ ಅದ್ಭುತ ಶೈಲಿಯ ಆಟಗಾರಿಕೆ. ಒಟ್ಟಿ ಒಟ್ಟ ಸ್ಫೂರ್ಣತೆ ಅವಳಿ ಒಟ್ಟದ ಯಾವುದೇ ಕರೆಯನ್ನ ಇಲ್ಲ. ದ್ವಿತೀಯ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 14 ಓಟಗಳು. ಅದ್ಭುತ ರೀತಿಯ ಆಟಗಾರಿಕೆ. ಅದ್ಭುತ ಜೊತೆಯಾಟ. 18 ಚೆಂಡು 35 ಓಟಗಳು ಬೇಕಾಗಿದೆ. ಸುಮನ್ ರಾಜೇಶ್ ಈ ಜೋಡಿ ಮೋಡಿ ಮಾಡಬಲ್ಲದೆ. ಆರ್ವಿ ದೇಸಿಗೋಡಿ ಪರವಾಗಿ ಎಸೆತಗಾರರು ದಾಂಡುಗಾರರನ್ನ ಕಟ್ಟಿ ಹಾಕುವಂತ ಎಲ್ಲ ವಿದ್ಯೆಯನ್ನು ಕಳೆಯಬಲ್ಲೆ. ಅನಿಲ್ ಎಸೆತಗಾರಕವಾಗಲಿ. ದ್ವಿತೀಯ ಓವರಿನ ಪ್ರಥಮ ಚೆಂಡು ನೇರವಾಗಿ ರಾಜೇಶ್ ಶೇಖರ್ ಭಾಗದಲ್ಲಿ ಎದುರಿಸಿದ ಪ್ರಥಮ ಚೆಂಡು. ಅದ್ಭುತ ರೀತಿಯ ದಾಂಡುಗಾರಿಕೆ. ಗೋಡಿ ಭಾಗದಲ್ಲಿ ಅದ್ಭುತ ರಕ್ಷಣೆ ಮಿಸ್ಟರ್ ಪ್ರಶ್ವಿನ್. ಒಂಟಿ ಓಟದ ಸಂಪೂರ್ಣತೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 15 ಆನ್ ದಿ ಬೋರ್ಡ್. ತೃತೀಯ ಚೆಂಡು ತೃತೀಯ ಓವರ್ ದ್ವಿತೀಯ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಮಿಸ್ಟರ್ ಅನಿಲ್ ಎಸೆತಗಾರಿಕೆ ಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಎಟ್ಟ ಮಾದರಿಯಲ್ಲಿ ಈ ಬಾರಿಯಂತೂ ಶಿಖರ್ ಭಾಗದಲ್ಲಿ ಸಿಕ್ಸರ್ ವೀರ ಸುಮನ್ ಎದುರಿಸಬೇಕಾಗಿದೆ. ದ್ವಿತೀಯ ಚೆಂಡು ಎದುರಿಸಿದ ದ್ವಿತೀಯ ಚೆಂಡಿಗೆ ಅದ್ಭುತ ರೀತಿಯ ದಾಂಡುಗಾರಿಕೆ. ಎಕ್ಸಲೆಂಟ್ ಶಾಟ್ ಬೈ ಸುಮನ್. ಅದ್ಭುತ ರೀತಿಯ ದಾಂಡುಗಾರಿಕೆ. ದ್ವಿತೀಯ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ಸುಮನ್. ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ದ್ವಿತೀಯ ಚೆಂಡು ಮುಕ್ತಾಯ ಕಾಣುವಾಗ ತೃತೀಯ ಬಾರಿಗೆ ಸೇರಬೇಕಾಗಿದೆ ಅನಿಲ್. ಸುಮನ್ ಮತ್ತೆ ಎದುರಿಸಬೇಕಾಗಿದೆ. ತೃತೀಯ ಚೆಂಡು ಕುಳಿತು ಬಾರಿಸುವ ಶೈಲಿಯ ಹೊಡೆತ. ವಿಭಿನ್ನ ಶೈಲಿಯ ಹೊಡೆತಗಾರ ಹಾರ್ದಿಕ್ ಪಾಂಡ್ಯ ಖ್ಯಾತಿಯ ಹೊಡೆತ. ಮಿಸ್ಟರ್ ತೊಂಬತ್ತು 18 ಬೇಕಾಗಿದೆ. 22 ಓಟಗಳು. 15 ಚೆಂಡುಗಳು 22 ಓಟಗಳು ಬೇಕಾದಂತ ಸಂದರ್ಭ. ಸಿಕ್ಸರ್ ವೀರ ಮತ್ತೆ ಕ್ರೀಸಿನಲ್ಲಿ ಜೀವಂತಗೊಳ್ಳುವಾಗ ಮಿಸ್ಟರ್ ಸುಮನ್ ತನ್ನ ತಂಡಕ್ಕೆ ಆಶ್ರಯ ಆಗಬಲ್ಲದು. 3 ಚೆಂಡು ಮುಕ್ತಾಯ ಚತುರ್ಥ ಬಾರಿಗೆ ಎದುರಿಸಬೇಕಾಗಿದೆ. ಎದುರಿಸಿದ ಚತುರ್ಥ ಚೆಂಡು ಅದ್ಭುತ ರೀತಿಯಲ್ಲಿ ಸಾಗಿ ಬಂದಿತ್ತು. ಔಟ್ಸೈಡ್ ರಿಲ್ಯಾಕ್ಸ್ಡ್ ವೈಡ್ ಬಾಲ್.
ಲೆಗ್ ಸೈಡ್ ತೀರ ಹೊರಭಾಗದಲ್ಲಿ ಅತಿರಿಕ್ತತೆಯ ಓಟಗಳು ದಾಖಲಿಸಿಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 28 28 for loss of 2 wickets. 3 ಚೆಂಡು ಮುಕ್ತಾಯ 4ನೇ ಬಾರಿಗೆ ಸೇರಬೇಕಾಗಿದೆ ಅನಿಲ್. ದಾಂಡುಗಾರಿಕೆ ಭಾಗದಲ್ಲಿ ಸುಮನ್ 3 ಸಿಕ್ಸರ್ ಬಳಿಕ ಮತ್ತೆ 4ನೇ ಸಿಕ್ಸರ್ಗಾಗಿ ಅವಕಾಶವಿದೆ. 4ನೇ ಸಿಕ್ಸರ್ ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ಸುಮನ್. ಅದ್ಭುತ ಯುವ ವಾಹಿನಿ ರಿಜಿಸ್ಟರ್ ಬೆಳ್ತಂಗಡಿ ಸರ್ ತಮಗೆ ಆಧಾರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಸಂಘಟಕರು ಇವರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗಣ್ಯರಿಗೆ ಶಾಲು ಹೊದಿಸಿ ಗೌರವದ ಸ್ಮರಣಿಕೆಯನ್ನು ನೀಡಿ ಪಂದ್ಯಕೂಟಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಬಾರಿ ತಂಡನ್ನ ತಿರುಗಿಸಿ ದಂಡಿಸುವ ಎಲ್ಲ ಪ್ರಯತ್ನದೊಂದಿಗೆ ಸಿಕ್ಸರಿಗಳ ಸುರಿಮಳೆಯನ್ನು ತಂಡಕ್ಕೆ ಆಸರೆಯಾಗಿಸಬಲ್ಲಂತ ವ್ಯಕ್ತಿ. 5 ಸಿಕ್ಸರ್ಗಳನ್ನ ಬಾರಿಸುವ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ 40 ಮೊಟ್ಟಗಳು 9 ಮೊಟ್ಟದ ಅವಶ್ಯಕತೆ ಇದೆ. ಅಂತಿಮ 1 ಚೆಂಡು ಕೂಡ ಬಾಕಿ ಇದೆ. 7 ಚೆಂಡು 9 ಬೇಕಾಗಿದೆ. 7 ಬಾಲ್ಸ್ ಲೈಟ್ ಶ್ರಮಿಸಿ 13 ಚೆಂಡು 9 ಬೇಕಾಗಿದೆ. 13 ಚೆಂಡು 9 ಬೇಕಾಗಿದೆ. ಮತ್ತೆ ಸುಮಾರು ಹೊಡೆದ ಪ್ರಯತ್ನ ನೇರವಾಗಿ ಪ್ರಶ್ವಿನ್ ಅವರ ಭದ್ರ ಬಗಸೆಯಲ್ಲಿ ಕಾಣಬೇಕಾಗಿದೆ. ಇಲ್ಲಂತೂ ಹುದ್ದರಿ ಪತನಗೊಳ್ಳುತ್ತಾ ಇದೆ. ನೇರವಾಗಿ ಆಸರೆಯಾಗುವ ಎಲ್ಲಾ ಭರವಸೆಯನ್ನು ಹೊತ್ತುಕೊಂಡ ನಂತರ 8 ಚೆಂಡುಗಳನ್ನು ಎದುರಿಸಿ 31 ಓಟವನ್ನು ತನ್ನ ವೈಯಕ್ತಿಕ ಮೊತ್ತವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. ಅದ್ಭುತ ಪ್ರತಿಭೆ, ಅದ್ಭುತ ಆಟದ ಪ್ರದರ್ಶನ ಮಿಸ್ಟರ್ ಸುಮನ್. ಎಸೆತಗಾರಿಕೆಗೂ ಸೈ, ದಾಂಡುಗಾರಿಕೆಗೂ ಸೈ ಎನ್ನುವಂತ ಆಟ. ತಂಡ ಸಂಕಷ್ಟದ ಸ್ಥಿತಿಯ ಸಂದರ್ಭದಲ್ಲಿ ಆಗಮಿಸಿಕೊಂಡ ಈ ಸುಮನ್ ತನ್ನೆಲ್ಲ ಧಾರ ಎರೆದು ತನ್ನ ತಂಡಕ್ಕೆ ಆಸರೆಯಾಗುವ ಮುಖೇನ ಅಂತಿಮ ಕ್ಷಣದಲ್ಲಿ 9 ಓಟದ ಅವಶ್ಯಕತೆ ಇದೆ. ತೃತೀಯ ಓವರ್ ಮುಕ್ತಾಯ ಕಾಣಿಸಿರುವಾಗ ಅಂಕಿಅಂಶ ಪಟ್ಟಿಯಲ್ಲಿ 49 ಓಟದ ಅವಶ್ಯಕತೆ ಇದೆ. 12 ಚೆಂಡುಗಳು ಬಾಕಿ ಇದೆ. ಈ ಬಾರಿ ಎಸೆತಗಾರಿಕೆ ವಿಭಾಗದಲ್ಲಿ ನಿತಿನ್ ಚತುರ್ಥವನ್ನ ಪ್ರಥಮ ಚೆಂಡು. ಅದ್ಭುತ ಎಸೆತಗಾರಿಕೆ. ಈ ಬಾರಿಯಂತೂ ನೇರವಾಗಿ 1+1 ಅವಳಿ ಓಟವನ್ನ ಕ್ರಮಿಸಿಕೊಳ್ಳುವಂತೆಲ್ಲ ಅವಕಾಶ ಬಯಸು ಮುಖೇನ ಅವಳಿ ಓಟದ ಸೇರ್ಪಡೆಗೊಳ್ಳುತ್ತಾ ಇದೆ. 7 ಓಟಗಳ ಅವಶ್ಯಕತೆ ಇದೆ. ಪ್ರಥಮ ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. ಚತುರ್ಥ ಓವರ್ನ ದ್ವಿತೀಯ ಚೆಂಡು ಚಾಲ್ತಿಯಾಗಬೇಕಾಗಿದೆ. 7 ಓಟದ ಅವಶ್ಯಕತೆ. ಶಂಕರ ಭಾಗದಲ್ಲಿ ರಾಜೇಶ್. ದ್ವಿತೀಯ ಚೆಂಡು ನಿತಿನ್ ಟು ರಾಜೇಶ್. ಅದ್ಭುತ ರೀತಿಯ ಆಟಗಾರಿಕೆ. ಲೆಗ್ ಭಾಗದಲ್ಲಿ ದಂಡಿಸುವಂತ ಪ್ರಯತ್ನ ಒಟ್ಟಿ ಓಟಕ್ಕೆ ಮಾತ್ರ ತೃಪ್ತಿಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 43. 10 ಚೆಂಡುಗಳು 6 ಓಟದ ಅವಶ್ಯಕತೆ ಇದೆ. 10 ಬಾಲ್ 6 to 10 ಚೆಂಡು 6 ಬೇಕಾದಂತ ಸಂದರ್ಭ. ಶ್ರೀಕರ ಭಾಗದಲ್ಲಿ ಗಿರೀಶ್ ದ್ವಿತೀಯ ಚೆಂಡು ಬಿಂದು ಪರವಾಗಿ ಅದ್ಭುತ ರೀತಿಯಿಂದ ಆಟಗಾರಿಕೆ. ಚೆಂಡು ಚುಕ್ಕಿಯಾಗಿ ಪರಿಣಮಿಸುವಾಗ ಅದ್ಭುತ ದಾಳಿಗಾರಿಕೆ ಭಾಗ. 3 ಚೆಂಡು ಮುಕ್ತಾಯ ಕಾಣಿಸಿಗ್ತಾ ಇದೆ. 9 ಚೆಂಡು 6 ಬೇಕಾಗಿದೆ. ಚತುರ್ಥ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ಚತುರ್ಥ ಓವರ್ ಕೂಡ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ನಿತಿನ್, ಶೇಖರ್ ಭಾಗದಲ್ಲಿ ಗಿರೀಶ್. ದೊಡ್ಡ ಹೊಡೆತದ ಪ್ರಯತ್ನ ಲೆಗ್ ಬಯಸುವ ಮುಖೇನ ಒಟ್ಟಿ ಓಟದ ಸೇರ್ಪಡೆ ಕಾಣಬೇಕಾಗಿದೆ. 5 ಓಟದ ಅವಶ್ಯಕತೆ ಇದೆ. 8 ಎಸೆತಗಳು ಕೂಡ ಬಾಕಿ.
ಪಂಚಮ ಚೆಂಡು ಚಾಲ್ತಿಯಲ್ಲಿ ನಿತಿನ್, ಶೇಖರ್ ಭಾಗದಲ್ಲಿ ರಾಜೇಶ್. ಔಟ್ ಕ್ರಮಾಂಕದಲ್ಲಿ ಆಗಮಿಸಿಕೊಂಡಂತ ಈ ರಾಜೇಶ್ ತನ್ನ ತಂಡಕ್ಕೆ ಆಸರೆಯಾಗುವಂತಹ ಎಲ್ಲ ಭರವಸೆಯನ್ನ ನೀಡುವಲ್ಲಿ ಪಂಚಮ ಚೆಂಡು ಎದುರಿಸಬೇಕಾಗಿದೆ. ಅದ್ಭುತ ರೀತಿಯ ಸಗಾರಿಕೆ, ತೀರಾ ಹೊರಭಾಗದಲ್ಲಿ ವೈಡ್ ಬಾಲ್. ಅತಿರಿಕ್ತತೆಯ ಒಟ್ಟುಗಳು ಶೋಧನೆಗೊಳ್ಳುವಾಗ ಗೆಲುವಿನ ಸಮೀಪವನ್ನ ಸುಲಭದಲ್ಲಿ ಆಕ್ರಮಿಸಿಕೊಳ್ಳುವಂತಹ ಎಲ್ಲ ಭರವಸೆ ದಿವ್ಯ ಜ್ಯೋತಿ ಬ್ರದರ್ಸ್ ಮುಂದುವಿಟ್ಟು ತಂಡದ ಪರವಾಗಿದೆ. ನಾಲ್ಕು ಚೆಂಡು ಮುಕ್ತಾಯ ಕಾಣಿಸುವಾಗ ಅಂಕಿಅಂಶ ಪಟ್ಟಿಯಲ್ಲಿ 45, 45 ಆನ್ ದ ಬೋರ್ಡ್. 4 ಓಟದ ಅವಶ್ಯಕತೆ ಇದೆ. ಇಲ್ಲಂತೂ ಹೊಡೆತಗಳು ಬಂದಿದೆ. ನೇರವಾಗಿ ಪ್ರಶ್ವಿನ್ ಅವರ ಪತ್ರ ಪರಸೆಯನ್ನು ಕಾಣಬೇಕಾಗಿದೆ. ಇಲ್ಲಂತೂ ಹುದ್ದರಿ ಪತನವಾಗಿದೆ. 4ನೇ ಹುದ್ದರಿ ಪತನಗೊಳ್ಳುವಾಗ ಅಂಕಿಅಂಶ ಪಟ್ಟಿ 45. ಈ ಬಾರಿಯಂತೂ ಲಾಸ್ಟ್ ಬಾಲ್. ಅಂತಿಮ ಒಂದು ಚೆಂಡು ಕಾಣಬೇಕಾಗಿದೆ. ಇಲ್ಲಿ ಲೆಗ್ ಸೈಡ್ ತೀರ ಹೊರಭಾಗದಲ್ಲಿ ಮತ್ತೆ ವೈಡ್ ಬಾಲ್. ತೀರ್ಪುಗಾರರು ವ್ಯಾಯಾಮಕ್ಕೀಡಾಗುವಾಗ ಅತಿಕ್ತತೆಯ ಹೋಟೆಗಳು ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ತಾ ಇದೆ. ದಿವ್ಯ ಜ್ಯೋತಿ ಬ್ರದರ್ಸ್ ಮುಂದುವೆಟ್ಟು 7 ಚೆಂಡುಗಳಲ್ಲಿ 3 ಓಟವನ್ನು ಗಳಿಸಬೇಕಾಗಿದೆ. ಅದ್ಭುತ ರೀತಿಯ ಆಟಗಾರಿಕೆ. ಅದ್ಭುತ ರೀತಿಯ ಭಾಗಕ್ಕೆ ದಂಡಿಸುವಂತ ಪ್ರಯತ್ನ. ಒಟ್ಟು ಸಂಪೂರ್ಣತೆ ಅಡಿಮಟ್ಟಕ್ಕಾಗಿ ಕರೆ. ಓಹೋ, ಎಲ್ಲಿ ಚಿರತೆಯ ಒಟ್ಟುಗಳು ಗೂಟಗಳ ಮಧ್ಯೆ ಕಾಣಿಸುತ್ತಾ ಇದೆ. ಈ ಬಾರಿಯಂತೂ ಪಂದ್ಯಾಟ ಸಮಬಲಗೊಳ್ತಾ ಇದೆ. ಪಂದ್ಯಾಟ ಸಮಬಲ. ಅಂತಿಮ 6 ಚೆಂಡು ಬೇಕಾಗಿದೆ. ಕೇವಲ 1 ಓಟ. ಇಲ್ಲೇನು ಘೋಷಣೆ ಅಂತ ಮಾತ್ರ ಬಾಕಿ ಇದೆ. ಫೈನಲ್ ಅನ್ನ ತಲುಪುವಂತ ಎಲ್ಲ ಅವಕಾಶ ಸಂಪೂರ್ಣವಾಗಿ ದಿವ್ಯ ಜ್ಯೋತಿ ಬ್ರದರ್ಸ್ ಮುಂದುವಿಟ್ಟು ಪರವಾಗಿದೆ. ಆರು ಚೆಂಡು 1 ಓಟ ಬೇಕಾಗಿದೆ. ಈ ದಿನದ ಪಂದ್ಯಾಕೂಟದಲ್ಲಿ ಫೈನಲ್ ಹಂತವನ್ನು ತಲುಪುವಂತ ಅವಕಾಶ ನೇರವಾಗಿ ತಂಡದಾಯಿಸಿಕೊಳ್ತಾ ಇದೆ. ಈ ಬಾರಿಯಂತೂ ಅದ್ಭುತ ರೀತಿಯ ಪಂದ್ಯಾಟ. ಗುರುನಾರಾಯಣ 2025 ಪ್ರಪ್ರಥಮ ಬಾರಿಗೆ ಬೆಳ್ತಂಗಡಿ ಇತಿಹಾಸದಲ್ಲಿ ಜಿಲ್ಲಾ ಸಮಾಜ ಬಾಂಧವರ ಓವರ್ ಆರ್ಮ್ ಫಿಟ್ಟಿಂಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಫೈನಲ್ ಚಾಂಪಿಯನ್ ಪಟ್ಟಕ್ಕಾಗಿ ಫೈನಲ್ ಪಂದ್ಯಾಟಕ್ಕೆ ಅರ್ಹತೆಯನ್ನು ಪಡೆದ
ಯುವ ವಾಹಿನಿ ಉಜಿರೆಯ ಎಲ್ಲ ಸದಸ್ಯರ ಬನ್ನಿ. ದಯವಿಟ್ಟು ಯುವ ವಾಹಿನಿ ಉಜಿರೆಯ ಎಲ್ಲ ಸದಸ್ಯರು ಬನ್ನಿ. ಮಾತಾಡಲಿಕ್ಕೆ ಬನ್ನಿ. ಪ್ರಸಾದ ಮಾತಾಡಬಲ್ಲಿ ಅಂಬಾಸ್ ಮಾಸ್ಟರ್ಗೆ ಬೆಂಗಳೂರು ಉಂಟು ವಾಣಿಜ್ಯ ನೋಡ್ರ ಬಂದದ್ದು ಕ್ರಮ ಎಸ್ ಬಹುಶಃ ಯುವ ವಾಹಿನಿ ಉಜಿರೆಯ ಒಂದು ಕನಸಿನ ಪಂದ್ಯಾಟ ಬೆಳ್ತಂಗಡಿಯ ಇತಿಹಾಸದಲ್ಲಿ ಇದೆ. ಮೊಟ್ಟ ಮೊದಲ ಬಾರಿಗೆ ಅತ್ಯುನ್ನತ ಮಟ್ಟದಲ್ಲಿ ಚಿಕ್ಕ ಮಾತ್ರದ ಮೊತ್ತವಾದರೂ ಕೂಡ ಬಹಳಷ್ಟು ಉತ್ಸುಕತೆಯಿಂದ ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಬಂದಿರ್ತಕ್ಕಂಥ ಪಂದ್ಯಾಕೂಟ ಇವತ್ತಿನ ದಿನದಲ್ಲಿ ಗುರುನಾರಾಯಣ ಟ್ರೋಫಿ 2025ರ ಚಾಂಪಿಯನ್ ಮಟ್ಟಕ್ಕಾಗಿ ಏಕಮಾತ್ರ ಹೋರಾಟವಾಗಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆಟಗಾರರಿಗೂ ಅದೇ ರೀತಿಯಾಗಿ ಅತಿಥಿ ಗಣ್ಯರ ಜೊತೆಗೆ ಮಾಲೀಕರಿಗೂ ಮತ್ತೊಮ್ಮೆ ನಾವು ಅಭಿನಂದನೆ ಸಲ್ಲಿಸಿಕೊಳ್ತಾ ಇದೀಗ ವೇದಿಕೆ ನಡೆತಕ್ಕಂಥ ನಮ್ಮೆಲ್ಲ ಅತಿಥಿ ಮುಖ್ಯ ರತ್ನಗಳನ್ನು ಈ ಭಾಗದತ್ತ ಕರೆ ಮಾಡುವಂತಹ ಸುಸಮಯ. ದೂರದೃಷ್ಟಿ ನಾಯಕರು, ಭವಿಷ್ಯದ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಶ್ರೀಯುತ ರಕ್ಷಿತ್ ಶಿವರಾಮರ ಜೊತೆಯಾಗಿ ನಮ್ಮೆಲ್ಲ ಅತಿಥಿಗಳ ವಿಭಾಗದ ಆಗಮಿಸಿಕೊಳ್ಳುತ್ತೆ ನಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್ ಇಲ್ಲ ಬನ್ನಿ ಸರ್. ರಕ್ಷಿತ್ ಸರ್ ಮಾತನಾಡಿ ಸರ್. ಬಹುಶಃ ಕ್ರಿಕೆಟ್ ಅನ್ನುವಂಥದ್ದು ಕೆಲವರಿಗೆ ಒಂದು ಸಂಜೆಯ ಮನೋರಂಜನೆ ಆಟವಾದರೆ ಅದೆಷ್ಟೋ ಮಂದಿಗೆ ಜೀವನವನ್ನು ಒದಗಿಸಿಕೊಂಡಿರ್ತಕ್ಕಂತಹ ಮಹೋನ್ನತ ಕ್ರಿಕೆಟ್. ಇವತ್ತಿನ ದಿನಗಳಲ್ಲಿ ಟೆನಿಸ್ ಬಾಲ್ನಲ್ಲಿ ಕೂಡ ಜೀವನವನ್ನು ಕಂಡುಕೊಂಡಂತಹ ಬಹಳಷ್ಟು ಆಟಗಾರರಿದ್ದಾರೆ. ಭವಿಷ್ಯದ ಉತ್ತರವಾಗಿ ISPL 2ನೇ ಆವೃತ್ತಿ ಬಾರಿ ಜನರಿಗೆ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ನಮ್ಮ ಬಿಲ್ಲವ ಸಮುದಾಯದ ಓರ್ವ ಯುವಕ ಇವತ್ತು ಕರ್ನಾಟಕದ ಮುಖೇನವಾಗಿ ISPL 5ರ ಆಟವನ್ನು ಪ್ರತಿನಿಧಿಸಿರ್ತಕ್ಕಂಥ ರಾಜೇಶ್ ಪೂಜಾರಿ. ಆ ನಿಟ್ಟಿನಲ್ಲಿ ಬಿಲ್ಲವ ಸಮಾಜದ ಹೆಮ್ಮೆಯ ಆಟಗಾರ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಬಿಲ್ಲವ ಸಮಾಜದ 2 ಬಲಾಢ್ಯ ತಂಡಗಳು ಈಗ ಫೈನಲ್ ಕಾದಾಟಕ್ಕಾಗಿ ಕರೆ ನೀಡ್ತಾ ಇದ್ದಾವೆ. ಭವಿಷ್ಯ ಕ್ರಿಕೆಟ್ ಅಲ್ಲಿ ಒಂದು ಮಾತಿದೆ, ನಾವು ಪ್ರತಿನಿತ್ಯ ದಿನನಿತ್ಯದ ಜೀವನದಲ್ಲಿ ಸಮಾಜಮುಖಿಯಾಗಿ ಕಂಡುಕೊಂಡು ಬರುವಾಗ ಓರ್ವ ಶ್ವೇತ ವಸ್ತ್ರವನ್ನು ಧರಿಸಿಕೊಂಡು ಇಗರ್ಜಿಯನ್ನು ಪ್ರವೇಶಿಸಿದ ಆತನು ನಾವು ಕ್ರೈಸ್ತವಾಗಿ ಗುರುತಿಸುತ್ತೇವೆ. ಓರ್ವ ವ್ಯಕ್ತಿ ತಲೆಗೆ ಟೋಪಿಯನ್ನು ಇರಿಸಿಕೊಂಡು ಆತ ಮಸೀದಿಯನ್ನು ಪ್ರವೇಶಿಸಿದ ಆತನು ಮುಸಲ್ಮಾನರಾಗಿ ಗುರುತಿಸಿಕೊಳ್ತೇವೆ. ಅದೇ ರೀತಿಯಾಗಿ ಓರ್ವ ವ್ಯಕ್ತಿ ಕೇಸರಿ ಶಾಲನ್ನು ಧರಿಸಿ ದೇವಸ್ಥಾನವನ್ನು ಪ್ರವೇಶಿಸಿದ ಆತನನ್ನು ಹಿಂದೂ ಎಂದು ಗುರುತಿಸುತ್ತೇವೆ. ಆದರೆ ಬಣ್ಣ ಬಣ್ಣದ ಜರ್ಸಿಗಳನ್ನು ಉಟ್ಟುಕೊಂಡು ಕೈಯಲ್ಲಿ ಒಂದು ಬ್ಯಾಟ್ ಅಥವಾ ಬಾಲ್ ಹಿಡಿದುಕೊಂಡು ಅಂಕಣದ ಪ್ರವೇಶಿಸಿದಾಗ ಆತನನ್ನು ಗುರುತಿಸುವುದು ಬಿಲ್ಲವ ಅಥವಾ ಶೆಟ್ಟಿ ಅಥವಾ ಹಿಂದೂ ಮುಸ್ಲಿಂ ಕ್ರೈಸ್ತರಲ್ಲ, ಕೇವಲ ಕ್ರಿಕೆಟಿಗರಾಗಿ ಈ ಕ್ರಿಕೆಟಿಗೆ ತಾಕತ್ತು. ಆ ನಿಟ್ಟಿನಲ್ಲಿ ಫೈನಲ್ ಪಂದ್ಯಾಟಕ್ಕೆ ಶುಭ ಕೋರುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಜೊತೆ ಹೂಡಿಕೊಂಡವರಿದ್ದಾರೆ ದೂರದೃಷ್ಟಿಯುಳ್ಳ ನಾಯಕರು. ಮುಂದಿನ ದಿನದಲ್ಲಿ ಈ ಭಾಗದಲ್ಲಿ ಒಂದು ಉನ್ನತ ಮಟ್ಟದ ಅಭಿವೃದ್ಧಿ ಅಧಿಕಾರದ ಕೆಲಸವನ್ನು ಮಾಡಬೇಕೆಂಬಂತಹ ಕನಸನ್ನು ಕಟ್ಟಿಕೊಂಡಿರ್ತಕ್ಕಂತಹ ಭವಿಷ್ಯದ ಯುವ ನಾಯಕರು ರಶೀದ್ ಶಿವವಂಶ ತಮಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ವಹಿಸ್ತಾ ಇದ್ದಾವೆ. ಜೊತೆಗೆ ನಮ್ಮೆಲ್ಲ ಅತಿಥಿಗಳಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ವಹಿಸಿಕೊಡ್ತಾ ಇರುವರ ನಾಯಕರು ದಯಮಾಡಿ ಮುಂಬರುವ ಮಾಡಿಕೊಡ್ತಾರೆ. 2 ತಂಡದ ನಾಯಕರು ದಯಮಾಡಿ ಮುಂಬನ್ನಿ. ಯಾಕಂದ್ರೆ ಫೈನಲ್ ಮುಗಿದ್ಮೇಲೆ ನಮಗೆ ಮಾತಾಡಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಆడ ಮ್ಯಾಚ್ ಎಂತ ಆಗ್ತದೆ, ತುಳುಟು ಮಂಡಲ ಅವು, ಕನ್ನಡ ಮಂಡಲ ಅವು, ಇಂಗ್ಲಿಷ್ ಮಂಡಲ ಮಾತ ಭಾಷೆಲಿಂದ ಪೂರಕ ಕಲ್ಪೆ. ಫಸ್ಟ್ ಬರಬೇಕು. ಆಗಲ್ಲ 3 ಮಂದಿ ಬಿಲ್ಲವ ಸಮಾಜ ಮಾತ್ರ ಕಿನ್ನ ಮಟ್ಟದ ಒಂದು ಕಾರ್ಯಕ್ರಮ ಆಡಲ್ಲ. ಬಹಳ ಶಿಸ್ತುವಂತ ಜೊತೆ ಪಂದ್ಯಕೂಟ ಉಂದೆಟ್ಟು ದಾದಾಂಡ ಚೇಂಜಸ್ ಓಡ ನನಗಾನ ಹೃದಯ ಓಡ ಅದು ನನಗಾನ ಅಳವಡಿಕೆ ಮಾಡ್ಕೊಡ ನೀರಿನ ಅಭಿಪ್ರಾಯ. ಓನರ್ ಕಟ್ಟಿದ್ದಾರೆ ನಾವು ನಾಯಬಂದಾಡ ಇಂಥ ಐಕಾನ್ ಪ್ಲೇಯರ್ ಪುಣಚಿದ ಮಂಗ ಏತುಳಿದ ಓನರ್ ಮಾತ್ರ ಗೊತ್ತು. ಎಸ್ ಅಂಚನೆ ನಮ್ಮ ಕೊಡುಗೆ 6 ಅದು ಅಯಾನ್ ಪೂಜಾರಿ ಟೀಮ್ ಸರ್ ಏನ್ ಚಾದ ಮ್ಯಾಚ್
ಮ್ಯಾಚ್ ಸುಧಾರಣೆ ಕೂಡ ಅದು ಗಣನೀಯಾಂಡ ಅಳವಡಿಕೆ ಮಾಡಿಕೊಡುವ ಈಗಿನ ಟಿಪ್ಸ್ ಉಂಟು. ಖಂಡಿತ ಭವಿಷ್ಯದೊಂದು ಸಾಧಾರಣ ಮಂತ್ರಿಗ ಆಣ ಒಂಜತ್ತು ಸತ್ಯ ಬೆಳ್ತಂಗಡಿ ಈತ ಜನ ಬಿಲ್ಲವ ಸಮುದಾಯದ ಯುವಕರು ಕ್ರಿಕೆಟ್ ಒಬ್ಬರು ಬಂದು ಗೊತ್ತಾಗಿ ನೀಡಿ ಅದಕ್ಕೋಸ್ಕರವಾದ ನಮ್ಮ ಮುಂದ ಆರ್ಗನೈಸ್ ಕಮಿಟಿಗಳಿಗೆ ಎಲ್ಲ ಧನ್ಯವಾದಗಳ ಕೈತಾಗದ ಮುಖ್ಯ ಕೊಡಬಾರ್ದು ಕೇಳೋದಿಲ್ಲ. ಬಹುಶಃ ಹೊರತು ನಮ್ಮ ಮುಖ್ಯ ಅತಿಥಿಯಾಗಿ ರಕ್ಷಿಸುವ ಸರ್ ಧೈರ್ಯ ಬರ್ತದೆ ಟಾಸ್ ಬರ್ತೀವಿ ಕೇಳೋದಿಲ್ಲ. ಚಾಯ್ಸ್ ಬರೋದು ಎಸ್ ಟಾಸ್ ವಿನ್ ಬೈ ಟೀಮ್ Ayan Pujan. Yes, choice sir. Good choice. Yes, speed was. Yes, ಬಹುಶಃ ಈ ಭಾರತದಲ್ಲಿ ಕ್ರಿಕೆಟ್ಗೆ ಅತ್ಯುನ್ನತವಾದ ಗೌರವವಿದೆ. ಬಹುಶಃ ನಮ್ಮ ಭಾರತೀಯರದ್ದು ತಪ್ಪು ಕಲ್ಪನೆ ಇದೆ. ಇವತ್ತಿಗೂ ಕೂಡ ಸಂವಿಧಾನವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಕ್ರೀಡಾ ಇಲಾಖೆ ಆಗಲಿ ಎಲ್ಲೂ ಕೂಡ ಭಾರತದ ರಾಷ್ಟ್ರೀಯ ಕ್ರೀಡೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿದಂತಹ ಉದಾಹರಣೆ ಇಲ್ಲ. ಆದರೆ ಈ ಕ್ರೀಡೆಯ ಸ್ಥಾನವನ್ನು ನಾವು ಭಾರತದ ರಾಷ್ಟ್ರೀಯ ಕ್ರೀಡೆಯಾಗಿ ಕಂಡುಕೊಳ್ಳಬೇಕೆಂಬುದಾಗಿ ಕ್ರಿಕೆಟ್ ಪ್ರಿಯರು ವಾದ ಮಾಡ್ತಾ ಇದ್ದಾರೆ. ಹಾಕಿ ಪ್ರಿಯರು ನಾವೇ ಭಾರತೀಯ ಕ್ರೀಡೆ ಎಂಬುದಾಗಿ ಘೋಷಣೆ ಮಾಡಿಕೊಂಡು ಹೋಗಿದ್ದಾರೆ. ಕಬಡ್ಡಿಗರು ನಮ್ಮ ಕ್ರೀಡೆಯನ್ನು ರಾಷ್ಟ್ರೀಯ ಕ್ರೀಡೆ ಮಾಡಬೇಕಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಆದರೆ ಭವಿಷ್ಯದಲ್ಲಿ ಕ್ರಿಕೆಟ್ ಅನ್ನುವಂಥದ್ದು ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಪ್ರೀತಿಸುವಂತಹ ರಾಷ್ಟ್ರ ಎಂಬುದಾಗಿ ಭಾರತದಲ್ಲಿ ಗುರುತನ್ನು ಪಡೆದುಕೊಂಡಿದೆ. ಹುಟ್ಟಿದ ಆಂಗ್ಲ ರಾಜ್ಯದಲ್ಲಾದರೂ ಕೂಡ ಈ ಕ್ರಿಕೆಟ್ ಬೆಳೆದದ್ದು ನಮ್ಮ ಮಣ್ಣಿನಲ್ಲಿ. ಆ ನಿಟ್ಟಿನಲ್ಲಿ ಈ ಕ್ರಿಕೆಟ್ ಮುಂದಿನ ದಿನದಲ್ಲಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಆಗಲಿ ನಾವು ಆಶಿಸಿಕೊಳ್ತಾ ಈ ರಾಷ್ಟ್ರವನ್ನು ಗೌರವಿಸುವಂತಹ ಒಂದು ಸುಸಮಯ ಭವಿಷ್ಯ ನಮ್ಮ ರಾಷ್ಟ್ರದಲ್ಲಿ ಮಾತ್ರ ಎಲ್ಲ ಧರ್ಮಗಳಿಗೂ ಒಂದು ಸರ್ವೇ ಸಾಮಾನ್ಯವಾದಂತಹ ಅಧಿಕಾರ ಮೂಲಭೂತ ಹಕ್ಕುಗಳನ್ನು ನೀಡಿಕೊಂಡಂತಹ ಸಂವಿಧಾನವನ್ನು ಕಂಡುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಸಂವಿಧಾನವನ್ನು ನಿರ್ಮಿಸಬೇಕಾಗಿ ಈ ರಾಷ್ಟ್ರದ ರಾಷ್ಟ್ರಗೀತೆಗೆ ನಾವೆಲ್ಲರೂ ಕೂಡ ತಲೆದೋಗಬೇಕು. ನಮ್ಮ ಗೌರವವನ್ನು ನಾವು ಸಲ್ಲಿಸಬೇಕು. ದಯವಿಟ್ಟು ಆಗಮಿಸಿದ ಎಲ್ಲ ಪ್ರೇಕ್ಷಕರು ಆಟಗಾರರು ಎದ್ದು ನಿಂತು ನಮ್ಮ ರಾಷ್ಟ್ರಗೀತೆಗೆ ಗೌರವವನ್ನು ಸಲ್ಲಿಸುವ ಸುಸಮಯ. ನಮ್ಮ ಶಿರಕ್ಕಿಂತ ಮೇಲೆ ಯಾವುದಿರಬಾರದು, ಅದರ ತಲೆಯಲ್ಲಿ ಟೋಪಿ ಕೂಡ ಇರಬಾರದು. ಇದು ನಮ್ಮ ರಾಷ್ಟ್ರದ ಅಧಿಕೃತ ಗೌರವ. ಎಸ್ ರಾಷ್ಟ್ರಗೀತ್ ಶುರು. ಆಗಮಿಸಿಕೊಳ್ಳುವರೆ ತಮ್ಮ ಅಮೃತ ಹಸ್ತಲಾದ ಮುಖ್ಯವಾಗಿ ಪರಸ್ಪರವಾಗಿ ಎರಡು ತಂಡಗಳು ಕೂಡ ಶುರು ಮಾಡಿಕೊಳ್ಳುವ ಸುಸಮಯ. ನಮ್ಮೆಲ್ಲ ಅತಿಥಿಗಳ ಜೊತೆಗಾಗಿ ನಮ್ಮೆಲ್ಲ ಆರ್ಗನೈಸಿಂಗ್ ಕಮಿಟಿಯ ಸಮಿತಿಯನ್ನು ಕೂಡಿಕೊಂಡು ಪುನಃ ಆಟಗಾರರಿಗೆ ಕೂಡ ಶುಭ ಕೊಡುವ ಸುಸಮಯ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಇದು ಗುರು ನಾರಾಯಣರು ಇಡೀ ಸಮಾಜಕ್ಕೆ ತೋರಿಸಿಕೊಂಡಂತಹ ದಾರಿ ತತ್ವಪದ. ಈ ಒಂದು ತತ್ವಪದದ ಆದರ್ಶವನ್ನು ಇರಿಸಿಕೊಂಡು ಸಮಾಜದಲ್ಲಿ ಉನ್ನತ ನಡೆಯನ್ನು ಕಂಡುಕೊಂಡಿರತಕ್ಕಂತಹ ಬೇರುವ ಸಮಾಜಕ್ಕಾಗಿ ಇಂದಿನ ಜಮಾನದಲ್ಲಿ ಯುವಕರನ್ನು ರೂಪಿಸುವ ಒಂದು ಪ್ರಯತ್ನವನ್ನು ಮಾಡಿಕೊಂಡಿರ್ತಕ್ಕಂಥ ಈ ಭಾಗದ ಯುವವಾಹಿನಿ ಸಂಸ್ಥೆಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿಕೊಳ್ತಾ ಕಡೆಯ ಫೈನಲ್ ಪಂದ್ಯದ ಹೋರಾಟಕ್ಕಾಗಿ ಈಗ ಉಭಯ ತಂಡಗಳು ಕೂಡ ಶುಭ ಕೋರಿಕೊಳ್ಳುವಂತಹ ಒಂದು ಸುಸಮಯ. ಈಗಾಗಲೇ ನಮ್ಮನ್ನು ದೂರದರ್ಶನ ಈ ಭಾಗದಲ್ಲಿ ಗುರು ನಾರಾಯಣರ ಒಂದು ಮಂದಿರವನ್ನು ಕಟ್ಟಿಕೊಳ್ಳುವಂತಹ ನಿಟ್ಟಿನಲ್ಲಿ ಅತಿ ದೊಡ್ಡ ಮೊತ್ತದ ಉಡುಗೊರೆಯ ರೂಪದ ಧನ ಸಹಾಯವನ್ನು ನೀಡುವಂತಹ ಭರವಸೆ ಪಡೆದಿರತಕ್ಕಂತಹ ನಮ್ಮ ಯುವ ನಾಯಕರು ರಕ್ಷಿ ಶಿವರಾಮ್ ಸರ್ ಮುಖಾಂತರವಾಗಿ ಪ್ರತಿಯೊಬ್ಬರು ಆಟಗಾರರಿಗೂ ಶುಭ ಕೋರುವಂತಹ ಶುಭಗಳಿಗೆ ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಪಂದ್ಯದಲ್ಲಿ ಭಾಗವಹಿಸಿರ್ತಕ್ಕಂತಹ ಫೈನಲಿಸ್ಟ್ಗಳ ಎರಡು ತಂಡದ ಮಾಲಕರಿಗೂ ಆಟಗಾರರಿಗೂ ಕೂಡ ಮತ್ತೊಮ್ಮೆ ನಾವು ಆಲ್ ದ ಬೆಸ್ಟ್ ಎಂಬ ಶುಭ ಸಂಕೇತದ ಶುಭ ಕೋರಿಕೆಯನ್ನು ಸಲ್ಲಿಸಿಕೊಳ್ಳುತ್ತಾ
ತಾಯಿ ದೇವಿ ಕೋಟಿ ಚೆನ್ನಯ್ಯರ ಆಶೀರ್ವಾದ ನಿಮಗೆ ಸದಾ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸುವಂತ ನೆಮ್ಮದಿಯನ್ನು ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಪಂದ್ಯದಲ್ಲಿ ಆಗಮಿಸಿಕೊಂಡು ಇದೀಗ ಹೋರಾಟಕ್ಕೆ ಅಣಿಯಾಗಿರತಕ್ಕಂಥ ಉಭಯ ತಂಡದ ಆಟಗಾರರಿಗೂ ಕೂಡ ಮತ್ತೊಮ್ಮೆ ಆಲ್ ದ ಬೆಸ್ಟ್. ನಮ್ಮೆಲ್ಲ ಅತಿಥಿಗಳು ಮತ್ತೆ ಈ ಮಾತನಾಡಿದ ವೀಕ್ಷಕರಿಗೆ ನಮ್ಮ ಹೃದಯ ಸಿಂಹಾಸನವನ್ನು ತಂದಿಕ್ಕೆ ಅಲ್ಲ ನಿಮ್ಮ ಮಾವ ಕೇಳ್ಬೋದು ರಾಷ್ಟ್ರೀಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ನಿಮ್ಮ ಮಾವೇನಂದು ಏನಪ್ಪ ಕಾಲ್ ಮಾಡ್ಕೊಂಡು ಕೊಟ್ಟಿದ್ದೆ ಅಂದ್ರೆ ಏನು ತೊಂದರೆ ಕೊಟ್ಟಿದ್ದೀನಿ ಒಂದು ತಿಳ್ಕೊ ಇದ್ದಿದ್ದನ್ನ ಇದ್ದಂಗೆ ಮಾತ್ರ ಹೇಳು. 55 ಜೊತೆಗಾಗಿ ದ್ವಿತೀಯವಾಗಿ 15,555 ಅದೇ ರೀತಿಯಾಗಿ ಮ್ಯಾನ್ ಆಫ್ ದಿ ಸೀರೀಸ್ ಆಟಗಾರರಿಗೆ ಒಂದು ಬೈಸಿಕಲ್ ನೀಡಿ ಪಂದ್ಯಾಟವನ್ನು ಜಯಿಸುವಂತ ಮಾಹಿತಿಗೆ ಒಂದು ಸೈಕಲ್. ಬಹುಶಃ ಪುತ್ತೂರಿನಲ್ಲಿ ಇದೇ ಒಂದು ಮಾದರಿ ಆಟವನ್ನು ತೋರ್ಪಡಿಸಲಾಗಿತ್ತು. ಇದೀಗ ಮಾಲೀಕರಿಗೆ ಮತ್ತೊಂದು ಸೈಕಲ್ ನೀಡುವಂತಹ ಸುವರ್ಣ ಅವಕಾಶ ಘೋಷಣೆ ಆಗ್ತಾ ಇದೆ. ಎಲ್ಲ ಅತಿಥಿಗಳನ್ನು ಆಗಮಿಸಿಕೊಳ್ಳುವರೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಹೃದಯ ಸಿಂಹಾಸನವನ್ನು ಅಲಂಕರಿಸಿಕೊಂಡು ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ. ಚಿತ್ರಗತಿಯಲ್ಲಿ ಟೀಮ್ ಆಯಾನ್ ಪೂಜಾರಿ ಅಂಕಣದ ಒಳಭಾಗದಲ್ಲಿ ತಮ್ಮ ಆರಂಭಿಕ ಹಂತದ ಚಕ್ರವ್ಯೂಹವನ್ನು ರಚಿಸಿಕೊಳ್ಳಲು ವಿನಂತಿಯನ್ನು ಮಾಡಿಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಮ್ಯಾಚ್ ರೆಫರಿಗಳು ಕೂಡ ಈ ಪಂದ್ಯಾಟವನ್ನು ಆರಂಭಿಸಿಕೊಳ್ಳಲು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಫೈನಲ್ ಹೋರಾಡಿ ಟು ಆಲ್ ಡೇ ಗೆದ್ದರೆ ಚಾಂಪಿಯನ್ಸ್, ಸೋತರೆ 15,000 ಸಮದಾರ. ಒಂದೊಂದು ಸತ್ಯ, ಇಂದು ಗೆದ್ದವರು ಬೀಗಬಹುದು, ಸೋತವರು ಕುಗ್ಗಬಹುದು. ಆದರೆ ಸೋಲೆ ಗೆಲುವಿನ ಮೊದಲ ಮೆಟ್ಟಿಲಾಗಿದ್ದರೆ ಇಂದು ಸೋತವರಿಗೆ ನಾಳೆ ಗೆಲುವಿನ ಹಾಗೆ ಬಹಳ ಸುಲಭವಾಗಿ ಗೋಚರಿಸುತ್ತದೆ. ಒಂದೊಂದು ಸತ್ಯ, ಸೋತವರು ನಾಳೆ ಗೆಲ್ಲುವುದು ಖಚಿತ, ಗೆದ್ದವರು ನಾಳೆ ಸೋಲುವುದು ಖಚಿತ. ಪ್ರಪಂಚದಲ್ಲಿ ಸೋತು ಗೆದ್ದವರೇ ಇತಿಹಾಸವನ್ನು ಸೃಷ್ಟಿ ಮಾಡಿಕೊಂಡವರಿದ್ದಾರೆ. ಆ ಮುಖ್ಯವಾಗಿ ಆರಂಭಿಕ ಹಂತದಲ್ಲಿ ಗೆದ್ದವರು ಇತಿಹಾಸದ ಪುಟದಲ್ಲಿ ಕಣ್ಮರೆಯಾದಂತಹ ಸತ್ಯವಿದೆ. ಆರಂಭಿಕ ದಿನಗಳಲ್ಲಿ ಇವತ್ತಿಗೂ ಕೂಡ ವಿಶ್ವಕಪ್ ಅನ್ನು ಜಯಿಸಲಾಗದಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಕೂಡ ಪೋರ್ಚುಗಲ್ನ ಇತಿಹಾಸದಲ್ಲಿ ವಿಶ್ವದ ದಿಗ್ಗಜ ಸಾಕರ್ ಆಟಗಾರರಾಗಿದ್ದರೂ ಕೂಡ ಈವರೆಗೂ ವಿಶ್ವಕಪ್ ಅನ್ನು ಜಯಿಸುವಂತಹ ಅವಕಾಶವನ್ನು ಕಂಡುಕೊಂಡಿಲ್ಲ. ಭಾರತದ ಮುಖ್ಯವಾಗಿ ಅತಿ ದೊಡ್ಡ ಮಟ್ಟದ ಆಟಗಾರರಾಗಿ ಕ್ರಿಕೆಟ್ ಇತಿಹಾಸದಲ್ಲಿ 18 ನಂಬರ್ ಎಂಬಂತಹ ಶಕ್ತಿಶಾಲಿ ಸಂಖ್ಯೆಯನ್ನು ಮೆದು ಸಂಖ್ಯೆಯಾಗಿ ಬೆಳೆದುಕೊಂಡಿರ್ತಕ್ಕಂಥ ವಿರಾಟ್ ಕೊಹ್ಲಿರವರ ಕಥೆ ಕೂಡ ಇದಕ್ಕೂ ಹೊರತಾಗಿಲ್ಲ. ಎಲ್ಲವೂ ಕೂಡ ಕ್ರಿಕೆಟ್ ಇತಿಹಾಸದಲ್ಲಿ ಗುರುತನ್ನು ಪಡೆದುಕೊಂಡ್ರೆ ಬಹುಶಃ IPL ನಲ್ಲಿ ಇವತ್ತಿಗೂ ಕೂಡ ಪ್ರಶಸ್ತಿಯನ್ನು ಪಡೆದುಕೊಳ್ಳಕ್ಕಾಗಂತಹ RCB ಪಾಡು ಮತ್ತಷ್ಟು ಕಡಿಮೆ. ನಾವು ಒಬ್ರು ಬೇಗ ಕೊಡ್ತಾನೆ ಇದಕ್ಕೆ ಮುಂದೆ ಅವ್ರು ಕಮ್ಮಿ ಆಗ ಬ್ಯಾಡ್ ಲೈಟ್ ಅಪ್ಪಿಲಿಚ್ಚಿ ಫೀಲ್ಡಿಂಗ್ ಬೋಲೆ ಬಾಕ ಬ್ಯಾಡ್ ಲೈಟ್ ಮಾಡಿದ್ರೆ ಎಂಟು ಜವಾಬ್ದಾರಿ ಆಗ್ತದೆ. ಅರ್ಥ ಮಾಡ್ತದೆ ಓನರ್ ಪ್ರತಿಭಟನಾ ಇದಕ್ಕೆಲ್ಲ ಸೈನಿಕರು ಬರೋ ಒಳ್ಳೆ ನೇಮಕ ಮಾಡ್ಬೇಕು ಬೇಗ. ದಯವಿಟ್ಟು ಎಲ್ಲ ಸಂಘಟನಾ ಸಮಿತಿಯ ಸದಸ್ಯರು ಲೈನ್ ಅಪ್ ಕಾರ್ಯನಿರ್ವಹಿಸಿ, ಅಂಕಣದ ಸುತ್ತಲೂ ಕೂಡ ಕಾರ್ಯನಿರ್ವಹಿಸಿ. ಯಾಕಂದ್ರೆ ಚೆಂಡಿನ ವ್ಯವಸ್ಥೆ ಆದಷ್ಟು ಶೀಘ್ರಗತಿಯಲ್ಲಿ ಮಾಡಿಕೊಡ್ಬೇಕು. ನೀವು 12th ಪ್ಲೇಯರ್ ಕಡ್ಡಾಯವಾಗಿ ಬರಲೇಬೇಕು. ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು,
ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಸಂದೀಪ್ ಎದುರಿಸಿರ್ತಕ್ಕಂಥ ಮೊದಲ ಚೆಂಡು ಡಾಟ್ ಬಾಲ್. ಅವಕಾಶಗಳು ಬರ್ತಾ ಇಲ್ಲ. ಆಯ್ತಾಯ್ತು. ಈ తర్వాత ಬಹುತೇಕವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಂದೂಡಿದ ಹೆಚ್ಚುವರಿ ತಂಡದ ಖಾತೆ ಆರಂಭವನ್ನು ಮಾಡುತ್ತಾರೆ. ಚಿತ್ರಗತಿಯಲ್ಲಿ ಗಮನಿಸಿಕೊಳ್ಳಿ, ಟೈಮರ್ ಆನ್ ಆಗಿದೆ. ಕರೆಕ್ಟ್ ಆಗಿ ಗಮನಿಸಿಕೊಳ್ಳಿ. 5 ಓವರ್ಗಳಂತೆ 3 ನಿಮಿಷದ ಪ್ರತಿ ಓವರ್ ಸಮಯದಂತೆ ಸರಿಸುಮಾರು 15 ನಿಮಿಷ ಇರ್ತದೆ. 20 ನಿಮಿಷದ ಒಳಗಾಗಿ ಹೆಚ್ಚುವರಿ ಸಮಯವನ್ನು ಕಂಡುಕೊಂಡು ಇನ್ನಿಂಗ್ಸ್ ಮುಕ್ತಾಯ ಮಾಡಿಕೊಡಬೇಕಾಗ್ತದೆ. ಈ ಬಾರಿ ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶಗಳು ಬರ್ತಾರೆ. ಪವರ್ ಬೌಂಡ್ರಿ 4 ಹೆಚ್ಚುವರಿ ತಂಡದ ಒಟ್ಟಾರೆ ಗಳಿಕೆ ಈಗ 5ಕ್ಕೆ ತಲುಪ್ತಾ ಇದೆ. ಆರಂಭಿಕ 3 ಚೆಂಡುಗಳು 5 ಓಟಗಳಿಗೆ ಅವಕಾಶವನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ಶ್ರೀಕಾಂತ್ ಒಂದು ಅತ್ಯುತ್ತಮ ದಾಳಿಗಳನ್ನು ತೋರ್ಪಡಿಸುತ್ತಾರೆ. ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಕ್ವಾಲಿಫೈಯರ್ ಹಂತದಲ್ಲಿ ಪರಾಜಯವನ್ನು ಕಂಡುಕೊಳ್ಳುವ ಬಳಿಕವಾಗಿ ಹೋರಾಟದ ಆಟ ಮುಖ್ಯವಾಗಿ ಫೈನಲ್ ಟಿಕೆಟ್ ಖಾತ್ರಿ ಪಡಿಸಿಕೊಂಡಿರ್ತಕ್ಕಂಥ ತಂಡ ಈ ಬಾರಿ ಮಾಡಿಕೊಳ್ತಾ ಇದೆ. ಚೆಂಡಿನ ಗತಿ ಪರಿವರ್ತನೆ ಮಾಡುವಾಗ್ತಾ ಇದೆ. ಬೌಂಡ್ರಿಯಲ್ಲಿ ಕಾರ್ಯನಿರ್ವಹಿಸಿ 7ಕ್ಕೆ 2 ಮಾತ್ರ ಇದ್ದಾರೆ. ಉಳಿದ ಆರ್ಗನೈಸಿಂಗ್ ಕಮಿಟಿ ಅವರು ಯಾರು ಕಾಡ್ತಾರೆ ಪ್ರಸನ್ನ ನೀವು ಹೋಗೋದು ಬೇಡ, ಮತ್ತೆ ಉಳಿದವರಿಗೆ ಹೇಳಿದ್ರು. ಕಾರ್ನರ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಹುಶಃ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸ್ತಾ ಇದ್ದ ಯುವ ವಾಹಿನಿಯ ಸದಸ್ಯ. ಈ ಬಾರಿ ತೀರ ವರ್ಣ ಅನುಸರಿಸುವ ಕಂಡುಕೊಂಡಿರತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಆರಂಭಿಕ
ಎಷ್ಟು ಓಟವನ್ನು ದಾಖಲಿಸಿದ ಕಾದು ನೋಡಬೇಕಾಗಿದೆ ಕೂಡ. ಕ್ರಿಕೆಟ್ ಮುಖಾಂತರವಾಗಿ ಜೀವನವನ್ನು ಕಂಡುಕೊಂಡವರು ಬಹಳಷ್ಟು ಮಂದಿ ಇದ್ದಾರೆ ಇವತ್ತಿನ ದಿನದಲ್ಲಿ. ದ್ವಿತೀಯವರ ಪ್ರಗತಿಯಲ್ಲಿ ಆರಂಭಿಕ ಹಸ್ತಕ್ಕಾಗಿ ಗೌರವವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ ಪವನ. ಬಹುಶಃ ಇವತ್ತಿನ ದಿನಮಾನದಲ್ಲಿ ಇಸಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಬಹಳಷ್ಟು ತಮ್ಮ ರೀತಿಯ ಹೆಸರುಗಾರಿಕೆಯನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಆಟಗಾರ ಕೂಡ ಪವನ್. ಇದೇ ನಾಮಧೇಯದಲ್ಲಿ ಅಯಾನ್ ಪೂಜಾರಿ ಪರವಾಗಿ ಪವನ ಕಾರ್ಯನಿರ್ವಹಿಸ್ತಾರೆ. ಬಹುಶಃ ಪ್ರತಿಯೊಂದು ತಂಡದ ಪಂದ್ಯಾಟದ ಸಂದರ್ಭದಲ್ಲಿ ಮಾಲೀಕರು ಪಂದ್ಯಾಟದ ಗೆಲುವನ್ನು ಗುರುತಿಸ್ತಾರೆ ಹೊರತು ಪಂದ್ಯಾಟದ ಹಿಂಬದಿಯಲ್ಲಿ ಕಾರ್ಯನಿರ್ವಹಿಸಲು ಬಹಳಷ್ಟು ಕಡಿಮೆ. ಆದರೆ ಅಯಾನ್ ಪೂಜಾರಿಯ ವಿಚಾರದಲ್ಲಿ ಇದು ತದ್ವಿರುದ್ಧ. ತಂಡದ ಗೆಲುವಿಗಾಗಿ ಸದಾ ಅಂಕಿಅಂಶ ಬಗ್ಗೆ ಮುಂಭಾಗದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಯಾನ್ ಪೂಜಾರಿಯ ಮಾಲೀಕರು. ಊಟಗಳಿಗೆ ಅವಕಾಶವನ್ನು ಕಂಡುಕೊಡ್ತಾ ಇದ್ದಾರೆ. ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆಗಳಿಗೆ 7ಕ್ಕೆ ತಲುಪ್ತಾರೆ. 7 ರಕ್ಷಕರ ವೈಫಲ್ಯ ಓಟಗಳಿಗೆ ಮಾಡಿಕೊಳ್ತಾ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಕೂಡ 8ಕ್ಕೆ ತಲುಪ್ತಾ ಇದೆ. ಒಂದು ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸುವ ಪ್ರಯತ್ನದಲ್ಲಿ ರಕ್ಷಕರು ಓದಿನ ರೂಪದಲ್ಲಿ ವಹಿಸಿ ಮುಖಾಂತರವಾಗಿ ನೀಡಿಕೊಡ್ತಾ ಇದ್ದಾರೆ ಓಟಗಳನ್ನು. ಬಹುಶಃ ಶಿವರಾತ್ರಿಯ ಕೊಡುಗೆ ರೂಪದಲ್ಲಿ ಊಟವನ್ನು ಕಂಡುಕೊಳ್ತಾ ಇದೆ ತಂಡ ದಿವ್ಯ ಜ್ಯೋತಿ. ಚೆಂಡು ಬಿಟ್ಟು ಬ್ಯಾಟಿಗೆ ಲಭಿಸ್ತಾ ಇದೆ. ಅವಕಾಶವನ್ನು ಕೈಚಲ್ಲಿಕೊಂಡ್ರು ಸುಲಭ ಸಾಧ್ಯ ರೂಪದಲ್ಲಿ ರನ್ನಾಟ ಅವಕಾಶವನ್ನು ಕಂಡುಕೊಳ್ಳಬಹುದಾಗಿತ್ತು. ಇದೇ ವಿಚಾರದ ಗಮನವಾಗಿ ಕಾಲಚ್ಚಿನ ಚೆಂಡು ಮುಖಾಂತರವಾಗಿ ಗೋಟದ ನಡುವನ್ನು ಕಂಡುಕೊಳ್ಳುತ್ತದೆ. ಆಘಾತವನ್ನು ವಹಿಸ್ತಾ ಇದೆ ತಂಡ ದಿವ್ಯ ಜ್ಯೋತಿ ಬ್ರದರ್ಸ್. ರಾಜ್ಯ ಟೆನ್ನಿಸ್ ಕ್ರಿಕೆಟ್ ಅಲ್ಲಿ ಕೂಡ ಸಂದೀಪರಂತಹ ನಾಮಧೇಯಗಳು ಇವತ್ತಿಗೂ ಕೂಡ ಬಹಳಷ್ಟು ಹೆಸರುವಾಸಿ. ರಾಜ್ಯದ ಮುಖೇನವಾಗಿ ಕೆರಿಬಿಯನ್ ಕ್ರಿಕೆಟ್ ಅನ್ನು ನೆನಪಿಸಬಲ್ಲಂತಹ ಆಘಾತಕಾರಿ ಆಕ್ರಮಣಕಾರಿ ಆಟವನ್ನು ತೋರ್ಪಡಿಸಬಲ್ಲಂತಹ ತಂಡ ಮೈಟಿ ಬೆಂಗಳೂರಿನ ನಾಯಕ ಸಂದೀಪ ಪುಂಜಾಲಿ, ಅದೇ ರೀತಿಯಾಗಿ ಡ್ಯಾಶಿಂಗ್ ಓಪನರ್ ಸ್ಯಾಂಡಿ. ಬಾರಿ ನೆಟ್ಟ ನೇರ ಬಿಡುಗಡೆಗೆ ಅವಕಾಶ ಮಾಡ್ತಾ ಇದೆ. ಒಂದು ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ ಈಗ 10ಕ್ಕೆ ತಲುಪ್ತಾ ಇದೆ. ಆರಂಭಿಕ ದಶಕವನ್ನು ಪೂರೈಸ್ತಾ ಒಟ್ಟು 1 ವರ್ಷದಲ್ಲಿ ಕಡೆಯ 1 ಎಸೆತವಾಗಿ ಹೊಡಿತಾ ಇದೆ ದ್ವಿತೀಯವರ ಪ್ರಗತಿಯಲ್ಲಿ. ಮುಕ್ತಾಯ ಕಂಡಿರತಕ್ಕಂಥ 12 ಚೆಂಡು ಅರ್ಥಾತ್ 2 ಓವರ್ನ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 10ಕ್ಕೆ ತಲುಪ್ತಾ ಇದೆ. ಬಹುಶಃ ರಾಜ್ಯ ಟೆನ್ನಿಸ್ ಕ್ರಿಕೆಟ್ ಇತಿಹಾಸವನ್ನು ನಾವು ನೆನಪಿಸಿಕೊಳ್ಳಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ಫುಲ್ ಗ್ರೌಂಡ್ ಮಾದರಿಯಲ್ಲಿ 90 ಯಾರ್ಡ್ ಕ್ರಿಕೆಟ್ ಅನ್ನು ಅತ್ಯುನ್ನತ ಮಟ್ಟಿಗೆ ಸಂಘಟಿಸಿದ ಕೀರ್ತಿ ಅದು ಕೋಲಾರ ಪರಿಸರಕ್ಕೆ ಸಲ್ತದೆ. ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಮೊತ್ತದ ಪಂದ್ಯಾಟವನ್ನು ದಾಖಲಿಸಿದ ಕೀರ್ತಿ ಅದು 1982ರಲ್ಲಿ 50,000 ರೂಪಾಯಿ ನಗದು ಪುರಸ್ಕಾರಕ್ಕಾಗಿ ಸಾಗಿ ಬಂದಿರತಕ್ಕಂಥ ಪಂದ್ಯಾವಳಿ ಬಹುತೇಕವಾಗಿ ಮಂಗಳೂರಿನ ಊರ್ವ ಪರಿಸರದಲ್ಲಿ ಜರುಗುತ್ತದೆ. ಆ ಬಳಿಕವಾಗಿ ರಾಜಧಾನಿಯಲ್ಲಿ 77,000 ಒಂದು ದಾಖಲೆಯ ಪಂದ್ಯಾಟ ರಾಜ್ಯ ಮಟ್ಟದಲ್ಲಿ ದಾಖಲಿಸುತ್ತದೆ. ಆವತ್ತಿನ ದಿನಮಾನದಲ್ಲಿ ಬಿಬಿಸಿ ನಡೆಸುವ ಮುಖಾಂತರವಾಗಿ ಜೆಕೆ ತಂಡ ಈ ಪಂದ್ಯಾಟದ ಪ್ರಶಸ್ತಿಯನ್ನು ಜಯಿಸಿಕೊಳ್ತದೆ.
ಆ ಬಳಿಕವಾಗಿ 1989ರಲ್ಲಿ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿ 90 ಯಾರ್ಡ್ ಮಾದರಿಯ ಹೊನಲು ಬೆಳಕಿನ ಪಂದ್ಯಾಟವನ್ನು ಪಡುಬಿದ್ರಿ ಪರಿಸರದ ಗಾಂಧಿ ಮೈದಾನದಲ್ಲಿ ಜರುಗಿಸಲಾಗುತ್ತದೆ. ಈ ಪಂದ್ಯಾವಳಿಯಲ್ಲಿ ಕಲ್ಪತರು ತಂಡ ಕೋಲಾರ ಪರಿಸರದ ಮುಖ್ಯವಾಗಿ ಪ್ರಥಮ ಸ್ಥಾನವನ್ನು ಜೊತೆಗಾಗಿ 1 ಲಕ್ಷ ರೂಪಾಯಿ ನಗದು ಪುರಸ್ಕಾರವನ್ನು ಪಡೆದಂತಹ ದಾಖಲೆ ಇದೆ. ಹೊರವಾಗ್ತಾ ಇದೆ. ಸಾಧಿಸುವರು 4 ಓಟದ ಉಳಿತಾಯವನ್ನು ಕಂಡುಕೊಳ್ತಾ ಇದ್ದಾರೆ ಕ್ಷೇತ್ರ ರಕ್ಷಕರು. 4 ಓಟದ ಉಳಿತಾಯ ಮುಖಾಂತರವಾಗಿ 2 ಓಟದ ಹೆಚ್ಚುವರಿ ತಂಡದ ಒಟ್ಟಾರೆ ಗಳಿಕೆ 12ಕ್ಕೆ ತಲುಪ್ತಾ ಇದೆ. ಪ್ರಸ್ತುತ ದಿನಮಾನದಲ್ಲಿ ಜರುಗುತ್ತಾ ಕಡೆಯ ಫೈನಲ್ ಹೋರಾಟ. ಈ ಬಾರಿ ಬೇಸುವಂತ ಪ್ರಯತ್ನ ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ. ಮೇನ್ ವಿಕೆಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಹೆಚ್ಚುವರಿ ತಂಡದ ಒಟ್ಟಾರೆ ಗಳಿಕೆ 13ಕ್ಕೆ ತಲುಪ್ತಾ ಇದೆ. ಬಹುಶಃ ಕ್ರಿಕೆಟ್ ದೇವರನ್ನು ಆಸ್ಟ್ರೇಲಿಯಾದಲ್ಲಿ ಗುರುತಿಸಲು ಬರುವಂತಹ ಡಾನ್ ಬ್ರಾಡ್ಮನ್, ಅದೇ ರೀತಿಯಾಗಿ ಭಾರತದ ಕ್ರಿಕೆಟ್ ದಿಗ್ಗಜಾಟಗಾರ ಸಚಿನ್ ತೆಂಡೂಲ್ಕರ್ ಇವತ್ತಿಗೂ ಕೂಡ ಕನಸಿನಲ್ಲೂ ಕಾಣುವಂತಹ ದುರಾದೃಷ್ಟಕರ ಸಂಖ್ಯೆ 13. ಬಹುಶಃ ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲೂ ಕೂಡ 13 ಎಂಬಂತಹ ಸಂಖ್ಯೆ ತಂಡಗಳಿಗೆ ಸೂಚಕ. ಈಗಾಗಲೇ ನಮ್ಮ ಮತ್ತೋರ್ವ ಪ್ರೋತ್ಸಾಹಕರು ಪಂದ್ಯಾಟದ ಪ್ರಮುಖ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ಸ್ಮಿತೇಶ್ ಉಜೆ ಇವರ ಗೌರವ ಉಪಸ್ಥಿತಿಯನ್ನು ನಾವು ಗುರುತಿಸಿಕೊಳ್ಳುವವರಿದ್ದೇವೆ. ತಮ್ಮನ್ನು ಕೂಡ ಮುಖ್ಯ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ ಕೂಡ. ಅಲ್ಪ ಮಟ್ಟಿಗೆ ನಿರೀಕ್ಷಿತ ಗೆಲುವನ್ನು ಪಡ್ಕೊಳ್ತಾ ಇದೆ ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹುಶಃ ಸಂಪೂರ್ಣವಾಗಿ ತಪ್ಪಿದ ಹೆಜ್ಜೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಉಚಿತ ಓಟದ ರೂಪದಲ್ಲಿ ಇದೀಗ ಅತಿಕ್ರಮ ಸೂಚನೆ ಕೂಡ. ಒಟ್ಟಾರೆ ಗಳಿಕೆ 14ಕ್ಕೆ ತಲುಪ್ತಾ ಇದೆ. 14. ಕ್ರಿಕೆಟ್ ಎಂಬುದು ಅದೃಷ್ಟ ಆಟ ಎಂಬುದು ಬಹಳಷ್ಟು ಮಧ್ಯವಾದ ಪರಿಶ್ರಮ, ಹಾರ್ಡ್ ವರ್ಕ್ ಮುಖ್ಯವಾಗಿ. ಅದೃಷ್ಟ ಎಂಬುದು ಕೈ ಹಿಡಿದಿದ್ದಾದರೆ ಪರಿಶ್ರಮ ಕ್ರಿಕೆಟ್ ನಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಈ ತರವಾದ ಮೇಲ್ ವಿಕೆಟ್ ಭಾಗದಲ್ಲಿ ಒಟ್ಟಿಗೆ ಅವಕಾಶಗಳು ಬರ್ತಾ ಇದೆ. 1 ಹೆಚ್ಚುವರಿ ಕೂಡ 1 ಹೆಚ್ಚುವರಿ ಮುಖಾಂತರ ತಂಡಗಳಿಗೆ 15ಕ್ಕೆ ತಲುಪ್ತಾ ಇದೆ. ಬಹುಶಃ ಈ ಕೂಟದಲ್ಲಿ ಅತಿ ದೊಡ್ಡ ಮೊತ್ತವನ್ನು 79 ಓಟವನ್ನು ದಾಖಲಿಸುವ ಮುಖಾಂತರವಾಗಿ ದಾಖಲೆಯನ್ನು ಮಾಡಿಸಿಕೊಂಡಿದ್ದು ತಂಡ ಕೂಡ. ಇದೀಗ ಹೋರಾಟದ ಹಂತದಲ್ಲಿ ಫೈನಲ್ ಕಣದಲ್ಲಿ ದಿವ್ಯ ಜ್ಯೋತಿ ಬ್ರದರ್ಸ್ ಆರಂಭಿಕ ಹಂತದಲ್ಲಿ ದಾಂಡಿಗೆ ತರವನ್ನು ತೋರ್ಪಡಿಸ್ತಾ ಇದೆ. ಸುಂದರತೆ ಓಟವನ್ನು ಪೂರ್ವಹಿಸಿಕೊಂಡು 1 ಹೆಚ್ಚುವರಿ ಕೂಡ ಮುಕ್ತಾಯ ಕಂಡಿದ್ದ 18 ಚೆಂಡು ತಂಡದ ಒಟ್ಟಾರೆ ಗಳಿಕೆ 16 ಓಟವನ್ನು ಪೂರ್ವಹಿಸುತ್ತಾರೆ. ಇನ್ನು ಕೂಡ 12 ಚೆಂಡುಗಳ ಪಂದ್ಯಾಟ ಬಾಕಿ ಉಳಿತದೆ. ಗಮನಿಸಿಕೊಳ್ಳಿ, ಸಮಯದ ಮೇಲೆ ಪಂದ್ಯಾಟವನ್ನು ನಡೆಸಿಕೊಡಬೇಕಾಗ್ತದೆ. ಈಗಾಗಲೇ ಕೆಲವು ನಿಮಿಷಗಳ ಪಂದ್ಯಾಟ ಬಾಕಿ ಉಳಿತದೆ. ಆರಂಭಿಕ ಇನ್ನಿಂಗ್ಸ್ನಲ್ಲಿ ಗಮನಿಸಿಕೊಳ್ಳಿ, ಹೆಚ್ಚುವರಿ ಸಮಯವನ್ನು ಉಪಯೋಗಿಸಿದಲ್ಲಿ ಓರ್ವ ಆಟಗಾರ 30 ಗಜಗಳ ಸರ್ಕಲ್ನ ಒಳಭಾಗದಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಗಮನಿಸಿಕೊಳ್ಳಿ. ಅಯಾನ್ ಪೂಜಾರಿಯ ಮಾಲೀಕರ ರೀತಿಯಾಗಿ ತಂಡದ ನಾಯಕರು ಸಮಯದ ಮೇಲೆ ಪಂದ್ಯಾಟವನ್ನು ನಿಗಾ ಕಂಡುಕೊಳ್ಳಬೇಕಾಗ್ತದೆ. ಚತುರ್ಥವನ್ನ ಪ್ರಗತಿಯಾಗಿ ಬಹುತೇಕವಾಗಿ ರಚನನ್ನು ಬಳಸ್ತಾ ಇದೆ ತಂಡ ಅಯಾನ್ ಪೂಜಾರಿ. ಬಹುಶಃ ಮುಂಬರುವ ದಿನದಲ್ಲಿ ಈ ಬಾರಿ ಯೋಜನೆಯಂತೆ ಕೂಡ ಕಂಡುಕೊಂಡಿದ್ದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಾಗಿ ಒಂದು ಪಂದ್ಯಾಕೂಟವನ್ನು ನಡೆಸಬೇಕಾಗಿತ್ತು. ಬಹುಶಃ ಕೆಲವೊಂದು ಕಾರಣಾಂತರಗಳಿಂದ ಬೆಳ್ತಂಗಡಿ ತಾಲೂಕಿಗೆ ಸೀಮಿತಗೊಂಡಿರುತ್ತದೆ ಪಂದ್ಯಾಕೂಟ. ಮತ್ತೊಂದು ಆಘಾತವನ್ನು ಅನುಭವಿಸ್ತಾ ಇದೆ ತಂಡ. ತಂಡದ ನಂಬಿಕೆ ಆಟಗಾರ ಸೃಷ್ಟಿ ಮಾಡಿಕೊಂಡ್ರ ಮುಖಾಂತರವಾಗಿ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಬೇಸುವಂತ ಪ್ರಯತ್ನ ಪರಿಪಕ್ವ ಹೊಡೆತವನ್ನು ದಾಖಲಿಸಿಕೊಳ್ಳಲಿದೆ. ಈಗ 1 ನೆಲಕ್ಕೆ ಓಡುತ್ತಾ ಇದೆ.
ಎರಡನೇ ಉದಾಹರಣೆ ರೂಪದಲ್ಲಿ ಸಮಾನ್ ಪಂದ್ಯದ ವೀಕ್ಷಣೆಗೆ ತೆರಳಬೇಕಾದ್ರೆ ಹೊಸ ನಾಡಿಗ ರಾಜೇಶ್ ಅಂಕಣದ ಒಳ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕೂಡ. ಹೆಸರು ಇವತ್ತಿಗೂ ಕೂಡ ISBI ಅಂಕಣದಲ್ಲಿ ಕರಾವಳಿ ಆಟಗಾರರು ನಿರ್ಮಿಸುತ್ತಾರೆ. ಪ್ರಸ್ತುತ ದಿನಮಾನದಲ್ಲಿ ಸೌತ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿ ಬಹುಶಃ ರಾಜೇಶ್ ಪೂಜಾರಿ ರಾಜ್ಯದ ಮತ್ತೊಂದು ಪ್ರತಿಷ್ಠೆ ತಮ್ಮನ್ನು ಕೊಡಿಕೊಳ್ಳುತ್ತಾ ಇದ್ದಾರೆ. ಈ ಬಾರಿ ಬಹಳಷ್ಟು ಸೋದರತೆ ದಾಖಲಿಸಿಕೊಂಡ್ರು. ಬಹುಶಃ ಯಕ್ಷ ಕಾವಾಸ್ ಅದಕ್ಕಾಗಿ ಕಾವಾಸ್ ನಾಡುವಾಣದಲ್ಲಿ ಒಂದು ಸೋದರತೆಯ ಬೌಂಡ್ರಿ 4 ಹೆಚ್ಚುವರಿ ಒಂದು ಅತ್ಯುತ್ತಮ ಘನತೆಯ ಬೌಂಡರಿಯನ್ನು ದಾಖಲಿಸುವ ಮುಖಾಂತರವಾಗಿ ರಂಗಕ್ಕೆ ರಚಿಸುವಂತಹ ಪಾರಮ್ಯವನ್ನು ನಡೆಸಿಕೊಳ್ಳುತ್ತಿದ್ದ ಆಟಗಾರರು ತನ್ನ ಒಟ್ಟಾರೆಗಳಿಗೆ ಇದೀಗ 26ಕ್ಕೆ ತಲುಪ್ತಾ ಇದೆ. 26 ಕಡೆಯ ಫೈನಲ್ ಹೋರಾಟ ಜರುಗುತ್ತಾ ಇದೆ. ಸ್ವಿಚಿಂಗ್ ಪ್ರಯತ್ನ ಶ್ರೀಯುತ ಅರುಣ್ ಕುಮಾರ್ ಮತ್ತಿಲ ಆತ್ರೇಯ ಲಾಡ್ಜ್ ಕರ್ನಾಟಕ ಮಾಲೀಕರು ಕೂಡ ಈಗಾಗಲೇ ಆಗಮಿಸಿಕೊಂಡವರಿದ್ದಾರೆ. ನಮ್ಮ ಪ್ರೋತ್ಸಾಹಕರಲ್ಲಿ ತಾವು ದಯಮಾಡಿ ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸಿ ನಮ್ಮೊಂದು ಪ್ರೀತಿಯ ಗೌರವವನ್ನು ಸ್ವೀಕರಿಸುವಂತೆ ತಮ್ಮ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಆತ್ರೇಯ ಲಾಡ್ಜ್ ಮಾಲೀಕರು ಕೂಡ ಈ ಪಂದ್ಯದ ಯಶಸ್ಸಿಗಾಗಿ ನಮ್ಮವರಿಗೆ ಮಾರ್ಗದರ್ಶಕರಾಗಿ ಪ್ರೋತ್ಸಾಹಕರಾಗಿ ಸಹಕರಿಸಿಕೊಂಡಿರ್ತಕ್ಕಂಥ ಅತಿಥಿ ಗಣ್ಯರನ್ನು ಕೂಡ ಸತತ 2 ಡಾಟ್ ಬಾಲ್ ಬಳಿಕವಾಗಿ ಮಧ್ಯಸ್ಥಗಾರಿಕೆಯಲ್ಲಿ ಸ್ವತಃ ಪ್ರಯತ್ನ ಪರಿಪಕ್ವತೆ ಹೊಡೆತವನ್ನು ಮಾಡಿಕೊಳ್ತಾ ಇಲ್ಲ. ಬಹುಶಃ ಚೆನ್ನಿನ ಗತಿ ಪರಿವರ್ತನೆ ಅಲ್ಪ ಮಟ್ಟಿಗೆ ದಾಂಡಿಗರ ದಾಂಡನ್ನು ವಂಚಿಸ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಚತುರ್ಥ ಓವರ್ ಬಳಿಕವಾಗಿ ತಂಡದ ಒಟ್ಟಾರೆಗಳಿಗೆ 24 ಎಸೆತಗಳಲ್ಲಿ 26 ಓಟವನ್ನು ದಾಖಲಿಸಿಕೊಳ್ತಾ ಇದೆ ತಂಡ. ಪ್ರಮುಖ 2 ಉದ್ದೇಶದಲ್ಲಿ ಇನ್ನು ಕೂಡ ಕಡೆಯ 6 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ಪ್ರಥಮಾರ್ಧದಲ್ಲಿ ಈ ಪಂದ್ಯಾಟದಲ್ಲಿ ಅದೆಷ್ಟು ಓಟವನ್ನು ದಾಖಲಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬ್ರದರ್ಸ್ ಬಹುಶಃ ಬಹುತೇಕವಾಗಿ ಅತಿ ದೊಡ್ಡ ಮಟ್ಟದ ಪಂದ್ಯಾಟಗಳಲ್ಲಿ ಫೈನಲ್ ಪಂದ್ಯಾಟ ಬಹಳಷ್ಟು ರೋಚಕತೆಯ ತಾಣವನ್ನು ಕಂಡುಕೊಳ್ಳುತ್ತದೆ. ಇದೀಗ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕುವ ಪ್ರಯತ್ನದಲ್ಲಿ ಕಡೆಯ 6 ಎಸೆತಕ್ಕಾಗಿ ಸುಖೇತರ ಬಳಸ್ತಾ ಇದೆ. ಈ ತರವಾದ ಎಸೆತ ಪ್ರಯತ್ನ ಚೌಕಾದಲ್ಲಿ ಬಗಲಲ್ಲಿ ಮುಚ್ಚಿ ಶ್ರೀಕಾಂತ್ ಇನ್ನಿಂಗ್ಸ್ ಅಂತ್ಯವನ್ನು ಕಾಣಬೇಕಾಗ್ತಾ ಇದೆ. 3ನೇ ಉದಾರಿ ರೂಪದಲ್ಲಿ ಈಗ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ ಶ್ರೀಕಾಂತ್. ಬಹುಶಃ ಈತ ಹೈ ವೋಲ್ಟೇಜ್ ಪಂದ್ಯಾಟದ ರೂಪದಲ್ಲಿ ಫೈನಲ್ ಪಂದ್ಯಾಟ ಯುವ ವಾಹಿನಿಯ ಆಶ್ರಯದಲ್ಲಿ ಜರುಗುತ್ತಾ ಇದೆ. ಗುರುನಾರಾಯಣ ಟ್ರೋಫಿಯಾಗಿ ಜರುಗುತ್ತಾ ಇದ್ರೆ ಆತ ಚಾಂಪಿಯನ್ಸ್ ಟ್ರೋಫಿಯ ಮುಂದಿನ ಹಂತದ ತೇರ್ಗಡೆಗಾಗಿ ಸೆಮಿಫೈನಲ್ ಪ್ರವೇಶದ ಖಚಿತತೆಗಾಗಿ ಭಾರತ ತನ್ನ ಪರಮ ವೈರಿ ಪಾಕಿಸ್ತಾನವನ್ನು ಎದುರಿಸ್ತಾ ಇದೆ. ಈಗಾಗಲೇ 45.4 ಎಸೆತಗಳಲ್ಲಿ 217ಕ್ಕೆ 7 ಮುದ್ದಾರಿಯನ್ನು ಪಡೆದುಕೊಂಡಿರುವ ಪಾಕ್ ತಂಡ ಅಲ್ಪ ಮಟ್ಟಿಗೆ ಹಿಡಿತವನ್ನು ಕಳೆದುಕೊಳ್ತಾರೆ. ಸುಲಭದ ಬೌಂಡ್ರಿ ಬಹಳಷ್ಟು ಪ್ರಯತ್ನ ಸಾಗಿ ಬಂತು ಕೂಡ Yes, save. Yes, that's a good save. ಬಹಳಷ್ಟು ಬ್ರಿಲಿಯಂಟ್ ಫೀಲ್ಡ್ ಕಾರ್ಯವನ್ನು ನಿರ್ವಹಿಸಿಕೊಂಡ್ರು. ನಮ್ಮಲ್ಲ ಅಸಾಧ್ಯ ರೀತಿಯ ಒಂದು ಕ್ಷೇತ್ರರಕ್ಷಣೆ ತೋರ್ಪಡಿಸಿಕೊಂಡ್ರು.
ಪ್ಲೇಯರ್ಸ್ ಯಾರು ಬರೋದು ಬೇಡ, ಅಲ್ಲಿ ಅಂಪೈರ್ ಇದ್ದಾರೆ, ಯಾರು ಕೂಡ ತಂಡದ ಪ್ರೋತ್ಸಾಹ ಕೊಡುವುದು ಬೇಡ. ಈಗ ಹೇಳಿದ್ದೇನೆ, ಯಾಕಂದ್ರೆ ಈಗ ಮಿತ್ರ ಭರವಸೆ ಈಗ ಮಂಡಲಕ್ಕೆ ಇರುವುದು. ಕಟ್ಟಿಕೊಳ್ಳಬೇಕಂತ ಅನಿವಾರ್ಯತೆಯಲ್ಲಿ ಬಹುತೇಕವಾಗಿ ಬೌಂಡರಿಯನ್ನು ಸೇವ್ ಮಾಡಿರತಕ್ಕಂಥ ಕಾರ್ಯಕ್ರಮ ಬಹುಶಃ ಇದನ್ನು ಪ್ರದರ್ಶಿಸಲಾಗ್ತಾ ಇದೆ. ತೃತೀಯ ನೇತ್ರದ ಮುಖ್ಯವಾಗಿ ಬೌಂಡರಿಯ ಖಾತರಿಯನ್ನು ಕಂಡುಕೊಳ್ಳಬೇಕಾಗಿರುವಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ ಕೂಡ. ಬಹುಶಃ ನಮ್ಮಲ್ಲ ಅಸಾಧ್ಯ ರೀತಿಯಲ್ಲಿ ಒಂದು ರೀತಿಯ ಕ್ಷೇತ್ರಕ್ಷಣೆ ತೋರ್ಪಡಿಸಿದ್ರು ಭಾರತ. ಬಹುಶಃ ಇದೇ ರೀತಿಯ ಕ್ಷೇತ್ರಕ್ಷಣೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಲ್ಲಿ ನಾವು ಬಹಳಷ್ಟು ಆಟಗಾರರನ್ನು ಗುರುತಿಸಿಕೊಳ್ಳಬಹುದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಫ್ರಿಕಾ ತಂಡದ ಜಾಂಟಿ ರೋಡ್ಸ್ ಅನ್ನು ನಿರ್ಮಿಸಿಕೊಳ್ಳಬಹುದಾಗಿದೆ. ಭಾರತ ತಂಡದಲ್ಲಿ ಯುವರಾಜ್ ಸಿಂಗ್, ಅದೇ ರೀತಿಯಾಗಿ ಮೊಹಮ್ಮದ್ ಕೈಫ್ ಅನ್ನು ನಿರ್ಮಿಸಿಕೊಳ್ಳಬಹುದಾಗಿದೆ. ಬಹುಶಃ ಟೆನ್ನಿಸ್ ಕ್ರಿಕೆಟ್ ನಲ್ಲೂ ಕೂಡ ಬಹುತೇಕವಾಗಿ ನಾವು ಪ್ರತಿಷ್ಠೆಯ ಆಟಗಾರರನ್ನು ನಿರ್ಮಿಸಿಕೊಳ್ಳಬಹುದಾಗಿ. ಇದೇ ರೀತಿಯ ಕ್ಷೇತ್ರ ಶ್ರೇಣಿಗಾಗಿ ಪವನ್, ಅದೇ ರೀತಿಯಾಗಿ ರಾಜಿ, ಜೊತೆಗಾಗಿ ಸ್ವಸ್ತಿಕ್ ನಾಗರಾಜ್ ಕೂಡ ನಿರ್ಮಿಸಿಕೊಳ್ಳಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಮುಕ್ತಾಯ ಕಂಡಿರ್ತಕ್ಕಂಥ ಪ್ರತಿಷ್ಠೆಯ ಬ್ಯಾಟ್ರಾಯನಪುರ ಪ್ರೀಮಿಯರ್ ಲೀಗ್ ನಲ್ಲೂ ಕೂಡ ಒಂದು ಅವಿರತ ಶ್ರಮದ ಮುಖ್ಯವಾಗಿ ಸಚಿನ್ ಕೋಟೇಶ್ವರ ಇದೇ ರೀತಿಯ ಒಂದು ಬೌಂಡರಿ ಸೇವನ ಮುಖಾಂತರವಾಗಿ ಒಂದು ದಾಖಲೆಯ ಪಂದ್ಯಾಟದಲ್ಲಿ ವಿಜಯ ಸ್ಥಾನವನ್ನು ಪಾಂಚಜನ್ಯ ಕೋಟಕ್ಕೆ ತಂದುಕೊಟ್ಟಂತ ಉದಾಹರಣೆ ಇದೆ. ಎಸ್ ಬೌಂಡರಿ ಸೇವೆ ಮತ್ತು ವ್ಯವಸ್ಥೆಯಲ್ಲಿ ಗೊತ್ತುಪಡಿಸಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಸಿಮೆಂಟ್ ವಾಲ್ಸ್ ಲಾಯ್ಲಾ ಇದರ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಅವರ ಉಪಸ್ಥಿತಿ ನಾವು ಗುರುತಿಸಿಕೊಂಡವರಿದ್ದೇವೆ. ತಮ್ಮನ್ನು ಕೂಡ ಮುಖ್ಯ ವೇದಿಕೆಯಲ್ಲಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡು ಮುಖ್ಯವಾಗಿ ಶಾಲು ಹೊಂದಿಸಿ ಗೌರವಿಸಿ ಅದೇ ರೀತಿಯಾಗಿ ಪ್ರೀತಿಪೂರ್ವಕವಾದ ಒಂದು ದ್ಯೋತಕವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಎರಡು ಬಂದ್ರಿ ಬಾಲ್ ರಟ್ಟರ್ ವೈಡ್ ಬಾಲ್ ಕ್ರೂಷಿಯಲ್ ಓಟಗಳು ಈಗ ಅಂಕಿಅಂಶ ಮಟ್ಟವನ್ನು ಕೂಡಿಕೊಳ್ಳುತ್ತಾ ಇದೆ. ಉಚಿತ ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 29ಕ್ಕೆ ತಲುಪ್ತಾ ಇದೆ. 29 ನಮ್ಮ ಅಸಾಧ್ಯ ರೀತಿಯ ಬೌಂಡರಿ ಸೇವ್ ಕಾರ್ಯವನ್ನು ನಿರ್ವಹಿಸಿದ ಆಟಗಾರ ಭಾರತ. ಈ ತನ್ಮಧ್ಯೆ ಸುಲಭವಾದ ಮುಖ್ಯ ಅವಕಾಶವನ್ನು ಭಾರತ ಮಾಡಿಕೊಳ್ತಾ ಇದ್ದಾರೆ ಕೂಡ. ಯಕ್ಷಕ ವಾಸಿ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಚಿರತೆ ಕಾದು ಕುಳಿತ ಕೂಡ ಬಹುಶಃ ಭಾವಿಕ ಸ್ಥಾನದ ಮತ್ತೊಂದು ಉದಾಹರಣೆ ನೆಲಕೊಡುತ್ತಾ ಇದೆ. 222ಕ್ಕೆ 8. ಕೊನೆಯ 3 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಮ್ಯಾಚ್ ಲೆಫ್ಟ್ ಸ್ವಾತರಿಗಾಗಿ ಪಾತ್ರಸಾರಿಕೆ ಕಣದಲ್ಲಿ ಸುಖೇತ. ಬಹಳಷ್ಟು ಸುಧಾರ ಆಟವನ್ನು ತೋರ್ಪಡಿಸಲು ಬಹುತೇಕವಾಗಿ ಬೌಂಡ್ರಿ ಇರುವರ ನಡುವೆ ಹೋರಾಟ ಸಾಗಿ ಬಂದಾದರೂ ಕೂಡ ಪ್ರತಿಫಲವಾಗ್ತಾ ಇಲ್ಲ. ಮನೆಯಲ್ಲಿರ್ತಕ್ಕಂತಹ ಮುಪ್ಪಲ್ಲಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ. ಇವರೆಲ್ಲ ನೆನಪಿಸಿಕೊಳ್ಳಿ, ಕ್ರಿಕೆಟ್ ನಾಳೆ ಆಡಬಹುದು, ಜೀವನ ಮತ್ತೊಮ್ಮೆ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಈ ತರುವಾಯ ಬೇಸದ ಬಗ್ಗೆ ಮುಖಾಂತರವಾಗಿ ಸುಮಾಜ್ ಕೂಡ
ಹೊಸದಾಗಿ ಯಾಕರ ಪ್ರವೇಶ ಮಾಡಿಕೊಳ್ತಾ ಇದ್ರೆ ಕೂಡ ಕಡೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಈ తర్వాత ಕಾವಾಸೋಡಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಂದು ಹೆಚ್ಚುವರಿ ಕ್ಷಿಪ್ರಗತಿಯಲ್ಲಿ ಒಂದಾಟವನ್ನು ಪೂರೈಸಿಕೊಂಡ ಮುಖಾಂತರವಾಗಿ ರನ್ಔಟ್ ಕೂಡ ನೆಲಕೊಳ್ತಾ ಇದೆ. ಒಂದೊಂದು ಹೆಚ್ಚಿನ ಮುಖಾಂತರವಾಗಿ ತಂಡದ ಗಳಿಕೆ ಮುಕ್ತಾಯ ಆರಂಭಿಕ ಇನ್ನಿಂಗ್ಸ್ ಬಳಿಕವಾಗಿ 34-35 ಇಲ್ಲ. ಅದೇ ರೀತಿಯಲ್ಲಿ ಮಾನವೀಯತೆ ದೃಷ್ಟಿ ಕ್ರಿಕೆಟ್ ನಲ್ಲಿ ಕಂಡಿರತಕ್ಕಂಥ ಪ್ರಾಮಾಣಿಕತೆ ಮುಖ್ಯವಾಗಿ ಕುಂದಾಪುರದ EVM ಮೈದಾನದಲ್ಲಿ ಅದೇ ರೀತಿಯಾಗಿ ಇದೇ ಬರುವಂತಹ ಏಪ್ರಿಲ್ ತಿಂಗಳ ಅಂತಿಮ ಕಾಲಘಟ್ಟದಲ್ಲಿ ಮಲೆನಾಡಿನ ಹೆಬ್ಬಾಗಿಲ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ತಾಲೂಕು ಮೈದಾನದಲ್ಲಿ ಡಾಕ್ಟರ್ ಡಿಕೆಶಿ ಅಭಿಮಾನಿ ಬಳಗ ಇವರ ವತಿಯಿಂದ 4ನೇ ವೃತ್ತಿಯಲ್ಲಿ ಒಂದು ದಾಖಲೆಯ 4,04,444 ರೂಪಾಯಿಗಳಿಗಾಗಿ ಲೇಖಮ್ ನಾಕೌಟ್ ಮಾದರಿಯ ರಾಷ್ಟ್ರ ಮಟ್ಟದ ಪಂದ್ಯಾಟ ಜರುಗಲಿಕ್ಕಿದೆ. 30 ಎಸೆತ 35ರ ಟಾರ್ಗೆಟ್. ಆರಂಭಿಕ ದಾಳಿಗಾರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಅಯಾನ್ ಪೂಜಾರಿ, ಜಯರಾಜ್, ಅದೇ ರೀತಿಯಾಗಿ ಸುದರ್ಶನ್. ಈ ತರುವಾಯ ಎದುರಿಸಿರ್ತಕ್ಕಂಥ ಮೊದಲ ಚೆಂಡು ಪವರ್ ಪ್ಲೇ ಲಾಭ ಬಹುತೇಕವಾಗಿ ಫೈನ್ ಡಾನ್ ಜಯರಾಜನ ಅಪ್ಪರ ಈಗ ಆರಂಭಿಕ ಎಸೆತದಲ್ಲಿ ಡಾನ್ ಜಯರಾಜ ಈತ ಕ್ರಿಕೆಟ್ ಈಗಾಗಲೇ ನಮ್ಮನ್ನು ಕೂಡಿಕೊಂಡಿರ್ತಕ್ಕಂತಹ ನಮ್ಮ ಅತಿಥಿ ಗಣ್ಯರಲ್ಲಿ ಪ್ರಮುಖರಾಗಿದ್ದಂತಹ ಶ್ರೀಯುತ ರಕ್ಷಿತ್ ಶಿವರಾಮ್ ಸರ್ ಅವರು ತಮ್ಮ ಅಗತ್ಯ ಕಾರ್ಯಗಳ ನಿಮಿತ್ತವಾಗಿ ನಮ್ಮಿಂದ ಬೀಳ್ಕೊಡುಗೆಯನ್ನು ಕಂಡುಕೊಂಡವರಿದ್ದಾರೆ. ತಮ್ಮೆಲ್ಲ ಯೋಜನೆಗಳು ಸಾಕಾರಗೊಳ್ಳುವಂತಾಗಲಿ ಈ ಭಾಗದಲ್ಲಿ ತಾವು ಅಂದುಕೊಂಡ ಧನ್ಯವಾದಗಳು ಸರ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಧಿಕ ಕಾರ್ಯದೊತ್ತಡದ ನಡುವೆ ಕೂಡ ಸಮಯಾವಕಾಶವನ್ನು ಮಾಡಿಕೊಂಡು ಬಂದು ಬಹಳಷ್ಟು ಸಮಯವನ್ನು ನಮ್ಮೊಂದಿಗೆ ನೀಡಿಕೊಂಡು ಬರುತ್ತೀರಿ. ನಿಮ್ಮೆಲ್ಲ
ಕಾರ್ಯಗಳು ಅಭಿವೃದ್ಧಿಯ ಚಿತ್ರಗಳು ನಿಮ್ಮನ್ನು ಕೈಗೂಡಿ ಬರಲಿ, ಯಶಸ್ಸಿನ ಹಾದಿ ನಿಮ್ಮನ್ನು ಭವಿಷ್ಯದಲ್ಲಿ ಉತ್ತುಂಗಕ್ಕೆ ಕೊಂಡೊಯ್ಯಲು ಬೇಡಿಕೊಳ್ಳುತ್ತಾ ಪಂದ್ಯಾಟದಿಂದ ಬೀಳ್ಕೊಡುಗೆಯನ್ನು ನೀಡಿಕೊಡುತ್ತಾರೆ. ಸತತ 2 ಎಸೆತ 2 ಬೌಂಡ್ರಿ. ಮ್ಯಾಕ್ಸಿಮಮ್ ಬೇರಸಿನ ಸಿಕ್ಸರ್ ಟಾನ್ ಜಯರಾಜನ ಅಬ್ಬರ ಬಹುಶಃ ಮಾಲೀಕರಾದಂತಹ ಪ್ರತಿಭೆಗೆ ಒಂದು ರೀತಿಯಲ್ಲಿ ಮಗುಳಾಗೆ ಬಹುಶಃ ರಾತ್ರಿಯ ಕೆಲವೊಂದು ಚಿಂತನೆಯ ಪಾರ್ಟಿಗಾಗಿ ಅವಕಾಶಗಳು ತ್ವರೆ ಮಾಡ್ತಾ ಇದೆ. ಬಹುಶಃ ಸೈಕಲ್ ಮಾಡದಿದ್ರೆ ಸಾಕು. ಪಟ್ಟಿಗೆ ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ಡಾನ್ ವಂಚಿಸ್ತಾ ಇದೆ. ಬಹುಶಃ ಜಯರಾಜ ಮತ ಹೆಸರು ಇವತ್ತಿಗೂ ಕೂಡ ಪೆಂಟಗಾನ್ ಕ್ರಿಕೆಟರ್ ಹಾಸನ ಪರಿಸರದಲ್ಲಿ ಬಹಳಷ್ಟು ಚಿರವರಿಸಿದ ಡ್ರಾಗನ್ ಜಯ. ಇದರ ಮಧ್ಯೆ ಕ್ಯಾಚ್ ಅವಕಾಶವನ್ನು ಕೈಸಲಿಕೊಂಡು ಬಹುಶಃ ಸುಲಭ ಸಾಧ್ಯ ರೂಪದಲ್ಲಿ ಒಂದು ನೈಪಥ್ಯದ ಕ್ಯಾಚ್ ಅನ್ನು ಪಡೆಯುವಂತಹ ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡ್ರು. ಈ ಕ್ಯಾಚ್ ಅವಕಾಶವನ್ನು ಮಾಡಿಕೊಂಡಿದ್ದಾದಲ್ಲಿ ಪಂದ್ಯಾಟವನ್ನು ಜಯಿಸುವಂತ ಮತ್ತೊಂದು ತಿರುವಿನ ಆಟವನ್ನು ತೋರ್ಪಡಿಸಬಹುದಾಗಿತ್ತು. ಕ್ಯಾಚಸ್ ಆರ್ ವಿನ್ಸ್ ದ ಮ್ಯಾಚಸ್ ಮರೆಯುವಂತಿಲ್ಲ. ತಂಡದ ಗಳಿಕೆ 15, ಇನ್ನು ಕೂಡ 21ರ ಅವಶ್ಯಕತೆ ಎದುರಾಗ್ತಾ ಇದೆ. ರಾಜೇಶ್ ಹಸ್ತಗಾರಿಕೆಯಲ್ಲಿ ತನ್ನ ಕಂಚಿನ ಕಡೆಯ ಚೆಂಡಿ ಮಾರಿ ಈ ತರಹದ ಬೇಸರದ ಪ್ರಯತ್ನಗಳಿಗೆ ಅವಕಾಶಗಳು ತಕ್ಕ ಮಟ್ಟಿಗೆ ಯಶಸ್ಸನ್ನು ಮಾಡಿಕೊಳ್ತಾ ಇಲ್ಲ. ಮುಂದೂಡಿದ ಹೆಚ್ಚುವರಿ ಕೂಡ ಮುಂದೂಡಿದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 16ಕ್ಕೆ ತಲುಪ್ತಾ ಇದೆ. ಇನ್ನು ತಂಡದ ಮಾಲೀಕರು ಬಹುತೇಕವಾಗಿ ಸಂಭ್ರಮಾಚರಣೆಯನ್ನು ಮುಖ ಮಾಡುತ್ತಾ ಇದ್ದಾರೆ. ದ್ವಿತೀಯದ ಪ್ರಗತಿ ಮೊದಲಿಸಿದ ಬಹಳಷ್ಟು ಸುಂದರತೆಯ ಓಟವನ್ನು ಪೂರೈಸಿಕೊಂಡರು. ಮೇಳಭಾಗದಲ್ಲಿ ಮುಂದೂಡಿದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 17ಕ್ಕೆ ತಲುಪ್ತಾ ಇದೆ. ಸುಮಂತ್ ಹಸ್ತಗಾರಿಕೆಯಲ್ಲಿ ಪೂರ್ಣಾಂತರ ಚೆಂಡು ಮೇಡ್ ವಿಕೆಟ್ ಭಾಗದಲ್ಲಿ ಒಟ್ಟುಗಳಿಗೆ ಅವಕಾಶ ಬರ್ತಾ ಇದೆ. ಕೇವಲ ಒಟ್ಟು ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 18ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 17 ಓಟದ ಅವಶ್ಯಕತೆ ಎದುರಾಗ್ತಾ ಇದೆ. ಈ ಹಂತದಲ್ಲಿ ಗೆಲುವಿನ ಜಯಕ್ಕಾಗಿ ಅಪ್ಡೇಟ್ ವೈದ್ಯರ ಬಂದಿದೆ. ಅಲ್ಪ ಮಟ್ಟಿಗೆ ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ಒಳಾಚರಿಸುವ ಮುಖಾಂತರವಾಗಿ ಹೋದಾರಿ ನೆಲಕ್ಕೆ ಬೀಳುತ್ತಾ ಇದೆ. ಆರಂಭಿಕ ಕೊಂಡಿ ಕಳಚಿ ಬೀಳುತ್ತಾ ಇದೆ. ಇದೀಗ ಉದಾಹರಣೆಯನ್ನು ಮೆಚ್ಚಿಕೊಂಡ ಮುಖಾಂತರವಾಗಿ ಸುದರ್ಶನ್ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾದ್ರೆ ತಂಡದ ಒಟ್ಟಾರೆ ಗಳಿಕೆ 18ಕ್ಕೆ 1.
ದನಿ ಬಲ್ಲೆ ಮಾತಾಡಲ್ಪಟ್ಟು ಎಸ್ ಸುಕೇತ್ ಸುದೇಶ್ ಮುನ್ನಾ ವೈಟ್ ಪ್ಲಸ್ ಒನ್ ವೈಟ್ ಮಾತ್ರ ಆವ ಸ್ಕೋರರ್ ತುತ್ತು ಧರ್ಮದ ಬೇಸದ ಪ್ರಯತ್ನ ಹೆಚ್ಚುವರಿ ತಂಡದ ಓಟಾದ ಗಳಿಕೆ 20 ಮಟ್ಟಕ್ಕಾಗಿ ಆವರಿಸಿಕೊಂಡು ಬೇಸುವಂತ ಪ್ರಯತ್ನ ರಣಗೂಡದ ಬಡವಾಡು ಕಾಣಿಕೊಳ್ತಾ ಇದೆ ಎಸೆತ ಮುಖಾಂತರವಾಗಿ ಈಗ ಹೊಸ ದಾಂಡಿಗ ಆ ಕಡೆ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಆಡಲಿಲ್ಲ ಬಹುಶಃ ಗೆಲುವಿಗೆ ಮುಂಚಿತವಾಗಿ ಸಂಭ್ರಮಾಚರಣೆ ಮಾಡಿರ್ತಕ್ಕಂಥ ಅದೆಷ್ಟೋ ತಂಡಗಳು ಫಲಿತಾಂಶದಲ್ಲಿ ಮುಗ್ಗರಿಸಿದ ಉದಾಹರಣೆ ಇದೆ. ನಿನ್ನೆಯ ದಿನದಲ್ಲಿ ಇದೇ ವಿಚಾರ ಸಚಿನ್ ಇಲೆವೆನ್ಸ್ ವಿರುದ್ಧವಾಗಿ NSC ಮಲ್ಪೆ ತೋರ್ಪಡಿಸಿತು. ಕಡೆಯ 6 ಸ್ಥಳದಲ್ಲಿ 4 ಓಟವನ್ನು ಗಳಿಸಲಾಗದೆ ಪಂದ್ಯಾಟದಿಂದ ಹೊರನಡೆದಿತ್ತು ಕೂಡ. ಬ್ಯಾಕ್ ಟು ಬ್ಯಾಕ್ ಕೊಡುತ್ತಾರೆ. ತಂಡದ ಒಟ್ಟಾರೆ ಗಳಿಕೆ 25ಕ್ಕೆ ಮತ್ತೊಂದು ಉತ್ತರಿ ನೆಲಗೊಳ್ಳುತ್ತಾ ಇದೆ. ಅನಿಲ್ ಉದಾರಿ ಬಳಿಕವಾಗಿ ಹೊಸ ದಾಂಡಿಗ ಶ್ರುತಿ ಅಂಕಣ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ ಕೂಡ. ತೃತೀಯವರ ಪ್ರಗತಿಯಾಗಿ ಶ್ರೀಕಾಂತ್ ಅನ್ನು ಬಳಸ್ತಾ ಇದೆ ತಂಡ. ಏನು ಕೂಡ 10 ಅವಶ್ಯಕತೆ 18ಕ್ಕೆ 10. ಬಹುತೇಕವಾಗಿ ಸಾಧ್ಯಕ್ಕೆ ಅವಕಾಶವನ್ನು ಕೈಚಲ್ಲಿಕೊಂಡ್ರು. ನಮ್ಮನ ಸಾಧ್ಯತೆಯವರ ಮುಖಾಂತರವಾಗಿ ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕೂಡ. ಬಹುಶಃ ಎರಡನೇ ಬಾರಿ ಸೋತಾಗ ತಂಡದ ನಾಯಕರು ಹೇಳಿದಂತ ಮಾತು, ಕ್ಯಾಚ್ ಪಕಡೋ ಮ್ಯಾಚ್ ಆತಾ ಹೈ, ಕ್ಯಾಚ್ ಚೋಡೋ ಮ್ಯಾಚ್ भी छोड़ो. ಇದೇ ವಿಚಾರ ಇದೀಗ ದಿವ್ಯ ಜ್ಯೋತಿಗೆ ಪರಿಣಮಿಸ್ತಾರೆ. ಬಹಳಷ್ಟು ಸುಂದರ ಆಟವನ್ನು ತೋರ್ಪಡಿಸಿದ್ರು. ಮಾಡುವಂತ ಪ್ರಯತ್ನ ಬ್ಯಾಕ್ವರ್ಡ್ ಡೀಪ್ ಪಾಯಿಂಟ್ ಭಾಗದಲ್ಲಿ ಅವಳಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಟ್ಟಾರೆ ಗಳಿಕೆ 29ಕ್ಕೆ ತಲುಪ್ತಾ ಇದೆ. ಕೇವಲ 6 ಅವಶ್ಯಕತೆ. 16 ಎಸೆತ, 6 ಅವಶ್ಯಕತೆ. 16ಕ್ಕೆ 6, 14 ಕಾಜಿ. ಬಹುಶಃ ನಮ್ಮನ ಸಾಧ್ಯತೆಯಲ್ಲಿ ತ್ವರಿತಗತಿಯ ಗೂಟದ ನಡುವಿನ ಓಟವನ್ನು ಪೂರೈಸಿಕೊಂಡ್ರು. ಲಿಸ್ಟ್ ಎ ಕ್ರಿಕೆಟ್ ಅಲ್ಲೂ ಕೂಡ ಅತಿ ವೇಗದ ಓಟವನ್ನು ಗೂಟದ ನಡುವೆ ಪೂರೈಸಿದ ದಾಖಲೆ ಇವತ್ತು ಕೂಡ ಮನೀಶ್ ಪಾಂಡೆ ಹೆಸರಿನಲ್ಲಿದೆ. ರಣಜಿ ಕ್ರಿಕೆಟ್ ಅಲ್ಲೂ ಕೂಡ 30ಕ್ಕೆ ತಲುಪ್ತಾ ಇದೆ. ಮುಪ್ಪತ್ತ
2025ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ನಾಯಕರ ಕನಸಿನಂತೆ ಭವಿಷ್ಯ ಮಾಲೀಕರಿಗೆ ಕೊಡ ಮಾಡುವಂತಹ ಸೈಕಲ್ ಹುಡುಗರಿದೀಗ ಪ್ರದೀಪ ಪಾಲಾಗ್ತಾ ಇದೆ. ಒಟ್ಟಾರೆಯಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಸಮಾರೋಪ ಸಮಾರಂಭವನ್ನು ನಡೆಸಿಕೊಡುವಂತ ಕಾರ್ಯಕ್ರಮವಿದೆ. ತಾವೆಲ್ಲರೂ ಕೂಡ ಕ್ಷಿಪ್ರಗತಿಯಲ್ಲಿ ಈ ಭಾಗದ ಆಗಮಿಸಿ ನಮ್ಮೆಲ್ಲ ಸಂಘಟಕರು ಬಾಲ್ ಮತ್ತು ಸ್ಟಂಪ್ ಅನ್ನು ತೆಗೆದುಕೊಂಡು ಬನ್ನಿ. ಇದು ಕೆಲವೇ ಕ್ಷಣ ನಮ್ಮ ಸಮಾರೋಪ ಸಮಾರಂಭ ಜರಗಲಿಕ್ಕಿದೆ. ಪ್ರಶಸ್ತಿ ವಿತರಣಾ ಸಮಾರಂಭದ ಬಳಿಕವಾಗಿ ನಮ್ಮೆಲ್ಲ ರೀತಿಯ ಸಂಭ್ರಮಾಚರಣೆಗೆ ನಾವು ಕಾಲಾವಕಾಶ ನೀಡುತ್ತೇವೆ. ಅದೇ ರೀತಿಯಾಗಿ ನಮ್ಮೆಲ್ಲ ಅತಿಥಿ ಗಣ್ಯರು ಮುಖ್ಯವಾಗಿ ಇದೀಗ ಸಮಾರೋಪ ಸಮಾರಂಭ ಜರಗಲಿಕ್ಕಿದೆ.
ಶ್ರೀಯುತ ದಿನೇಶ್ ತಮಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ದಿವ್ಯ ಜ್ಯೋತಿ ಬ್ರದರ್ಸ್ ನ ಮಾಲೀಕರಾಗಿರ್ತಕ್ಕಂಥ ರಂಜು ಬಿರ್ವಾ ಹಾಗೂ ಮಹೇಶ್ ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಕನ್ಯಾಡಿ ಫ್ರೆಂಡ್ಸ್ ನ ಮಾಲೀಕರು ಶ್ರೀಯುತ ನವೀನ್ ಸುವರ್ಣರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಆಯಾನ್ ಪೂಜಾರಿ ಕಾಶಿಪಟ್ಟದ ಮಾಲೀಕರು ಶ್ರೀಯುತ ಪ್ರದೀಪ್ ಕಾಶಿಪಟ್ಟ ತಮಗೂ ಕೂಡ ನಮ್ಮೆಲ್ಲರ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಆರ್ ವಿ ದೇಶಿನ್ಕೊಡಿಯ ಮಾಲೀಕರು ಶ್ರೀಯುತ ರವಿ ದೇಶಿನ್ಕೊಡಿ ತಮಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಚಾಮುಂಡೇಶ್ವರಿ ಆರಿಕೊಡಿಯ ದಯಾನಂದ್ ಅದೇ ರೀತಿಯಾಗಿ ಡಾಕ್ಟರ್ ಚೇತನ್ ಸರ್ ತಮಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಜೊತೆಗಾಗಿ ಫ್ಯಾಂಟಸಿ ಕ್ರಿಕೆಟರ್ಸ್ ನ ಮಾಲೀಕರು ಶ್ರೀಯುತ ಅನಿಲ್ ಸರ್ ತಮಗೂ ಕೂಡ ಆತ್ಮಿಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬಹುಶಃ ಬಳಿಕವಾಗಿ ನಮ್ಮನ್ನು ಕೂಡಿಕೊಳ್ಳುವರಿದ್ದಾರೆ. ಅದೇ ರೀತಿಯಾಗಿ ಲಕ್ಷ್ಮಿ ಪೆರ್ಲಾ ಇದರ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಕಿಶೋರ್ ಪೆರ್ಲಾ ತಮಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಫ್ರೆಂಡ್ಸ್ ಮರಳು ತಡಕದ ಮಾಲೀಕರು ಶ್ರೀಯುತ ರಾಜೇಶ್ ಅದೇ ರೀತಿಯಾಗಿ ನವೀನ್ ಮರಳು ತಡಕ ತಮಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದಾವೆ. ಬಹುಶಃ ಈ ಪಂದ್ಯಾಟವನ್ನು ಉಜಿರೆಯ ಅಜ್ಜರಕಲ್ಲು ಮೈದಾನದಲ್ಲಿ ನಾವು ನಡೆಸಬೇಕಂತ ಅಂದುಕೊಂಡಾಗ ಮೊದಲಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅರ್ಥಾತ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಮಾಜ ಬಾಂಧವದ ಯುವ ಆಟಗಾರರಿಗೆ ಒಂದು ಅವಕಾಶದ ವೇದಿಕೆಯನ್ನು ಈ ಭಾಗದಲ್ಲಿ ಕಲ್ಪಿಸಿಕೊಡಬೇಕೆಂಬ ದೂರದೃಷ್ಟಿಯ ಚಿಂತನೆಯನ್ನು ನಮ್ಮ ಸಂಘಟಕರು ಮಾಡಿಕೊಡ್ತಾರೆ. ಆದರೆ ಕೆಲವೊಂದು ತಾಂತ್ರಿಕ ಕಾರಣಗಳು ಮತ್ತು ಯೋಜಿತ ನಿಯಮಗಳು ನಮ್ಮೊಂದಿಗೆ ಸರಿದೂಗದೆ ಇದ್ದಾಗ ಈ ಕಾರ್ಯಕ್ರಮವನ್ನು ನಾವು ನಿಲ್ಲಿಸಬಾರದು. ಬೆಳ್ತಂಗಡಿಯ ತಾಲೂಕಿನ ಯುವ ಬಾಂಧವರಿಗಾದ್ರೂ ನಾವು ಮಾಡಬೇಕೆಂಬಂತಹ ಗಟ್ಟಿ ನಿರ್ಧಾರವನ್ನು ಮಾಡಿರ್ತಕ್ಕಂಥ ಸಂಸ್ಥೆ ಅದು ನಮ್ಮ ಉಜಿರೆಯ ಯುವ ವಾಹಿನಿ ಸಂಚಲನ ಸಮಿತಿ ಉಜಿರೆ. ಮೊದಲಾಗಿ ಗಟ್ಟಿಯಾದ ಚಪ್ಪಾಳೆ ಬರಬೇಕು. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಕಂಡುಕೊಂಡಿದೆ ಅಂದ್ರೆ ಕಾರಣ ಅದು ಯುವ ವಾಹಿನಿ ಸಂಸ್ಥೆ. ಮುಂದಿನ ದಿನಮಾನದಲ್ಲಿ ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳೋರಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಹೆಸರು ಮಾಡಿಕೊಂಡವರಿದ್ದಾರೆ. ಎಲ್ಲ ರಂಗದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮುಖಾಂತರವಾಗಿ ಒಂದು ಮಾದರಿ ಸಂಸ್ಥೆಯಾಗಿ ಯುವ ವಾಹಿನಿ ಉಜಿರೆಯ ತಂಡ ಬೆಳಗಲಿ ಎಂದು ನಾವು ಆಶಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುನ್ನೆಲೆಗೆ ಬರ್ತಾ ಇದ್ದೇವೆ. ಮೊದಲಾಗಿ ಈ ಕಾರ್ಯಕ್ರಮದ ಕುರಿತಾಗಿ ಈ ಪಂದ್ಯದ ಕುರಿತಾಗಿ ಯುವ ಬಿಲ್ಲವ ವೇದಿಕೆ ಬೆಳ್ತಂಗಡಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ MK ಪ್ರಸಾದ್ ಸರ್ ಒಂದೆರಡು ಹಿತನುಡಿಯನ್ನು ಕಂಡುಕೊಳ್ಳುವಂತೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಗುರುಭ್ಯೋ ನಮಃ. ಯುವ ವಾಹಿನಿ ಸಂಚಲನ ಸಮಿತಿ ಉಜಿರೆ ನೆತ್ತ ಆಶ್ರಯ ನಡಪಣಂಚಿತ್ತ ದುಳ್ಳಾರಣ್ಯ ಟ್ರೋಫಿ 2025 ನೆತ್ತ ಈ ಸಮಾರಂಭ ನಮ್ಮ ಮಾತೆಲ್ಲ ಉಪಸ್ಥಿತಿರುಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಂಚಿತ್ತ ಶ್ರೀ ಗುರುಸ್ವಾಮಿ ಸೇವಾ ಸಂಘ ಉಜಿರೆ ನೆತ್ತ ಅಧ್ಯಕ್ಷರಂಚಿತ ಆತ್ಮೀಯ ಮಿತ್ರರಂಚಿತ ಹರೀಶ್ ಅಂಚನೆ ಮಾತೃ ಸಂಘ ಶ್ರೀ ಗುರುಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ನೆತ್ತ ಅಧ್ಯಕ್ಷರು ಇನ್ನು ಮಾರ್ಗದರ್ಶಕರಲಾಗಿ ನಂಚಿತ್ನ ಜಯವಿಕ್ರಮಣ ಅಂಚನೆ ವೇದಿಕೆ ಪರಂಚಿತ್ನ ಮಾತಾ ಗಣ್ಯಾತಿ ಗಣ್ಯರೇ ಅಂಚನೆ ಮೊಲು ವೇದಿಕೆದ ಎದುರು ಉಪಸ್ಥಿತ ನಂಚಿತ್ನ ಕ್ರೀಡಾಭಿಮಾನಿಲೆ ಬಹುಶಃ ಬಾರಿ ಪೊರ್ಲದ ಒಂಜಿ ಕ್ರಿಕೆಟ್ ಪಂದ್ಯಾಟನ ನಮ್ಮನ ಉಜಿರೆದ ದೇವಿ ಪ್ರಸಾದನ್ನೇ ಒಂಜಿ ಆಯೋಜನೆ ಮಲ್ಸಿರಂದು ಪಂಡ್ರೆ ಎಂಕ್ ಬಾರಿ ಸಂತೋಷ ಒಂದುಂಡು. ಕ್ರೀಡೆ ಅಂದ್ ಪನ್ಪು ನಾವು ನಮ್ಮ ಕೆಂಚ ಅಂದ್ ಪಂಡಂದಂಡ ಅವು ರಕ್ತಗತವಾದ ಬತ್ತೇನೆ ನಮ್ಮ ಇತಿಹಾಸದ ಪುಟ್ಟದೆತ್ತು ತೂಣದಂಡ ಕೋಟಿ ಚೆನ್ನೈರು ಆನಿದ ದಿನಟ್ಟು ಚೆಂಡು ಗೊಬ್ಬನಾಗ ಬುದ್ಧಿಯಂತನ ಜೋಕ್ಲೇನು ಬುದ್ಧಿಯಂತನ 60 ಸೋಪ ಬೇರು ಸೋಪದಾನಾಗ ಬುದ್ಧಿಯಂತಗ ಅವಮಾನಡು ತಡೆಪುಜಿ ಬಿರುವೆರೆ ಜೋಕುಲ್ಲ ಚೆಂಡು ಗೊಬ್ಬುದು ಎನ್ನ ಸಂಸಾರದಕ್ಲೇನು ಸೋಪ ಇರತ್ತ ಪಂಡದು ಚೆಂಡಿನ ಕೊಡೋದು ಅಟ್ಟಾಗದಕ್ಕಿ ಅಪಗನೆ ಶಪಥ ಪಾಡಿಯರು ಕೋಟಿ ಚೆನ್ನೈರು ನಕ್ಲಿ ಎಂಕ್ಲಿನಿ ಎಲ್ಲಿ ಅಕ್ಲಿ ಇರು ಚೆಂಡನ್ನು ಕೊಡೋದು ಅಟ್ಟಗದಕ್ಕಿರತ್ತೆ ಎಂಕ್ಲು ಮಲ್ಲಾಯಿ ಬುಕ್ಕ ಆ ಚೆಂಡನ್ನು ಪಥ ಬರ್ಪವಣ್ಚಿತ್ನ ಶಪಥನ ಪಾಡಿಯರು ದುಮ್ಮದ ದಿನೊಟ್ಟು ಬುದ್ಧಿಯಂತನ ವಧೆ ಮಲ್ತಿರು ಬುದ್ಧಿಯಂತನ ಅನ್ಯಾಯನ ತಡೆಯವರತ್ತಿರಂದೆ ಬುದ್ಧಿಯಂತನ ವಧೆ ಐಬುಕ್ಕ ಅವೇ ಚೆಂಡಿನ ಹೋದು ಕೋಟಿ ಚೆನ್ನೈರು ನಕ್ಲು ಪಥ ಬತ್ತೇರು ಇಲ್ಲದ ಅಟ್ಟೊಡ್ದು ತಂದು ಬತ್ತೇರು ಒಂದು ಕೋಟಿ ಚೆನ್ನೈರು ವೀರರು ಧೀರರು ಶೂರ್ಯರು ಪನ್ಪನೇನು ದೆತ್ತು ತೋಜ ಉಂಡು. ಬಹುಶಃ ನಮ್ಮ ಇತ್ತಿದ ಕಾಲಘಟ್ಟಕ್ಕೆ ಬರ್ತಿರಂದಂಡ ಬೋಳ ಅಕ್ಷತಾ ಪೂಜಾರಿ ಆದಿಪ್ಪು ವೆಯ್ಟ್ ಲಿಫ್ಟಿಂಗ್ ಇನ್ನಿ ಅಂತಾರಾಷ್ಟ್ರೀಯ ಮಟ್ಟದ ಪುಗರ್ತದೆ ತೊಣ್ಯಾರು ಮಮತಾ ಪೂಜಾರಿ ಆದಿಪ್ಪು ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟಗಾರ್ತಿ ಅವಳದು ಬುಕ್ ಇತ್ತೆ. ನಮ್ಮ ಇತ್ತು ಕ್ರಿಕೆಟ್ಗೆ ಬತ್ತಂಡ ಕ್ರಿಕೆಟ್ ಇಡ್ಲ ನಮ್ಮ ಸಮಾಜದಾಗ್ಲು ಉಳ್ಳೇರು ತನುಷ್ ಕೋಟಿ ಅನ್ ಬಂದ್ಬಿಡಾರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರೆ ಜಿತ್ನ ಸುಮಾರು ಜನ
ಒಂಜಿ ಕ್ರೀಡಾರ್ಥಿನಕ್ಲಿ ನಮ್ಮ ಸಮಾಜದ ಉಳ್ಳೇರಿಂದ ಪಂಡರ ನಮಕ್ ಬಾರಿ ಹೆಮ್ಮೆ ಅವನುಂಡು ಬಂದುಳ್ಳೆ ಅವಿಟ್ಲ ಬಾರಿ ಮುಖ್ಯವಾದ ಈ ಕ್ರಿಕೆಟ್ ಎಂಚ ಅಂದ್ ಮಾಡಿದಂಡ ಅವಿಟ್ಟು ಶಕ್ತಿರ್ದು ಜಾಸ್ತಿ ಯುಕ್ತಿ ಬೋಡು ಒಂಚೂರು ಬುದ್ಧಿವಂತಿಕಲು ನಮ್ಮ ಉಪಯೋಗಿಸೋಡು ಆಪುಡು ಬೊಕ್ಕ ಒಂಜಿ ಆತ್ಮಸ್ಥೈರ್ಯ ಯಾನು ಸಾಧಿಸದೇ ಬಡ್ಪೆ ಅನ್ಬಿಟ್ಟು ಅಂಚಿತ್ತ ಒಂಜಿ ಚಲಲ ಬೋಡು ಇತ್ತ ನಮ್ಮ ತುಯ್ಯ ಈ ಕ್ರಿಕೆಟ್ ಪಂದ್ಯಾಟ ಇಂಚ ಜಿದ್ದಿ ನಡತು ಅಂತೀನಿ ಬಾರಿ ಒಂಜಿ ಖುಷಿ ಆವಂದಿತ್ತು ಬಾರಿ ರೋಮಾಂಚನಕಾರಿ ಅಂಚಿತ್ತ ಪಂದ್ಯಾಟ ಏನೋ ಒಂಜಿ ಉದಾಹರಣೆ ಪನ್ಪೆ ಸೌತ್ ಆಫ್ರಿಕಾ ಬೊಕ್ಕ ಆಸ್ಟ್ರೇಲಿಯಾ 2006 ಒಂಜಿ ಕ್ರಿಕೆಟ್ ಮ್ಯಾಚ್ ನಡಪುಂಡು ಆಸ್ಟ್ರೇಲಿಯಾದಕ್ಲು 435 ಬಹುಶಃ 435 ರನ್ ಹಾಕುವೇರು ಅಣ್ಣ ಮಾತರ್ಲೆಂದಿತ್ತೀರು ಆಸ್ಟ್ರೇಲಿಯಾಕ್ಕೆ ಎಂದು ದಾಂಡದೆ ನೀರು ಏರ್ಲ ಸೌತ್ ಆಫ್ರಿಕಾಗೆ నేను ಚೇಸ್ ಮಲ್ಪರೆ ಸಾಧ್ಯನೇ ಇಜ್ಜಿಂದು ಅಣ್ಣ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ ನಕಲ ಜನ ಓಪನಿಂಗ್ ಬ್ಯಾಟ್ಸ್ಮನ್ ನಕಲ್ ಬಣ್ಣಗನೆ ಹಾಕಲ್ನ ಕ್ಯಾಪ್ಟನ್ ಪನ್ಪೆರ್ರಿ ಈತು ಶೋಕದ ಒಂಜಿ ಪಿಚ್ ಹಿಡ್ಕಾಲಿ 435 ರನ್ ಹಾಕಿನ ಆಸ್ಟ್ರೇಲಿಯಾದಕ್ಲೆ ಬಲೆ ನಮ್ಮ ಚಿಂದಿ ಉಡಾಯಿಸಾಗೇನಿ ರನ್ ದಾಲ್ ಪನ್ಪೆರಿ ಅವಿಡ್ದು ಬುಕ್ಕ ನಡತಿ ನಾವು ಹಿಸ್ಟ್ರಿ 438 ರನ್ ಹಾಕಿರಿ ಸೌತ್ ಆಫ್ರಿಕಾದಕ್ಲೆ 435 ರನ್ ಬೀಟ್ ಮಲ್ತಿರಿ ಸೌತ್ ಆಫ್ರಿಕಾ ವಿನ್ ಆಡ್ ಅವಿಟ್ಟ ಖಾಲಿ ಒಂಜಿ ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಕೊರ್ತ ನಂಚಿತ್ನ ಒಂಜಿ ಆತ್ಮವಿಶ್ವಾಸದ ಪಾತ್ರ ఆయన ಒಟ್ಟು ಗೊಬ್ಬನಕ್ಲೆ ಅಕ್ಲಿ ಇಡೀ ಮ್ಯಾಚ್ನೇ ಗೆಲ್ತಿರು ಒಂದು ಇತಿಹಾಸ ಐಕ್ ಪಂಪು ನಮ್ಮ ಕ್ರೀಡಿಡ್ ಯುಕ್ತಿದ ಒಟ್ಟಿಗೂ ಆತ್ಮಶಕ್ತಿ ಲಾಭೋಡು ಪಣಂದು ಈ ಸಂದರ್ಭ ಬಹುಶಃ ಬಾರಿ ಪೊರ್ಲದ ಒಂದು ಕ್ರಿಕೆಟ್ ಪಂದ್ಯಾಟನ ನಿಕ್ಲ ಆಯೋಜನೆ ಮಲ್ಸರು ನಮ್ಮನ ದೇವಿ ಪ್ರಸಾದ್ ಅಣ್ಣಗೆ ಯುವಬೆಲ್ಲ ವೇದಿಕೆಡ್ಲ ಮಲ್ಲ ಜವಾಬ್ದಾರಿ ಉಂಡಾರ ನಮ್ಮನ ಯುವಬೆಲ್ಲ ವೇದಿಕೆದ ಕ್ರೀಡಾ ಕಾರ್ಯದರ್ಶಿಲ ಅಂದ್ ಆ ನೆಲೆಟ್ಟು ಯಾನು ಯುವಬೆಲ್ಲ ವೇದಿಕೆ ಈ ಸಂದರ್ಭ ಯುವಬೆಲ್ಲ ವೇದಿಕೆದ ಅಧ್ಯಕ್ಷೀಯ ನೆಲೆಟ್ಟು ದೇವಿ ಪ್ರಸಾದ್ ಅಣ್ಣಗ ಬೊಕ್ಕ ನೆಟ್ಟು ಪಗಿಲ ರಾತ್ರಿ ಈ ಕಾರ್ಯಕ್ರಮ ಆವಡದಂಡ ಈ ಕ್ರೀಡಾಕೂಟ ಆವಡದಂಡ ಬೆಂದಿನ ಮಾತೆರೆಗ್ಲ ಯಾನು ಸೊಲ್ಮೆ ಸಂದಾಯ್ತ ಮಲ್ತೊಂದು ಮುಲ್ಪ ಕ್ರೀಡಾರ್ಥಿಲು ಏರು ಮಾತುಳ್ಳಾರ ಗೆಲ್ತಿನಕ್ಲಿ ಅಂಚಿನ ಮಾತ ಕ್ರೀಡಾ ಕೂಟದ ಭಾಗವಹಿಸಿದ ಜಿತ್ನ ಕ್ರೀಡಾರ್ಥಿಗಳ ಈ ಸಂದರ್ಭದ ಶುಭ ಹಾರೈಕೆಯನ್ನು ಮಲ್ತೊಂದು ಅವಕಾಶಕ್ಕದ್ದು ವಂದನೆಗಳು ಜೈ ಗುರುದೇವ್. ಬಹುಶಃ ಅಭಿನಂದನೆ ಸಂದಾಯಿತ ಮತ್ತೊಂದಲ್ಲ, ಬಹುಶಃ ನಮ್ಮ ಇತಿಹಾಸ ಏನಾಗಿದೆ ಎಂಬುದು ಬಹಳಷ್ಟು ಮಂದಿಗೆ ಗೊತ್ತಿದೆ. ಆದರೆ ಗೊತ್ತಿಲ್ಲದಂತಹ ಯುವಕರು ಇನ್ನೂ ಕೂಡ ಇದ್ದಾರೆ. ಏಕೆಂದರೆ ನಮ್ಮ ಇತಿಹಾಸ ಇವತ್ತು ಯಾವುದೇ ಭಗವದ್ಗೀತೆಗೂ ಕಮ್ಮಿ ಇಲ್ಲ, ಯಾವುದೇ ಒಂದು ಧಾರ್ಮಿಕ ಪರಂಪರೆಗೂ ಕಮ್ಮಿ ಇಲ್ಲ. ನಮ್ಮ ಸಮಾಜ ನಮ್ಮ ಹೆಮ್ಮೆ. ಇದು ವೇದಿಕೆ ಮುಖಾಂತರವಾಗಿ ಬರಬೇಕಾದಂಥ ಒಂದು ಸತ್ಯ. ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಬಿಲ್ಲವ ಸಮಾಜದ ಹಿನ್ನೆಲೆಯನ್ನು ಕಂಡುಕೊಳ್ಳಿ. ನಮ್ಮ ಬಿಲ್ಲವ ಸಮಾಜದ ಪರಂಪರೆ ಎಷ್ಟು ಶ್ರೀಮಂತವಾಗಿದೆ, ಆ ಸಮಾಜ ನಡೆದು ಬಂದಂತಹ ದಾರಿ ಎಷ್ಟು ಗಟ್ಟಿತನದಿಂದ ಕೂಡಿದೆ, ಎಷ್ಟು ಹೋರಾಟದಿಂದ ಕೂಡಿದೆ, ಎಷ್ಟು ಮದ ಮತ್ಸರದ ಜನಾಂಗವನ್ನು ತುಳಿದು ಬಂದಿರತಕ್ಕಂತಹ ಪರಂಪರೆ ಎಂಬುದಾಗಿ ನೀವೆಲ್ಲರೂ ಕೂಡ ಅರ್ಥೈಸಿಕೊಂಡಾಗ ಬಿಲ್ಲವ ಸಮಾಜ ಮುಂದಿನ ಭವಿಷ್ಯವನ್ನು ಗಟ್ಟಿಗೊಳಿಸಲಿಕ್ಕೆ ಒಂದು ಸಾಧ್ಯ. ಎಸ್, ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಆಗಮಿಸಿಕೊಂಡವರಿದ್ದಾರೆ. ತಾವು ದಯಮಾಡಿ ಮುಖ್ಯ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸುವಂತ ವಿನಂತಿಯನ್ನು ಮಾಡಿಕೊಳ್ತೇವೆ. ತಮಗೆ ಆತ್ಮೀಯವಾಗಿರ್ತಕ್ಕಂಥ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಹುಶಃ ನಮ್ಮ ಸಮಾಜದ ಹಿನ್ನೆಲೆಯ ಮುಖಾಂತರವಾಗಿ ನಮ್ಮ ಭವಿಷ್ಯವನ್ನು ಗಟ್ಟಿಗೊಳಿಸಬೇಕಾಗಿದೆ. ನೀವೆಲ್ಲರೂ ಕೂಡ ಒಂದು ಕಾರ್ಯವನ್ನು ಮಾಡಿ, ಬಿಲ್ಲವ ಸಮಾಜದ ಕಥೆಯನ್ನು ನಿಮ್ಮ ಮಕ್ಕಳಿಗೆ ಹೇಳಿ, ಹಿರಿಯರಿಂದ ತಿಳಿದುಕೊಳ್ಳಿ. ಅವತ್ತಿನಿಂದ ನಿಮ್ಮ ಜವಾಬ್ದಾರಿ ಜೀವನ ಶೈಲಿ ಖಂಡಿತ ಬದಲಾಗಲಿಕ್ಕೆ ಸಾಧ್ಯ. ಬಂಧುಗಳೇ, ಇಂತಹ ಒಂದು ಕ್ರೀಡಾಕೂಟ ಯಶಸ್ಸಿನ ಪುಟವನ್ನು ಇವತ್ತು ಕಾಣಬೇಕಾದ್ರೆ ಅದರ ಹಿಂದೆ ಶ್ರಮ ವಹಿಸಿರ್ತಕ್ಕಂಥ ಯುವಕರ ಒಂದು ದಂಡೆ ಇದೆ. ಮೊದಲಾಗಿ ಆ ಯುವಕರನ್ನು ನಾವು ಗೌರವಿಸಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಜಯ ವಿಕ್ರಮ್ ಕಲ್ಲಪ್ಪ ಸರ್ ನಮ್ಮೆಲ್ಲ ಯುವಕರಿಗೆ ಈ ಒಂದು ಗೌರವದ ಸಾಂಕೇತಿಕ ಗೌರವ ಕಾರ್ಯಗಳನ್ನು ನಡೆಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮೊದಲಾಗಿ ಶ್ರೀಯುತ ಮನೋಜ್ ದಯವಿಟ್ಟು ವೇದಿಕೆ ಬರಬೇಕು. ಮನೋಜ್ ಅಣ್ಣ ಉದರ ಬಂದಾಗ ಆಗ್ತಿರಲ್ಲ ಬಲ್ಲೆ ಹೊರ್ತು ಕರಿಪಡೆ. ಅದೇ ರೀತಿಯಾಗಿ ಮಂಜುನಾಥ್, ನಮ್ಮ ಸಗಡೆ ಮತ್ತೋರ್ವರು ಮಂಜುನಾಥ್ ರವರು ಬರಬೇಕು. ಯಾಕಂದ್ರೆ ಇವರೆಲ್ಲರೂ ಕೂಡ ನಮ್ಮ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗಾಗಿ ಹಗಲಿರುಳು ಅವಿರತ ಶ್ರಮ ವಹಿಸಿರ್ತಕ್ಕಂಥವರು. ಅದೇ ರೀತಿಯಾಗಿ ರಂಜಿತ್ ಕೂಡ ಬರಬೇಕು. ರಂಜಿತ್ ಅದೇ ರೀತಿಯಾಗಿ ಜಯಂತ್ ತಾವುಗಳು ಕೂಡ ಬರಬೇಕು. ಜಯಂತ್ ಕನ್ಯಾಡಿ. ರಂಜಿತ್ ಎಲ್ಲಿದ್ದೀರಾ? ರಂಜಿತ್ ಕನ್ಯಾಡಿ ಬನ್ನಿ. ಜಯಂತ್ ಶ್ರೀಯುತ ಚಿದಾನಂದರು ಕೂಡ ದಯವಿಟ್ಟು ಮುಖ್ಯ ವೇದಿಕೆ ಬರಬೇಕು. ನಮ್ಮದು ಪ್ರೀತಿಯ ಗೌರವದ ಶಾಲನ್ನು ಮಾಡಿಕೊಳ್ಳೋ ಒಂದು ವಿನಂತಿಯನ್ನು ಮಾಡಿಕೊಳ್ತಾರೆ ಶ್ರೀಯುತ ಚಿದಾನಂದ್ರವರು. ಅದೇ ರೀತಿಯಾಗಿ ಶ್ರವಣ್ ಕನ್ಯಾಡಿ ತಾವುಗಳು ಕೂಡ ಮುಖ್ಯ ವೇದಿಕೆ ಬರಬೇಕು.
ಅದೇ ರೀತಿಯಾಗಿ ಅಕ್ಷಯ್ ರವರು ಕೂಡ ಮುಖ್ಯ ವೇದಿಕೆ ಬಂದು ನಮ್ಮೊಂದು ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ಹರ್ಷಿತ್ ರವರು ಕೂಡ ಮುಖ್ಯ ವೇದಿಕೆಗೆ ಬರುವಂತೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಶ್ರೀಯುತ ಹರ್ಷಿತ್ ರವರು, ಅದೇ ರೀತಿಯಾಗಿ ಸೋನ್, ಅದೇ ರೀತಿಯಾಗಿ ಅನ್ವಿತ್, ನವೀನ್ ಸುವರ್ಣ ಇಲ್ಲೇ ವೇದಿಕೆಯಲ್ಲಿದ್ದಾರೆ, ಬಾಲಿಕರು ಬನ್ನಿ. ಅದೇ ರೀತಿಯಾಗಿ ಶ್ರೇಯಸ್ ಕನ್ನಡಿ ಪರಿಸರದ ಯುವಕರು ಈ ಒಂದು ಬಿಲ್ಲವ ಸಮಾಜದ ಪಂದ್ಯಾಟಕ್ಕಾಗಿ ಬಹಳಷ್ಟು ಸಹಕಾರವನ್ನು ನೀಡಿಕೊಂಡು ಬಂದವರಿದ್ದಾರೆ. ಅದೇ ರೀತಿ ಚಿದಾನಂದ ದಯವಿಟ್ಟು ವೇದಿಕೆ ಬರಬೇಕು. ಸುಂದರ್, ಯತೀಶಣ್ಣ ಬಲೆ. ಅದೇ ರೀತಿಯಾಗಿ ಪ್ರಶಾಂತ್ ಬಚ್ಚು, ಶ್ರೀಯುತ ಕಿಶೋರ್, ಶ್ರೀಕಾಂತ್ ಕೂಡ ಬರಬೇಕು. ಶ್ರೀಕಾಂತ್ ಬಲೆನ. ರಿತೇಶ್, ಈಗಾಗಲೇ ನಮ್ಮ ಯುವ ವಾಹಿನಿಯ ಅಧ್ಯಕ್ಷರು ಆಗಿರತಕ್ಕಂತಹ ಶ್ರೀಯುತ ಗುರುರಾಜ್ ಗುರಿಪಳ್ಳ ತಾವುಗಳು ಮುಖ್ಯ ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಯುವ ವಾಹಿನಿ ಉಜಿರೆಯ ಅಧ್ಯಕ್ಷರು ಕೂಡ ರಿತೇಶ್, ಅದೇ ರೀತಿಯಾಗಿ ಮನೋಜ್ ಕುಂಜಾರ್ಪುರ ತಾವುಗಳು ಕೂಡ ಮುಖ್ಯ ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸುವಂತೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಅಭಿ ಕುಂಜಾರ್ಪ, ಅದೇ ರೀತಿಯಾಗಿ ಶೇಖರ್ ಬಿಲಾರಡಿ, ಅದೇ ರೀತಿಯಾಗಿ ಸಂದೀಪ್ ಬಜಿಲಾ. ಸರ್ ಸಂದೀಪ್ ರವರು ದಯವಿಟ್ಟು ಬನ್ನಿ. ಸೂರಿ ಸರ್ ನೀವು ಕೂಡ ಬನ್ನಿ. ಅದೇ ರೀತಿಯಾಗಿ ಈ ಪಂದ್ಯದ ಉದ್ದಕ್ಕೂ ಕೂಡ ಕ್ಷಣಕ್ಕೂ ಈ ಪಂದ್ಯದ ಹೋರಾಟವನ್ನು ಕಂಡುಕೊಂಡಿರ್ತಕ್ಕಂಥವರು ನಮ್ಮ ಪ್ರಸಾದ್ ಅಣ್ಣನವರು. ದಯವಿಟ್ಟು ತಾವುಗಳು ಕೂಡ ನಮ್ಮೊಂದು ಪ್ರೀತಿಯ ಗೌರವ ಸ್ವೀಕರಿಸುವಂತ ವಿನಂತಿಯನ್ನು ಮಾಡಿಕೊಳ್ಳದೆ ಬನ್ನಿ ಅತಿ ಬನ್ನಿ. ಮನೋಜ್ ಕುಂಜಾರ್ಪ, ಮನೋಜ್ ಅಣ್ಣ ಬಲೆ. ದಯಪಂಡ ನಮ್ಮ ಈ ಕಾರ್ಯಕ್ರಮ ಇದು ಪೊರ್ಲಕಂಟಡಿ ಮುಗಿತನು ಬಂದಾಂಡ ಉಂದೆತ ಪಿರಳು ಬೆಂತಿನ ಚಿಂತ ಜವನೇರು ನಮ್ಮ ಮಾತ ಜವನೇರು ನಂಜಿ ನೆನಪು ನಂಚಿನ ಗೌರವಿಸಿನ ಕಾರ್ಯವನ್ನು ಬಂತ ಎರನಾಂಡ ಬುಡ್ದು ಬೋದಿತಂಡ ಎಲ್ಲ ಅನ್ಯತ ಭಾವಿಸವರ್ಚಿ ಅರ್ಜೆಂಟೆಡ್ ಪುದರ್ ಮದತ್ತಿಪ್ಪು ಆಂಡ ನಿಕಲ್ನ ಪುದರ್ ಮನಸ್ಸರು ನಿಕಲ ಬೇಲೆಗಳ ಮನಸ್ಸರು ಉಂಟು ಅಂಚದ ಶ್ರಮಕ್ಕೆ ಏನೊಂದು ಕಾರ್ಯಕ್ರಮದ ತುಂಬದ ಅಂತಾಗಬಹುದಲ್ಲ. ಈ ಪಂದ್ಯಾಕೂಟದ ಯಶಸ್ಸಿಗಾಗಿ ಸಹಕರಿಸಿರ್ತಕ್ಕಂಥ ಮತ್ತೊಂದು ಸಗ ಅದು ಅಚ್ಚುಕಟ್ಟಾದ ನಿರ್ಣಾಯಕ ಸ್ಥಾನವನ್ನು ಅಲಂಕರಿಸಿಕೊಟ್ಟಿರ್ತಕ್ಕಂತಹ ನಿರ್ಣಾಯಕ ಪೀಠ. ಆ ನಿರ್ಣಾಯಕರು ಮೊದಲಾಗಿ ಈ ಭಾಗದಲ್ಲಿ ವೃತ್ತಿಯಲ್ಲಿ ಪ್ರೊಫೆಸರ್ ಆಗಿದ್ರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ನಮ್ಮೊಂದಿಗೆ ನಮ್ಮವರಂತೆ ಸಹಕರಿಸಿಕೊಂಡು ಬಂದಿರತಕ್ಕಂಥ ನಮ್ಮ ಗುರುವರಿಯರು ಶ್ರೀಯುತ ಜ್ಞಾನೇಶ್ ಸರ್ ದಯವಿಟ್ಟು ಮುಖ್ಯ ವೇದಿಕೆ ಬಂದು ನಮ್ಮೊಂದು ಪ್ರೀತಿಯ ದೋತಕ ಜೊತೆಗಾಗಿ ನಮ್ಮ ಗೌರವ ಸ್ವೀಕರಿಸುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಶ್ರೀಯುತ MK ಪ್ರಸಾದ್ ಸರ್ ಮುಖಾಂತರವಾಗಿ ಈ ಒಂದು ಗೌರವ ಸ್ವೀಕರಿಸುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೇಯಸ್ ರವರು ಮುಖ್ಯ ವೇದಿಕೆ ಬರಬೇಕು. ಅದೇ ರೀತಿಯಾಗಿ ಸುಂದರ್ ತಾವುಗಳು ಕೂಡ ಮುಖ್ಯ ವೇದಿಕೆಯಲ್ಲಿ ಬಂದು ನಮ್ಮೊಂದು ಪ್ರೀತಿಯ ದೋತಕವನ್ನು ಅದೇ ರೀತಿಯಾಗಿ ನಮ್ಮೊಂದು ಕಿರುಕಾಣಿಕೆ ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಒಂದು ಅಚ್ಚುಕಟ್ಟಾದ ನಿರ್ಣಾಯಕ ಸ್ಥಾನವನ್ನು ಅಲಂಕರಿಸಿಕೊಡುತ್ತೆ ಈ ಮೂವರನ್ನು ಕೂಡ ನಾವು ಗೌರವಿಸುವುದು ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಸುಂದರ್ ಕೂಡ ಮುಖ್ಯ ವೇದಿಕೆ ಬರಬೇಕು. ಅದೇ ರೀತಿಯಾಗಿ ಈ ಪಂದ್ಯದ ಉದ್ದಕ್ಕೂ ಕೂಡ ನಿನ್ನೆಯಿಂದ ನಮ್ಮೊಂದಿಗೆ ಅಂಕಿಅಂಶ ತಜ್ಞರಾಗಿ ಸಹಕರಿಸಿಕೊಂಡು ಬಂದಿರತಕ್ಕಂಥವರು ಶ್ರೀಯುತ ಸಂದೀಪ್ ಬಜಿಲ ತಾವುಗಳು ಮುಖ್ಯ ವೇದಿಕೆ ಬಂದು ನಮ್ಮದು ಪ್ರೀತಿಯ ದೋತಕವನ್ನು ಮಾಡಿಕೊಡುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಅದೇ ರೀತಿಯಾಗಿ
ಶ್ರೀಯುತ ಸುಜಯ್ ರವರು ತಾವುಗಳು ಕೂಡ ಮುಖ್ಯ ವೇದಿಕೆ ಬಂದ ನಮ್ಮೊಂದು ಪ್ರೀತಿಯ ದೋತಕವನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಸುಜಯ್ ರವರು ಅದೇ ರೀತಿಯಾಗಿ ಶೇಖರ್ ಬಿಲ್ಲರೊಡೆ ತಾವುಗಳು ಕೂಡ ಮುಖ್ಯ ವೇದಿಕೆ ಬಂದ ನಮ್ಮೊಂದು ಪ್ರೀತಿಯ ದೋತಕವನ್ನು ಅದೇ ರೀತಿಯಾಗಿ ಕಿರು ಕಾಣಿಕೆಯನ್ನು ಪಡ್ಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಶೇಖರ್ ಬಿಲ್ಲರೊಡೆ ಸರ್ ಬಲ್ಲೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಕೃತಜ್ಞತೆಯನ್ನು ಸಲ್ಲಿಸಿಕೊಡ್ತಾ ಇದ್ದಾವೆ. ಬಹುಶಃ ಈ ಒಂದು ಪಂದ್ಯಾಟದ ಅತ್ಯುತ್ತಮ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮಾಡಿಕೊಂಡಿರ್ತಕ್ಕಂಥವರು ನಮ್ಮ ಟಿವಿ 24x ನಮ್ಮ ಮೀಡಿಯಾ 24x7 ಇದರ ಪ್ರಧಾನ ಸಂಪಾದಕರು ಇದ್ದಲ್ಲಿ ದಯವಿಟ್ಟು ಮುಖ್ಯ ವೇದಿಕೆ ಬಂದು ನಮ್ಮದು ಪ್ರೀತಿಯ ದೋತಕವನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಿದ್ದಾವೆ. ನಮ್ಮ ಮೀಡಿಯಾ 24x7 ನ ಪ್ರಮುಖ ಸಂಪಾದಕರು ಟೆಕ್ನಿಷಿಯನ್ಸ್ ಶ್ರೀಯುತ ಜಯಶಂಕರ್ ಸರ್ ಮುಖಾಂತರವಾಗಿ ಒಂದು ಪ್ರೀತಿಯ ದೋತಕವನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಒಂದು ಪಂದ್ಯದ ಉದ್ದಕ್ಕೂ ಕೂಡ ಅತ್ಯುತ್ತಮ ಧ್ವನಿವರ್ಧಕ ವ್ಯವಸ್ಥೆ ಅದೇ ರೀತಿಯಾಗಿ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥವರು ಸಂತೋಷ್ ಕಣಕಿಲ ತಾವುಗಳು ಕೂಡ ಮುಖ್ಯ ವೇದಿಕೆ ಬಂದು ನಮ್ಮೊಂದು ಪ್ರೀತಿಯ ದೋತಕ ಅದೇ ರೀತಿಯಾಗಿ ಗೌರವದ ಶಾಲನ್ನು ಪಡ್ಕೊಂಡು ಹೋಗುವಂತೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಶ್ರೀಯುತ ಗುರುಪ್ರಸಾದ್ ಮುಖಾಂತರವಾಗಿ ಈ ಒಂದು ಗೌರವವನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಅಚ್ಚುಕಟ್ಟಾದಂತಹ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥ ಶ್ರೀಯುತ ಪ್ರವೀಣ್ ರವರು ದಯವಿಟ್ಟು ವೇದಿಕೆ ಬಂದು ನಮ್ಮೊಂದು ಪ್ರೀತಿಯ ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಶ್ರೀಯುತ ಪ್ರವೀಣ್ ಶಾಮಿಯಾನದ ವ್ಯವಸ್ಥೆಗಾಗಿ ನಮ್ಮದು ಪ್ರೀತಿಯ ದೋತಕವನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಮೊದಲಾಗಿ ಈಗಾಗಲೇ ಅನಿಲ್ ಸರ್ ನಿಮ್ಮ ಉಪಸ್ಥಿತಿ ನಾವು ಗುರುತಿಸಿಕೊಡ್ತಾ ಇದ್ದೇವೆ. ಫ್ಯಾಂಟಸಿ ಕ್ರಿಕೆಟರ್ಸ್ ಅನಿಲ್ ಸರ್ ದಯವಿಟ್ಟು ವೇದಿಕೆ ಬನ್ನಿ. ಪಂದ್ಯಾಟದ ಸಮಯದ ಉದ್ದಕ್ಕೂ ಕೂಡ ನಮ್ಮೊಂದಿಗೆ ಕೂಡಿಕೊಂಡು ಹೋಗಿದ್ದೀರಿ. ವೇದಿಕೆಯಲ್ಲಿ ಕಂಡುಕೊಳ್ಳುವ ವಿನಂತಿಯನ್ನು ಮಾಡಿಕೊಡ್ತಾರೆ. ಬಹುಶಃ 8 ತಂಡದ ಮಾಲೀಕರಿಗೂ ಕೂಡ ಈ ಒಂದು ಬಲ್ಲವ ಸಮಾಜದ ಗುರು ನಾರಾಯಣ ಟ್ರೋಫಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದಕ್ಕಾಗಿ ಕೊಡಮಾಡುವಂತಹ ಒಂದು ರೀತಿಯ ದ್ಯೋತಕ. KFC ತಂಡದ ಮಾಲಕರು ಕನ್ನಡಿ ಫ್ರೆಂಡ್ಸ್ ನ ಮಾಲಕರು ಮುಖ್ಯ ವೇದಿಕೆ ಬಂದು ನಮ್ಮೊಂದು ಪ್ರೀತಿಯ ದೋತಕವನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಸರ್ KFC ಮಾಲಕರು ಶ್ರೀಯುತ ಹರೀಶ್ ಕುಮಾರ್ ಸರ್ ತಾವುಗಳಿಗೆ ಒಂದು ದ್ಯೋತಕವನ್ನು ನೀಡಿ ಗೌರವಿಸುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಲಕ್ಷ್ಮಿ ತಂಡದ ಮಾಲಕರು ಮುಖ್ಯ ವೇದಿಕೆ ಬಂದು ನಮ್ಮೊಂದು ಪ್ರೀತಿಯ ದೋತಕವನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಲಕ್ಷ್ಮಿ ಮಾಲಕರು ಲಕ್ಷ್ಮಿ ತಂಡದ ಮಾಲಕರು ಅಭಿನಂದನೆ ಸಲ್ಲಿಸಿಕೊಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಚಾಮುಂಡೇಶ್ವರಿ ಆರಿಕೋಟಿ ತಂಡದ ಮಾಲಕರು ನಮ್ಮೊಂದು ಪ್ರೀತಿಯ ದೋತಕವನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಿದ್ದಾವೆ. ಶ್ರೀಯುತ ಅಧ್ಯಕ್ಷರ ಮುಖ್ಯವಾಗಿ ಒಂದು ನಮ್ಮ ಪ್ರೀತಿಯ ದೋತಕವನ್ನು ಪಡ್ಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಬಹುಶಃ ನಿನ್ನೆಯ ದಿನದಿಂದ ಇವತ್ತಿನವರೆಗೂ ಕೂಡ ಈ ಪಂದ್ಯಾಟದಲ್ಲಿ ಒಂದು ಅತ್ಯುತ್ತಮ ಯೋಜನೆಯಲ್ಲಿ ಪ್ರತಿಯೊಬ್ಬ ಆಟಗಾರರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅತ್ಯುತ್ತಮವಾದಂತಹ ವಿದ್ಯಮಾನವನ್ನು ಅರ್ಥಾತ್ ವೀಕ್ಷಕ ವಿವರಣೆಯನ್ನು ಕೊಡಮಾಡಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ವೀಕ್ಷಕ ವಿವರಣೆಗಳು ಶ್ರೀಯುತ ಗುರುರವರು ಮುಖ್ಯ ವೇದಿಕೆ ಬಂದು ನಮ್ಮೊಂದು ಪ್ರೀತಿಯ ದೋತಕವನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಇವತ್ತಿನವರೆಗೂ ಕೂಡ ವಿದ್ಯಮಾನದಲ್ಲಿ ತನ್ನದ ಶೈಲಿಯ ಮುಖಾಂತರವಾಗಿ ಮಾತೃಭಾಷೆ ಮುಖಾಂತರವಾಗಿ ತಮ್ಮ ವಿದ್ಯಮಾನದ ಶೈಲಿಯನ್ನು ಉಣಬಡಿಸಿರ್ತಕ್ಕಂಥವರು ತಮ್ಮನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಳ್ತಾ ಗೌರವವನ್ನು ಸಲ್ಲಿಸಿಕೊಳ್ತಾ ಒಂದು ಕಾರ್ಯವನ್ನು ನೆರವೇರಿಸಿಕೊಡ್ತಾ ಇದ್ದಾವೆ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ ಕೂಡ. ಅದೇ ರೀತಿಯಾಗಿ
ಅದೇ ರೀತಿ ನಮ್ಮೊಂದಿಗೆ ಈ ದಿನದ ಪಂದ್ಯಾಕೂಟದಲ್ಲಿ ಬಹಳ ಅಚ್ಚುಕಟ್ಟಾದ ಸ್ಪಷ್ಟತೆಯ ಕನ್ನಡದ ಜೊತೆಗೆ ಹಲವಾರು ಆಟಗಾರರನ್ನ ಪ್ರೋತ್ಸಾಹಿಸುವ ಮುಖೇನ ಅದೇ ರೀತಿ ಈ ಕಾರ್ಯಕ್ರಮ ಬಹಳಷ್ಟು ಮೆರುಗನ್ನು ಪಡೆಯಲು ಪ್ರಮುಖ ಪಾತ್ರ, ಅದೇ ರೀತಿ ಅದ್ಭುತ ಧ್ವನಿವರ್ಧಕ ಸ್ಟೇಟ್ ಲೆವೆಲ್ ಈ ರೀತಿ ಹಲವಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೆಸರನ್ನ ಪಡೆದುಕೊಂಡಂತ ಉತ್ತಮ ವೀಕ್ಷಕ ವಿವರಣೆಗಾರ ಸಂದೀಪ್ ಉಡುಪಿ. ಒಂದೊಮ್ಮೆ ಜೋರದಾಗೆ ಚಪ್ಪಾಳೆ ಬರಲಿ. ಅದ್ಭುತ ಧ್ವನಿ. ಇನ್ನೆಷ್ಟು ಹಲವಾರು ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ಭಾಗವಹಿಸುವಲ್ಲಿ ತಮ್ಮ ಪ್ರಮುಖ ಪಾತ್ರ ಇರಲಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಸಮರ್ಪಿಸಿಕೊಳ್ತಾ ಇದ್ದೇವೆ. ಎಸ್, ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಫ್ರೆಂಡ್ಸ್ ಒಂದಂಜು ಕೊಟ್ಟು ಫ್ರೆಂಡ್ಸ್ ಬೆರಳು ತಡ್ಕದ ಮಾಲೀಕರು ದಯವಿಟ್ಟು ನಮ್ಮೊಂದು ಪ್ರೀತಿಯ ದೂತಕವನ್ನು ಪಡ್ಕೊಂಡು ಹೋಗುವಂತೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಫ್ರೆಂಡ್ಸ್ ತಂಡದ ಮಾಲೀಕರು ಶ್ರೀಯುತ ರಾಜೇಶ್ ಮತ್ತೆ ನವೀನ್ ದಯವಿಟ್ಟು ಮುಖ್ಯ ವೇದಿಕೆ ಬಂದು ನಮ್ಮೊಂದು ಪ್ರೀತಿಯ ದೂತಕವನ್ನು ಪಡ್ಕೊಳ್ಳಿ. ಅಥವಾ ಆಟಗಾರ ಯಾರಾದ್ರೂ ಇದರಲ್ಲಿ ಫ್ರೆಂಡ್ಸ್ ಆಟಗಾರ ಯಾರಾದ್ರೂ ಇದ್ದಾರೆ ದಯವಿಟ್ಟು ಬಂದು ನಮ್ಮೊಂದು ಪ್ರೀತಿಯ ದೂತಕವನ್ನು ಪಡ್ಕೊಳ್ಳಿ. ಜ್ಞಾನೇಶ್ ಸರ್ ಎಸ್ ಏರಣ್ಣ ಬತ್ತಿಗೆ ಎತ್ತಲ್ಲಿ ಯಾಕಲ್ಲಿ ಬಕ್ಕ ಎತ್ತವನ್ನು ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ಇರ್ಬಲ್ಲೆ ಫ್ರೆಂಡ್ಸ್ ನ ಈ ಒಂದು ಪ್ರೀತಿಯ ದೋತಕವನ್ನು ಪಡ್ಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಡ್ತದವೆ. ಅದೇ ರೀತಿಯಾಗಿ ನಮ್ಮ ಮೀಡಿಯಾ ಅದೇ ರೀತಿಯಾಗಿ ಶ್ರವಣ್ ಸರ್ ತಾವುಗಳು ಕೂಡ ಮುಖ್ಯ ವೇದಿಕೆ ಬಂದ ನಮ್ಮ ಪ್ರೀತಿಯ ದೋತಕವನ್ನು ಪಡ್ಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಡ್ತದವೆ. ನಮ್ಮ ಮೀಡಿಯಾ 24x7 ನ ಸಂಚಾಲಕರು ಕೂಡ ಬಹುಶಃ ಈ ಪಂದ್ಯಾಟದಲ್ಲಿ ಈಗ ವೈಯಕ್ತಿಕ ಪ್ರಶಸ್ತಿಗಳು ಕೊಡಮಾಡುವಂತ ಹೊತ್ತು ಅದಕ್ಕೂ ಮುಂಚಿತವಾಗಿ ಅಧ್ಯಕ್ಷೀಯ ನುಡಿಯನ್ನು ನಾವು ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಸಮಯದ ಅವಕಾಶ ಇದ್ರೂ ಕೂಡ ನಮ್ಮೊಂದಿಗೆ ನಿಮ್ಮ ಮಾತುಗಳನ್ನು ಚೊಕ್ಕದಾಗಿ ನಮ್ಮೊಂದಿಗೆ ಕಂಡುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಡ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಅಧ್ಯಕ್ಷರು ಶ್ರೀಯುತ ಜಯವಿಕ್ರಮ್ ಕಲ್ಲಪ್ಪ ಸರ್. ನಮ್ಮ ಆರಾಧ್ಯ ಮೂರ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಪಾದಗಡ್ಡ ಬರೊಂದು ಕಾರಣಿಕ ಪುರುಷರಿಗೆ ಕೋಟಿ ಚೆನ್ನೈರನ್ನು ಮನಸಾರೆ ಎನ್ನೊಂದು ಯುವವಾಹಿನಿ ಸಂಚಲನ ಸಮಿತಿ ಉಜಿರೆ ನೆತ್ತ ಆಶ್ರಯಡು ಬಿಲ್ಲವ ಸಮಾಜ ಬಾಂಧವರಿಗೆ ಕ್ರಿಕೆಟ್ ಪಂದ್ಯಾಟ ಈ ಒಂಜಿ ಸುಂದರ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆ ಇಪ್ಪುನಂಚಿನ ಮಾತ ಗಣ್ಯರೇ ಈ ಒಂಜಿ ಸಂಘಟನೆದ ಪ್ರಮುಖರೇ ಮೂಲ ಸೇರ್ನಂಚಿನ ಕ್ರೀಡಾಪಟುಲೆ ಬಾರಿ ಪೊರ್ಲುದ ಒಂಜಿ ಕ್ರೀಡಾಕೂಟನ್ನು ನಮ್ಮ ಮಾತೆಲ್ಲ ತುಯ್ಯ ನಮ್ಮ ಟಿವಿಡ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟನ್ನು ತಗೊಂಡಿಪ್ಪುವ ಅವೇ ರೀತಿ ಐಕ್ ಸರಿಸಾಟಿ ಆಯ್ನಂಚಿನ ಒಂಜಿ ಕ್ರೀಡಾಕೂಟನು ನಮ್ಮ ಮುಲ್ಪ ಇನಿ ತುಯ್ಯ ಈ ಒಂಜಿ ಕ್ರೀಡಾಕೂಟಗಳು ಹೆಚ್ಚಿನ ಪ್ಲೇಯರ್ಲ ಮಾತೆಲ್ಲ ನಮ್ಮ ಸಮಾಜದ ಪಂಡ್ರೆ ಬಾರಿ ಹೆಮ್ಮೆ ಆವೊಂದುಂಡು. ನಮ್ಮ ಸಮಾಜಗಳ ಇಂಚಿನ ಇದು ಮಲ್ಲ ಕ್ರೀಡಾಪಟುಲು ಉಲ್ಲೇರತ್ತ ಬನ್ಪಡ ಒಂಜಿ ಸಂತೋಷಲ ಆವೊಂದು. ಈ ಕ್ರೀಡಾಕೂಟಡು ಸೋಲು ಗೆಲುವು ಅವು ಸಾಮಾನ್ಯ ಅಂದ ಇನಿ ಸೋತನಕ್ಲು ಎಲ್ಲ ಗೆಲ್ಪುನಂಚಿನ ಅವಕಾಶ ಉಂಡು. ಇಂದು ಸೋಲೆ ನಮ್ಮ ಗೆಲುವಿನ ಒಂಜಿ ಪಜ್ಜೆ ಬಣ್ಣದು ಎನ್ನೊಂದು. ಈ ಬಾಗೋಡು ಯುವಯಿಂದ ಒಂಜಿ ತಂಡ ಉಂಡು. ಅಂಚನೆ ಬಿಲ್ಲವ ಸಮಾಜದ ಪ್ರಮುಖರು ಗಟ್ಟಿದ ಜವನಿಯರ್ನ ಒಂಜಿ ಬಾರಿ ಮಲ್ಲ ತಂಡ ಉಂಡು. ಈ ತಂಡ ಇಂಚಿನ ಒಂಜಿ ಕ್ರೀಡಾಕೂಟದ ಒಟ್ಟಿಗೆ ಈ ಸಮಾಜದ ಒಂಜಿ ಆತ್ತು ಎಡ್ಡೆ ಕೆಲಸನು ಅಂಚನೆ ಸಂಘಟನೆದ ಬಗ್ಗೆ ಎಲ್ಲ ಪ್ರಮುಖ ಪಾತ್ರ ವಹಿಸ ಒಂದು. ನಮ್ಮ ಸಮಾಜ ಬೆಳ್ತಂಗಡಿ ತಾಲೂಕುದು ಅತ್ಯುನ್ನತ ಮಲ್ಲ ಸಂಖ್ಯೆ ಪುಣಂಜಿನ ಒಂಜಿ ಈ ಸಮಾಜನು ನಾನಾತ್ತು ಎಡ್ಡೆ ರೀತಿ ಬೊಳೆಪೋಡು ನಿಕ್ಲ ಮಾತ ಸಹಕಾರ ಬೋಡು. ಈ ಒಂಜಿ ಕ್ರೀಡಾಕೂಟ ಬಾರಿ ಪೊರ್ಲುಡು ಆಯೋಜನೆ ಮಂತ್ರಂಚಿನ ದೇವಿ ಪ್ರಸಾದ್ ಬುಕ್ಕಾರ್ನ ತಂಡ ಅಂಚನೆ ಎಂಕಲ ರವಿ ಬರೆಮೇಲು ಬೆಳ್ತಂಗಡಿ ಉಜಿರೆ ಸಂಘದ ಅಧ್ಯಕ್ಷರು ಅಂಚನೆ ಹರೀಶನ್ನೆ ಮುಕ್ಲ ಮಾತ ಸಹಕಾರಡು ಬಾರಿ ಪೊರ್ಲುಡು ಈ ಒಂಜಿ ಕ್ರೀಡಾಕೂಟ ಆಯೋಜನೆ ಆತಂದು ನಿಕ್ಲೆ ಮಾತ್ರೆಗಳ ಶುಭ ಹಾರೈಸೊಂದು ಎನ್ನ ರಡ್ಡು ಪಾತ್ರೆಯನ್ನು ಉಂತಾವಂದು. ಮೇಲೆ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಸಾಗಿದೆ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಶಿಫ್ಟ್ ನಲ್ಲಿ ಪ್ರಯಾಣ ಮಾಡಿದಂತ ಒಂದು ಅನುಭವ.
ಹೌದಲ್ವಾ ಸರ್? ಬಹುಶಃ ಈ ಶಿಪ್ನ ನಾವಿಕರ ಪರಿಚಯವನ್ನು ನಾವು ಎಲ್ಲರೂ ಕೂಡ ಮಾಡುವುದು ಮರೆತಿದ್ದೇವೆ. ಯಾಕಂದ್ರೆ ಯಾವುದೇ ಒಂದು ದೋಣಿ ಇರಲಿ, ಅದು ದೋಣಿ ದಿಕ್ಕಿನಲ್ಲಿ ದಡ ಸೇರಬೇಕಾದ್ರೆ ಅದರ ಕ್ಯಾಪ್ಟನ್ ಅಥವಾ ನಾವಿಕ ಅನ್ನುವಂತಹ ಕಾರ್ಯ ಬಹಳಷ್ಟು ಮಹತ್ತರವಾಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಯುವವಾಹಿನಿಯ ಇವತ್ತಿನ ಈ ಒಂದು ಕ್ರೀಡಾಕೂಟದ ದೋಣಿಯನ್ನು ಯಶಸ್ಸಿನ ದಡವನ್ನು ಸೇರಿಸಿದಂತ ಕೀರ್ತಿ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯುವ ನಾಯಕರಿಗೆ ಸಲ್ತದೆ. ಶ್ರೀಯುತ ದೇವಿ ಪ್ರಸಾದ್ ಬರಬೇಲು ಬಹುಶಃ ನಂಬಲ ಸಾಧ್ಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಬೇಕೆಂಬ ಮಹೋನ್ನತ ಕನಸು ಕಂಡಿರ್ತಕ್ಕಂಥವರು ರಾಜ್ಯದ ಪ್ರತಿಯೊಬ್ಬ ಬಿಲ್ಲವ ಸಮಾಜ ಬಾಂಧವರನ್ನು ಉಜಿರೆಯ ಪರಿಸರಕ್ಕೆ ಕರೆತರಬೇಕು. ಈ ಭಾಗದಲ್ಲಿ ಒಂದು ದೈತ್ಯ ಪಂದ್ಯಾಟವನ್ನು ನಡೆಸಬೇಕು, ಅತಿ ದೊಡ್ಡ ಮಟ್ಟದ ಪಂದ್ಯಾಟವನ್ನು ನಡೆಸಬೇಕೆಂಬಂತಹ ದೂರದ ಕನಸನ್ನು ಕಂಡಿರ್ತಕ್ಕಂಥವರು ವ್ಯಕ್ತಿ ಬಹುಶಃ ಸರಿಯಾದ ಸಪೋರ್ಟ್ ಸಿಗದೆ ನನ್ನ ಜೊತೆಗಿರ್ತಕ್ಕಂತಹ ಪ್ರತಿಯೊರ್ವ ಗೆಳೆಯರನ್ನು ಬಳಸಿಕೊಂಡು ಇವತ್ತು ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆದ್ರೆ ಮುಂದೊಂದು ದಿನ ಈ ಮಗು ಬೆಳೀತದೆ, ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಅಲಂಕರಿಸುವುದು ಮಾತ್ರ ಖಂಡಿತ. ಇವತ್ತು ಮಗುವಾಗಿ ಅಂಬೆಗಾಲಿಟ್ಟಿರ್ತಕ್ಕಂಥ ದೇವಿ ಪ್ರಸಾದ್ರು ಕ್ರೀಡಾ ಕ್ಷೇತ್ರದಲ್ಲಿ ಇಡೀ ರಾಜ್ಯವೇ ನಿಬ್ಬರೆಗಾಗಿ ನೋಡಬಲ್ಲಂತಹ ಇದೇ ಒಂದು ಅಂಕಣದಲ್ಲಿ ಅತಿ ದೊಡ್ಡ ಮಟ್ಟದ ಬಿಲ್ಲವ ಸಮಾಜ ಬಾಂಧವರಿಗಾಗಿ ರಾಜ್ಯ ಮಟ್ಟದ ಪ್ರಜ್ಞಾಟವನ್ನು ಸಂಘಟಿಸುವುದು ಖಂಡಿತ. ಅದಕ್ಕೆಲ್ಲ ಭಾಗದಲ್ಲೂ ಕೂಡ ನೀವು ಸಹಕಾರ ಕೊಡಬೇಕು. ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಅವರ ಕೈ ಹಿಡಿದ್ರೆ ಖಂಡಿತವಾಗಿ ಒಂದು ರಾಷ್ಟ್ರ ಮಟ್ಟದ ಪಂದ್ಯಾಟವನ್ನು ಬಿಲ್ಲವ ಸಮಾಜ ಬಾಂಧವರಾಗಿ ಸಂಘಟಿಸುವಂತಹ ಉದ್ದೇಶವನ್ನು ಮುಂದಿನ ದಿನದಲ್ಲಿ ಕಂಡುಕೊಂಡವರಿದ್ದಾರೆ. ಆ ಉದ್ದೇಶ ಖಂಡಿತವಾಗಿ ನೆರವೇರ್ತದೆ. ಯಾಕೆ ಈ ಮಾತು ಹೇಳ್ತಿದ್ದೇವೆ ಅಂದ್ರೆ, ನಮ್ಮನ್ನು ಎಲ್ಲೂ ಕೂಡ ತೋರಿಸಿಕೊಳ್ಳೋದಿಲ್ಲ, ಎಲ್ಲೂ ಕೂಡ ತಮ್ಮ ಮುಖ ಪರಿಚಯವನ್ನು ಮಾಡಿಕೊಳ್ಳೋದಿಲ್ಲ. ಈ ಪಂದ್ಯಾಟದ ಪ್ರಮುಖ ರೂವಾರಿಯಾಗಿ ಕಂಡಿದ್ರು ಕೂಡ ಇತರರನ್ನೇ ಮುಖ್ಯ ನೆಲೆಯಲ್ಲಿ ತೋರಿಸಿಕೊಂಡು ಬಂದಿರತಕ್ಕ ಓರ್ವ ನಿಸ್ವಾರ್ಥ ಸಮಾಜ ಸೇವಕ ದೇವಿ ಪ್ರಸಾದ್ ಬರಬೇಲು. ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬನ್ನಿ ಅಣ್ಣ. ದೈದಿದ ಬಲ್ಲೆ ದಾಯ ಪಂದಾಂಡ ಇರಣ್ಣ ಗೌರವಿಸಿರತ್ ಇರೇಗೊಂಜಿ ಮಲ್ಪುಣಂಚಿನ ಕೆಲವೊಂದು ಕಿನ್ಯ ಕರ್ತವ್ಯ ಉಂಡು. ಮಾತ ಬಂದುಲ್ಲ ಸೇರ್ಲೆ ವೇದಿಕೆ ಮಾತಕ್ಕೂ ಸೇರಿದ ಅರೆಗೊಂಜಿ ಶಾಲು ಪಾಡ್ದು ಕಿನ್ಯ ನಮ್ಮ ಒಂದು ಪ್ರೀತಿಯ ದ್ಯೋತಕನ್ನು ಕೊರ್ದು ಅರೆಗೆ ಬೆರಿ ತಟ್ಟನ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಿ ಗೌರವಾರ್ಥವಾದ ದಾಯಕ ಬಂಡ ಇನ್ನು ಆರಟ್ಟು ಕೈ ಜೋಡಿಸಿ ಕೇವಲ ಮುಲ್ಪದ ಕೆಲವು ಜವಣರು ದುಮ್ಮುಗು ಈ ಸ್ಟೇಟ್ ಉಪ್ಪುನಂಚಿನ ಮಾತ ಬಿಲ್ಲವ ಸಮಾಜ ಸಂಘದ ಕುಳು ಆರ್ನಾಡಿಗೆ ಬರ್ತದು ಇಂಚಿನ ಕಾರ್ಯಕ್ರಮ ಮಲ್ಪುಗ ಬಂದ್ ಬಿರಂಚಿ ನಡಿಬಿಟ್ಟು ಬರೋಡು ದಾಯಪಂಡ ನಿಸ್ವಾರ್ಥ ಸೇವಾರ್ಥ ಮನೋಭಾವನೆ ಬಸದಿನಂಚಿನ ನಾರಾಯಣ ಗುರುಕುಲ ನಿಜವಾದ ಭಕ್ತೆ ದೇವಿ ಪ್ರಸಾದ್ ಬರಬೇಲು ಗಟ್ಟಿಯನ್ನು ಒಂದು ಕೈ ತಾಟಿಕೊಡ್ಲಿ ತುಂಬಗಾರ ಇಂಚಿನ ಕಾರ್ಯಕ್ರಮ ಮಲ್ಪೋಡು ಅವಕ್ಕೋಸ್ಕರ ಅರಣ್ಯಗಳು ಗುರುತಿಸಾಯ ಅಂಚದ ವೇದಿಕೆ ಉಪ್ಪಗಳ ಮಾತಿರ್ಲ ಪರ್ವದಾರಿಗೊಂಜಿ ಸೊಲ್ಮೇನ ಸಂದಾಯಿತ ಮತ್ತೊಂದು ಕಾರ್ಯಕ್ರಮದ ದುಮ್ಮದ ಗಟ್ಟ ಹೋಗುದಿಲ್ಲ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಹೊತ್ತು, ಯಾಕಂದ್ರೆ ಬಹುಮಾನ ವಿತರಣೆ ಮಾಡಿದ ಮೇಲೆ ಯಾರು ಕೂಡ ಧನ್ಯವಾದ ಸಮರ್ಪಣೆ ಮಾಡೋಕೆ ಇರುವುದಿಲ್ಲ ಚಪ್ಪಾಳೆ ತಟ್ಟಲಿಕ್ಕೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮದ ಮುಖ್ಯವಾಗಿ ನಾವು ಸಾಷ್ಟಾಂಗ ಕೃತಜ್ಞತೆಯ ನಮಸ್ಕಾರವನ್ನು ಇರಿಸುತ್ತಾ ಈ ಪಂದ್ಯಾಟದಕ್ಕಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತವರು ಬಹಳಷ್ಟು ಮಂದಿ ಇದ್ದಾರೆ. ಯಾರಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಮತ್ತೊಮ್ಮೆ ಸಂಘಟನೆಯ ಪರವಾಗಿ ನಾವು ವೈಯಕ್ತಿಕವಾಗಿ ಕ್ಷಮೆ ಯಾಚಿಸುತ್ತಾ, ಬಹುಶಃ ವೈಯಕ್ತಿಕ ನೆಲೆಯಲ್ಲಿ ಈ ಪಂದ್ಯಾಟದ ಕುರಿತಾಗಿ ಒಂದೆರಡು ಮಾತನಾಡುವಂತ ಇಚ್ಛೆಯನ್ನು ವ್ಯಕ್ತಪಡಿಸಿಕೊಂಡವರಿದ್ದಾರೆ. ಅಣ್ಣ ದಯವಿಟ್ಟು ನೋಡಿ, ಯಮಹ ಬೈಕ್ ಒಂದು ಕೀಲಿ ಕೈ ಸಿಕ್ಕಿದೆ, ಯಾರ್ದಾದ್ರೂ ಕಳೆದೋಗಿದ್ರೆ ಬಂದು ಆಮೇಲೆ ಪಡ್ಕೊಳ್ಳಿ. ಪ್ರಸಾದ್ ಸರ್ ಅವ್ರ ಹತ್ರ ಇರ್ತದೆ ಸರ್. ಬಲೆ ಎಂಕಲ್ಲ ಕಾರ್ಯಕ್ರಮದ ಕುರಿತಾದ ಒಂದು ರಡ್ಡು ಪಾತ್ರ ದಾಯ ಪಂದಾಂಡ ಪೊರ್ತುಜ್ಜಿ ಆಂಡಲ ಈ ಪಾತ್ರೆಡು ಮನ್ಪಿನೊಂಜಿ ಎಂಕಲ್ಲ ಪೂರ ಅಭಿಪ್ರಾಯ. ನಾರಾಯಣ ಗುರುಕುಲ್ನ ಪಾದಾರವಿಂದಗೂ ಸಾಷ್ಟಾಂಗ ಪ್ರಣಾಮನ ಮಂತೊಂದು ವೇದಿಕೆ ಇಪ್ಪುನಂಚಿನ ಮಾತ ಗಣ್ಯರೇ ಇವಟ ಪುದರ ಪಂಡ್ರ ಪೋಡ ಸುಮಾರು ಪೊರ್ತಾತರು ಕೋಡಿಡ್ದು ಇನಿಮುಟ್ಟ ದೊಂಬುಡು ನುಂಗುದು ಬೋತು ನಕ್ಲೆ ಜಾಸ್ತಿ ಗೊಬ್ಬುದು ಅಂಚದು ಜಾಸ್ತಿ ಪಾತ್ರದ ನಗಲೆಲ್ಲ ಟೈಮ್ ವೇಸ್ಟ್ ಆಗ್ಬೋದು. ಯುವವಾಹಿನಿ ಸಂಚಾಲನ ಸಮಿತಿ ಉಜಿರೆ ಯುವವಾಹಿನಿ ದೈಟೆ ಸುಮಾರು ಜನ ಎಂಕಲ ಜವಣಿಯರು ಉಳ್ಳೇರು ಸುಮಾರು ಆಡ ಈತ್ ಒಂಜಿ ಕುಸಿಟ್ಟು ಒಟ್ಟಾದ ಈ ಒಂಜಿ ಕ್ರೀಡೆಯನ್ನು ಮಲ್ಪೇರಿನ ಖಂಡಿತವಾದ ಗೊತ್ತಿತ್ತು ಜಿ. ಈ ತಾಲೂಕುಡು ಈತೊಂಜಿ ಎಟ್ಟೆಟ್ಟೆ ಆಟಗಾರರ್ನಕ್ಲು ಗೊತ್ತು ಉಲ್ಲೇರು ಪಂಡ್ಬಿಡವು ಇನಿತ್ತ ದಿನೊಟ್ಟು ಎಂಕ್ಲಿಗೆ ಗೊತ್ತಾಯ್ತು ಹೋಯ್ನ ದಯಪಂಡದನ್ನ ಎಂಕ್ಲಿಗೆ ತೂಪ ಬಾಕಿದೇನು ಮಾತ ತೂಪ ಆಂಡ ಎಂಕಲ್ನೊಟ್ಟಿಗೂ ಎಂಕಲ್ನ ಒಂಜಿ ಸಮಾಜ ಬಾಂಧವ್ಯರು ಈತೆಡ್ಡೆ ಆಟಗಾರರ್ನಕ್ಲು ಉಲ್ಲೇರು ಪಂಡ್ಬಿಡವು ಕೋಡೆಡ್ದು ಇನಿ ಮುಟ್ಟೆ ಎಂಕ್ಲು ತುಯ್ಯ ಬಾರಿ ಒಂಜಿ ಸಂತೋಷ ಪಡಪಣಂಚಿದ್ದವು ದಯಪಂಡ
ಬಿಲ್ಲವ ಸಮಾಜಡ್ ಒಯ್ಕಲ ಕೊರತೆ ಇಜ್ಜಿ, ನಮ್ಮ ಸಂಖ್ಯೆಗಳ ಕೊರತೆ ಇಜ್ಜಿ, ನಮ್ಮೆಟ್ ಗೊಬ್ಬುನಗ್ಲಿಗಳ ಕೊರತೆ ಇಜ್ಜಿ, ನಮ್ಮ ಸಮಾಜಡು ಒವೇ ರೀತಿದ ಕೊರತೆ ಇಜ್ಜಿ ಆಂಡ ನಮ್ಮವೇನೆ ಉಪಯೋಗ ಮಲ್ತುನೆಟ್ಟು ಮಾತ್ರ ನಮಕ್ ಸ್ವಲ್ಪ ಒಂದೊಂದೇ ಕೊರತೆ ಇಪ್ಪಣಂಚಿದ್ ನಾವು ಯಾಕಂದ್ರೆ ಕೋಡಲೆಯಾನು ಉದ್ಘಾಟನೆಗೆ ಬತ್ತಿತ್ತದೆ. ಕೋಡಲೆ ಅಂಡ ಪಾತೆರ ಬಂತೇರಿ ಅಡ ಇನಿ ಪಾತೆರ ಇತ್ತಿಜಾನು ಅಡಲ ರಡ್ಡು ಒಂದು ರಡ್ಡು ನಿಮಿಷದ ಪಾತೆರು ಜಾಸ್ತಿ ಪಾತೆರುಜಿ. ಈ ಕ್ರೀಡೆದ ಉದ್ದೇಶದ ಕೇಳಿದಂಡ ಒಂಜಿ ಕಡೆ ಹಿಡಿದು ನಮ್ಮ ಸಮಾಜ ಬಾಂಧವ್ಯರೇನು ನಮ್ಮ ಜೋಕ್ಲೇನು ಗೊಬ್ಬುನಕ್ಲೇನು ಒಂಜಿ ಒಟ್ಟಿಗೆ ಸೇರ್ಸೋದು ಗೊಬ್ಬವನಂಚಿದ್ ನಾವು ಒಂಜಿನೇದವು. ಎರಡನೇದಾದ ಈ ಗೊಬ್ಬದ ಉದ್ದೇಶ ಉಜಿರೆಡ ಒಂಜಿ ಭವ್ಯ ವಾಹಿನ ನಾರಾಯಣ ಮಂದಿರ ಆವುಡು ಬಣ್ಣೊಂಜಿ ಕನಸು ಎಂಕಲ್ನ ಯುವ ವಾಹಿನಿ ಬಿಲ್ಲವ ಸಮಾಜ ಎಂಕ್ಲಿಗೆ ಮಾತರೆಗಳ ಒಂಜಿ ಆಸೆ ಉಜಿರೆಡ ಒಂಜಿ ಗುರುಮಂದಿರ ನಿರ್ಮಾಣ ಅವಡೊಂದು ಐಕೆ ನಮ್ಮ ಜವನೀರು ಐಟ್ಲ ಎನ್ನ ಮೆಗ್ಗಿ ಹರೀಶ್, ಮನೋಜ್, ಕಿಶೋರು, ದೇವಿಪ್ರಸಾದ್ ಅಂಚಿನ ಸುಮಾರು ಜನ ರಿತೇಶ್ ಮಕ್ಕಳಿಗೆ ಪೂರ ಜವನೀರಿಗಳ ಒಂಜಿ ಆಸೆ ಮಾತ ಮಲ್ಪೊಡೊಂದು ಗೊಬ್ಬರ ಜವನೀರ್ ಹಾಕ್ಲಿ ಗೊಬ್ಬರದ ಒಟ್ಟಿಗೂ ಸಮಾಜ ಎಲ್ಲ ಒಟ್ಟು ಮಲ್ತು ನೋಡು ಸಮಾಜಕ್ಕೆ ಬೋಡ್ತಿನಂಚಿತ್ತ ಒಂಜಿ ಮಂದಿರಲ ನಿರ್ಮಾಣ ಒಂಜಿ ಆಸೆನ ತಿವೊಂದು ಕೋಡೆಡ್ದು ಇನಿಮುಟ್ಟ ಈ ಕ್ರೀಡೆನೆ ಗೊಬ್ಬದೇರು ಮಾತೆರೇನು ಸೇರ್ಸ ಒಂದು ಆಂಡ ಒಂಜಿ ರಡ್ಡು ದಿನಟ್ಟು ಮುಗಿನಂಚಿನ ಕ್ರೀಡೆಗೆ ಒಂಜಿ ತಿಂಗಳು ದಿಂಚಾಗ್ಲಿ ಬಂಗ ಬರೊಂದುಲ್ಲೇರು ಏತು ಜನತ ಕಾರಮುದಿಯಲ್ಲಿ ಪೋತಿರಂದು ಅವು ಎಂಗ್ಲೆ ಗೊತ್ತಾದಿಜವು ದಬಂಡ 10 ಜನ ಮುಖ್ಯ ಅತಿಥಿ ಲಗ್ನಕ್ಕೊಂಜಿ ಒಟ್ಟು ಮಲ್ತಿದ್ದೇರಿ ಐಟು ಪುದರ್ ಓದರ ಪೋಣದಂಡ ಬೊಲ್ಪುರ್ದು ಬಯ್ಯ ಮುಟ್ಟ ಆ ಪುದರ್ನೆ ಓದೋಡವ 10 ಜನತ ಪುದರ್ ಉಂಡು 10 ಜನತ ಮುದಿಯಲ್ಲಿ ಪೋತಿರಾಗ್ಲಿ ಅಂಡ್ ಎಂಗ್ಲಿಗೆ ಆಂಡಲವು ನನ್ನೊಂಜಿ ಖುಷಿ ಆದ ಕೇಂದ್ರದಂಡ 10 ಜನ ಎಂಕ್ಲೆಟ್ ಅತಿಥಿ ಇಲ್ಲ ಉಳ್ಳಿರತ್ತ ಖಾಲಿ ಗೊಬ್ಬನಕ್ಲೇ 10 ಜನ 10 ಜನ ಅತಿಥಿ ಇಲ್ಲ ಉಳ್ಳಿರತ್ತೆ ಎಂಕ್ಲಿಗೆ ಸಪೋರ್ಟ್ ಮಲ್ಪಡಾಕಲಿಂದ ಒಂಜಿ ಖುಷಿ ಎಂಗ್ಲಿಗೆ ಇತ್ತೇನೆ ಎಂಸಿ ಮಲ್ಪಡಾರು ಪಂಡೇರು ಸುಮಾರು ಕೋಡೆಡು ದಿಂಚಾರ್ಲ ಬಾರಿ ಗೊಬ್ಬುನಕ್ಲೇನು ಪ್ರೋತ್ಸಾಹ ಕೊಡ್ತು ಪಾತಿರ್ತೀರಿ ಇತ್ತೆಲ್ಲ ಪಾತೇರಿ ರೆಡ್ಡೆಡ್ ಐಟಿ ಎಂಕಲ್ನ ದೇವಿ ಪ್ರಸಾದ್ ಐ ಬೇತೇರ್ಲತ್ತಿ ಎಂಕಲನೆ ಬಾಲೆ ಆಗೊಂಜಿ ಈತೆ ಉಮೇದುಂಡು ಬಂಡ ಗೊಬ್ಬು ನೀಟಿ ರಾತ್ರಿ ಬಗೆಲಿಂದಿಜ್ಜಿ ವಾಪಡ್ತುಗಲ ಆಗೊಂಜಿ ಆಟ ಉಂಡು ಗೊಬ್ಬು ನಾವು ಗೊಬ್ಬವನವು ಅವೇನ ಇನಿ ಮಂದು ತೋಜಿಪದಿ ಇತ್ತೇನೆ ತಾಲೂಕು ಮಟ್ಟತೆ ಜಿಲ್ಲಾ ಮಟ್ಟತೆ ರಾಜ್ಯ ಮಟ್ಟತೆ ರಾಷ್ಟ್ರ ಮಟ್ಟದ ಗೊಬ್ಬವನಂಚಿನ ಸಹಕಾರವನ್ನು ಕೊರಡು ಆ ಗೊಬ್ಬವೇ ಬಂದ್ಬಿಡ ಒಂಚಿನ ಒಂಜಿ ಆಸೆ ಎಂಕ್ಲ ಸಮಾಜಗಳ ಉಂಟು ಆ ಗೊಬ್ಬವನಂಚಿನ ಆ ತಾಕತ್ತಲ ಅಗಲ್ಡ ಉಂಡು ಐಕ್ ಬೋಡ್ತಿನಂಚಿನ ಸಹಕಾರನು ಕೊರ್ಪುನಂಚಿನ ವ್ಯವಸ್ಥೆ ಎಲ್ಲ ಅಂಚಿನ ಜನಕ್ಕೆಲ್ಲ ನಮ್ಮಟ್ಟು ಗುಲ್ಲೇರಿ ಅಂಜದಿಪ್ಪನಾಗ ಒಂದು ಖಾಲಿ ಈ ಉಜಿರೆಗೆ ಮಾತ್ರ ಸೀಮಿತ ಒಂದು ಓಡೆಗೆ ಎತ್ತೊಡ ಅಡೆಗೆ ಎತ್ತುನಂಚಿನ ಒಂಜಿ ಕ್ರೀಡೆ ಅದು ಪೋವಾಡಿ ನಮ್ಮ ಮಾತೇರ್ಲ ಹಾಕ್ಲಿಕ್ಕೆ ಸಪೋರ್ಟ್ ಮಲ್ಪಗ ಅಂಜನೆ ಈ ಉಜಿರೆಡಾಪನಂಚಿನ ಗುರು ಮಂದಿರಗೆ ನಮ್ಮ ತಾಲೂಕದ ಮಾತ ಇನಿ ಗೊಬ್ಬುದಿನಂಚಿನ ಏರಿ ಗೋಡೆಡ್ದಿನಿ ಗೊಬ್ಬುದರ ನಿಖಿಲ್ನೆಲ್ಲ ವೈಕ್ ಸಹಕಾರ ಬೋಡು ನಿಖಲ್ನ ಇಲ್ಲರ್ದಲ ಸಹಕಾರ ಬೋಡು ನಮ್ಮ ಸಮಾಜದ ಆಪನಂಚಿದ್ನ ಈ ಒಂಜಿ ಎಡ್ಡೆ ಕಾರ್ಯಗೂ ಮಾತಿರ್ಲ ಎಗ್ಲ ವೇದಿಕೆ ಪುಣಂಚಿದ್ನ ಅತಿಥಿಲ್ನಕ್ಕೆಲ್ಲ ಗೊಬ್ಬುನಕ್ಕಲ್ಲ ಇಲ್ಲದಕ್ಕೆಲ್ಲ ಮಾತಿರ್ಲ ಸಹಕಾರವನ್ನು ಕೊರದು ಆಯ್ನಾತ್ ಬೇಗ ಉಜಿರೆಡ್ ಗುರು ಮಂದಿರ ಆಪನಂಚಿದ್ನ ವ್ಯವಸ್ಥೆಯನ್ನು ನಿಖಲ್ ಮಾತಿರ್ಲ ಎಂಗ್ಲೆ ಸಹಕಾರ ಕೊರಡು ಪನಂದು ಇತ್ತರೆ ಎಂಗ್ಲ ಜಾಗನ ಗುರುತಿಸದ ಆ ಜಾಗದ ಏರು ಮಾಲಕೇರು ಪಂಡದಂಡ ನಮ್ಮನೊಟ್ಟಿಗೂ ಕುಲ್ಲುದೇರು ಸಚಿದಾನಂದೇರು ಸಚಿನಣ್ಣದ ಬಂಡ್ಬೇಂಗ್ಲೆ 6 ಲಂಚಿಂದ ಒಂಜಿ ಪಾಪದಾರು ಅರಡಿ ಪುಣಂಚಿಂದ 1 ಎಕರೆ 38 ಸೆನ್ಸ್ ಜಾಗಡ್ 30 ಸೆನ್ಸ್ ಜಾಗನ ಎಂಗ್ಲೆಗಾರೆ ದಾನವಾದ ಕೊಡ್ತೇರೆ ಗುರು ಮಂದಿರ ಮೂಲೆ ಮಲ್ಪಡೊಂದು ಸುರಿಯಾಗ ಬೋಪಣಂಚಿನರು ಸಾದಿಡೆ ಎಂಗ್ಲ ಉಜಿರೆದ ಗ್ರಾಮ ಪಂಚಾಯತ್ದ ಒಂಜಿ ಡಂಪಿಂಗ್ ಯಾರ್ಡ್ ಉಂಡು ಆಯ್ತ ಎದುರು ಎಡ್ಡೆ ಒಂಜಿ ಜಾಗ ಎತ್ತರಡು ಇಪ್ಪಣಂಚಿದ್ದ ಜಾಗ ಮಾತೆರೆಗಲ ಎತ್ತರಡು ಉಂತುಂಡ ಇಡೀ ಉಜಿರೆ ತೋಜುಂಡು ಅಂಚಿತ್ತ ಒಂಜಿ ಜಾಗಡ್ ಆರೆಂಗ್ಲಿಗೆ ಕೊಡ್ತೇರಿ ಆ ಜಾಗಡ್ ಎಂಗ್ಲು ಗುರುಮಂದಿರನ ಮಲ್ಪಾರ ಬಿದರ್ದ ನಿಖಲ ಮಾತೆರ ಸಹಕಾರ ಇನಿ ಕ್ರೀಡೆಗೆಂಚ ಪ್ರೋತ್ಸಾಹ ಕೊಡ್ತಾರ ಅಂಚನೆ ಗುರುಮಂದಿರಗಳ ನಿಖಲ ಮಾತೆರ ಸಹಕಾರ ಕೊರ್ಲೆ ಪಣೊಂದು ಈ ಒಂಜಿ ಸಮಯ ಮೀರ್ದು ಪೋತುಂಡು ಅಂಚದೆ ಏರ್ಲ ಪಾತೆರ ಇಜ್ಜೇರಿ 2 ನಿಮಿಷ ಪಾತೆರ್ದು ಮುಗಿತದೆ ಈ ಒಂಜಿ ಅವಕಾಶಗೆ ವಂದಿಸುವಂತ ಏನರ ಪಾತ್ರ ಅಂತವೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಮೇಲೆ ಬಹುಶಃ ಎಲ್ಲರೂ ಕೂಡ ಈ ಒಂದು ಗುರು ಮಂದಿರಕ್ಕೆ ತಮ್ಮ ಕೈಲಾದಂತ ಸಹಾಯವನ್ನು ನೀಡಿ ನಿಮ್ಮವರ ಜೊತೆಗಾಗಿ ನಿಮ್ಮ ಮನೆ ಪಕ್ಕದವರು ಮನೆಯವರ ಸಹಕಾರವನ್ನು ನೀಡಿ ಸಹಕರಿಸಿ ಅಂತ ಬೇಡಿಕೊಳ್ಳುತ್ತಾ ಇದೀಗ ವೈಯಕ್ತಿಕ ಬಹುಮಾನವನ್ನು ಕೊಡಬಾಡುವಂತ ಹೊತ್ತು ಕ್ವಾಲಿಫೈಯರ್ 2 ಪಂದ್ಯಾಟದ ವಿಜಯದ ರೂವಾರಿ
ಕ್ವಾಲಿಫೈಯರ್ 2 ಪಂದ್ಯಾಟದ ಪಂದ್ಯಶ್ರೇಷ್ಠ ಆಟಗಾರ ಸುಮಾನ್ ಪುದುವೆಟ್ಟು ತಂಡದ ಆಟಗಾರ ಮುಖ್ಯ ವೇದಿಕೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. ಮುಖ್ಯ ವೇದಿಕೆಯಲ್ಲಿ ನಾವೆಲ್ಲ ಅತಿಥಿ ಗಣ್ಯರು ಸಹಕರಿಸಿ ನಿಮ್ಮೆಲ್ಲರ ಅಮೃತಾಸನ ಬಗ್ಗೆ ನಮಗೆ ಎಲ್ಲ ಬಹುಮಾನಗಳನ್ನು ಕೊಡಮಾಡಬೇಕಾದ ನಮ್ಮ ಒಂದು ಪುಣ್ಯ ಕಾರ್ಯ. ಅದೇ ರೀತಿಯಾಗಿ ಬಹುಶಃ ಬಹುತೇಕವಾಗಿ ಕಡೆಯ ಪಂದ್ಯಾಟದ ನಿರ್ಣಾಯಕ ಹಂತದಲ್ಲೂ ಕೂಡ ತನ್ನ ಏಕಪಾತ್ರ ಅಭಿನಯದಂತೆ ಒನ್ ಮ್ಯಾನ್ ಶೋ ಮುಖಾಂತರವಾಗಿ ಪಂದ್ಯಾಟದ ಪ್ರಮುಖ ವಿಜಯದ ರೂವಾರಿಯಾಗಿ ಗುರುತಿಸಿಕೊಂಡಿರತಕ್ಕಂತಹ ಫೈನಲ್ ಪಂದ್ಯಾಟದ ಪಂದ್ಯಶ್ರೇಷ್ಠ ಆಟಗಾರ ನಾನ್ ಅದರ್ ದನ್ ಡಾನ್ ರಾಜ ಮುಖ್ಯ ವೇದಿಕೆ ಬಂದು ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಮಾಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಉಜಿರೆಯ ಇವತ್ತಿನ ಕ್ರಿಕೆಟ್ ನ ಡಾನ್ ಆಗಿ ಗುರುತಿಸಿಕೊಡ್ತಾ ಇದ್ದಾನೆ ಜಯರಾಜ್. ಅಭಿನಂದನೆಯನ್ನು ಸಲ್ಲಿಸಿಕೊಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಪಂದ್ಯಾಟದ ಉದ್ದಕ್ಕೂ ಕೂಡ ಒಂದು ಕ್ಷೇತ್ರ ರಕ್ಷಣೆ ಇಡೀ ಚಿತ್ರಣವನ್ನು ಬದಲಿಸುತ್ತದೆ ಎಂಬುದಾಗಿ ನಾವು ಗುರುತಿಸ್ತೇವೆ. ಆ ನಿಟ್ಟಿನಲ್ಲಿ ಬಹಳಷ್ಟು ನಮಗೆ ಕನ್ಫ್ಯೂಷನ್ಸ್ ಗಳಿತ್ತು. ಅದಾರಿಗೆ ಕೊಡಬೇಕು ಬೆಸ್ಟ್ ಫೀಲ್ಡರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಅಂದುಕೊಂಡಾಗ ಅಯಾನ್ ಕಾಶಿಪಟ್ಟ ತಂಡದ ಅಯಾನ್ ಕಾಶಿಪಟ್ಟ ತಂಡದ ಭರತ ಮುಖ್ಯ ವೇದಿಕೆ ಬಂದೊಂದು ನಂಬಲ ಸಾಧ್ಯ ರೀತಿಯ ಬೌಂಡರಿಯನ್ನು ಸೇವ್ ಮಾಡಿರ್ತಕ್ಕಂಥ ಆಟಗಾರ ಅತ್ಯುತ್ತಮ ಕ್ಷೇತ್ರ ರಕ್ಷಕ ಪ್ರಶಸ್ತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಭಾರತ್. ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಒಂದು ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ದಾಂಡಿಗೆತನವನ್ನು ತೋರ್ಪಡಿಸಿಕೊಂಡು ಅತ್ಯುತ್ತಮ ಸರಾಸರಿಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಆಟಗಾರ ಒಟ್ಟಾರೆಯಾಗಿ 170 ಓಟ 1 ಅರ್ಧ ಶತಕ ದಾಖಲಿಸಿಕೊಂಡು ಪಂದ್ಯಾಟದ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್ ಎಂಬ ಪ್ರಶಸ್ತಿಯನ್ನು ಮಾಡಿಕೊಂಡಿರ್ತಕ್ಕಂಥ ಆಟಗಾರ ಪ್ರಶ್ವಿನ್ ವೈಯಕ್ತಿಕವಾಗಿ 63 ಓಟವನ್ನು ದಾಖಲಿಸಿಕೊಂಡು ಒಟ್ಟಾರೆಯಾಗಿ 170 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಅತ್ಯುತ್ತಮ ಸರಾಸರಿಯನ್ನು ಕಂಡುಕೊಂಡಿರ್ತಕ್ಕಂಥ ದಾಂಡಿಗ ಪ್ರಶ್ವಿನ್ ಉತ್ತಮ ದಾಂಡಿಗ ಪ್ರಶಸ್ತಿಯನ್ನು ಮಾಡಿಕೊಳ್ಳುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. RV ದೇಶಿಕೊಡಿ ಆಟಗಾರ ಕೂಡ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಅತ್ಯುತ್ತಮ ಎಸೆತಗಾರ ಸರಿಸುಮಾರು 8 ಉದ್ದರಗಳನ್ನು ಅತ್ಯುತ್ತಮ ಪರಿಸ್ಥಿತಿಯಲ್ಲಿ ಪಡ್ಕೊಂಡಿರ್ತಕ್ಕಂಥ ಆಟಗಾರ ಅಯಾನ್ ಪೂಜಾರಿ ಕಾಶಿಪಟ್ಟ ತಂಡದ ಮತ್ತೋರ್ವ ಅತ್ಯುತ್ತಮ ಎಸೆತಗಾರ ಸುಕೇತ್ ನಾಚಿಕೆ ಮಲ್ಪಡೆನ పొన్ను దూరాలు ఎప్పునత్తు బలే పొదు మల్పన వేదిక అత్తుంది. ಎಸ್ ಅತ್ಯುತ್ತಮ ಎಸೆತಗಾರ ಪ್ರಶಸ್ತಿಯನ್ನು ಮಾಡಿಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಬಹುಶಃ ಈ ಪಂದ್ಯಾಟದಲ್ಲೂ ಕೂಡ ನಮಗೆ ನಿರ್ಧಾರ ಮಾಡಲಿಕ್ಕೆ ಆಗಿರತಕ್ಕಂಥ ಒಂದು ಕಷ್ಟ ಸಾಧ್ಯ ಸಂಗತಿ ಅದು ಸರಣಿ ಶ್ರೇಷ್ಠ ಆಟಗಾರ ನಂಬಲ ಸಾಧ್ಯ ರೀತಿಯ ಪ್ರದರ್ಶನವನ್ನು ನೀಡಿಕೊಂಡು ಪ್ರತಿಯೊಂದು ಪಂದ್ಯಾಟದಲ್ಲೂ ಕೂಡ ಅತ್ಯುತ್ತಮ ನಿರ್ವಹಣೆಯನ್ನು ತೋರಿಸಿಕೊಂಡು ಎಸೆತಗಾರಿಕೆಯಲ್ಲಿ 5 ವಿಕೆಟ್ಗಳನ್ನು ಸಂಪಾದಿಸಿಕೊಂಡು ದಾಂಡಿಗೆ ಭಾಗದಲ್ಲಿ 118 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿರ್ತಕ್ಕಂಥವ್ರ ಅನುಭವಿ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ ಪುದುವೆಟ್ಟು ದಿವ್ಯ ಜ್ಯೋತಿ ತಂಡದ ಆಟಗಾರ ಸುಮನ್ ಮುಖ್ಯ ವೇದಿಕೆ ಬಂದು ಒಂದು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಮಾಡಿಕೊಂಡು ಹೋಗುತ್ತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ದಯವಿಟ್ಟು ಬರಬೇಕು. 1 ನಿಮಿಷ ಸರ್ ಪ್ರಶಸ್ತಿ ಕೊರ್ರೆಚ್ ದಯಪಂದ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಪಸಂದೇರು ದಯಪಂದ ಇಡಿತ ಟೂರ್ನಮೆಂಟ್ ಮೊಕಲ್ಲ ಹಿಡಿದು ನಮ್ಮಕ್ಕೆ ನೋಡು ಎಂಚಾತನ ಟೂರ್ನಮೆಂಟ್ ಚೇಂಜಸ್ ಮಾಡ್ಬಿಟ್ಟು ಬಂದ ಟೂರ್ನಮೆಂಟ್ ಇಂಪ್ರೂವ್ಮೆಂಟ್
ಹೆಡ್ಲೈಟ್ ಅಂಜಿ ಮೇರು 1000 ಹೊಡಿತೀರಿ ಲಕ್ಷ ಹೊಡಿದ್ದೀರಿ. ಸರಣಿ ಶ್ರೇಷ್ಠ ಪ್ರಶಂಸನೆ ಮಾಡಿಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅತ್ಯುತ್ತಮ ಆಟಗಾರನಾಗಿ ಆಲ್ರೌಂಡ್ ಪ್ರದರ್ಶನ ನೀಡುವ ಮುಖಾಂತರವಾಗಿ 118 ಓಟಗಳ ಜೊತೆಗಾಗಿ 5 ಉದ್ದಗಳನ್ನು ಮಾಡಿಕೊಂಡಿರ್ತಕ್ಕಂಥವ್ರ ಸಾವ್ಯಸಾಚಿ ಕ್ರಿಕೆಟಿಗ ಸುಮನ್ ದಿವ್ಯ ಜ್ಯೋತಿ ಬ್ರದರ್ಸ್ ನ ಅನುಭವಿ ಆಟಗಾರ ಕೂಡ. ಅದೇ ರೀತಿಯಾಗಿ ಇದೀಗ ಈ ಪಂದ್ಯಕೂಟದ ವಿಶೇಷ ಬಹುಮಾನ ಗೆದ್ದ ತಂಡಕ್ಕೆ ನಾವು ಪ್ರಶಸ್ತಿಯನ್ನು ಕೊಡ್ತೇವೆ, ನಗದನ್ನು ಕೊಡ್ತೇವೆ. ಆದ್ರೆ ಆ ತಂಡದ ಸಂಪೂರ್ಣ ನಿರ್ವಹಣೆಯನ್ನು ಆ ಮಾಲಕರು ಮಾಡ್ತಾರೆ. ಪಾಪ ಖರ್ಚು ಮಾಡ್ತಾರೆ, ಯಾವತ್ತೂ ಕೂಡ ಅದರಿಂದ ಆದಾಯವನ್ನು ನೋಡಿದವರಲ್ಲ ನಮ್ಮ ಮಾಲಕರು. ಆ ಮಾಲಕರಿಗೆ ಕೊಡಮಾಡಬೇಕಾದಂತಹ ಪ್ರಶಸ್ತಿ ಗೆದ್ದ ತಂಡದ ಮಾಲಕರು ದಯಮಾಡಿ ಮುಖ್ಯ ವೇದಿಕೆ ಬನ್ನಿ. ಈ ಒಂದು ಪದ್ಧತಿಯನ್ನು ಮೊದಲಾಗಿ ಆರಂಭಿಸಿದ್ದು ರಾಜಧಾನಿಯಲ್ಲಿ. ಅಂದು KRM-ಪುರಂ 40 ಗಜಗಳ ಕ್ರಿಕೆಟ್ ಪಂದ್ಯದಲ್ಲಿ ಗೆದ್ದ ತಂಡದ ಮಾಲಕರಿಗೆ ಮೊದಲಾಗಿ ಬೈಸಿಕಲ್ ನೀಡಲಾಗಿತ್ತು. ಇತ್ತೀಚೆಗೆ ಪುತ್ತೂರು ಪರಿಸರ ಜರುಗಿದಂತಹ ಪುತ್ತೂರು ಪ್ರೀಮಿಯರ್ ಲೀಗ್ ನಲ್ಲೂ ಕೂಡ ದ್ವಿಚಕ್ರ ವಾಹನ ಗೆದ್ದ ತಂಡದ ಮಾಲಕರಿಗೆ ಕೊಡಮಾಡಲಾಗಿತ್ತು. ಇದೀಗ ಉಜಿರೆಯಲ್ಲೂ ಕೂಡ ಈ ಒಂದು ಸಂಪ್ರದಾಯ ಮುಂದುವರಿತಾ ಇದೆ. ಗೆಲುವಿನ ತಂಡದ ಮಾಲಕರು ಪ್ರದೀಪ್ ಬಿರ್ವಾ, ಅಯಾನ್ ಪೂಜಾರಿ ಟೀಮ್ ನ ಮಾಲಕರು ಇದೊಂದು ಬೈಸಿಕಲ್ ಅನ್ನು ಮಾಡಿಕೊಡ್ತಾ ಇದ್ದಾರೆ. ಕುಲ್ಲೆನ ಎಕ್ಕಂಚೆ ಸೈಕಲ್ ಬಿಡೋಣ ಅಂತಾರೆ. ಮುಂದಿನ ದಿನದಲ್ಲಿ ಇದೇ ರೀತಿಯಲ್ಲಿ ದ್ವಿಚಕ್ರ ವಾಹನ ಕೂಡ ಇದೇ ಒಂದು ವೇದಿಕೆಯಲ್ಲಿ ಪಡ್ಕೊಳ್ಳುವಂತ ಅವಕಾಶ ಸಿಗಲಿ. ಸರಣಿ ಶ್ರೇಷ್ಠ ರೂಪದಲ್ಲಿ ಈ ರೀತಿ ವೇದಿಕೆಯಲ್ಲಿ ನಾವು ದ್ವಿಚಕ್ರವನ್ನು ಕೂಡ ಮಾಡುವಂತ ಅವಕಾಶ ನಿಮ್ಮೆಲ್ಲರ ಮುಖಾಂತರ ದೊರೆಯಲಿ ಅಂತ ಬೇಡಿಕೊಳ್ಳುತ್ತಾ ಇದೀಗ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯದ ಚತುರ್ಥ ಸ್ಥಾನದ ತೃಪ್ತಿ ಪಟ್ಟುಕೊಂಡಿರ್ತಕ್ಕಂಥ ತಂಡ ಫ್ಯಾಂಟಸಿ ಕ್ರಿಕೆಟರ್ಸ್ ನ ಮಾಲಕರು, ಅದೇ ರೀತಿಯಾಗಿ ಆಟಗಾರರು. ಮುಖ್ಯ ವೇದಿಕೆ ಮಧ್ಯೆ ಒಂದು ಮಾರ್ಗದರ್ಶಕರು ಮಾಡಿಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಫ್ಯಾಂಟಸಿ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಆಟಗಾರರು ಯಾರಿದ್ರೆ ಬನ್ನಿ. ಫ್ಯಾಂಟಸಿ ಆಟಗಾರರು ನನ್ನ ಬಲ್ಲೆಯನ್ನ ಮಾತ ಪ್ಲೇಯರ್ಸ್ ಬನ್ನಿ. ಎಲ್ಲ ಈ ನಮ್ಮನ್ನು ಈ ಪ್ರಶಸ್ತಿಗೆ ಫೋಟೋಗೆ ಪಡ್ಕೊಂಡ ಆದಿತ್ಯ ಡಕಲ್ಲ ಪೂಜಾರಿ ಮಾತೆಲ್ಲ ಸಿಕ್ಕುಜೆ ಒಂದು ಅತ್ಯುತ್ತಮ ನಿರ್ವಹಣೆಯನ್ನು ತೋರಿಕೊಂಡು ಕಡೆ ಕ್ಷಣದಲ್ಲಿ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿರ್ತಕ್ಕಂಥ ಒಂದು ತಂಡ ಫ್ಯಾಂಟಸಿ ಕ್ರಿಕೆಟರ್ಸ್ ಈ ಹಂತದಲ್ಲಿ 4ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಕೂಡ. ಅದೇ ರೀತಿಯಾಗಿ ಅಭಿನಂದನೆ ಸಲ್ಲಿಸಿಕೊಡ್ತಾ ಇದ್ದಾವೆ. ಕಡೆ ಕ್ಷಣದಲ್ಲಿ ದ್ವಿತೀಯ ಕ್ವಾಲಿಫೈಯರ್ ಹಂತದಲ್ಲಿ ರೋಚಕ ವಿರೋಚಿತ ಸೋಲನ್ನು ಕಾಣುವ ಮುಖಾಂತರವಾಗಿ ಈ ಪಂದ್ಯಕೂಟದ ತೃತೀಯ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ತಂಡ ಆರ್ವಿ ದೇವಸಿಂಗೋಡಿ ಮುಖ್ಯ ವೇದಿಕೆ ಮತ್ತು ತೃತೀಯ ಸ್ಥಾನದ ಬಹುಮಾನವನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಆರ್ವಿ ದೇವಸಿಂಗೋಡಿ ಎಲ್ಲ ಆಟಗಾರರು ಬನ್ನಿ. ಎಲ್ಲ ಆಟಗಾರರು ಬಂದು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಳ್ತದೆ. ಮಾಲೀಕರ ಜೊತೆಗಾಗಿ ತೃತೀಯ ಸ್ಥಾನದ ಪಾರಿತೋಷಿಕವನ್ನು ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ತಂಡ ಟೀಮ್ ಆರ್ವಿ ದೇವಸಿಂಗೋಡಿ. ಅಭಿನಂದನೆ ಸಲ್ಲಿಸಿಕೊಡ್ತಾ ಇದ್ದಾವೆ. ಅಭಿನಂದನೆಗಳು ಅದೇ ರೀತಿ ಕೃತಜ್ಞತೆ ಸಲ್ಲಿಸಿಕೊಳ್ಳುತ್ತಾ ಕಡೆಯ ಫೈನಲ್ ಹೋರಾಟದಲ್ಲಿ ಬಹುತೇಕವಾಗಿ ಪಂದ್ಯಾಟವನ್ನು ಜಯಿಸುವಂತಹ ಫೇವರೇಟ್ ತಂಡಗಳಲ್ಲಿ ಒಂದಾಗಿದ್ದು ಕಡೆ ಕ್ಷಣದಲ್ಲಿ ವಿರೋಚಿತ ಸೋಲನ್ನು ಕಂಡುಕೊಂಡಿರ್ತಕ್ಕಂಥ ತಂಡ ನಂಬಲ ಸಾಧ್ಯ ರೀತಿಯಲ್ಲಿ ಸೋಲನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿರ್ತಕ್ಕಂಥ ತಂಡ ದಿವ್ಯ ಜ್ಯೋತಿ ಬ್ರದರ್ಸ್ ಮುಖ್ಯ ವೇದಿಕೆ ಬಂದು ತಮ್ಮ ಪಾರಿತೋಷಕದ ಜೊತೆಗಾಗಿ 15,515 ರೂಪಾಯಿಗಳ ನಗದು ಪುರಸ್ಕಾರಗಳನ್ನು ಪಡ್ಕೊಂಡು ಹೋಗುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಅತ್ಯಾಕರ್ಷಕ ಪಾರಿತೋಷಕದ ಜೊತೆಗಾಗಿ 15,555 ರೂಪಾಯಿ ನಗದಿನ ಪಡ್ಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ದಿವ್ಯ ಜ್ಯೋತಿ ಬ್ರದರ್ಸ್ ಮುಖ್ಯ ವೇದಿಕೆ ಬಂದು ತಮ್ಮ ರನ್ನರ್ಸ್ ಪಾರಿತೋಷಕದ ಜೊತೆಗಾಗಿ 15,555 ಜೊತೆಗಾಗಿ ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ಮೆಡಲ್ ಅನ್ನು ನೀಡಿ ಗೌರವಿಸಲಾಗ್ತಾ ಇದೆ.
ಆಟಗಾರರು ಕೂಡ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾವೆ. ಕೃತಜ್ಞತೆ ಸಲ್ಲಿಸಿಕೊಳ್ತಾ ಇದ್ದಾವೆ. ಎಸ್ ಇದೀಗ ವಿಜೇತರಿಗೆ ಕೊಡಮಾಡುವಂತಹ ಪ್ರಶಸ್ತಿ ಯುವ ವಾಹಿನಿ ಸಂಚಲನ ಸಮಿತಿ ಉಜಿರೆ ಇವರ ಆಶ್ರಯದಲ್ಲಿ ಜರುಗಿರ್ತಕ್ಕಂಥ ಗುರುನಾರಾಯಣ ಟ್ರೋಫಿ 2025 ಬೆಳ್ತಂಗಡಿ ಇತಿಹಾಸದ ಅತಿ ದೊಡ್ಡ ಮಟ್ಟದ ಪಂದ್ಯಾಟ, ಬಿಲ್ಲವ ಸಮಾಜ ಬಾಂಧವರಿಗಾಗಿ ಕೊಡಮಾಡ್ತಾ ಇರ್ತಕ್ಕಂಥ ಪಂದ್ಯಾಟ. ವಿಜೇತ ತಂಡಕ್ಕೆ ಸರಿಸುಮಾರು 25,555 ರೂಪಾಯಿಗಳ ನಗದಿನ ಜೊತೆಗಾಗಿ ಅತ್ಯಾಕರ್ಷಕ ಪಾರಿತೋಷಿಕವನ್ನು ನೀಡಿ ಗೌರವಿಸಿಕೊಡಲಾಗ್ತಾ ಇದೆ. ಗುರುನಾರಾಯಣ ಟ್ರೋಫಿ 2025 ಚಾಂಪಿಯನ್ಸ್ ಆಫ್ ದಿ ಆವೃತ್ತಿ 1 ಈ ನಿಟ್ಟಿನಲ್ಲಿ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ತಂಡ ಅಯಾನ್ ಪೂಜಾರಿ ಅತ್ತೆ ಮುಖ್ಯ ವೇದಿಕೆ ಬಂದು ಅತ್ಯಾಕರ್ಷಕ ಪಾರಿತೋಷಿಕದ ಜೊತೆಗಾಗಿ 25,255 ಜೊತೆಗಾಗಿ ಚಾಂಪಿಯನ್ಸ್ ಟೈಟಲ್ ಅನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅಯಾನ್ ಪೂಜಾರಿ ತಾವೆಲ್ಲರೂ ಕೂಡ ಇದು ಮೆಡಲ್ ಅನ್ನು ಮಾಡಿಕೊಳ್ಳಿ. ಮೊದಲಾಗಿ ಆ ಬಳಿಕವಾಗಿ ಚಾಂಪಿಯನ್ಸ್ ಮಟ್ಟಕ್ಕಾಗಿ ಚಾಂಪಿಯನ್ಸ್ ಟ್ರೋಫಿಯ ಜೊತೆಗಾಗಿ ಚಾಂಪಿಯನ್ಸ್ ಪ್ರದರ್ಶನ ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಪ್ರಸಾದನ ದಯವಿಟ್ಟು ಮಿತ್ರವಲ್ಲೇ ಪ್ರಸಾದನ ಒಂಚೂರು ಬಲೆ ಪ್ರಸಾದನ ಒಂಜಿ ಮೆಡಲ್ ಮಾಡಿ ದಯಮಾಡಿ ಈ ತೊಂದಿ ಮಂಗ ಬೈದಾರ ನಿಕ್ಲು ಮಾಡಿದ ಸಭಾಪತಿ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾವೆ. ಸರಿಸುಮಾರು 25,555 ರೂಪಾಯಿ ನಗದು ಪುರಸ್ಕಾರದ ಜೊತೆಗಾಗಿ ಅತ್ಯಾಕರ್ಷಕ ಪಾರಿತೋಷಕ ಚಾಂಪಿಯನ್ಸ್ ಆಫ್ ದಿ 2025 ಶ್ರೀ ಗುರುನಾರಾಯಣ ಟ್ರೋಫಿ ಯುವ ವಾಹಿನಿ ಉಜಿರೆ ಇವರ ಆಶ್ರಯದಲ್ಲಿ ಜರುಗಿರ್ತಕ್ಕಂಥ ಪಂದ್ಯಾವಳಿಯ ಚಾಂಪಿಯನ್ಸ್ ಮಟ್ಟವನ್ನು ಅಲಂಕರಿಸಿಕೊಳ್ಳುತ್ತಾ ಇರ್ತಕ್ಕಂಥ ತಂಡ ಟೀಮ್ ಅಯಾನ್ ಪೂಜಾರಿ. ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ತಮಗೆಲ್ಲರಿಗೂ ಕೂಡ ಈ ಪಂದ್ಯಾಟದಲ್ಲಿ ಭಾಗವಹಿಸಕ್ಕಾಗಿ ಈ ಪಂದ್ಯಾಟದ ಯಶಸ್ಸಿಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ ಈ ಪಂದ್ಯಾಟದ ಯಶಸ್ಸಿಗಾಗಿ ಹಗಲಿರುಳು ದುಡಿದಿರ್ತಕ್ಕಂಥ ಯುವ ವಾಹಿನಿಯ ಪ್ರತಿಯೊಬ್ಬ ಸದಸ್ಯರಿಗೂ ಮತ್ತೊಮ್ಮೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇದೀಗ ಚಾಂಪಿಯನ್ ಪ್ರಶಸ್ತಿಯನ್ನು ಕೊಡ ಮಾಡ್ತಾ ಇದ್ದಾವೆ ಕೋಟಿ ಚೆನ್ನೈಯ ವೇದಿಕೆ ಮುಖಾಂತರವಾಗಿ. ಈ ಪಂದ್ಯಾಟ ಮುಂದಿನ 2ನೇ ಆವೃತ್ತಿ ಕೂಡ ಅದೇ ರೀತಿಯಾಗಿ ಈ ಒಂದು ಪಂದ್ಯಾಟಕ್ಕಾಗಿ ಈ ಒಂದು ಅಂಕಣದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥ SDM ಕಾಲೇಜಿನ ಆಡಳಿತ ಮಂಡಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಭಿನಂದನೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಶುಭಾದಾಯದ ವಿದಾಯವನ್ನು ನೀಡಿಕೊಡುತ್ತಾ ಈ ಪಂದ್ಯಾಟಕ್ಕೆ ತೆರೆ ಎಳಿತಾ ಇದ್ದಾವೆ. 2ನೇ ಆವೃತ್ತಿಯಲ್ಲಿ ಮತ್ತೆ ಬಿಲ್ಲವ ಸಮಾಜವನ್ನು ಇದೇ ವೇದಿಕೆಯಲ್ಲಿ ಕಂಡುಕೊಳ್ಳುವಂತಹ ಒಂದು ಅವಕಾಶ ನಮ್ಮೊಂದಿಗೆ ಬರಲೆಂದು ಬಯಸಿಕೊಳ್ಳುತ್ತಾ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಜೈ ಹಿಂದ್, ಜೈ ನಾರಾಯಣ ಗುರು.